gitu. Gue maklum.
ದೀರ್ಘಾಯುಷ್ಯಾಭಿರ್ಮನೋರಥಾಪುನಾ ಸಂಪತ್ತಿ ಶರಣರು ಭದ್ರಶಾಲಿ ವಾಹಿನಿ
विघ्नद्वार निवारणैकतरणे विघ्नाटवी अव्यवाय विघ्नव्याळ कुलाभिमान गरुडो विघ्नेश पंचानना विघ्नो तुंग गिरिप्रभेदन पवी विघ्नाति कुंभोद्भवा विघ्नो कुल प्रचंड पवनो विघ्नेश्वर पाहि विघ्नेश्वर पाहि गजमुखदवगी गणपगी चिल्वत्री जाग वंदित निगारती यत्ती रे आरती रे गजमुखदवगी गणपगी करदुळु परशु पाशाकुशधारिगे हरुषरी भक्ತರ ಪೊರೆವಗೆ ಉರಗಭೂಷಣ ರಾಜಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗಿ ಗಣಪಗೆ ನೀರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯ ಭಾವದ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ಬರಸುತನ ತುಮ್ತನ ದಿನ ತೈ ದಿನ ತೈ ದಿನ ತೈ ದಿತ್ತಕ ದಿನ ತೈ ದಿನ ತೈ ದಿನ ತೈ ತತಕ ದಿನ ತೈ ತೈ ದಿನ ತೈ ತತಕ ದಿನ ತೈ ತೈ ದಿನ ತೈ ತೈ ದಿನ ತಾದಿನ ತೈ ದಿನ ತಾದಿನ ತೈ 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 ಗಜಮುಖ ಪಾದವನಿಲವೇ ಆ
ಗಜಮುಖನ ಪಾದವನೆನವೆ ನಿಜವಾಗಿ ಕರುಣಿಸುವವರ ಪ್ರಭುವೇ ನಿಜವಾಗಿ ಕರುಣಿಸುವವರ ಪ್ರಭುವೇ ಗಜಮುಖನ ಪಾದವನೆನವೆ ನಿಜವಾಗಿ ಕರುಣಿಸುವವರ ಪ್ರಭುವೇ ದೇವಾ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ಆ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತುಂತನ ದಿನತೆ 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 ಹಿತಕ ದಿನತೆ 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 ತತಕ ದಿನತೆ ತತೈ ದಿನತೆ ತತಕ ದಿನತೆ ತತೈ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೈ 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 ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲೆಗಿರಿಗೆ ಬಾಲವಿನ ಸಿರಿ ಪುಜಾಲ ಬರಿದ ಜಯಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತುಂತನ ದಿನತೆ 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 ತತಕ ದಿನತೆ ತತೈ ದಿನತೆ ತತಕ ದಿನತೆ ತತೈ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೈ 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 ವಂದೇ ದೇವ ದೇವ
प्रयत वाले चतुर नंगवा बुरियले 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 चिक्का प्रयत वाले चतुर नंगवा बुरियले बुरियले माधवी बरुतलिदे मारर मददाने बुरियले माधवी बरुतलिदे मारर मददाने बुरियले चिक्का प्रयत वाले चतुर नंगवा बुरियले बुरियले काली करे दुलारे श्री मंजुनाथ स्वामी पीर तानंद धीरी नाम हरे
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಾಲ ಸರ್ವಮಂಗಲ ಮಂಗಲ ಶಿವ ಸರ್ವ ಶಾಪ ಶರಣ್ಯೇ ತ್ರ್ಯಂಬಕೆ ನಾರಾಯಣ ನಮಸ್ತುತೆ ಕಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಅರ್ಚನೆಗಳಿಂದ ಪ್ರಸಾದ ದಕ್ಕಿತೋ ದಕ್ಕಿತಾವು ಆಹೋ ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರೋ ಮಹಾಗಣಪತಿಯವರು ಮೇಳದಲ್ಲಿ ಇರುವಂಥ ಶ್ರೀ ಮಹಾಗಣಪತಿಗಳು ಶಾಪ ಮತ್ತು ಶ್ರೀ ಮಹಾಗಣಪತಿಗಳು ಕಾಲ ಗಜಾನನ ಗಣಾದಿ ಸಿದ್ಧಂ ಕಪಿತತೆಂಬ ಫಲಸಾರ ಭಕ್ಷಿತ ಶಾಪ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಕಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಅರ್ಚನೆಗಳಿಂದ ಪ್ರಸಾದ ಆಹೋ ಆಹೋ ಹಾಗೂ ಸ್ಥಳದಲ್ಲಿ ವಾಸವಾಗಿರೋ ದುರ್ಗಪರಮೇಶ್ವರಿ ಅಮ್ಮನವರು ಸ್ಥಳದಲ್ಲಿ ನೆಲೆಯಿರುವಂಥ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಪ ಸ್ಥಳದಲ್ಲಿ ನೆಲೆಯಿರುವಂಥ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಅರ್ಚನೆಗಳಿಂದ ಪ್ರಸಾದ ದಕ್ಕಿತೋ ದಕ್ಕಿತಾವು ಆಹೋ ಕೊಳತ್ತೂರು ಮತ್ತು ಸಣ್ಣ ಶೆಟ್ಟಿ ಕುಮಾರರವರು ಕೊಡತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ಶಾಪ ಕೊಡತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ಕಾಲ ನಂಬಿದಂಥ ಭಕ್ತರು ಪ್ರೀತಿ ಇಟ್ಟುಕೊಟ್ಟ ಅರ್ಚನೆಗಳಿಂದ ಪ್ರಸಾದ ದಕ್ಕಿತೋ ದಕ್ಕಿತು ಸಭಾವಂದನೆ ನಸು ನಗಿಯ ಬೀರುತ್ತಿರುವ ಅಸುರ ಹರಿಯ ಮೂರ್ತಿಯನ್ನು
ನೊಸಲ ಕಣ್ಣೀರ್ಯೂದ ಮೆರೆವ ಶಶಿಯ ಕೋಲ ಬದಲಾಯಿಸುವ ನಸು ನಗೆಯನು ಬೀರುತ್ತಿರುವ ಅಸುರ ಹರೆಯ ಮೂರ್ತಿಯನ್ನು ನೊಸಲ ಕಣ್ಣೀರಿಂದ ಮೆರೆವ ಶಶಿಯ ಕೋಲ ಬದಲಾಯಿಸುವ ಕಟೀಲು ದೇವಿಯ ದಿನತನ ದಿನತೆ 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 ತೊಂದನ ದಿನತೆ 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 ತಾತಕ ದಿನತೆ ತತೆ ದಿನತೆ ತತಕ ದಿನತೆ ತತೆ ದಿನತೆ ತೈ ದಿನತಾ ದಿನತೆ ದಿನತಾ ದಿನತೆ ತೈ 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 ತತ್ತ ಪೊಂಗರು ತಗದಗನತೆ ಹೋಗಿ ಹೇಳಮ್ಮ
ಬಲಗೊಂಡು ಭಕ್ತಿಯೋ ಭಕ್ತಿಯೋ ಅಂಬಿಕಾ ಸಂಸ್ತುತಿಸಿ ಅಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಮಣಿಯರ ಪಾದ ಅಂಬುಜಗೆ ಪುಣಮಡುದ ವರ್ಣಿಪಿನಿ ಕಥಾ ಕರೆದು ನಿಜ ಸೂತಿಯ ಇತ್ತಿರುವ ಕಾರಣದಿ ವನಿತೆಗೆ ಕುಬೇರ ಸಂಜಯ ಲಂಕೆಯ ಎನ್ನುವುದೇ ಮನಗಳೇ ವರಬಿರವಸುವಿಗೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನ. ಮಾನವ ಜನ್ಮ ಎನ್ನುವಂಥದ್ದು ದೊರಕಬೇಕು ಅಂತಿದ್ರೆ ನಾವು ಪೂರ್ವ ಜನ್ಮದಲ್ಲಿ ಆಚರಿಸಿದಂತಹ ಸುಕೃತ ಫಲವೇ ಬೇಕು ಎಂಬ ಹಾಗೆ ಜ್ಞಾನಿಗಳೇ ಆಡಿದಂತಹ ಮಾತು. ಅಂತಹ ಮಾನವ ಜನ್ಮವನ್ನು ಹೊಂದಿಕೊಂಡು ಕೇವಲ ಜನ್ಮದಿಂದ ಗುರುತಿಸುವುದಲ್ಲ, ತಾನು ಮಾಡಿದ ಜೀವನದಲ್ಲಿ ಮಾಡಿದಂತಹ ಸಾಧನೆಯ ಮೂಲಕವಾಗಿ ಪ್ರಪಂಚ ಮುಖದಲ್ಲಿ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕು. ಆ ಮೂಲಕವಾಗಿ ತಾನು ನಡೆಸಿದಂತಹ ಜೀವನ ಏನುಂಟು ಅದರಲ್ಲಿ ಸಾರ್ಥಕತೆಯನ್ನು ಹೊಂದುವುದರ ಮೂಲಕವಾಗಿ ಜೀವನದ ಅಂತ್ಯದಲ್ಲಿ ಆ ಭಗವಂತನಲ್ಲಿಯೇ ಲೀನನಾಗಬೇಕು ಎಂಬಂತಹ ಹಂಬಲವನ್ನು ಪ್ರತಿಯೊಬ್ಬ ಮಾನವನೂ ಕೂಡ ಹೊಂದಿಕೊಂಡಿರಬೇಕು. ಹರಿಯುವ ನದಿಯಾದರೂ ಹಾಗೆ ಉಗಮ ಸ್ಥಾನದಲ್ಲಿದ್ದು ತಾನು ಸಂಚರಿಸುತ್ತಾ ಅನೇಕ ತಿರುವುಗಳಿಂದ ಸಾಗಿ ಅನೇಕ ಬೆಟ್ಟಗಳನ್ನು ಇಳಿದು ಅಂತಿಮವಾಗಿ ಸಾಗರ ಗರ್ಭವನ್ನೇ ಸೇರುವ ರೀತಿಯಲ್ಲಿ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಸುಖಗಳನ್ನುಂಡರೂ ಕೂಡ ಎಲ್ಲವೂ ಕೂಡ ಆ ಭಗವಂತನ ಪ್ರೀತ್ಯರ್ಥವಾಗಿಯೇ ಎಂಬಂತಹ ಧ್ಯೇಯ ದೋಷದೊಂದಿಗೆ ಜೀವನವನ್ನು ಸಾಗಿಸಿದರೆ ಅಂತಹ ಜೀವನ ಎನ್ನುವಂಥದ್ದು ಧನ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಅದೇ ರೀತಿಯಾಗಿ ಅಲ್ವೇ ನಮ್ಮಂತಹ ಋಷಿ ಮುನಿಗಳು ಜೀವನವನ್ನು ಸಾಗಿಸಿದ್ದು. ಈ ಹಿಂದಕ್ಕಾದರೂ ಅದೆಷ್ಟೋ ಸಾಧಕರು ನಮಗೆ ಮಾರ್ಗದರ್ಶನವನ್ನು ನೀಡಿದವರಿದ್ದಾರೆ, ದಾರಿಯನ್ನೇ ಹಾಕಿಕೊಟ್ಟವರಿದ್ದಾರೆ. ಷಟ್ ವರ್ಗಗಳನ್ನೇ ತೊರೆಯುವುದರ ಮೂಲಕವಾಗಿ ಅರಣ್ಯವಾಸಿಗಳಾಗಿದ್ದುಕೊಂಡು ಆಶ್ರಮವನ್ನೇ ನಿರ್ಮಿಸಿಕೊಂಡು ಅನೇಕ ಶಿಷ್ಯರನ್ನು ಮುನ್ನಡೆಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆ
ಮುಕ್ತಿಯನ್ನು ಕೊಡುವಲ್ಲಿ ನಮ್ಮದಾದಂತಹ ಪ್ರಯತ್ನ ಏನುಂಟು ಅದನ್ನು ಯಾವತ್ತಿದ್ರೂ ಕೂಡ ಬಿಡುವುದಕ್ಕಾಗುವುದಿಲ್ಲ. ಆ ಪ್ರಯತ್ನವನ್ನು ಮುಂದುವರಿಸಿಕೊಂಡೇ ನಮ್ಮ ಜೀವನವನ್ನು ಸಾಗಿಸಬೇಕಾದದ್ದು ನಮ್ಮಂತಹ ಋಷಿಮುನಿಗಳಿಗೆ ಕರ್ಮವದು ಧರ್ಮವದು. ಆ ರೀತಿಯಾಗಿಯೇ ನಡೆದುಕೊಂಡ ಕಾರಣದಿಂದಲೇ ಪ್ರಪಂಚದಲ್ಲಿ ವಿಶ್ವಾವಸು ನಾಮಕನಾದಂತಹ ನನ್ನ ಸಾಧನೆ ಏನುಂಟು, ತಪಶ್ಚರ್ಯ ಏನುಂಟು, ಅದು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಪ್ರಪಂಚದಲ್ಲಿ. ಲೋಕ ಕಲ್ಯಾಣಾರ್ಥವಾಗಿಯೇ ಯಾಗ ಯಜನಾದಿಗಳನ್ನು ನಡೆಸುವುದರ ಮೂಲಕವಾಗಿ ಅಥವಾ ದೀರ್ಘಕಾಲದ ತಪಸ್ಸನ್ನೇ ಆಚರಿಸುವುದರ ಮೂಲಕವಾಗಿ ಸಿದ್ಧಿಯನ್ನು ಹೊಂದಿಕೊಂಡು ಅದನ್ನು ಪ್ರಪಂಚಕ್ಕೆ ಸಮರ್ಪಿಸುವುದರ ದ್ವಾರ ಸದಾ ಜನಹಿತವನ್ನೇ ಬಯಸುತ್ತಾ ಇರುವವರು ನಾವು. ಆ ಕಾರಣಕ್ಕೋ ಏನು ವರಮುನಿಗಳೆನಿಸಿದಂತಹ ಭಾರದ್ವಾಜರು ತನ್ನ ನಿಜಸುತೆಯಾದಂತಹ ದೇವವರ್ಣಿನಿಯನ್ನೇ ನನ್ನನ್ನು ಅವರೆಡೆಗೆ ಕರೆದು ನನಗಿತ್ತುದರ ಪರಿಣಾಮವಾಗಿ ಗೃಹಸ್ಥಾಶ್ರಮ ಧರ್ಮವನ್ನೇ ಸೇರಿಕೊಂಡವು. ಅವಳನ್ನು ಜೊತೆಗೂಡಿಕೊಂಡು ಈ ಆಶ್ರಮ ಪ್ರದೇಶದಲ್ಲಿ ಪ್ರಶಾಂತವಾಗಿದ್ದುಕೊಂಡು ಸದಾ ಧ್ಯಾನಾಸಕ್ತನಾಗಿದ್ದಂತಹ ನನಗಾದರೂ ಕೂಡ ಪುತ್ರಾಪೇಕ್ಷೆ ಎನ್ನುವಂತಹದ್ದು ಹೊರತಾಗಿಲ್ವಲ್ಲ. ಆ ಕಾರಣಕ್ಕಾಗಿಯೇ ದೇವವರ್ಣಿನಿಯಲ್ಲಿಯೇ ಒಂದು ಸತ್ಪುತ್ರನನ್ನು ಪಡೆಯುವುದರ ಮೂಲಕವಾಗಿ ಜೀವನದಲ್ಲಿಯೂ ಸಾರ್ಥಕತೆಯನ್ನು ಪಡೆದುಕೊಂಡವು. ಕೇವಲ ಪುತ್ರನನ್ನು ಪಡೆದ್ರೆ ಮಾತ್ರ ಸಾಕಾಗುವುದಿಲ್ಲ, ಮಕ್ಕಳನ್ನು ಪಡೆಯಬೇಕು. ಅವರಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಒದಗಿಸುವುದರ ಮೂಲಕವಾಗಿ ಅವರನ್ನು ಬೆಳೆಸಿ ಸಮಾಜಕ್ಕೆ ಅವರನ್ನೊಂದು ಕೊಡುಗೆಯಾಗಿ ಸಮರ್ಪಿಸಬೇಕಾದದ್ದು ಹೊಣೆಗಾರಿಕೆ ಉಳ್ಳಂತಹ ನಮ್ಮಂಥವರ ಆದ್ಯ ಕರ್ತವ್ಯ ಎನ್ನುವುದನ್ನೇ ಧರ್ಮವಾಗಿ ಸ್ವೀಕರಿಸಿ ನನ್ನ ಮಗನಿಗೆ ವೈಶ್ರವಣ ಎಂಬ ಹಾಗೆ ನಾಮಕರಣವನ್ನಿಟ್ಟು ಅವನನ್ನು ಉತ್ತಮ ಸಂಸ್ಕಾರದೊಂದಿಗೆ ಬೆಳೆಸಿದವನಿದ್ದೇನೆ. ಬೆಳೆದಂತಹ ಮಗನಿಗಾದರೂ ಕೂಡ ಲಂಕೆಯ ಅಧಿಪತ್ಯವನ್ನು ವಹಿಸಿಕೊಟ್ಟ ಮೇಲೆ ಇನ್ನೇನು ಅವ ತನ್ನ ದಾರಿಯಲ್ಲಿಯೇ ಸಾಗಬೇಕು, ಮುಂದುವರಿಯಬೇಕು ಎಂಬ ಹಾಗೆ ಇಚ್ಛೆಯನ್ನು ಪಟ್ಟಂತಹ ಸಮಯದಲ್ಲಿ ಸಾಧನೆಯನ್ನು ಮಾಡು ಮಗನೇ, ಎತ್ತರವಾದಂತಹ ಸ್ಥಾನವನ್ನು ಏರು ಎಂಬ ಹಾಗೆ ಅವನಿಗೆ ಅನುಗ್ರಹಿಸಿ ಕಳುಹಿಸಿ ಕೊಟ್ಟವ. ಅವ ಏರಿದ ಎತ್ತರ ಎಂತಹದ್ದು, ದೇವತೆಗಳ ಸಾಲಿನಲ್ಲಿಯೇ ದಿಕ್ಪತಿ ಎನಿಸಿಕೊಂಡು ಕುಬೇರ ನಾಮಕನಾಗಿ ಸಕಲ ಸಂಪತ್ತಿಗೂ ಅಧಿಪತಿ ಎನಿಸಿಕೊಂಡು ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದಾನೆ. ಮಕ್ಕಳಾದವರು ಸಾಧನೆಯನ್ನು ಮಾಡುವಾಗ ಹೆತ್ತವರಿಗೆ ಬಹಳಷ್ಟು ಸಂತೋಷವಾಗುತ್ತದೆ, ಅಭಿಮಾನ ಉಂಟಾಗುತ್ತದೆ. ನಿಮ್ಮ ಕುಮಾರ ಇಂತಹ ಒಂದು ಸ್ಥಾನವನ್ನು ಏರಿದ್ದಾನೆ ಎಂಬ ಹಾಗೆ ಪ್ರಪಂಚ ಮುಖದವರ ಆಡಿಕೊಳ್ಳುವಾಗ ಮನಸ್ಸಿಗೆ ಬಹಳಷ್ಟು ಸಮಾಧಾನವಾಗುತ್ತದೆ. ಆದರೆ ಏನೇ ಇರಲಿ, ನಾವು ನಮ್ಮ ಕರ್ತವ್ಯದಿಂದ ಯಾವ ಕಾರಣಕ್ಕೂ ಹಿಂದುಳಿಯುವ ಹಾಗಿಲ್ವಲ್ಲ. ಆ ಕಾರಣಕ್ಕಾಗಿಯೇ ಇಂದಿನ ದಿವಸವೂ ಕೂಡ ನಮ್ಮ ಆಶ್ರಮ ಪ್ರದೇಶದಲ್ಲಿ ಅನೇಕ ಮಂದಿ ಶಿಷ್ಯವರ್ಗವನ್ನೇ ಒಡಗೂಡಿಕೊಂಡು ಉತ್ತಮವಾದಂತಹ ಮಖವನ್ನೇ ಸಂಕಲ್ಪಿಸಿದವ ನಾನು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಯಾಗ ಮುಖದಲ್ಲಿ ನಾನೇ ಕರ್ತೃ ಎನಿಸಿಕೊಂಡು ಯಜಮಾನನೆನಿಸಿಕೊಂಡು ಯಾಗವನ್ನು ಮುನ್ನಡೆಸುತ್ತಾ ಇದ್ದೇನೆ. ಯಾಗವು ಸಾಂಗವಾಗಿ ನಡೆಯಲಿ, ಸಾಂಗವಾಗಿ ನಡೆಯಲಿ. ಸಂಪೂರ್ಣ ಭಾಗವೀವಸರದುಳು ಕಾಮ ಸರಳಾದದಿ ಕಾಮಿನಿ ಬಾದರಗಿ ನಿಲ್ಲಲು ನಗುದು ವಾರಿದ ನೇತ್ರೆ ಶೃಂಗಾರದ ಚೇಷ್ಟೆ
ಇಲ್ಲವೇ ಸರಿ. ಯಾಕೆ? ನಿನ್ನದ್ದಾದಂತಹ ರೂಪಲಾವಣ್ಯವನ್ನು ಕಂಡಾಗ ಯಾರಾದರೂ ಕೂಡ ಬೆರಗಾಗಲೇಬೇಕು. ಹೌದೇ? ಕಮಲದ ದಳದಂತಿರುವಂತಹ ಆ ನಿನ್ನ ಕಣ್ಣುಗಳು, ಆಹಾ, ದುಂಬಿಯ ಮರಿಗಳಂತಿರುವಂತಹ ಆ ನಿನ್ನ ಮುಂಗುರುಳು, ಓಹೋ, ನಾಗವೇಣಿ ನೀಳವಾದಂತಹ ಕೇಶರಾಶಿಯನ್ನೇ ಹೊಂದಿದವಳು. ಓಹೋ, ಆಹಾ, ಏನು? ಆ ನಿನ್ನ ಸುಮಧುರವಾದಂತಹ ಕಂಠ ಕೋಗಿಲೆ ಹಾಡಿದಂತಹ ರೀತಿಯಲ್ಲಿ ಭಾಸವಾಗುತ್ತಾ ಇದೆ. ಹೌದೇ? ಅತ್ಯಂತ ಸುಂದರಿಯಾದಂತಹ ನೀನಿಂದ ಆ, ಈ ಘೋರವಾದಂತಹ ಕಾನನದ ಮಧ್ಯದಲ್ಲಿ ವಿಹರಿಸುತ್ತಾ ಆ, ಈ ಕಡೆಗಾಗಿ ಬಂದವಳು ಹೌದು. ಎಂಬ ಹಾಗೆ ನಾನೊಮ್ಮೆ ಯೋಚನೆ ಮಾಡುವುದಾದರೂ ಯಾವ ಕಾರಣಕ್ಕೆ ಗೊತ್ತೇ? ಯಾಕೆ? ಈ ಹಿಂದಕ್ಕಾದರೂ ನಾನು ನಮ್ಮ ಆಶ್ರಮ ಪ್ರದೇಶದಲ್ಲಿ ನಿನ್ನನ್ನು ಕಂಡವನಲ್ಲ. ಹೌದೇ? ಒಂದೋ ಆ, ಮೇಲು ಲೋಕದಿಂದಲೇ ಧರೆಗಿಳಿದು ಬಂದವಳು, ಅಥವಾ ಆ, ಪಾತಾಳ ಲೋಕದಿಂದಲೇ ಮೇಲೆದ್ದು ಬಂದವಳು. ಓಹೋ, ಎಲ್ಲಿಯ ಸುಂದರಿ ನೀನು ಎಂಬಂತಹ ವಿಚಾರವೇ ಅರ್ಥವಾಗುತ್ತಾ ಇಲ್ಲ ನನಗೆ. ಹಾ, ಯೋಚಿಸುವುದು ನಾನು, ಯಾವುದರ ಬಗ್ಗೆ? ನೀನು ಈಗಷ್ಟೇ ಬಂದವಳಲ್ಲ ಅಂತ ಕಾಣ್ತದೆ. ಹಾ, ಅದೆಷ್ಟೋ ಸಮಯದಿಂದ ಈ ಕಾನನದಲ್ಲಿ ನೀನು ಸಂಚರಿಸುತ್ತಾ ಇರಬಹುದು. ಹೌದೇ? ಹೌದು. ಸಂಚರಿಸುತ್ತಾ ನನ್ನ ಈ ಆಶ್ರಮ ಪ್ರದೇಶವನ್ನೇ ಸೇರಿಕೊಂಡವಳಿದ್ದೀಯ. ಹೌದು. ಹಾಗಾಗಿ ಏನು? ಅನ್ಯಥಾ ಭಾವಿಸಿಕೊಳ್ಳಬೇಡ. ಇಲ್ವೇ ಇಲ್ಲ. ಯಾರು ನೀನು? ಆ. ಯಾಕಾಗಿ ಇಲ್ಲಿ ಬಂದೆ? ಏನು ವಿಚಾರ ಹೇಳಬಹುದೇನ? ಎಂದಿದ್ದೆಯೋ ನಿನ್ನ ಅಂತಃಕರಣಕ್ಕೆ ಗೋಚರವು. ಎಲ್ಲಿಯೂ ನಿನ್ನ ಅಂತಃಕರಣಕ್ಕೆ ಗೋಚರವು. ನಿನ್ನ ಅಂತಃಕರಣಕ್ಕೆ ಗೋಚರವು. ಪುರುಷರಿರು ಮರಳಿ ನಾಚಿಕೆ ಬಿಡದು. ಪುರುಷರಿರು ಮರಳಿ ನಾಚಿಕೆ ಬಿಡದು. ಪರಮ ತಪದ ಕೇಳು ಇರುಚಿಯು ನಿನ್ನ ಅಂತಃಕರಣಕ್ಕೆ ಗೋಚರವು. ಮುನಿವರ, ಓ ತರುಣಿ, ಮಗದವ ನಿಮ್ಮ ಚರಣಗಳಿಗೆ ವಂದಿಸಿಕೊಂಡವಳಿದ್ದೇನೆ. ಶುಭವಾಗಲಿ. ಬಂದಂತ ರೀತಿಯನ್ನು ಕಾಣುವಾಗ ನಿಮ್ಗೆ ಆಶ್ಚರ್ಯವಾಗುತ್ತಾ ಉಂಟು. ಹಾ, ಈ ಕಾಡಿಗೆ ಒಬ್ಬಾಕೆ ಹೆಣ್ಣು ಬಂದಿದ್ದಾಳೆ, ಯಾರಾಗಬಹುದೆಂಬುದಾಗಿ ಪ್ರಶ್ನೆ ಮೂಡುವುದು ಸಹಜವೇ. ಕುತೂಹಲದಿಂದ ಕೇಳಿದೆ. ಕೇಳುವಂತಹ ಸಂದರ್ಭದಲ್ಲಿ ಪರಿಚಯವನ್ನು ಹೇಳಬೇಕಾದರೆ ಅವರ ಕರ್ತವ್ಯವಾಗಿರುತ್ತದೆ ನೋಡಿ. ಹೇಳಿದರೆ ಒಳ್ಳೇದಿತ್ತಲ್ವೇ? ನಾನು ಬೇರೆ ಯಾರು ಅಲ್ಲ, ಸುಮಾಲಿಯ ಮಗಳು ನಾನು. ಕೈಕಸೆ ಎಂಬುದಕ್ಕೆ ನನ್ನ ಹೆಸರು. ಪಾತಾಳ ಲೋಕದ ಸುಮಾಲಿಯ ಮಗಳು ನಾನು. ಓಹೋ, ಹಾಗಂತ ಹೇಳಿ ಇತ್ತ ಕಡೆಗೆ ಬರುವುದಕ್ಕೊಂದು ಕಾರಣ ಉಂಟು. ಏನದು? ನೀವೇ ಆಡಿದವರಿದ್ದೀರಿ, ನಿನ್ನನ್ನು ಮೊದಲು ಬಂದಿರಬೇಕು ಈ ಕಡೆಗೆ ಎಂಬುದಾಗಿ. ಬಂದದ ಹೌದೇ ಹೌದು. ನಿಮ್ಮನ್ನು ಕಾಣಬೇಕು, ನಿಮ್ಮಲ್ಲಿ ಮಾತನಾಡಬೇಕೆಂಬುದಾಗಿ ಹಲವು ದಿವಸದಿಂದ ಕಾಯುತ್ತಾ ಇದ್ದವಳು ನಾನು. ಸರಿ, ಹಾಗಿದ್ರೆ ಇಂದಿನ ದಿವಸ ನೀವು ಸಿಕ್ಕಿದ್ದೀರಿ ನೋಡಿ. ಹಾಗಿದ್ರೆ ನನ್ನ ಮನಸ್ಸಿನಲ್ಲಿರುವಂತ ಅಭಿಪ್ರಾಯವನ್ನು ನಿಮ್ಮಲ್ಲಿ ಹೇಳಬೇಕೆನ್ನುವ ಕಾರಣಕ್ಕಾಗಿ ನೇರವಾಗಿ ಬಂದೆ.
ನೀವೇ ಯೋಚನೆಯನ್ನು ಮಾಡಿ. ಏನು? ಒಬ್ಬಾಕೆ ಹೆಣ್ಣು ಒಬ್ಬ ಪುರುಷನ ಬಳಿಗೆ ಹೋಗಬೇಕಾದ್ರೆ ಕಾರಣ ಬೇಕಲ್ವೇ? ಖಂಡಿತವಾಗಿ. ಅಂದ್ರೆ ಆಕೆ ಬಾಯಿ ಬಿಟ್ಟು ಹೇಳುವಂತ ಅಗತ್ಯ ಉಂಟಾ? ಏನಾಯ್ತು? ಒಬ್ಬಾತ ಪುರುಷನು ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಬ್ಬಾಕೆ ಹೆಣ್ಣು ಒಬ್ಬೊಬ್ಬರ ಪುರುಷ ಬರುವಂತಹ ಸಂದರ್ಭದಲ್ಲಿ ಯಾಕೆ ಬಂದಿರಬಹುದು ಎಂಬುದಾಗಿ, ಅದರಲ್ಲಿ ಕೂಡ ನೀವು ಯಾರೆಂಬುದಕ್ಕೆ ಸರಿಯಾಗಿ ಯೋಚನೆ ಮಾಡಿ. ತಪಸ್ವಿಗಳಾಗಿದ್ದೀರಿ ನೀವು, ನಿಮಗೆ ಇದೆಲ್ಲ ತಿಳಿದುಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ನಾನೇನು ಅರಿತುಕೊಂಡಿದ್ದೇನೆ. ಖಂಡಿತವಾಗಿ ಇದೆ ಎಂಬುದಾಗಿ ಅರಿತುಕೊಂಡಿದ್ದೇನೆ. ಅದಕ್ಕಾಗಿ ಹೇಳುವುದಕ್ಕೆ ನಾಚಿಕೆಯಾಗುತ್ತಾ ಉಂಟು. ನೀವೇ ಅರಿತುಕೊಳ್ಳಬೇಕು. ಓ ತರುಣಿ, ಯೋಚನೆ ಮಾಡುವುದು ನಾನು ಏನು? ಆಗಲೇ ನೀನು ಬಹಳಷ್ಟು ಶೃಂಗಾರದಿಂದಲೇ ಅನೇಕ ರೀತಿಯ ಚೇಷ್ಟೆಗಳನ್ನೇ ಮಾಡುತ್ತಾ ಈ ಆಶ್ರಮ ಪ್ರದೇಶದಲ್ಲಿ ಸಂಚರಿಸುತ್ತಾ ಇದ್ದವಳು. ಹೌದು. ಆದ್ರೆ ನೀನು ಈಗ ಹೇಳುವುದು ಮನಸ್ಸಿನ ಆಳದಲ್ಲಿ ಇರುವಂತಹ ಬಯಕೆಯನ್ನು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಅಡ್ಡ ಬರ್ತದ. ಹೌದಲ್ವಿ? ಹೌದಪ್ಪ. ಏನು? ಸ್ತ್ರೀಯರಿಗೆ ಅದು ಸಹಜವಾದದ್ದು. ಬೇಕಲ್ವೇ? ನಾಚಿಕೆ ಎನ್ನುವಂತಹ ಕೋಟೆಯ ಒಳಗೆ ಇರಬೇಕು ಸ್ತ್ರೀಯಾದವಳು. ಅದು ಹೌದಲ್ವಿ? ಅದುವೇ ಅವಳಿಗೆ ಭೂಷಣವಾದದ್ದು. ಆಹಾ, ಯಾರಲ್ಲಿಯೇ ಆಗಲಿ ಏನು ತನ್ನ ಮನಸ್ಸಿನ ಅಭಿಪ್ರಾಯಗಳನ್ನು ನೇರವಾಗಿ ಹಂಚಿಕೊಳ್ಳುವುದಕ್ಕೆ ಒಂದು ಸ್ತ್ರೀಗೆ ಅದು ಸಾಧ್ಯವಿಲ್ಲ. ಇಲ್ಲವೇ ಇಲ್ಲ. ಪುರುಷನಾದವ ಅದನ್ನು ಅರ್ಥವಿಸಿಕೊಂಡೇ ಮುನ್ನಡೆಯಬೇಕು. ಹೌದ. ಅವಳ ಮನಸ್ಸಿನ ಕಾಮನೆಯನ್ನು ಈಡೇರಿಸಬೇಕು. ಆ ಬಯಕೆಯನ್ನು ಯಾವ ಸ್ತ್ರೀಯಾದರೂ ಹೊಂದಿಕೊಂಡಿರ್ತಾಳೆ. ಓಹೋ, ಅದರಲ್ಲಿಯೂ ಕೂಡ ಏನು ಪರಮ ತಪಸ್ವಿಗಳಾದಂತಹ ನಮಗಾದರೂ ನಮ್ಮ ಮುಂಭಾಗದಲ್ಲಿ ಯಾರೇ ಕಾಣಿಸಿಕೊಂಡರು ಅವರ ಮನಸ್ಸಿನ ಬಯಕೆ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಯಾವ ರೀತಿಯಲ್ಲಿ? ಹೇಗೆ? ನಾವು ಆಚರಿಸಿದಂತಹ ತಪಶ್ಚರ್ಯೆಯ ಮೂಲಕವಾಗಿ ನಾವು ಸಿದ್ಧಿಸಿಕೊಂಡಂತಹ ಆ ವಿದ್ಯೆ ಆ ಮೂಲಕವಾಗಿ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ನಮ್ಮಂತವರಿಗೆ ಸಾಧ್ಯವಾಗುತ್ತದೆ. ಹೌದು. ಆ ರೀತಿಯಲ್ಲಿಯೇ ಯೋಚಿಸುವಾಗ ಏನು ನಿನ್ನ ಮನಸ್ಸಿನ ಬಯಕೆ ಏನು ಎಂಬುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡವನ ಮಕ್ಕಳಾಗಬೇಕು ಎಂಬ ಹಾಗೆ ಬಯಕೆಯನ್ನಿರಿಸಿಕೊಂಡು ಇಲ್ಲಿಯವರೆಗೆ ಬಂದವಳಲ್ವೇ? ಹೌದು. ಅದರಲ್ಲಿ ಸಂಕೋಚ ಯಾಕೆ? ಹೇಳಿಕೋ ಕೇಳಿಕೋ. ಶಿಶುಗಳ
ಬಳಿಕ ಹೇಳಬೇಕೆಂಬುದಕ್ಕೆ ತೀರ್ಮಾನ ಕೈಗೊಂಡು ಅವಳಿಚ್ಛೆ ಹೇಳಿಕೋ. ನೀವೇ ಆಡಿದ್ದೀರಿ. ಯಾವುದನ್ನು ಬೇಕಾದ್ರೆ ಕೊಡುವುದಕ್ಕೆ ನಾನಿದ್ದೇನೆ ಎಂಬುದಾಗಿ ನಮ್ಮದಾದಂತಹ ಸಿದ್ಧಿಯ ಮೂಲಕವಾಗಿ ನಾವು ಕೊಡುವುದಕ್ಕೆ ಶಕ್ತರಿದ್ದೇವೆ. ಹೌದೇ? ಒಬ್ಬಾಕೆ ಹೆಣ್ಣು ಬಯಸುವುದಾದ್ರೆ ಯಾವುದನ್ನು ಯಾವುದು? ಮಗುವನ್ನು ಪಡೆಯಬೇಕೆಂಬುದಾಗಿ, ಅಂದ್ರೆ ಶಿಶುವನ್ನು ಪಡೆಯಬೇಕೆಂಬುದಾಗಿ ಬಯಸುತ್ತಾಳೆ. ಅದೇ ರೀತಿಯಾಗಿ ನಾನು ಬಯಸಿಕೊಂಡು ಅವಳಿದ್ದೇನೆ ನಿಮ್ಮ ಅನುಗ್ರಹದಿಂದ ಮಕ್ಕಳನ್ನು ಪಡೆಯಬೇಕೆಂಬುದಾಗಿ. ಅದಕ್ಕಾಗಿ ಈ ವಿಚಾರವನ್ನು ನಿಮ್ಮಲ್ಲಿ ಹೇಳಿ ನಿಮ್ಮಿಂದ ಪಡೆಯಬೇಕೆನ್ನುವಂತಹ ಕಾರಣಕ್ಕಾಗಿ ನಿಮ್ಮ ಬಳಿಗೆ ಬಂದವಳಿದ್ದೇನೆ. ಅದಕ್ಕಾಗಿ ಹೇಳುತ್ತೇನೆ, ನನ್ನ ಮನಸ್ಸಿನ ಅಭಿಪ್ರಾಯ ಬೇರೆ ಯಾವುದೂ ಅಲ್ಲ. ಶಿಶುಗಳನ್ನು ಪಡೆದು ಪ್ರಪಂಚದವರನ್ನು ನಾನು ರಕ್ಷಣೆ ಮಾಡಿಕೊಂಡು ಬರಬೇಕೆಂಬುದಾಗಿ ಅನುಗ್ರಹಿಸುವಿನ ತಂದೆ ನೀವು. ಕೈ ಕಸ ಚೆಲುವೆ ಪ್ರಜ್ವಲಿಸಿ ಹೊಲಗಿದ ಕಾಲದಲ್ಲಿ ಮಲದುರುದರಲಿಯು ಪಾದ ಮಕ್ಕಳುಗಳಿವರು ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ತಾಯ್ತನದ ಸುಖವನ್ನು ಅನುಭವಿಸಬೇಕು ಎಂಬ ಹಾಗೆ ಬಯಕೆ ಇದ್ದೇ ಇರುತ್ತದೆ. ತಾಯ್ತನದ ಮೂಲಕವಾಗಿ ಮಾತ್ರ ಹೆಣ್ತನ ಎನ್ನುವಂತಹದ್ದು ಸಂಪೂರ್ಣಗೊಳ್ಳುವುದಕ್ಕೆ ಸಾಧ್ಯ. ಹೌದೇ ಹೌದು. ಆ ಕಾರಣದಿಂದಲಾಗಿ ನನಗೂ ಉತ್ತಮವಾದಂತಹ ಮಕ್ಕಳು ಬೇಕು, ಸಂತಾನವನ್ನು ಪಡೆಯಬೇಕು ಎಂಬಂತಹ ಹಂಬಲದೊಂದಿಗೆ ಇಲ್ಲಿಯವರೆಗೆ ಬಂದವಳು ನೀನು. ಹೌದು. ನಾನಾದರೂ ಕೂಡ ಉತ್ತಮವಾದಂತಹ ಒಂದು ಯಾಗ ಕಾರ್ಯದಲ್ಲೇ ತೊಡಗಿಸಿಕೊಂಡವ. ನಾವು ಯಾವುದನ್ನು ಪಡೆಯಬೇಕಿದ್ದರೂ ಕೂಡ ಆ ಯಾಗದ ಮೂಲಕವೇ ಪಡೆದುಕೊಳ್ಳುವುದು ನಮ್ಮಂತವರ ಪರಿಪಾಠ. ಹಾಗಾಗಿ ನಿನ್ನ ಅಪೇಕ್ಷೆಯನ್ನು ನೀನು ಕೇಳಿದಂತಹ ಸಮಯದಲ್ಲಿ ನಾನು ಪಕ್ಕನೆ ಅವಲೋಕಿಸಿದ್ದು ಯಾಗಕುಂಡದಲ್ಲಿರುವಂತಹ ಅಗ್ನಿಯನ್ನು ಸರಿಯಾಗಿ ಒಮ್ಮೆ ನೋಡು. ಏನು ಪ್ರಜ್ವಲಿಸುತ್ತಾ ಇದೆ. ಕಾರಣ ಇದು ಪೂರ್ಣಾಹುತಿಯ ಕಾಲ. ಸಂಧ್ಯಾ ಕಾಲದಲ್ಲಿ ನೀನು ಬಂದು ನಿನ್ನ ಕೇಳಿಕೆಯನ್ನು ಹೇಳಿಕೊಂಡಂತಹ ಸಮಯದಲ್ಲಿ ಯೋಚನೆ ಮಾಡುವುದು ನಾನು ಯಾವುದರ ಬಗ್ಗೆ? ಪ್ರಜ್ವಲಿಸುವಂತಹ ಅಗ್ನಿ ಯಾವುದರ ಸಂಕೇತವನ್ನು ಕೊಡುತ್ತದೆ ಗೊತ್ತೇ? ಹೇಗೆ? ಮುಂದಕ್ಕೆ ಇಳೆಯಲ್ಲಿ ಉತ್ಪಾತಗಳನ್ನೇ ಸೃಷ್ಟಿಸುವಂತಹ ಮಕ್ಕಳೀರುವರು ನಿನಗೆ ಜನಿಸುವುದಕ್ಕಿದ್ದಾರೆ. ಆದೀತು ತಾನೇ? ಇಂತಹ ಮಾತನಾಡುತ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಸರಿಯಲ್ಲ. ಒಂದು ವೇಳೆ ಸೇರಿ ಆದ್ರೆ ಅವರು ರಕ್ಕಸರಾಗಿ ಹುಟ್ಟಿಕೊಳ್ಳುತ್ತಾರೆ, ದುಷ್ಟರಾಗಿರ್ತಾರೆ. ಹಸಿವಾಗುವಂತಹ ಸಂದರ್ಭದಲ್ಲಿ ಊಟವನ್ನು ಮಾಡಬೇಕು ಹೊರತು ಬೇರೆ ಬೇರೆ ಯಾವ ಸಂದರ್ಭದಲ್ಲಿ ಊಟ ಮಾಡುವುದಕ್ಕೆ ಆಗುವುದಿಲ್ಲ. ನೋಡಿ, ಇಲ್ವೇ ಇಲ್ಲ. ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿರುವಂತಹ ಬಯಕೆ ಅದುವೇ ಮಕ್ಕಳನ್ನು ಪಡೆಯಬೇಕೆಂಬುದಾಗಿ. ಅದಕ್ಕಾಗಿ ನನಗೆ ದುಷ್ಟರಾದ್ರೂ ಆಗಬಹುದು, ಮಕ್ಕಳು ಬೇಕೇ ಬೇಕು ತಂದೆ. ಆದ್ರೆ ಕೇವಲ ದುಷ್ಟರನ್ನು ಪಡೆದ್ರೆ ಸಾಕಾಗುತ್ತದ? ತಾಯಿಯಾದವಳು ಏನು ಯೋಚನೆ ಮಾಡುವುದು ಅದು ಮೇಲೆ ಈಗ ದುಷ್ಟರು ಹುಟ್ಟುತ್ತಾರೆ ಎಂಬುದು ಹೇಳಿದ್ರೆ ಅವರು. ದುಷ್ಟರು ಹುಟ್ಟಿದ್ರೆ ಒಂದಾದ್ರೂ ಮಗು ಉತ್ತಮವಾದಂತ ಪದವಿಯನ್ನು ದೊರಕಬೇಕು ಆ ಮಗನಿಗೆ. ಅಂತ ಒಳ್ಳೆಯ ಮಗು ಹುಟ್ಟಬೇಕೆಂಬುದಾಗಿ ತಾಯಿಯಾದವಳು ಬಯಸುವುದುಂಟಲ್ರಿ. ಸಮಾಜಕ್ಕೆ ಆದರ್ಶರಾಗಿರುವಂತಹ ಮಕ್ಕಳನ್ನು ಕೊಡಬೇಕು ಎಂಬ ಹಾಗೆ ಪ್ರತಿಯೊಬ್ಬ ಹೆಣ್ಣು ಬಯಸುವುದಲ್ಲ. ಹೌದೌದು. ಹಾಗಿರುವಾಗ ಕೇವಲ ದುಷ್ಟರನ್ನು ನೀನು ಪಡೆದುಕೊಂಡೆಂತಾದ್ರೆ ನಿನ್ನ ಮನಸ್ಸಿನ ಬಯಕೆ ಏನುಂಟು ಅದು ಪೂರ್ಣತೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಾನು ಯಾಗಕುಂಡದ ಅಗ್ನಿಯನ್ನು ಅವಲೋಕಿಸಿ ಈ ಕ್ಷಣದಲ್ಲಿ ನೋಡುವಾಗ ಏನು ಶಾಂತವಾಗಿ ಕಂಗೊಳಿಸುತ್ತಾ ಇದೆ. ಇದರ ಅರ್ಥ ಏನು ಗೊತ್ತೇ? ಯಾವುದು? ನಿನ್ನ ಮನಸ್ಸಿನ ಬಯಕೆಯಂತೆ ಸಚ್ಚರಿತನಾದಂತಹ ಉತ್ತಮವಾದಂತಹ ಒಂದು ನ್ಯಾಯ ನೀತಿಯನ್ನೇ ಹೊಂದಿದಂತಹ ಸತ್ಪುತ್ರನೋರ್ವ ನಿನಗೆ ಆ ನಂತರದಲ್ಲಿ ಪ್ರಾಪ್ತವಾಗುವುದಕ್ಕುಂಟು. ಸಂತೋಷ ತಾನೇ? ಬಗ್ಗೆ ಕೇಳುತ್ತೀರಲ್ಲ. ಮತ್ತೊಂದು ಚಿಂತೆಯ ವಿವರಿಸುವೆ.
ಪಡೆಯುತ್ತಾರೆ, ಅವರು ದುಷ್ಟರಾಗಿ ಹುಟ್ಟುತ್ತಾರೆ ಎಂಬುದಾಗಿ ಹೇಳಿದ ಕೂಡಲೇ ಮನಸ್ಸಿಗೆ ಬೇಸರಾದ ಆ ಕ್ಷಣ ನೀವೇ ಆಡಿದ್ದೀರಿ, ಮಗದೊಮ್ಮೆ ಮತ್ತೊಂದು ಮಗು ಹುಟ್ಟುತ್ತಾನೆ, ಸಚ್ಚಾರಿತ್ಯವಂತರಾಗಿರ್ತಾನೆ, ಬೆಳೆಯುತ್ತಾನೆ ಎಂಬುದಾಗಿ ಈ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಏನೋ ಸಮಾಧಾನವಾದವನು. ಹೌದೇ ಹೌದು, ಹಾಗಂತ ಹೇಳಿ ಮಗದೊಮ್ಮೆ ನನ್ನ ಮನಸ್ಸಿನಲ್ಲಿ ಒಂದು ಬಯಕೆ ಉಂಟು. ಈಗ ನಿನ್ನದ್ದು ಇನ್ನೂ ಮುಗಿಲಿಲ್ವ? ಕೊನೆಯದಾಗಿ ಒಂದು ಮಾತು, ಈ ಹೆಣ್ಣು ಮಕ್ಕಳ ಅಭ್ಯಾಸವೇ ಹೀಗೆ ಅಂತ ಕಾಣುತ್ತದೆ. ಯಾವುದು? ಕೊಟ್ಟಷ್ಟು ಆರ ಪಟ್ಟಿ ಮುಗಿಯುವುದಿಲ್ಲ. ಹೌದಪ್ಪ, ಇನ್ನೊಂದು ಮತ್ತೊಂದು ಆ. ಇನ್ನೊಂದು ಬೇಕು, ಆ. ಅದನ್ನು ಪೂರೈಸಿದೆ ಅಂತಾದ್ರೆ ಮಗದೊಂದು ಬೇಕು. ಹಾಗೆ ಮಕ್ಕಳಿರುದ್ದ ಹಾಗೆ ಅಲ್ವಾ? ಒಂದು ನೋಡಿದ ಕೂಡ ಅದು ನನಗೆ ಬೇಕು, ಮತ್ತೊಂದು ನೋಡಿ ಅದು ಕೂಡ ಬೇಕು, ಇನ್ನೊಂದು ಅದೆಲ್ಲ ಬೇಕಂತ ಬಯಸುವುದು ತಪ್ಪು ಯಾವುದುಂಟು? ಈಗ ಕೊಡುವವರು ಇದ್ದಾರೆ ಅಂತ ಕೇಳಿಕೊಂಡೇ ಇರುವುದು ಅಲ್ಲ, ಕೊಡುವವರು ಇದ್ದಾರೆ ಅಂತ ಕೇಳಿಕೊಂಡಿರುವುದಲ್ಲ, ಕೊಡುವಂತ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ಮತ್ತೆ ಇಂಥ ಅವಕಾಶ ಸಿಕ್ತಂತೆ ಹೇಳುವುದಕ್ಕೆ ಆಗ್ತದ? ಸಿಕ್ಕಿದಂತ ಅವಕಾಶ ಉಪಯೋಗಿಸಿಕೊಳ್ಬೇಕಲ್ವಾ? ಒಮ್ಮೊಮ್ಮೆಗೆ ನಾನು ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ ಅಂತಾದ್ರೆ ಮತ್ತೆ ಹೇಳುವುದು ಯಾವ ಕಾಲಕ್ಕೆ ಹೇಳುವುದಕ್ಕೆ ಆಗುವುದಿಲ್ಲ. ಇಂದು ಸಿಕ್ಕಿದೆ ಅಂತಹ ಅವಕಾಶ ನಿಮ್ಮಲ್ಲಿ ಮಾತನಾಡುವುದಕ್ಕೆ, ನಾಳೆ ಸಿಕ್ತದಂತೆ ಹೇಳುವುದಕ್ಕೆ ಆಗುವುದಿಲ್ಲ. ಅವಕಾಶ ಸಿಕ್ಕಿದಲ್ಲಿ ಉಪಯೋಗಿಸಿಕೊಳ್ಳು. ಹೌದೇ ಹೌದು. ಸರಿ, ಕೇಳಿಕೊಡು. ಈಗ 3 ಮಕ್ಕಳು ಗಂಡು ಮಕ್ಕಳು ಹುಟ್ಟುತ್ತಾರೆ ಎಂಬುದಾಗಿ ಆಡಿದವರಿದ್ದೀರಿ. ನಿಜ. ಆದ್ರೆ ಗಂಡು ಮಕ್ಕಳಾದ್ರೆ ಸಾಕಾಗ್ತದೆ ಹೇಳಿ, ಅಂದ್ರೆ ಹೆಣ್ಣೂರಳು ಬೇಕೆಂಬುದಕ್ಕೆ ಮನಸ್ಸೇ ಹೇಳುತ್ತಾ ಉಂಟು. ಓಹೋ ಹೋ ಹೋ, ಅಂದ್ರೆ ಒಂದು ಮಗುವನ್ನು ಪಡಿಬೇಕು, ಇನ್ನೊಂದು ಹೆಣ್ಣು ಬೇಕು. ಉಭಯ ಕುಲ ದೀಪಗಳಾದಂತಹ ಹೆಣ್ಣು ಮಗಳಿಗೆ ತಾಯಿ ಅದು ಆಗಬೇಕು. ಬೇಕು. ಅದಕ್ಕಾಗಿ ಅದನ್ನು ಆಸೆ ಪಟ್ಟುಕೊಂಡವಳಿದ್ದೇನೆ. ಇದನ್ನು ನಡೆಸಿಕೊಂಡಿದ್ದೀರಿ ನೀವು. ಕೈಕಸ ಸಂತೋಷವಾಯಿತು. ಯಾಕೆ ಗೊತ್ತಾ? ಯಾಕೆ? ನಿಮ್ಮದಾದಂತಹ ರಾಕ್ಷಸ ಕುಲದ ಉದ್ಧಾರಕ್ಕೆ ಬೇಕಾಗಿ ನಿನ್ನ ತಂದೆಯ ಮಾತಿನಂತೆ ಇಲ್ಲಿಯವರೆಗೆ ಬಂದವಳು ನೀನು. ನಾನು ಯಾವಾಗ ತಪಸ್ಸಿನಿಂದ ಹೇಳ್ತೇನೆ ಎಂಬ ಹಾಗೆ ಕಾಯುತ್ತಾ ನಿನ್ನ ಮನಸ್ಸಿನ ಬಯಕೆಯನ್ನು ಈಡೇರಿಸಿಕೊಂಡವಳು. ಹೌದು. ಈಗ ಹೆಣ್ಣು ಶಿಶುವೊಂದು ಬೇಕು ಎಂಬ ಹಾಗೆ ಕೇಳಿಕೊಳ್ಳುವಂತಹ ವೇಳೆಯಲ್ಲಿ ಮತ್ತೆ ನಾನು ನೋಡುವುದು ನಮ್ಮದಾದಂತಹ ಯಾಗಕುಂಡವನ್ನು. ಯಾಕೆ? ಅಗ್ನಿ ಎಲ್ಲವೂ ನಂದಿ ಕೇವಲ ಕಪ್ಪು ಬಣ್ಣದ ಕೆಂಡ ಮಾತ್ರ ಉಳಿದಿದೆ. ಇದು ಯಾವುದರ ಸಂಕೇತ ಗೊತ್ತೇ? ಯಾವುದರ? ನಿನಗೆ ಹುಟ್ಟುವಂತಹ ಹೆಣ್ಣು ಮಗಳು ಕುರೂಪಿಯಾಗಿರ್ತಾಳೆ, ಕಪ್ಪು ಬಣ್ಣವನ್ನು ಹೊಂದಿರ್ತಾಳೆ. ಅಷ್ಟು ಮಾತ್ರವೇ ಅಲ್ಲ, ಮತ್ತೆ ಪ್ರವೃತ್ತಿಯಲ್ಲಿ ನಾನು ಆಗ ಹೇಳಿದ ಹಾಗೆ ಸ್ವಲ್ಪ ದುಷ್ಟಭ್ಯಾಸಗಳನ್ನು ಕೂಡಿಕೊಂಡವಳೇ ಆಗಿರ್ತಾಳೆ. ಈ ರೀತಿ ಹೇಳುತ್ತಾ ಇದ್ದೀರಾ? ಆಗ್ಲಿ ಸ್ವಾಮಿ, ಮಕ್ಕಳು ಹೇಗಿದ್ದಾರೆ ಅನ್ನೋದು ಮುಖ್ಯವಲ್ಲ. ತಾಯಿಯಾದವಳಿಗೆ ಮಕ್ಕಳು ಹೇಗಿದ್ದರೂ ಕೂಡ ಮಕ್ಕಳು ಮಕ್ಕಳಲ್ವಿ. ಹೆತ್ತ ತಾಯಿಗೆ ಹೆಗ್ಗಣವಾದರೂ ಮುದ್ದೆ. ಹೌದಲ್ಲ, ಅದಕ್ಕಾಗಿ ನೀವು ಹೇಳುವುದು ಕುರುಪಿಯಾಗಿರುತ್ತಾಳೆ. ಆದಂತಹ ಹೆಣ್ಣು ಮಗು ಕುರುಪಿ ಆದರೂ ಆಗಬಹುದು ಸ್ವಾಮಿ. ಹೆಣ್ಣು ಮಗು ಬೇಕೇ ಬೇಕು ನನಗೆ. ಹೌದಲ್ಲ? ನಿನ್ನ ಸಕಲ ಆಸೆಗಳನ್ನು ಅಥವಾ ಕಾಮನೆಗಳನ್ನು ಪೂರೈಸಿದವನಿದ್ದೆ. ಆದರೆ ನೀನು ಈಗಲೇ ಹೋಗುವುದು ಸರಿಯಲ್ಲ. ಇಲ್ಲ, ಇನ್ನು ಸ್ವಲ್ಪ ದಿವಸ ನಿಮ್ಮ ಸೇವೆಯನ್ನು ಮಾಡುತ್ತಾ ಇಲ್ಲೇ ಇರಬೇಕೆಂಬುದಾಗಿ ಮನಸ್ಸು ಹೇಳುತ್ತಾ ಉಂಟು. ಕಾರಣ ಏನು? ಏನು? ಇಷ್ಟೆಲ್ಲ ಸಿಕ್ಕಿದ ಮೇಲೆ ನೇರವಾಗಿ ನೀನು ನಿನ್ನ ಪುರವನ್ನು ಸೇರಿದೆ ಅಂತ ಆದ್ರೆ ನಾನು ಇಷ್ಟೆಲ್ಲ ಕೊಟ್ಟದಕ್ಕೆ ಒಂದು ಕೃತಜ್ಞತಾ ಭಾವ ಇರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ ನೋಡಿ. ಖಂಡಿತವಾಗಿಯೂ ಇಲ್ಲ. ಹೌದೌದು. ಆ ಕಾರಣಕ್ಕಾಗಿ ಏನು ಇನ್ನ ಕೆಲವು ಸಮಯ ನನ್ನ ಆಶ್ರಮ ಪ್ರದೇಶದಲ್ಲಿ ಇದ್ದುಕೊಂಡು ನಮ್ಮ ಸೇವೆಯನ್ನು ನಿರತವಾಗಿ ಮಾಡುತ್ತಾ ಇರು. ಹೀಗೆ ಕರ್ಣರೀರ್ವರ ಪಡೆದಳು. ಕೈಕಸಗಿದ್ದಂತಹ ಅನುಗ್ರಹದಂತೆ 4 ಮಂದಿ ಮಕ್ಕಳನ್ನು ಪಡೆದವಳಿದ್ದಾಳೆ. ಹಿರಿಯವನಿಗೆ ದಶಕಂಠ ಎಂಬ ಹಾಗೆ ನಾಮಕರಣವನ್ನು ಮಾಡಿದ್ದು ಮಾತ್ರವಲ್ಲ, ಅದರ ನಂತರದಲ್ಲಿ ಹುಟ್ಟಿದವನಿಗೆ ಕುಂಭಶ್ರವಣ ಎಂಬ ಹಾಗೆ ಶುಭ ನಾಮಧೇಯವನ್ನು ಕರುಣಿಸಿದ್ದಾಯಿತು. ಆ ನಂತರದಲ್ಲಿ ಜನಿಸಿಕೊಂಡವ ವಿಭೀಷಣ ನಾಮಕನು. ಆಮೇಲೆ ಹುಟ್ಟಿದಂತಹ ಹೆಣ್ಣು ಶಿಶುವಿಗೆ ಶೂರ್ಪನಖ ಎಂಬ ಹಾಗೆ ಹೆಸರನ್ನು ಇಟ್ಟದ್ದಾಯಿತು. ಹುಟ್ಟಿದಂತಹ ಮಕ್ಕಳಿಗೆ ಯಾವ ರೀತಿಯಾಗಿ ಬೆಳೆಸಬೇಕು ಎಂಬ ಹಾಗೆ ಎಲ್ಲ ಸೂಚನೆಗಳನ್ನು ಕೈಕಸೆಗೆ ಕೊಟ್ಟವನಿದ್ದೇನೆ, ಅವಳನ್ನು ಮುನ್ನಡೆಸಿದವನಿದ್ದೇನೆ, ಅವಳನ್ನು ಅವಳ ಪುರದೆಡೆಗೆ ಕಳುಹಿಸಿಕೊಟ್ಟವನಿದ್ದೇನೆ. ನಾವು ಮಾಡಬೇಕಾದಂತಹ ಕರ್ತವ್ಯದೆಡೆಗೆ ಸಾಗಬೇಕಾದದ್ದು ನಮಗಿರುವಂತಹ ಹೊಣೆಗಾರಿಕೆ. ಅದಕ್ಕಾಗಿಯೇ ನಮ್ಮದಾದಂತಹ ತಪಶ್ಚರ್ಯೆಯಲ್ಲಿ ಮುಂದುವರಿಬೇಕು. ಯೋಗ್ಯವಾದಂತಹ ಸ್ಥಳವನ್ನು ಅರಸುತ್ತಾ ಆ ಕಡೆಗೆ
ತಂದೆ ತಾಯರಿಗೆ ಮಕ್ಕಳಿಗೆ ಹುಟ್ಟಬೇಕಾದ್ರೆ ಪುಣ್ಯದ ಫಲ ಬೇಕು ಎಂಬುದಾಗಿ ಹಿರಿಯವರು ಹೇಳಿದ್ದಾರೆ. ನಮ್ಮಪ್ಪ ವಿಶ್ವಾಸು ಮಹಾಮುನಿಗಳು, ನಮ್ಮಮ್ಮ ಕೈಕಾಸಿ. ಹಾಗಾದ್ರೆ ನಮ್ಮ ಜನ್ಮ ಈ ರೀತಿ ಯಾಕಾಯಿತು ಎಂಬುದಾಗಿ ಆಲೋಚನೆ ಮಾಡಿದಾಗ ಬ್ರಹ್ಮಶಕ್ತಿ, ಅಸುರ ಶಕ್ತಿ ಇವೆರಡುಗಳು ಒಂದಾಗಿ ನಾವು ನಾಲ್ವರು ಜನರು ಹುಟ್ಟಿದ್ದಾರೆ. ದಶಕಂಠ, ಕುಂಭಕರ್ಣ, ವಿಭೀಷಣ, ಶೂರ್ಪನಖಿ ಎಂಬುದಾಗಿ ನಾಮಕರಣವನ್ನು ಮಾಡಿ ಮಾತ್ರವಲ್ಲ, ಪ್ರೀತಿಯಿಂದ ಸಾಕಿ ಬೆಳೆಸಿದವರು ನಮ್ಮ ತಂದೆ ತಾಯಿಯಂದಿರು. ತನ್ನ ಮಕ್ಕಳು ಸದಾ ಸುಖವಾಗಿರಬೇಕು ಎಂಬ ಭಯದಿಂದ ನಮ್ಮ ಮನಸ್ಸಿಗೆ ನೋವಾಗದಂತೆ ನಮ್ಮ ಮನದಾಸೆ ಏನು ಅದನ್ನು ಅರಿತುಕೊಂಡು ನಮಗೆ ಬೇಕಾದ ಸಕಲ ಕಾಲಕ್ಕೆ ಒದಗಿಸಿಕೊಟ್ಟವರು ನಮ್ಮಮ್ಮ. ಆದರೆ ಏನು ಮಾಡೋಣ, ಅಮ್ಮ ಕೊಟ್ಟದನ್ನು ತಿನ್ನುವುದು, ಮಲಗುವುದು, ಮಾಡುವುದಕ್ಕೆ ಬೇರೆ ಏನಿಲ್ಲ. ಆದ ಈ ಸಮಯದಲ್ಲಿ ಮನಸ್ಸಿಗೆ ಏನೊಂದು ಬೇಸರ, ಮರದ ಬೇಸರವನ್ನು ಹೋಗಲಾಡಿಸಬೇಕು ಎಂಬುದಾಗಿ ನನ್ನ ಮನಸ್ಸು ಆಗ್ತಾ ಇದೆ. ಏನ್ ಮಾಡೋಣ ಎಂಬುದಾಗಿ ಆಲೋಚನೆ ಮಾಡಿದಾಗ ದಾರಿಗೋಚಾರಿಸುವುದಿಲ್ಲ. ಏನ್ ಮಾಡೋಣ, ಇದನ್ನು ಬಿಟ್ರೆ ಬೇರೆ ಏನು ಮಾಡಿದ್ದಿಲ್ಲ. ಆದ್ರೆ ಈ ಸಮಯದಲ್ಲಿ ಹಾಗಾಗಕೂಡದು. ಏನಾದ್ರೂ ನಾವು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು. ನಾವು ಮಾಡಿದ್ದನ್ನು ಕಂಡು ಇದು ಅವರು ಮಾಡಿದ್ದು, ಛೇ ಎಂತಹ ಶಕ್ತಿಶಾಲಿಗಳವರು ಎಲ್ಲರೂ ಹೇಳಬೇಕು. ಸಂತೋಷ ಆಗ್ಬೇಕು. ನಮ್ಮನ್ನು ಕಂಡು ನಮ್ಮ ಅಮ್ಮ ನಮ್ಮನ್ನು ಅಪ್ಪಿ ಮುದ್ದಿಸಬೇಕು. ಇಂಥ ಮಕ್ಕಳು ಪಡೆದ ನಾನೇ ಬಾಗಿ ಧನ್ಯರು ಅಂತ ಹೇಳಿಸಬೇಕು. ಅದಕ್ಕೆ ಏನು ಮಾಡುವ ಯೋಚನೆ ಮಾಡಿದೆ ಅಣ್ಣ. ಈ ಸಲ ಮಾತ್ರ ನಾವು ಇಲ್ಲೇ ಇರಲ್ಲ, ನೇರವಾಗಿ ಕಾಡಿನ ಮಧ್ಯಪ್ರದೇಶವನ್ನು ಸೇರಿ ಅಲ್ಲಿರುವಂತಹ ಮನುಮುನಿಗಳು ಅವರನ್ನು ಪೀಡನೆ ಮಾಡಬೇಕು. ಯಾಗ ಯಜ್ಞಾದಿಗಳು ಮಾಡುವವರಿದ್ದಾರೆ, ಯಾಗ ಯಜ್ಞಾದಿಗಳನ್ನು ನಿಲ್ಲಿಸಿ ಅವರನ್ನು ಕೊತ್ತಗನ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಕಾಲು ಹಿಡಿಬೇಕು, ನೆಲಕ್ಕೆ ಬದಿ ಮತ್ತೆ ಕೆಲವರೆಲ್ಲ ನೀರು ಹಿಡಿಬೇಕು. ಹೌದೌದು. ಆಮೇಲೆ ಬದುಕೋದಕ್ಕೆ ಬಿಡಿ ಎಂಬುದಕ್ಕೆ ನಮ್ಮ ಕಾಲು ಹಿಡಿಬೇಕು. ಅವರ ಮಕ್ಕಳು ಬರ್ತಾರೆ ನಮ್ಮೊಂದಿಗೆ. ನೀವು ಬಂದಿದ ನಾವು ನಿಮ್ಮೊಟ್ಟಿಗೆ ಬರ್ತೇವೆ ಅಂತ ಹತ್ತಿರಕ್ಕೆ ಬರ್ತಾರೆ. ಬಂದಾಗ ಬಿಡ ಕೂಡದು. ಬಡಿಯುವಾಗ ಶಬ್ದ ಬರ್ತದೆ, ಆವಾಗ ಏನಾಗ್ತದೆ, ಅವರ ರಕ್ತ ಬರ್ತದೆ. ಹೌದು, ತಲೆ ಹೊಡೆಯುತ್ತದೆ, ರಕ್ತ ಸುರಿಯುತ್ತದೆ. ಹೌದೌದು, ಅದನ್ನು ಕಂಡು ಅವನು ನಗಬೇಕು. ಇಷ್ಟೆಲ್ಲ ಆಗುವಾಗ ಹೊಟ್ಟೆ ಹಸಿವಾಗುವುದಕ್ಕೆ ಆರಂಭ. ಏನ್ ಮಾಡೋಣ ಅಣ್ಣ, ಇಷ್ಟೆಲ್ಲ ಆಗುವಾಗ
ಮನೆಯಲ್ಲೇ ಮಾಡಿದ್ದನ್ನು ಎಷ್ಟು ಅಂತ ತಿನ್ನುವುದು? ಅದೇ ಯಾರಿಗೆ ಬೇಕು ಮಾಡು ನಮ್ಮ ಅಮ್ಮನಿಗೆ ತರಕಾರಿ ಬಿಟ್ಟರೆ ಬೇರೆ ಮಾಡ್ಲಿಕ್ಕೆ ಬರುದಿಲ್ಲ. ಅಪ್ಪನಿಗೆ ಆಗುದಿಲ್ಲ. ಆಗುದಿಲ್ಲ ಅಲ್ಲ, ಆದ್ರೆ ನನ್ನ ಮನಸ್ಸು ಹಾಗಲ್ಲ. ಹೊಟ್ಟೆ ಕೇಳುವುದಿಲ್ಲ, ಏನೋ ಒಂದು ಮಾಂಸ ಸೇವನೆ, ಮಾಂಸಾಹಾರ ಆಗಬೇಕು ಅಂತ ಆಗುತ್ತದೆ. ಹಾಗಾಗಿ ಅಣ್ಣ ಋಷಿಗಳನ್ನು ಪೀಡನೆ ಮಾಡೋದಕ್ಕಾಗಿ ಹೋಗಬೇಕು. ಏನು ಹೇಳ್ತೀಯಣ್ಣ? ತರಬಲ್ಲರೆದು ಸೋದರರೇ ಮುನಿಗಳ ಹಿಂದೆಯೇ. ತರಬಲ್ಲರೆದು ಸೋದರರೇ ಮುನಿಗಳ ಹಿಂದೆಯೇ. ಪರಿಸರ ಬಗೆಯಾಗಿರಿ. ಹರೆಯಳು ನರಳುವ ಪರಿಯೇಗೆ ನಾನೆಂದು. ಹರೆಯಳು ನರಳುವ ಪರಿಯೇಗೆ ನಾನೆಂದು. ಬರಲಾರೆ ಎನ್ನಲೆಂದರಾಗ. ಅಣ್ಣಂದಿರೇ, ಏನು? ನಿಮ್ಮ ಮಾತಿಗೆಲ್ಲ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ? ಮನಸ್ಸಿನ ಬೇಸರನ್ನು ದೂರ ಮಾಡುವುದಕ್ಕಾಗಿ ಅರಣ್ಯಗಳಿಗೆ ಹೋಗಬೇಕೆಂಬುದಾಗಿ. ಅಲ್ಲಿ ಹೋಗುದು ಸರಿಯಲ್ಲ ಅನ್ನುವುದ ಮಾತಲ್ಲ. ಮತ್ತೇನು? ಅಲ್ಲಿ ಹೋದರೆ ಹೋದರೆ? ಋಷಿಮುಖಾಟನೆ ಮಾಡಬೇಕೆಂಬುದಾಗಿ. ತಿಳಿಸಬೇಕು. ಅಣ್ಣ, ಭೂಲೋಕದಲ್ಲಿ ದೇವರೆಂಬುದು ಕಾಣುವುದು ಯಾರನ್ನು? ಯಾರನ್ನು? ಬ್ರಾಹ್ಮಣಗಳನ್ನು. ಹೌದಾ? ಅಂತವ್ರಿಗೆ ನಾವು ಕೆಟ್ಟದನ್ನು ಬಯಸಿದರೆ ನಮಗೆ ಕಷ್ಟ ಬರುತ್ತದೆ. ಅದಲ್ಲದೆ ಅಮ್ಮನಿಗೆ ಈ ವಿಷಯ ಗೊತ್ತಾದ್ರೆ ಗೊತ್ತಾದ್ರೆ ಏನು ಅಮ್ಮ ಮಾಡ್ತಾರೆ? ನನಗೆ ಬೈತಾರೆ. ಹೌದಾ? ಅದಕ್ಕಾಗಿ ಇಂಥ ಕೆಲಸ ಸರಿಯಲ್ಲ. ನಿಮ್ಮ ಜೊತೆ ನಾನು ಬರುವುದಿಲ್ಲ. ಇನ್ನು ಅಣ್ಣ ಮಾತಾಡ್ತಾರೆ. ಏಯ್, ಅವ ಮಾತಾಡಿ ಕೇಳಿದೆಲ್ಲ. ಹೌದು, ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರುವುದಕ್ಕೆ ಆಗೋದಿಲ್ಲ. ಒಂದು ಕಟ್ಟಡ ಉಂಟಲ್ಲ, 3 ಸುತ್ತು ತಿರುಗಿ ಕೈ ಬಾಸಿ ನೀರು ತಾಯಿಗೆ ಅನ್ನು ನೋಡಿ ಹೇಳ್ತಾರೆ ವಿಭೀಷಣನೇ. ಕೇಳಲವ ಎನ್ನಯ್ಯ ನುಡಿಗಳನ್ನು. ಹಾ, ಅಧಿಕ ಪ್ರಸಂಗಿ. ನಾನು ಯಾರು, ನೀನು ಯಾರು? ನೀವು ಅಣ್ಣ, ನೀನು ಯಾರು? ತಮ್ಮ. ನನಗೆ ಬುದ್ಧಿ ಹೇಳುವುದಕ್ಕೆ ಬರುವ ನೀನು? ಏಯ್! ದಶಕಂಠನ ಎದುರಿದು ಮಾತನಾಡುವುದು ಯೋಗ್ಯತೆ ನಿನಗೆ ಗೊತ್ತೇನು? ಹುಟ್ಟೇನ ಇಷ್ಟೋರಿ ನಮ್ಮ ಜೊತೆ ಬಂದವ ಇವಾಗ ನಮ್ಮೊಟ್ಟಿಗೆ ಯಾವಾಗಲೂ ಬರುವವ ಅಂತ ಇವನನ್ನು ಸ್ವಲ್ಪ ಸುಧಾರಿಸಿಕೊಂಡು ಹೋದ್ರೆ ನನಗೆ ಅಣ್ಣನಿಗೆ ಹೇಳಿಕೊಡುವುದಕ್ಕೆ ಬರ್ತಾರೆ. ಹೇಳಿದಲ್ಲ. ಹೌದು, ಬ್ರಾಹ್ಮಣರು ದೇವರಿಗೆ ಸಮಾನ. ನಮ್ಮಪ್ಪ ಯಾರು? ನಮ್ಮಪ್ಪ ಯಾರು? ಮತ್ತೆ ಈಗ ನಮ್ಮಪ್ಪನ ಪೂಜೆ ಮಾಡುದಿಲ್ವ? ನಾವು ಬೇಕಾದೇನು? ತಂದೆ ತಾಯಿ ದೇವರು, ಅವರನ್ನು ಪೂಜೆ ಮಾಡಿ ಸಾಕು. ಅವರಿಗೆ ಗೌರವ ಕೊಟ್ಟರೆ ಸಾಕು. ಮತ್ತೆ ಊರಲ್ಲಿ ಇರುವವರು ನಮಗೆ ಲೆಕ್ಕ ಇಲ್ಲ. ನಮಗೆ ಬೇಕಾದೇನು? ನಮ್ಮ ಮನಸ್ಸು ಸಂತೋಷಗೊಳಿಸಬೇಕು. ನಿನಗೆ ತಿನ್ನುವುದಕ್ಕೆ ಮನಸ್ಸಿರಲಿದೆ ಬೇಡ. ಅದಕ್ಕೆ ಪ್ರಸಂಗಿ ಬರುವುದಾದ್ರೆ ನಮ್ಮ ಜೊತೆಲೆ ಬಾ. ನಾವು ಹೇಳಿದಂಥ ಕೆಲಸವನ್ನು ಮಾಡಿಕೊಂಡು ಇದ್ದದ್ದಾದ್ರೆ ನಮಗೂ ಒಳಿತು, ನಿನಗೂ ಒಳಿತು. ವಿರೋಧ ಮಾತನಾಡಿದ ಹೇಳ್ತಾನೆ ಅಂತ ಅಣ್ಣ ಹೇಳಿದ್ರು ಕೇಳಿ ಹೌದು. ಮಾತಾಡ್ತಾನೆ. ಅಣ್ಣನ ಬಗ್ಗೆ ಹೋಗುದು ಸರಿಯಲ್ಲ. ಏಯ್, ಹೋಗುದು ಸರಿಯಾ ತಪ್ಪ ಅಂತ ಹೇಳಿ ನೀನು ನಮಗೆ ಹೇಳಿಕೊಡ್ಬೇಕಂತಿಲ್ಲ. ರಾಮನಿಗೆ ನಾವು ಅನ್ಯ ಏಯ್! ಸ್ವರ್ಗ ಏನು ನಾನು ಕೇಳಿದ್ದೇನೆ ಈಗ. ಬ್ರಾಹ್ಮಣರಿಗೆ ಅದು ಏನು ಮಾಡಿ ನಾವು ಏನು ಮಾಡ್ತೀವಿ? ನಿನಗೇನು ನಿನಗೇನು ಅಷ್ಟ ನಾ ಕೇಳುದು ಏನೋ ತಮ್ಮ. ನಿನ್ನನ್ನು ನೋಡುವಾಗ ಒಂದು ಮಾತು ನೆನಪಾಗುತ್ತದೆ. ಅಪ್ಪ ಆಗಾಗ ಒಳ್ಳೊಳ್ಳೆ ಮಾತನ್ನೆಲ್ಲ ಹೇಳಿಕೊಡ್ತಾರೆ. ಅದು ಊರಿಗೆ ಉಪಕಾರಿ ಅಂತೆ, ಮನೆಗೆ ಇವ ಹಾಗೆ ಮಾರಿ ಯಾಕೆ ಗೊತ್ತ? ಇವನ ನಮ್ಮ ಮುದ್ದು ಮಾಡಿದ ಅವಳು ಮುದ್ದು ಮಾಡಿದ ಹೆಚ್ಚಾಯ್ತು. ಹೆಚ್ಚಾಯ್ತು. ಯಾಕೆ? ಯಾಕೆ? ನಾವು ಏನು ಮಾಡಿದ್ರು ಕೂಡ ಅದು ಅಮ್ಮನಿಗೆ ತಪ್ಪು ತಪ್ಪು ಕಾಣುದು. ಅಲ್ಲ ಇವ ಅಲ್ಲಿ ಅವನಿಗಪ್ಪ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಒಂದು ಅಮ್ಮ ಇದ್ರೆ ಸಾಕು. ಅಮ್ಮ ಇದೆ, ಅಮ್ಮೇ, ಅಮ್ಮೇ, ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮ ಇವಳನ್ನು ಮುದ್ದು ಮಾಡಿ ಮಾಡಿ ಇವ ಆದದ್ದು ನೋಡಂತೆ. ನೋಡಿದ್ಯಾ ಅವನ ಹೊಟ್ಟೆ ಎಷ್ಟು ದೊಡ್ಡದು? ಹೊಟ್ಟೆ ಈಗಲೇ ಇಷ್ಟು, ಇನ್ನು ಮತ್ತೆ ಎಷ್ಟು ಮೊದಲು ಬಂದಿತ್ತು? ನಮ್ಮ ಅಮ್ಮನಿಗೆ ಹೇಳ್ಬೇಕು. ಹೌದು. ಅವನಿಗೆ ಹೆಚ್ಚು ಕೊಡಬೇಡಿ. ಹೆಚ್ಚು ಕೊಡಬೇಡಿ ಅಂತ. ಈಗ ನಮ್ಗೆ ನೋಡು, ನಾನು ಹೇಗೆ ಇದ್ದೇನೆ ಮಾರಿ, ಹೇಗೆ ಇದ್ದೇನೆ ನಾನು. ಬೇಕಾ ನಮ್ಗೆ? ಬೇಕಾ? ಆದ್ದರಿಂದ ಹೇಳ್ತಾ ಇದ್ದೇವೆ, ಬರುವುದಾದ್ರೆ ಬಾ. ನಮ್ಮೊಟ್ಟಿಗೆ ಬರುವುದಾದ್ರೆ ಅಲ್ಲ, ನಮ್ಮೊಟ್ಟಿಗೆ ಬಾ. ನಾವು ಮಾಡುವ ಕೆಲಸದಲ್ಲಿ ಸಹಕರಿಸಬೇಕು. ಒಳ್ಳೆದು. ನಮ್ಮೊಂದಿಗೆ ಇನ್ನು ಬರದೇ ಇದ್ರೆ ಇಲ್ಲಿಗೆ
ಮರದಲ್ಲಿ ನೇತಾಡಿಸಿಯವು ಎಚ್ಚರ. ಅಮ್ಮನ ಒಪ್ಪಿಗೆ ಇದ್ರೆ ಮಾತ್ರ ಅಮ್ಮನ ಒಪ್ಪಿಗೆ ಅಂತ ಹೇಳಿ. ಅಮ್ಮನನ್ನು ಹೇಳಿದ್ನ? ಈಗ ನಾನು ಅಮ್ಮನಲ್ಲಿ ಹೇಳಿದ್ದೇನ? ಈಗ ನಾವಿರೋ ತೀರ್ಮಾನ ಮಾಡಿ ಅದಕ್ಕೆ ನೀನು ಒಪ್ಪಿಗೆ ಕೊಡ್ಬೇಕು. ನೀಗ ಆಗುದಿಲ್ಲ, ಬರುದಿಲ್ಲ. ಮೆಲ್ಲ ಹೋಗು. ಅಮ್ಮ ಅಮ್ಮ ಅಂತ ಹೋಗು. ಅಮ್ಮನನ್ನು ಅಪ್ಪಿ ಹೇಳಿ ಅವಳ ಜಂಗೆಯಲ್ಲಿ ಮಲಗು. ಅಮ್ಮ ಏನಾದ್ರು ಕೊಟ್ಟೆ ಅದನ್ನು ತಿನ್ನು, ಮತ್ತೆ ಮಲಗು ಹೋಗಿ. ಆದಿಕ ಪ್ರಸನ್ನ ಎಲ್ಲಿ ಹುಟ್ಟಿದ ಅಲ್ಲ, ನನಗೆ ಸಂಶಯ ಆಗುದು. ನಮ್ಮ ತಮ್ಮನೆಯ ನಮ್ಮ ತಮ್ಮನೆಯ ತಮ್ಮನೆಯ ಯಾ ಹೇಳ್ಬಾರ್ದು. ನನ್ನ ಅಮ್ಮನಿಗೆ ಹುಟ್ಟಿದ ಮಗನೆಯ ನಮಗೆ ಸಂಶಯ. ಇವರಿಗೆ ನನ್ನ ತಂಗಿ ಅರಿತು ಮಾರೆ ಶೂರ್ಮನ ಕದಿ. ಹೌದೌದು. ಅವ್ರು ನಾವು ಹೇಳಿದ್ ಕೂಡ ಅಣ್ಣ ನಾನು ಬರ್ತೇನೆ ಅಂತ ಹೇಳ್ದಲ್ಲ. ನೀವು ಅಧಿಕ ಪ್ರಸಂಗಿ ಬಾ ಅಂತ ಕರೆದ್ರು ಬರುದಿಲ್ಲ. ಬೇಡ ಬಿಡು, ಹೋಗ್ಯವ ಅಣ್ಣ. ಒಳ್ಳೇದಾದ್ರೆ ಒಳ್ಳೇದಾಗಿದೆ ಆಗಲಿ. ಅವ್ರು ನಮಗೇನು, ನಾವಿಬ್ಬರೇ ಹೋಗಿ ನಮಗೆ ಸಾಕು. ಕಾಡನ್ನು ಸೇರುವ ಋಷಿ ಮುನಿಗಳ ಪೀಡೆಯನ್ನು ಯಾಗವೋ ಯಜನವೋ ಹೋಮವೋ ಹವನವೋ ಮಾಡುವವರು ಯಾಕೆ ಈ ಹವಿಸ್ಸನ್ನು ಉಂಡಂತಹ ದೇವತೆಗಳು ತೃಪ್ತಿಗೊಂಡು ಇಲೆಗೆ ಮಳೆಯನ್ನು ಸುರಿಸುತ್ತಾರೆ. ಆಮೇಲೆ ಬೆಲೆಯನ್ನು ಬೆಳೆಸಿ ತಿನ್ನುವುದಕ್ಕೆ ಬದುಕುವುದಕ್ಕೆ ಬಹು ಸುಲಭವಾಗ್ತದೆ. ಕೆಲವೆಲ್ಲ ವರ್ಗ ನಮ್ಮನ್ನು ದೂರುವವರಿದ್ದಾರೆ. ಇವರಿಗೆ ದುಡಿಲಿಕ್ಕೆ ಸಂಕಟ ಇದ್ದದನ್ನೆಲ್ಲ ಬೆಂಕಿಗೆ ಹಾಕಿ ಸುಡ್ತಾರೆ. ಅದ್ಯಾರು ನಾಸ್ತಿಕರು. ಆಸ್ತಿಕರು ಏನು ಮಾಡ್ತಾರೆ, ನಮಗೆ ಬೇಕಾದಂತಹ ಪರಿಕರವನ್ನು ಕೊಟ್ಟು ಯಾಗ ಯಜನ ನಡೆಯುವುದಕ್ಕೆ ಸಾಂಗವಾಗಿ ನಡೆಯುವುದಕ್ಕೆ ಕಾರಣ ಅಂತಾರೆ. ಎಂದಿನಂತೆ ಇಂದು ಕೂಡ ಯಾಗವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಬಂದಿದೆ. ಎಲ್ಲಿ ಉಂಟು ಸ್ವಲ್ಪ ಅಲ್ಲಿ ಕೂತುಕೊಳ್ಳಿ, ಕುಳಿತುಕೊಳ್ಳಿ ಮಕ್ಕಳು. ಎಲ್ಲಿ ಉಂಟು ಮಗ ಅಗ್ನಿ? ಅಗ್ನಿ ಇಲ್ಲಿ ಮಗ. ಒಂದು ಯಾವುದೇ ವಿಘ್ನ ಬರಬಾರ್ದು. ಅದಕ್ಕಾಗಿ ಒಂದು ಗಣಪತಿಯ ಶ್ಲೋಕ. ಗಜಾನನ ಮೂಲಗಣಾನೇಕಂ ಕಪಿತ್ತಜಮೋ ಬಲಧಾರಣಗುತ್ತಮಂ ಉಮಾಸುರಂ ಸೋಗಣನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಕೆಲವು ಹೊಸ ಮುಖ ಹೊಸತ್ತು ಇದೇ ಪಿಟ್ಟೆ ಕಡೆಯಲ್ಲಿ ಎಲ್ಲಿಂದ ಬರ್ತದೆ ಮಾರಯ್ಯ. 1 2 3 4 5 6 ಈ ಮೊದಲ ಅದೆಷ್ಟು ಜಮ್ಮರ ಬ್ರಾಹ್ಮಣ ನೋಡಿದ್ದೇವೆ. ಅವ್ವ ನಾವು ಮೊದಲು ನೋಡಿದ್ದೇವೆ. ಹೌದು. ಅವರ ಬಗೆಲಿದ್ದಾರಲ್ಲ, ಈ ಸಣ್ಣ ಸಣ್ಣ ಮಾನಿಗೆ 2 3 4 5 6 ಸಣ್ಣ ಸಣ್ಣದ ಮಾನೆ. ಇವರು ಎಲ್ಲಿಯೋ ಹೊಸಬರು ಬಂದು ಸೇರಿದ ಕಾಣಬೇಕು. ಈಗ ಇಲ್ಲಿ ನೋಡಿ, 2 ನನ್ನೇ ನೋಡ್ತಾ ಉಂಟು. ಹಿಂದಿನದ್ದು ಹಳೇ, ಅದೆಲ್ಲ ಹಳೆಯದು, ಇದು ಹೊಸತದು ಹಳೆಯದು. ನೋಡಿದ್ಯಾ ಯಜ್ಞ ಹುಲ್ಲ ನಿರ್ಮಾಣ ಮಾಡಿ ತಿನ್ನುವಂತಹ ಸುವಸ್ತುಗಳನ್ನು ಆ ಬೆಂಕಿ ಹಾಕ್ತಾ ಇದ್ದಾರಲ್ಲ ಮಾರಿ. ನಾನು ಬರುವಾಗ ಹೊಗೆಯಲ್ಲಿಂದ ಬರುದು ಅಂತ ನೋಡಿದ್ದೆ. ನನಗೆ ಹೊಗೆ ಹಾಕಿದೀವ ಇವ ನನಗೆ ಅದನ್ನು ಉಂಟಲ್ಲ, ಒಂದೊಂದು ಹಾಕ್ತಾ ಇದ್ದಾನಲ್ಲ, ಹೌದೌದು. ಅದನ್ನ ನೋಡುವಾಗ ಉಂಟಲ್ಲ, ನನಗೆ ಆಸೆ ಆಗ್ತದೆ ಮಾರಿ. ಇಷ್ಟು ಒಳ್ಳೆಯದನ್ನೆಲ್ಲ ಇವರು ಹೋಮಕ್ಕೆ ಹಾಕಿ ಹಾಳು ಮಾಡುವಾಗ ಹೊಟ್ಟೆ ಮಾಡ್ತಾರಲ್ಲ, ಇವರಿಗೆ ಬುದ್ಧಿ ಕಲಿಸಬೇಕಲ್ಲ.
ಉಪದೇಶ ಮಾಡ್ತಾನೆ ಇವರಿಗೆಲ್ಲ ಎದುರಲ್ಲಿ ಕೂತವ ದೊಡ್ಡವ. ಅವನನ್ನು ಮೊದಲು ಹುಡಿ ಮಾಡ್ಬೇಕು. ಹೌದು. ಆಮೇಲೆ ಅವನ ಶಿಷ್ಯರು ಇವರಿದ್ದಾರಲ್ಲ ಹೌದು. ಇವರನ್ನು ಹುಡಿ ಮಾಡ್ಬೇಕು. ಹಿಡಿ ಬಾರಿ ಅಡಿ. ಏನು ಮಾಡುದು? ಎಂತ? ಆಹಾ. ಅಲ್ಲಿ ಕುಳಿತು ಬರ್ಲಿ. ಎಂತದಕ್ಕೆ? ಹೊಡಿಬೇಡಿ.
ಆಗಿದೆ. ಅಲ್ಲ, ನಾನು ಆಲೋಚನೆ ಮಾಡುದು ಹೇಗೆ? ಗುರುವಿನಿಂದ ಶಿಷ್ಯರು ಸಾರಿದ್ದಾರೆ. ಹೌದೌದು. ಗುರು ಏನಿಲ್ಲ, ಒಂದು ಹೊಡುವಾಗಲೂ ಎಲ್ಲಿ ಓಡಿ ಹೋಗಿದ್ದಾನೆ. ಎಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲ. ಇವನ ಶಿಷ್ಯಂದಿರ ಒಂದು ಓಡ್ಲಿಕ್ಕೆ ಆರಂಭಿಸಿದ್ದಾರೆ. ಹೌದು. ಯಾವಾಗ ಮುಟ್ಟುತ್ತಾರೆ ಅಂತ ಗೊತ್ತಾಗ್ಲಿಲ್ಲ. ತೊಂದರೆ ಇಲ್ಲ, ತೊಂದ್ರೆ ಇಲ್ಲ. ಸ್ವಲ್ಪ ಮನಸ್ಸಿನ ನೆಮ್ಮದಿ. ಹೌದು. ತಮ್ಮ ಅಲ್ಲೆಲ್ಲ ಹೋಗಿ ಶೇ 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 ಅಂತ ಹೇಳ್ತಾನೆ ಅವ. ಅಲ್ಲಿ ಬಾಯಿ ಬಾರದು. ಹಸಿ ಆಗ್ತದೋ? ಹಸಿವಾಗುತ್ತೆ. ಹೌದು. ಕಾಡಿನಲ್ಲಿ ಹಾ. ಮೃಗಗಳು ಹೌದು. ಬೇಟೆಯಾಡುವ. ಇಂದ ಭಾಗ್ಯ ಕೇಳಿದರಿರಲಿ ನಿಲ್ಲಿರಿ ಮುಂದೆ ಮಕ್ಕಳ ಬಾಧೆಯು ನಿಲ್ಲಿಸುವೆನೆಂದು ಋಷಿಮುನಿಗಳು ಬಂದು ಆಡಿದ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಬೇಸರವಾಗುತ್ತಾ ಉಂಟು. ನನ್ನ ಮಕ್ಕಳು ಇಷ್ಟು ಮುಂದುವರಿಯುತ್ತಾರೆ ಎಂಬುದು ಯೋಚನೆ ಮಾಡಲಿಲ್ಲ. ಅವರು ಮಾಡುತ್ತಿರುವಂತಹ ಯಾಗಕ್ಕೆ ಕೆಡುಕಲು ಮಾಡುತ್ತಾ ಇದ್ದಾರಂತೆ. ಮಕ್ಕಳು ತಪ್ಪು ಮಾಡುವಂತಹ ಸಂದರ್ಭದಲ್ಲಿ ತಾಯಿಯಾದವಳು ಎಚ್ಚರಿಸಬೇಕಾದ ಕರ್ತವ್ಯವಾಗಿರುತ್ತದೆ. ಅದಕ್ಕಾಗಿ ಮಕ್ಕಳನ್ನೇ ಕರೆದು ಕೇಳುತ್ತೇನೆ. ನೋಡುವ, ಎಲ್ಲಿದ್ದೀರಿ ಮಕ್ಕಳು? ಎಲ್ಲಿ ಬನ್ನಿ. ಅಮ್ಮ, ಏನು? ನೀವು ಕರೆದದ್ದ? ಹಾ. ಅಮ್ಮ. ಓ, ನಿಲ್ಲು, ನಿಲ್ಲು. ಎಲ್ಲ ಮಾಡುವ. ನಾನು ದೊಡ್ಡ ಮಗ. ನಿಮ್ಗೆ ಗೊತ್ತುಂಟಪ್ಪ, ನನ್ನ ಮುದ್ದ ಮಗ. ನೀನು ದೊಡ್ಡ ಮಗ, ಮತ್ತೆ ಇವ ಸಣ್ಣ ಮಗ. ಅಮ್ಮ ಅಮ್ಮ ಅಮ್ಮ. ನಿಮ್ಮ ಪ್ರೀತಿ ಸಾಕು. ಯಾಕೆ? ಎಲ್ಲಿ ನಿಮ್ಮಲ್ಲಿ ಕೇಳುತ್ತೆ, ನೀವು ಎಲ್ಲಿಗೆ ಹೋದದ್ದು? ನಾವು ಆಡ್ಲಿಕ್ಕೆ ಹೋದ್ವಿ. ಆಡ್ಲಿಕ್ಕೆ ಹೋದ? ಹೌದು. ಆಟ ಆಡಿದ್ದೀರಾ? ಅಮ್ಮ, ಆಟ ಆಡಿದ್ರು. ಎಂತೆಲ್ಲ ಆಟ ಆಡಿದಮ್ಮ ನಾವು. ಹೌದಾ? ಹೊಸ ಹೊಸ ಆಟ. ಇವತ್ತ? ಅಣ್ಣ ಹೇಳಿಕೊಟ್ಟದ್ದೆಲ್ಲ. ಹೌದಾ? ಹೌದು. ಯಾವ್ದು ಆಟ ಅಲ್ಲ. ಆಟ ಆಡಿದ ಬಳಿಕ ಏನು ಮಾಡಿದ್ದೀರಿ? ನಾವೇನು ಮಾಡ್ತೀವಿ? ಇಲ್ಲಿಗೆ ಬಂದದ್ದ? ಅಲ್ಲ ಅಮ್ಮ, ಮತ್ತೆ ಆಟ ಆದ ಮೇಲೆ ಹಾ. ಸ್ವಲ್ಪ ಬೆವರುವುದಕ್ಕೆ ಆರಂಭಿಸಿತ್ತು. ಅದಕ್ಕೆ ಬೆವರಿನ ವಾಸನೆಯಲ್ಲಿ ಬಂದ್ರೆ ಹಾ. ನೀವು ಹತ್ತಿರಕ್ಕೆ ಬಂದ್ರೆ ದೂರಕ್ಕೆ ದೂಡಿದ್ರೆ ಹೌದೌದು. ಅದಕ್ಕೆ ಹಾ. ನಾವು ಹೋಗಿ ಜಲಕೇಳಿಯನ್ನು ಆಡಿದೆ. ಹಾ. ಸ್ನಾನವನ್ನು ಮುಗಿಸಿ ಹಾ. ಈಗ ಬಂದದ್ದಮ್ಮ. ನಿಮ್ಮ ಜಲ ಕೇಳಿ ಹೇಗೆ ಆಯ್ತು? ಆಡಿದರು ಜಲ ಕೇಳಿಯಲು. ಯಾವುದು? ಆಡಿದರು ಜಲ ಕೇಳಿ. ಜಲ ಕೇಳಿ. ಅಮ್ಮ. ನೀನೇನು? ಅಮ್ಮ. ಎಲ್ಲಿ ಹೋದದ್ದು ನೀನು? ಅಮ್ಮ, ಏನು? ಇದು ಯುಗಾದಿಗೆ ಅಮ್ಮ. ಅಲ್ಲ, ಯುಗಾದಿಗಲ್ಲ, ಇವತ್ತಿಗೆ ಬಾ ಮೇಲೆ. ಈ ಹಬ್ಬ ಎಲ್ಲಿಗೆ ಹೋಗುದು? ನಿಮ್ಮದು ಹಬ್ಬಕ್ಕೆ ಇದುವೇ ಕ್ರಮವ? ಹಬ್ಬ ನಮ್ಗೆ ಹಬ್ಬ ಮಾಡ್ಬೇಕೀಗ. ಹಬ್ಬ ಹಬ್ಬ ಹಬ್ಬ. ಅಮ್ಮ, ನಾನು ನೀವು ಯುಗಾದಿಗೆ ಸೊಪ್ಪು ಸಾರು ಮಾಡ್ಲಿಕ್ಕೆ ಸೊಪ್ಪು ತಂದದ್ದು ಅಂತ ಭಾವಿಸಿದ್ದೆ. ನಿಮಗೆ ಸೊಪ್ಪು ಸಾರೇ ಆಗ್ಬೇಕು. ಕಾಡಿನಲ್ಲಿ ನೀನು ಅಣ್ಣ ಹೇಳಿದ ಯಾವುದು? ಕಾಡಿನಲ್ಲಿ ಸೊಪ್ಪು ಸಿಗ್ತದೆ ಅಂತ. ಅದಕ್ಕೆ- ಅದಕ್ಕೆ ತಮ್ಮ ಸೊಪ್ಪು ತಂದದ್ದು. ಅಪ್ಪನಿಗೆ ಸೊಪ್ಪು ಇಷ್ಟ ಅಲ್ವೋ? ಅದಕ್ಕೆ ಸೊಪ್ಪು ತಂದದ್ದ? ಹೌದು. ಸೊಪ್ಪು ಕೊಡುವುದಕ್ಕೆ. ಹೌದು. ಮತ್ತೇನು ಮಾಡಿದ್ದೀರಿ? ಮತ್ತೆ ಎಂತ ನಾವೇನು ಮಾಡಿಲ್ಲ. ನೀವು ಹೋಗುವಾಗ ನಿಮ್ಗೆ ಮುನಿಗಳು ಸಿಕ್ಕಿದ್ರ? ಅವರು ಸಿಕ್ಕಿದ್ದಾರೆ. ಏನು ಮಾಡಿ ಸಿಕ್ಕಿದ್ದಾರೆ. ಅಮ್ಮ, ಏನು ಮಾಡಿಲ್ಲ. ನಾವಮ್ಮ ಮುನಿಗಳನ್ನು ಕಂಡ ಕೂಡಲೇ ಸಾಷ್ಟಾಂಗ ಪ್ರಣಾಮ ಮಾಡಿ. ಹೇಗೆ ಮಾಡಿದ್ದಿ? ಸಾಷ್ಟಾಂಗ ಪ್ರಣಾಮ. ಎಲ್ಲ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಮತ್ತೆ ಅಮ್ಮ. ಆಮೇಲೆ ಯಾವುದು? ಈಗ ಅವರು ಗಡ್ಡನ್ನು ಮುಟ್ಟಿದರು. ಅವರ ಗಡ್ಡ? ಎಷ್ಟು ದೊಡ್ಡ ಗಡ್ಡ ಅವರಿಗೆ. ಅದಕ್ಕೆ ನಮ್ಮ ಅಪ್ಪನಿಗೆ ದೊಡ್ಡ ಉಂಟು ಗಡ್ಡ. ಗಡ್ಡ ಕುಡಿಯ ಕುಳಿ ಏನು ಮಾಡಿದ್ರಿ? ಹೇಳುವುದಕ್ಕೆ ಹೋದ ನೀವು? ಅಮ್ಮ, ನಾವು ಬೇಕು ಅಂತಲ್ಲ ಅಮ್ಮ, ಮುನಿಗಳಿಗೆ ಹೀಗೆ ನಮಸ್ಕರಿಸಿ ಹೇಳುವಾಗ ಅಮ್ಮ ಹಿಂದಿನಿಂದ ಕೃಷ್ಣ ಭಾಗಕ್ಕೆ ಪಟ ಹೋಯ್ತು. ಹೋಯ್ತು. ಬಿತ್ತ? ಹೋಯ್ತು. ಕೃಷ್ಣ ಭಾಗ ಎಲ್ಲ ನುಚ್ಚು ಗುಚ್ಚಾಗಿ ಹೋಯ್ತಮ್ಮ. ಅಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಮಕ್ಕಳೇ. ಯಾಕಮ್ಮ? ನೀವು ಈ ರೀತಿ ಮಾಡುತ್ತಾ? ಈಗ ನಾವು ಮಾಡಿ ಏನು ತಪ್ಪು? ಅಲ್ಲ, ಒಬ್ಬ ಯಾರಾದ್ರೂ ಮಕ್ಕಳು ಹುಟ್ಟಿದ ಬಳಿಕ ಹೆತ್ತವರ ಕೀರ್ತಿಯನ್ನು ಬೆಳಗಬೇಕಂತ. ಈಗ ನೀವು ಹೇಳಿಲ್ವಾ? ನಿಮ್ಮಂತ ಮಕ್ಕಳನ್ನು ಪಡೆದಂತ ನಾನೇ ಭಾಗ್ಯವಂತಳು. ಯೋಚನೆ ಮಾಡಿದ್ದೆ, ನಾನೇ ಭಾಗ್ಯವಂತಳು ಎಂಬುದೇ. ಏನಾಗಿದೆ? ಈಗ ಗೊತ್ತಾಗ್ತಾ ಉಂಟು, ನಾನು ಭಾಗ್ಯವಂತಳಲ್ಲ, ಮತ್ತೆ? ನನ್ನ ಮಕ್ಕಳಿನಲ್ಲಿ ಕೆಟ್ಟವಳಾಗಿ ಹೋದೆ ಅಂತ. ಸುಮ್ಮನೆ ಏನು ಸುಮ್ಮನೆ ಇರುವುದು? ನೋಡಿ ಅಮ್ಮ, ನನಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಸಿಟ್ಟು ಬಂದು ಏನ್ ಮಾಡ್ತೀನಿ? ಸಿಟ್ಟು ಬಂದು ಏನ್ ಮಾಡ್ತೀನಿ? ಯಾವುದು? ಯಾವಾಗಲೂ ನನಗೆ ಅವನಿಗೆ ಮಾತ್ರ. ಹಾ, ಓ, ಇವೆಂತ ಮಾಡಿದೆ ಇವನಿಗೆ ಗೊತ್ತಾಗ್ತದೆ. ನೋಡಿ, ಅಪ್ಪದವನ ನೋಡಿ ಕಲಿಬೇಕು. ಎಲ್ಲರಿಗಿಂತ ನಿಮ್ಗಿಂತ ಸಣ್ಣವ, ಸ್ವಲ್ಪ ಅವನ ನೋಡಿ ಕಲೀರಿ ನೀವು. ಅವನದು ಹಿಂದೆ ಎಷ್ಟೊಂದು ನಿಮಗೆ ಗೊತ್ತಿಲ್ಲ. ಹಿಂದೆ ಯಾವುದು? ಅವನದು ಅಲ್ಲ, ಮುಖಾಶ ಮಾತಿಗೆ ನಗರ ಊಟ ಮಾತಾಡುದು. ಎಲ್ಲ ಗೊತ್ತು, ಎಲ್ಲರೂ ತಿಳ್ಕೊಂಡಿದ್ದೇನೆ ನಾನು. ನಾವು ಅವ ಹೇಗೆ, ನೀವು ಹೇಗೆ ನಾವು ಎಂಬುದಾಗಿ. ಹಾಗಲ್ಲಮ್ಮ. ಮತ್ತೆ ಮಾತನಾಡುದು ಎದುರೆದುರಾಗಿ ಮಾತಾಡುದು. ಹೌದಪ್ಪ, ನಮ್ಮದು ಏನಿದ್ರು ಕೂಡ ನೇರ ಸಿಟ್ಟ ನಿರಂತರ. ಆದ್ರೆ ಯಾವುದನ್ನು ಮಾಡುವುದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮಿಂದ ಮತ್ತೊಬ್ಬರಿಗೆ ಕೆಡುಕು ಆಗ್ತದ ಎಂಬುದಾಗಿ. ಕೆಡುಕು ಆಗ್ತದೆ ಇದ್ರೆ ಮಾಡಲಿಕ್ಕೆ ಹೋಗಕೂಡದು. ಈಗ ನೀವು ಮಾಡಲಿಕ್ಕೆ ಹೊರಟಿದ್ದೀರ ಏನು ಆಯ್ತಂತ ಹೇಳ್ಬೇಕಲ್ಲ ನೀವು ಮಕ್ಕಳೇ.
ಇಲ್ಲಿಯವರೆಗೆ ನೀವು ಮಾಡಿದಂತ ಕಾರ್ಯ ಒಂದಾದ್ರೂ ಒಳ್ಳೆ ಕಾರ್ಯವನ್ನು ಮಾಡಲಿಲ್ಲ. ಇದು ಒಳ್ಳೆದಲ್ವಾ? ಎಲ್ಲಾ ವಿಚಾರವನ್ನು ಸರಿಯಾಗಿ ಅರಿತುಕೊಂಡಿದ್ದೇನೆ. ಮುನಿಗಳು ಬಂದು ಆಡಿದಂತ ಮಾತನ್ನು ಎಲ್ಲ ಕೇಳಿದ್ದೇನೆ ನಾನು. ಅವ್ರಿಗೆ ಹೇಳಿದ್ರು, ಹೌದೇ ಹೌದು, ಅದಕ್ಕಾಗಿ ಈ ರೀತಿ ಮಾಡಿದ್ದೇನೆ. ಮಕ್ಕಳೇ ಒಂದು ಮಾತು ಹೇಳಬೇಕ ನಾನು. ಕಳ್ಳ ಕುಂಭಶ್ರವಣ ಬಾಲ ವಿಭೀಷಣರು ನೀವು ಭವವಿಚಾದಿಗಳ ಮೆಚ್ಚಿಸಿ ವಿವಿಧ ವರಗಳನ್ನು ಲವಲವಿಕೆಯೊಳಗಾಗುವ ಭವದಿ ಭುವನದಲ್ಲಿ ಸುಖ ಬಾಳಿ ಎನ್ನುತ್ತಾ ಭುವನದಲ್ಲಿ ಸುಖ ಬಾಳಿರನ್ನುತ್ತ ಭವವಿರೀಚಾದಿಗಳ ಮೆಚ್ಚಿಸಿ ವಿವಿಧ ವರಗಳನ್ನು ಮಕ್ಕಳೇ ಆದ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಮುಂದೆ ಆಗುವುದರ ಬಗ್ಗೆ ಯೋಚನೆ ಮಾಡಬೇಕಂತ. ಹೇಗಮ್ಮ? ಇಲ್ಲಿಯವರೆಗೆ ನೀವು ಕೆಟ್ಟ ಕಾರ್ಯವನ್ನು ಮಾಡುತ್ತಾ ಬಂದವರು, ಆದ್ರೂ ಇನ್ನಾದ್ರೂ ನೀವು ಒಳ್ಳೆಯವರಾಗಬೇಕು. ಅದಕ್ಕಾಗಿ ಇನ್ನಾದ್ರೂ ತಾಯಿ ಹೇಳುವ ಮಾತನ್ನು ನೀವು ಕೇಳಬೇಕು ಮಕ್ಕಳೇ. ಅಮ್ಮ, ನಿಮ್ಮ ಮಾತನ್ನು ಕೇಳದಿರಂತ ಮಕ್ಕಳು ನಾವೇ ಅಲ್ವೇ ಅಲ್ಲ, ನನ್ನ ಮಕ್ಕಳು. ನಾನು ಹೇಳಿದಂತಹ ಮಾತನ್ನು ಕೇಳುತ್ತೀನಿ ಅನ್ನುವಂತ ಭರವಸೆ ನನಗೆ ಉಂಟು. ಆದರೆ ಒಂದು ವಿಚಾರ, ಈ ರೀತಿ ಹೀಗೆ ಮಾಡುತ್ತಾ ಇರುವುದಲ್ಲ ಮಕ್ಕಳೇ. ನೇರವಾಗಿ ಕಾಡಿಗೆ ಹೋಗಬೇಕು ನೀವು 3 ಮಂದಿ ಕೂಡ. ಹೌದು, ಏನ್ ಮಾಡ್ಬೇಕಲ್ಲಿ ಹೋಗಿ? ತಪಸ್ಸನ್ನಾಚರಿಸಬೇಕು. ಹೌದಾ? ಹೌದು ಯಾರ ಕುರಿತು? ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಬೇಕಾದಂತಹ ವರಗಳನ್ನು ಪಡೆದುಕೊಂಡು ಬರಬೇಕು ಮಕ್ಕಳೇ. ಆ ಬಳಿಕವಾದರೂ ನಿಮ್ಮ ಕೀರ್ತಿ ಎತ್ತರಕ್ಕೆ ಬೆಳೆಯಬೇಕು. ಅದೇ ನಿಮ್ಮ ತಾಯಿಯ ಮನದ ಬಯಕೆ. ಕಷ್ಟಯ ಹೌದು. ಅಮ್ಮನ ಮನದಾಸ ನೆರವೇರಿಸಿಕೊಡ್ಬೇಕಾದ್ರೂ ಮಗನಾದ ನನ್ನ ಕರ್ತವ್ಯವಾಗಿದೆ. ಹೌದಲ್ವಿ? ಪಾಪಕೃತ್ಯ ಒಳ್ಳೆ ಕಾರ್ಯ ಮಾಡ್ಬೇಕು. ಅದಕ್ಕೆ ದೇವನ ಅನುಗ್ರಹ ಬೇಕೇ ಬೇಕು. ಬ್ರಹ್ಮನನ್ನು ಮೆಚ್ಚಿಸಿಕೊಳ್ಬೇಕು. ಹೋಗ್ತಾನೆ ಸಂಕೀರ್ಣ ತಪಾಸನ ಆಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಕರಿಸಿಕೊಂಡು ವರಗಳನ್ನು ಪಡೆದು ನಿಮ್ಮ ಬಳಿಗೆ ಒಲಿದು ಬಂದಂತಹ ವಿಧಾತರಿಂದ ಬೇಕಾದಂತಹ ವರಗಳನ್ನು ಕೇಳಿ ಪಡಿತೇನಮ್ಮ. ವರಗಳನ್ನು ಪಡೆದು ನಿಮ್ಮಲ್ಲಿಗೆ ಬಂದು ವಿಚಾರವನ್ನು ಅರಿಹುತ್ತೇನಮ್ಮ.
ಮಾತಿಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ? ಅರಣ್ಯ ಹೋಗಬೇಕು, ತಪಸ್ಸು ಮಾಡಬೇಕೆಂಬುದು ಹೇಳ್ತಾ ಇದ್ದೀರಿ ಅಮ್ಮ. ಹೌದು. ಪ್ರಪಂಚದಲ್ಲಿ ದೇವರು ಯಾರು ಎಂಬುದಾಗಿ ಹೇಳಿದರೆ ತಾಯಿ ಮಾತ್ರ. ತಂದೆ ತಾಯಿ ಆಸೆಯನ್ನು ಈಡೇರಿಸುವವರು ಮಕ್ಕಳಾಗುತ್ತೆ, ನಮ್ಮದು ಕರ್ತವ್ಯ. ಹೌದು ಅಮ್ಮ, ಅಣ್ಣನ ಜೊತೆ ನಾನು ಕೂಡ ಅರಣ್ಯಕ್ಕೆ ಹೋಗುತ್ತೇನೆ. ಬ್ರಹ್ಮದೇವನ ತಪಸ್ಸನ್ನು ಮೆಚ್ಚಿಸಿ ಬೇಕಾದ ವರವನ್ನು ನಾನು ಕೂಡ ಪಡೆದುಕೊಂಡು ಬರುತ್ತೇನೆ. ಆದಷ್ಟು ಬೇಗ ಹೋಗಿ ಬರ್ತೇನಮ್ಮ. ಮಕ್ಕಳೇ, ನಿಮ್ಮ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟಿ. ನನ್ನ ಮಕ್ಕಳು ಇನ್ನಾದ್ರೂ ಒಳ್ಳೆಯವರಾಗುತ್ತಾರೆ ಎನ್ನುವಂತ ಭರವಸೆ ನನ್ನಲ್ಲಿ ಉಂಟು. ಅದಕ್ಕಾಗಿ ಹೇಳುತ್ತೇನೆ, ನೇರವಾಗಿ ಕಾಡಿಗೆ ಹೋಗಿ ಮಕ್ಕಳಿಗೆ ಬ್ರಹ್ಮನನ್ನು ಮೆಚ್ಚಿಸಿಕೊಂಡು ಬೇಕಾದ ವರಗಳನ್ನು ಪಡೆದುಕೊಂಡು ಆದಷ್ಟು ಬೇಗ ಅಮ್ಮ ಹೇಳಿದ್ದಾರೆ, ಅಮ್ಮ ಮಾತನ್ನು ಕೊಟ್ಟವರಿದ್ದಾರೆ. ಅವಳ ಆಸೆ ಅದು ನೆರವೇರಿಸಿಕೊಡ್ಬೇಕಾದ ಮಕ್ಕಳ ಅದಾದ ನಮ್ಮ ಕರ್ತವ್ಯ. ಆದರೆ ತಡ ಮಾಡು ಸರಿಯಲ್ಲ. ಆದಷ್ಟು ಬೇಗ ತಪಸ್ಸನ್ನು ಆಚರಿಸಿ ಅವನನ್ನು ಉಳಿಸಿಕೊಂಡು ಆಮೇಲೆ ಅಮ್ಮನನ್ನು ನೋಡಬೇಕು. ನಿಜ ದೇವರ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಎಂಬುದಾಗಿ ಅರಸುತ್ತಾ ಅದೆಷ್ಟೋ ದೂರದವರೆಗೆ ನಡೆದುಕೊಂಡು ಬಂದು ನಿಂತ ಪ್ರದೇಶ ಕಂಡಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ನಿರ್ಜಲವಾದಂಥ ಪ್ರದೇಶ, ಆ ಕಡೆ ಈ ಕಡೆಯಿಂದ ತಂಪಾದ ಗಾಳಿ ಬೀಸುತ್ತಾ ಇದೆ. ಕಣ್ಣ ಎದುರಿನಲ್ಲಿ ನದಿಯೊಂದು ಹರಿಯುತ್ತಾ ಇದೆ. ಇದೇ ಸುಸ್ಥಳ ಎಂಬುದಾಗಿ ನನ್ನ ಮನಸ್ಸು ಹೇಳಿದ ಕಾರಣ ನದಿಗೆ ಇಳಿದು ಸ್ನಾನ ಮಾಡಿ ಶುಚಿರ್ಭೂತನಾಗಿದ್ದೇನೆ. ಬ್ರಹ್ಮದೇವನ ಕುರಿತು ಇಲ್ಲೇ ತಪಸ್ಸನ್ನಾಚರಿಸ್ತೇನೆ. ಬ್ರಹ್ಮದೇವಾಯ ನಮಃ, ಹಿರಣ್ಯ ಗರ್ಭಾಯ ನಮಃ, ವಾಣಿ ರಮಣ ಬ್ರಹ್ಮದೇವರೇ ಬಾ ಮೈಲು. ಬ್ರಹ್ಮದೇವನ ಕುರಿತು ಅದೆಷ್ಟೇ ವರ್ಷಗಳು ಕಳೆದವು. ನನ್ನ ತಪಸ್ಸಿಗೆ ಭಕ್ತಿಗೆ ಬ್ರಹ್ಮದೇವ ಮೆಚ್ಚಲಿಲ್ಲ. ಮೆಚ್ಚದಿದ್ದರೇನಂತೆ ಯಾವ ರೀತಿಯಲ್ಲಿ ಒಲಿಸಿಕೊಳ್ಳಬೇಕು ಎಂಬುದನ್ನು ಚೆನ್ನಾಗಿ ಅರಿತವ ನಾನು. ಆದ್ದರಿಂದ ಕ್ಷಣ ಮಾತ್ರದಲ್ಲಿ ಕುಂಡವೊಂದನ್ನು ನಿರ್ಮಾಣ ಮಾಡಿದ್ದೀನಿ. ಕೈಯಲ್ಲಿರುವ ಕಟಾರಿಂದ ನನ್ನ ಶಿರವನ್ನು ಕಡಿದು ಯಜ್ಞ ಕುಂಡಕ್ಕೆ ಒದಗಿ ವಾಣಿ ತಿರುಭಾಗ ದಶವದನವನ್ನು ಕೈ ಹಿಡಿದು ನಾಮೆಲ್ಲದನ್ನು ಬಳಿ ಬಳಿ ನೆರೆದನು. ಬ್ರಹ್ಮದೇವ, ಯಾರ ಕುರಿತಾಗಿ ತಪನ್ನ ಆಚರಿಸುತ್ತಾ ಇದ್ದೀಯ ಅದೇ ಬ್ರಹ್ಮದೇವನಾದಂತಹ ನಾನೇ ಉಳಿದು ಬಂದಿದ್ದೇನೆ. ಸರಿ. ಮನದ ಇಚ್ಛೆ ಏನುಂಟ ಹೇಳಿಕೋ ನನ್ನಲ್ಲಿ. ದೇವಾ, ನಿಮ್ಮ ದಿವ್ಯವಾದ ಚರಣಾಧ್ವಯಗಳಿಗೆ ದಶಕಂಠನ ನಮನಗಳು. ಶುಭವಾಗಲಿ. ನಿಮ್ಮನ್ನು ಕುರಿತು ಅದೆಷ್ಟೇ ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಆಚರಿಸಿದ ನಾನು. ಒಲಿಯದಿದ್ದಾಗ ಸಿಟ್ಟುಕೊಂಡಂತಹ ನಾನು ನನ್ನ ಶಿರವನ್ನೇ ಕಾಡಿದು ಯಜ್ಞ ಕುಂಡಕ್ಕೆ ಹೋಗಿಸುವಂತಹ ಸಮಯದಲ್ಲಿ ಮಗನೇ ತಡೆ ಎಂಬುದಾಗಿ ನಿಮ್ಮ ಒಟ್ಟನ್ನು ಕೇಳಿ ಹೌದು, ಬಂದವರು ಯಾರು ಎಂಬುದು ಕಣ್ತರದು ನೋಡಿದಾಗ ಬ್ರಹ್ಮದೇವ ನಿಜ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದ ಇಷ್ಟಾರ್ಥವೇನು ಬೇಡಿಕೋ ಕೇಳಿದಾಗ ಸಂತೋಷವಾಯಿತು. ಬೇರೆ ಏನೇನು ತಂದೆ ಜೀವನದಲ್ಲಿ ಸಾಧನೆ ಮಾಡಬೇಕು ಎಂಬ ಛಲವನ್ನಿಸಿಕೊಂಡವನ. ಆದ್ದರಿಂದ ಯಕ್ಷ, ಕಿನ್ನರ, ಕಿಂಪುರುಷ, ಉರಗರು, ಸಿದ್ಧರು, ಸಾಧ್ಯರು, ಮಾನವರು ಹಾಗೂ ಇಂದಾದಿ ದೇವತೆಗಳಿಂದ ಸೋಲು ಮಾತ್ರವಲ್ಲ ಮರಣವು ಬಾರದಂತಹ ವರವನ್ನು ಅನುಭವಿಸಬೇಕು. ತಥಾಸ್ತು. ಆದರೆ ಒಂದು ವಿಚಾರ ಏನು? ಮಾನವರಿಂದ ಸ್ವಾಮಿ,
ಅವರನ್ನೇ ಲೆಕ್ಕಿಸದಿದ್ದಂತಹ ನನಗೆ ಹಾ. ಮಾನವರು ತೃಣ ಸಮಾನ. ಹಾ. ಒಂದು ವೇಳೆ ಧುರಕ್ಕಾಗಿ ನನ್ನೊಡನೆ ಬಂದಂತಾದ್ರೆ ಹಾ. ಅವರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕಾಡಿದು ಹಾ. ಜಯ ಸಿರಿಯನ್ನು ಒಲಿಸಿಕೊಳ್ತೇನೆ ಹಾ. ಎಂಬ ವಿಶ್ವಾಸ ನನ್ನಲ್ಲಿದೆ. ಹಾ. ಅಷ್ಟು ಮಾತ್ರವಲ್ಲ, ಹ್ಮ್. ವರ್ತಮಾನ ಕಾಲದಲ್ಲಿ ತ್ರೈಭುವನಗಳಿಗೂ ತಾನು ಅರಸನಾಗಿ ಮೆರೆಯುವಂತಹ ಆ ವರವನ್ನು ಅನುಭವಿಸಬೇಕು. ತಥಾಸ್ತು ಮಗನೇ, ಮೂರು ಲೋಕದಲ್ಲಿಯೂ ಕೀರ್ತಿವಂತನಾಗಿ ಬಾಳು. ಶುಭವಾಗಲಿ. ಬ್ರಹ್ಮದೇವನ ಕಣ್ಣಂತಹ ಸಮಯದಲ್ಲಿ ನನ್ನ ಜೀವನ ಸಾರ್ಥಕವಾಯಿತು ಎಂಬುದಾಗಿ ಭಾವಿಸಿದವ ನಾನು. ನನ್ನ ಮನದ ಇಷ್ಟಾರ್ಥವೇನೆಂದು ಕೇಳಿಕೊಂಡಾಗ ತಥಾಸ್ತು ಎಂಬುದಾಗಿ ಹಿಂದೆ ಮುಂದೆ ಆಲೋಚನೆ ಮಾಡಿದ ಅನುಗ್ರಹಿಸಿದ್ದಾನೆ. ಸಂತೋಷದ ವಿಚಾರ. ಈ ವಿಚಾರವನ್ನು ತಿಳಿಸುವುದಕ್ಕಾಗಿ ಅಮ್ಮನ ಬಳಿಗೆ ಹೋಗ್ತೇನೆ. ಲಿಂಗವ ಸಾರಿ ಬಲ್ಲಾರಿ ತೆರೆಯದ ತೀರಿಸಲು ಮಗುಳನ್ನು ರಚಿಸಿರೆ ಪೂರೈದ ನರರಿದು ಮೂರನೆಯ ಬಾರಿಯದಳು ಯಾವಾಗಲೂ ಯಾವುದೋ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲಾಗಿ ಸರೋವರದ ಬಳಿಗೆ ಹೋಗಿ ಶಿವಲಿಂಗವನ್ನು ಮರಳಿನಿಂದಲೇ ನಿರ್ಮಿಸಿ ಪೂಜೆಯನ್ನು ಮಾಡಿದ ಬಳಿಕ ತನ್ನ ಕಾರ್ಯಕ್ಕೆ ಮುನ್ನುಗ್ಗುವಳು ನಾನು. ಎಂದಿನಂತೆ ಇಂದು ಕೂಡ ಸರೋವರದ ಬಳಿಗೆ ಬಂದವಳಿದ್ದೇನೆ. ಕಾಣುತ್ತಾ ಉಂಟು ಮರಳು, ಅದರಿಂದಲೂ ಶಿವಲಿಂಗವನ್ನು ನಿರ್ಮಿಸಿ ಪೂಜಿಸುತ್ತೇನೆ ನೋಡು. ಏನು ಆಶ್ಚರ್ಯವಿಲ್ಲ, ಮರಳಿನಿಂದ ಶಿವಲಿಂಗವನ್ನು ನಿರ್ಮಿಸಬೇಕೆಂಬುದಕ್ಕೆ ಮುಂದಾದ್ರೆ ಅಲ್ಲಿ ಆಗುವುದಿಲ್ಲ. ಬೇಡ, ಇತ್ತ ಕಡೆಗೆ ನೋಡುವ. ಏನು ಆಶ್ಚರ್ಯವಾಯಿತು, ಇತ್ತ ಕಡೆ ಕೂಡ ಪ್ರಯತ್ನ ಪಟ್ಟರು ಆಗುವುದಿಲ್ವಲ್ಲ. ನೋಡೋಣ. ಅಯ್ಯೋ, ಏನಾಗಿ ಹೋಯಿತು? ಸ್ಮರವೈರ್ಯಲಿಂಗವನ ಭಜಿಸಿ ಇದರಿಂದನ್ಮಯಮಯಕ್ಕೆ ಮಟಗುವ ಅಪಯಚ ನಿಶ್ಚಯ ಉಧವರ್ಧಿತ ಮದೇವಿಲಿಪಿಂತಾಗೆ ನಾನೇನು ಸರೋವರದ ಬಳಿಗೆ ಬರುತ್ತಿದ್ದೇನೆ ಮೊದಲು ಏನು ಅಲ್ವೇ ಅಲ್ಲ. ಯಾವಾಗಲೂ ಬರುತ್ತೇನೆ, ಯಾವಾಗಲೂ ಶಿವಲಿಂಗವನ್ನು ನಿರ್ಮಿಸುತ್ತೇನೆ. ಆದರೆ ಇಂದು ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಿವಲಿಂಗವನ್ನು ನಿರ್ಮಿಸುವುದಕ್ಕೆ ಆಗುವುದಿಲ್ಲ. ಒಂದು ವೇಳೆ ಪೂಜೆಯನ್ನು ಮಾಡದೇ ಇದ್ದರೆ ಮುಂದೆ ಏನಾಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಈ ರೀತಿ ಆಗುವುದಕ್ಕೆ ಕಾರಣವಾದ್ರೂ ಯಾವುದು? ಏನು ಮಾಡಲಿ, ಏನು ಯಾರಲ್ಲಿ ಹೇಳಲಿ? ಶಿವಲಿಂಗವನ್ನು ಯಾವ ರೀತಿ ಪೂಜಿಸಲಿ ನಾನು?
ಪಾದತ್ರಯಗಳಿಗೆ ನಮನಗಳು. ಎದ್ದೇಳು. ಆಶ್ಚರ್ಯ ಪರಮಾಶ್ಚರ್ಯ. ಯಾಕೆ? ಒಂದೊಮ್ಮೆಗೆ ನಮಗೆ ಜನ್ಮವನ್ನಿಟ್ಟಂತ ತಾಯಿ ನೀನು. ಯಾವುದೇ ಕಟ್ಟ ಕಾರ್ಪಣ್ಯಕ್ಕೆ ಮಕ್ಕಳಾದಂತ ನಾವಿರುವಾಗ ನೀನು ಭಯಪಟ್ಟ ಮನೆ ಅಲ್ಲ. ಸ್ವೇಚ್ಛೆಯ ಜೀವನವನ್ನು ಸಾಗಿಸ್ತಾ ಆಶ್ರಮದಲ್ಲಿ ಕಾಲ ಕಳೆಯುತ್ತಾ ಇದ್ದವಳು ನೀನು. ಆದರೆ ಒಮ್ಮೆಲ್ಲೊಮ್ಮೆಲೆ ಕೆಳನೋಟಗಳಾಗಿದ್ದಿ. ಕಣ್ಣಿನಲ್ಲಿ ನೀರು ಧಾರಾಪೂರ್ವಕವಾಗಿ ಇಳಿತಾ ಇದೆ. ಯಾಕಾಯ್ತಮ್ಮ ಹೀಗೆ? ಜೊತೆಯಲ್ಲಿರುವಂತಹ ಸಮಯದಲ್ಲಿ ದುಃಖಿಸುವಂತ ಅಗತ್ಯ ಇಲ್ಲ. ಒಂದು ವೇಳೆ ನಿನ್ನ ಕಣ್ಣೀರಿಗೆ ಕಾರಣಕರ್ತರಾದವರು ಲೋಕದಲ್ಲಿ ಯಾರಿದ್ದಾರೆ? ಪಾಲನಕರ್ತೃವಾದಂತಹ ಹರಿಯ, ಸೃಷ್ಟಿಕರ್ತನಾದಂತ ಬ್ರಹ್ಮನೇ ಅಥವಾ ಲಯಾಧಿಕಾರಿ ಪ್ರಭು ಶಂಕರನೇ. ಮೂರು ಮೂರ್ತಿಗಳಲ್ಲಿ ಬಿಟ್ಟು ಕಂದರರು, ಕಿನ್ನರರು, ಕಿಪ್ಪರಿಸರು, ಹೊರಗರು ಸಾಧ್ಯರು ಅಥವಾ ಭೂಲೋಕದಲ್ಲಿರುವಂತಹ ಮಾನವರಿಲ್ಲ. ನಿನ್ನ ಪಾಲಿಗೆ ಕಟ್ಟ ಬಂತಾದ್ರೆ ನಿನ್ನ ಮಗ ದಶಕಂಠನಲ್ಲಿ ಹೇಳು, ನೆರವೇರಿಸಿ ನಾನು ಕೊಡ್ತೇನೆ. ಏನೆಂದು ಶರದಿಯೋಳೈತಃ ಹಿರೆಗಳು ಮೂವೇ ಶರದಿಯೋಳೈತಃ ಹಿರೆಗಳು ಮೂವೇಳೆ ಹರದಿರುವುದು ಹರನಲಿಂಗವನು ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ ಮಗಲೇ? ಯಾವಾಗಲೂ ನಾನು ಸರೋವರದ ಬಳಿಗೆ ಬಂದು ಶಿವಲಿಂಗವನ್ನು ನಿರ್ಮಿಸಿ ಅಲ್ಲಿನಲ್ಲಿ ಪೂಜೆಯನ್ನು ಮಾಡುತ್ತಾ ಇದ್ದವಳು. ಇಂದು ಕೂಡ ಅದೇ ರೀತಿಯಾಗಿ ಸರೋವರದ ಬಳಿಗೆ ಬಂದು ಶಿವಲಿಂಗವನ್ನು ನಿರ್ಮಿಸಬೇಕೆಂಬುದಕ್ಕೆ ಪ್ರಯತ್ನ ಪಟ್ಟರೆ ಇನ್ನೇನು ಶಿವಲಿಂಗ ಆಗುತ್ತದೆ ಅಲ್ವಾ? ಅಷ್ಟರಲ್ಲಿ ಸರೋವರದ ಅಲೆಗಳು ಮೇಲೆ ಬರುತ್ತದೆ ಕಂದ. ನಾನು ನಿರ್ಮಿಸಿದಂತಹ ಶಿವಲಿಂಗವನ್ನು ಕೊಚ್ಚಿಕೊಂಡು ಅತ್ತ ಕಡೆಗೆ ಕರೆದುಕೊಂಡು ಕೊಚ್ಚಿ ಹೋಗಲ್ಪಟ್ಟಿದ್ದು ಲಿಂಗ. ಹೌದು ಮಗಲೇ, ಮತ್ತೊಮ್ಮೆ ಪ್ರಯತ್ನ ಮಾಡಬಹುದಿತ್ತಲ್ಲ? ಪ್ರಯತ್ನ ಪಟ್ಟೆ ಪಡುವುದಕ್ಕೆ 3 ಸಲ ಪ್ರಯತ್ನ ಪಟ್ಟುಕೊಂಡು ಅವಳಿದ್ದೇನೆ. 3 ಸಲ ಪ್ರಯತ್ನ ಪಟ್ಟರೂ ಕೂಡ ನನ್ನ ಪ್ರಯತ್ನ ಪ್ರಯೋಜನವಾಗಲಿಲ್ಲ ಮಗಲೇ. ಒಂದು ವೇಳೆ ಶಿವಲಿಂಗ ಇಲ್ಲದಿದ್ದರೆ ನಾನು ಪೂಜೆ ಮಾಡುವುದು ಯಾವ ರೀತಿಯಾಗಿ ಇದೇ ಬೇಸರವಾಗಿ ಹೋಗಿದೆ ಕಂದ. ಮುಖ್ಯನ ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು ನಡೆಸಿಕೊಳ್ತಾ ಇದ್ದವಳು ನೀನು. ಆದರೆ ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮಾಡಿದಂತ ಲಿಂಗ ಕೊಚ್ಚಿ ಹೋಗಲ್ಪಟ್ಟಿದೆ. ಅಂದಾದ ಮೇಲೆ ಇದು ನಿನ್ನ ಪಾಲಿನ ಅಪಶಕುನ ಅಂತ ಭಾವಿಸಬೇಡ. ಪ್ರಕೃತಿಯ ನಿಯಮ ಇರಬೇಕು.
ಯಾವತ್ತೂ ನೀನು ಮರಳಿನಿಂದ ಲಿಂಗವನ್ನು ಮಾಡಿ ಪೂಜೆ ಮಾಡುವವಳು. ಹೌದು. ಇನ್ನು ಮುಂದಕ್ಕೆ ಅಂತ ಕಾಠಿಣ್ಯತರವಾದಂಥ ಯಾವುದೇ ದಾರಿಯನ್ನು ಹುಡುಕುವ ಅವಶ್ಯಕತೆ ಇಲ್ಲ. ನನಗೊಂದು ಕೊಡುವಪ್ಪಳೆ ಈಗಿಂದೀಗಲೇ ನೇರವಾಗಿ ಕೈಲಾಸಗಿರಿಯನ್ನು ಸೇರ್ತೇನೆ. ಪ್ರಭು ಶಂಕರನು ತಪಸ್ಸಿನ ಮೂಲಕ ಮೆಚ್ಚಿಸಿ ನಿನಗೆ ಪೂಜೆ ಮಾಡುವುದಕ್ಕೆ ಬೇಕಾಗಿ ಆತ್ಮಲಿಂಗವನ್ನು ನಾನೇ ಇಡ್ತೇನೆ. ಆಜ್ಞೆ ಕೊಡು. ಮಗನಿಗೆ ಹರಗ ಲಿಂಗವನರುವುದು, ಮಗನಿಗೆ ಹರಗ ಲಿಂಗವನರುವುದು, ಜಗದೊಳಗ ವಿಘ್ನಗಳ ಸುಲಭದಿಂದೊಲಿವಲಿ, ವಿಘ್ನಗಳ ಶಿವ ಸುಲಭದಿಂದೊಲಿವಲಿ, ಮಿಗುವರಿಯದಿರು ನೀನು ಮಗನಿಗೆ ಹರನಾಥ ಲಿಂಗವನರುವುದು, ಮಗನೇ ಮಗನೇ, ನಿನ್ನ ಮಾತನ್ನು ಕೇಳಿದ ಕೂಡಲೇ ಏನು ಹೇಳಬೇಕೆಂಬುದಾಗಿ ನನಗೂ ಗೊತ್ತಾಗುವುದಿಲ್ಲ ಕಂದ. ಇಲ್ಲದಿದ್ದರೆ ಅಮ್ಮ ಬೇಸರದಲ್ಲಿದ್ದಾಳೆ. ಆಕೆ ಕಣ್ಣೀರನ್ನು ಯಾವ ರೀತಿ ಒರೆಸಬೇಕೆನ್ನುವ ಕಾರಣಕ್ಕಾಗಿ ಇಂತಹ ಧೈರ್ಯದ ಮಾತನಾಡುತ್ತಾ ಇದ್ದೀಯಾ? ಇಲ್ಲದಿದ್ದರೆ ನೀನು ಹೇಳುತ್ತಾ ಇದ್ದಿ ಕೈಲಾಸಕ್ಕೆ ಹೋಗುತ್ತೇನೆ, ಇವನ ಆತ್ಮಲಿಂಗವನ್ನು ತರುತ್ತೇನೆ ಎಂಬುದಾಗಿ. ಕಂದ, ಇದೆಲ್ಲ ಆಗುವಂತ ಕಾರ್ಯವ ನೀನೇ ಯೋಚನೆ ಮಾಡಿ. ನೀನು ಕೈಲಾಸಕ್ಕೆ ಹೋಗುವುದಕ್ಕುಂಟ, ಆತನ ಆತ್ಮಲಿಂಗವನ್ನು ತರುವುದಕ್ಕುಂಟ. ಇದೆಲ್ಲ ಸುಲಭದ ಕಾರ್ಯ ಅಲ್ವೇ ಅಲ್ಲ ಮಗನೇ. ಇದು ಆಗುವಂತ ಕೆಲಸ ಅಲ್ಲ ಕಂದ. ಲೋಕದಲ್ಲಿ ಮೊದಲನೆಯ ಗುರು ತಾಯಿ. ಹೌದು. ತಾಯಿಗೆ ಮಗನಾದಂಥ ಮಗನಿಲ್ಲ ದಶಕಂಠ. ಯಾವತ್ತಿದ್ರೂ ಕೂಡ ಅಮ್ಮನ ಕಣ್ಣೀರಿಗೆ ಕಾರಣರ ಆಗಿರಬಾರದು. ಯಾವತ್ತಿದ್ರೂ ಕೂಡ ಅಮ್ಮನ ಕಣ್ಣೀರನ್ನು ಒರೆಸುವಂತ ಮಕ್ಕಳಾಗಿ ಲೋಕದಲ್ಲಿ ಹುಟ್ಟಬೇಕು. ನಿನ್ನ ಮಾತಿನ ಮೇರೆಗೆ ಪ್ರಭು ಸೃಷ್ಟಿಕರ್ತನಾದಂಥ ಆ ವಾಣಿಯ ಬಿಡಲನ್ನು ಹೆಚ್ಚಿಸಿ ಬೇಕಾದಂಥ ವರವನ್ನು ಪಡೆದಂಥ ವೀರ ದಶಕಂಠ ನಾನು. ಕೇವಲ ಅಮ್ಮನ ಆಸೆಯನ್ನು ನೆರವೇರಿಸುವುದಕ್ಕೆ ಕರ್ಮಪುತ್ರನಾದಂಥ ನನಗೆ ಕಷ್ಟವಾಗಿದ್ದೆ. ಬೇಡ ಬೇಡ ಬೇಡ, ಆಣತಿ ಒಂದು ಕೊಟ್ಟು ಕಳುಹಿಸು. ಈಗಲೇ ಕೈಲಾಸಗಿರಿಯನ್ನು ಸೇರಿ ಆ ಶಿವನನ್ನು ಭಜನೆಯ ಮೂಲಕ ಮೆಚ್ಚಿಸಿ ನಾನು ಲಿಂಗವನ್ನು ತರದೆ ಹೋದರೆಂದಾದ್ರೆ ನಿನ್ನ ಮಗ ದಶಕಂಠ ನಾನಲ್ಲ. ಆಚೆ ಕೊಡು. ಮಗನೇ, ನೀನೇ ಯೋಚನೆ ಮಾಡು. ಒಂದು ವೇಳೆ ಶಿವನ ಪೂಜನೆ ಮಾಡದಿದ್ರೆ ಮುಂದೆ ಏನಾಗಬಹುದು ಎಂಬುದಕ್ಕೆ ಯೋಚನೆ ಮಾಡುವುದಕ್ಕೂ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಿನ್ನ ಮಾತನ್ನು ಕೇಳುವಾಗ ಸ್ವಲ್ಪ ಧೈರ್ಯವನ್ನು ತಂದುಕೊಂಡವಳಿದ್ದೇನೆ. ಆದಷ್ಟು ಬೇಗ ಹೋಗಿ ಬಾ ಮಗನೇ, ಶುಭವಾಗಲಿ. ಅಮ್ಮನಿಂದ ಆಣತಿಯನ್ನು ಪಡುತ್ತಿದ್ದಾರೆ. ಇನ್ನು ತಡ ಯಾಕೆ? ಈಗಿಂದಲೇ ಹೇಳ್ತೇನೆ ಕೈಲಾಸಗಿರಿ. ಜನನಿಯ ಅಮ್ಮನಿಗೆ ತಕ್ಕ ಮಗನಾಗಿ ಲೋಕದಲ್ಲಿ ಬೆಳೆಯಬೇಕು. ಈ ತೀರ್ಮಾನವನ್ನು ಕೈಗೊಂಡವನು ಯಾವತ್ತಿದ್ರೂ ಕೂಡ ದಶಕಂಠ. ಒಮ್ಮೆಂದ ಮೇಲೆ ಆಣತಿಯನ್ನು ಪಡೆದ ಏನಿದೆ ಕೈಲಾಸಗಿರಿ, ಇದೇ ಬೆಳ್ಳಿ ಬೆಟ್ಟವಲ್ವೇ? ಓಹೋ, ನೇರವಾಗಿ
ಮನುಷ್ಯನ ಬಳಿಗೆ ನಾವು ಧಾವಿಸುವ ಹಾಗಿಲ್ಲ. ಯಾವುದನ್ನಾದರೂ ಕೂಡ ಶಕ್ತಿಯ ಮುಖೇನ ಪಡೆಯುವುದಲ್ಲ, ಭಕ್ತಿಯ ಮುಖೇನ ಪಡೆಯಬೇಕು. ಇದು ಅಮ್ಮ ಹೇಳಿಕೊಟ್ಟಂತ ಮಾತು. ಇನ್ಯಾಕೆ ತಡ 18 ಬರೆದು ಪ್ರಭು ಶಂಕರನನ್ನು ಒಲಿಸಿಕೊಳ್ತೇನೆ ನೋಡೋಣ. ಚಂದ್ರಚೂಡ ರಮಣ ನಮೋ ನಮೋ ಸುಂದರ ಗಜ ಚರ್ಮಾಂಬರ ಸುಂದರ ಗಜ ಚರ್ಮಾಂಬರ ಶಿವ ಶಿವ ಪಾರ್ವತಿ ನಮೋ ಶಂಕರ, ಅಭಯಕರ, ಗಂಗಾಧರ, ಪಾರ್ವತಿ ರಮಣ, ಕೈಲಾಸವಾಸ, ಭಕ್ತ ಜನ ಬಂದ ನಿನ್ನ ಭಕ್ತರಾದಂಥ ದಶಕಂಠ ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ಅದೆಷ್ಟೋ ಸಮಯದಿಂದ ನಿನ್ನನ್ನೇ ಭಕ್ತಿಯಿಂದ ಪೂಜಿಸ್ತಾ ಇದ್ದಾನೆ ತಂದೆ. ಪ್ರಭು ಶಂಕರ, ಪ್ರತ್ಯಕ್ಷರಾಗು, ನನ್ನ ಆಸೆಯನ್ನು ನೆರವೇರಿಸು ತಂದೆ, ನೆರವೇರಿಸು. ಜಯ 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 ಜಯ. ಅದೆಷ್ಟೋ ಸಮಯದಿಂದ ಭಕ್ತಿಯಿಂದ ಪೂಜಿಸಿದವನು ನಾನು. ನನ್ನ ಭಕ್ತಿಗೆ ಒಲಿಯೋದಾದರೆ ಪ್ರಭು ಶಂಕರ, ಒಲಿಯದಿದ್ದರೆ ಏನಂತೆ. ಆದರೆ ನನ್ನ ಮನಸ್ಸಿನಲ್ಲಿರುವಂತ ಆಸೆಯನ್ನು ನೆರವೇರಿಸದೆ ಯಾವತ್ತಿದ್ರೂ ಕೂಡ ನಾನು ಆಶ್ರಮವನ್ನು ಸೇರಲಾರೆ. ಅಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಇನ್ಯಾಕೆ ನಶ್ವರವಾದಂಥ ಶರೀರ ಯಾವತ್ತಿದ್ರೂ ಕೂಡ ವ್ಯರ್ಥವೇ ಸರಿ. ಒಂದೊಮ್ಮೆಗೆ ಆ ಪ್ರಭು ಶಂಕರ ಒಲಿಯದೆ ಹೋದನೆಂದಾದ್ರೆ ಹಿಡಿದಂಥ ಕಟಾರಿಯಿಂದ ತನ್ನ ರುಂಡಮುಂಡವನ್ನೇ ಬೇರ್ಪಡಿಸಬೇಕು. ಆದರೆ ಮೊದಲನೇದಾಗಿ ದಶಕಂಠರು 10 ತಲೆ ಇದೆ. ಒಂದೊಂದೇ ತಲೆಯನ್ನು ಕರೆಯುತ್ತಾ ಆತನ ಪಾದಕ್ಕೆ ಅರ್ಪಿಸ್ತೇನೆ ನೋಡ. ಹೋಗಿದೆ. ಭಕ್ತಿಗೆ ಒಲಿದಿದ್ದಾನೆ. ಉಳಿದದ್ದು ಒಂದು ಮಾತ್ರ. 9 ಶಿರಗಳನ್ನು ಕಡಿದು ಅರ್ಪಿಸಿದವ ನೀನು. ಇನ್ನು ಉಳಿದಂತ ಒಂದನ್ನು ಕಡಿಯುವುದಕ್ಕಾಗಿ ಪ್ರಯತ್ನವೇ ಬೇಡವೇ ಬೇಡ. ನೀನು ಕಡಿದಂತಹ 9 ಶಿರಗಳು ಮತ್ತೆ ಜೋಡಣೆ ಆಗುವಾಗ ಅನುಗ್ರಹಿಸಿದ್ದಾನೆ. ಅಷ್ಟೇ ಅಲ್ಲ, ಭಕ್ತಿಗೆ ಒಲಿದಂತಹ ನಾನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಿನಗೆ ಏನು ಬರಬೇಕು ಯಾಚಿಸು. ಅಮ್ಮ ಭಕ್ತ ಪರಿಪಾಲನನು ಹಿರಿಯ ನಾಯಾದಿ ಶಕ್ತಿಯನ್ನು ಯಾಚಿಸಿದ ಮರೆತು ಮುಕ್ತಿವಾದನ ನಿನ್ನ ಮಾನಂಗ ಭಜನಗೆ ಮುಕ್ತಿವಾದನ ನಿನ್ನ ಮಾನಂಗ ಭಜನಗೆ ಸಿಕ್ಕುಯಾವಾದೆಲ್ಲ ನಮಿದು ನಾನು ಯಾರನ್ನು ಕಾಣಬೇಕು ನೋಡಬೇಕು ಅನ್ನುವಂತ ಆಸೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಇತ್ತ ಧಾವಿಸಿ ಬಂದನ. ನನ್ನ ಆರಾಧ್ಯ ಮೂರ್ತಿ ಎಂದೆನಿಸಿದಂತ ಪ್ರಭು ಶಂಕರ ಒಲಿದು ಬಂದೆಯ ತಂದೆ. ಪ್ರತ್ಯಕ್ಷರಾದೆ ಭಕ್ತನ ಇಂಗಿತವನ್ನು ಅರಿತು ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೆಯಲ್ಲಾದ್ರೆ ನನ್ನ ಜನ್ಮವು ಸಾರ್ಥಕವಾಯಿತು. ಧನ್ಯನಾದೆ ತಂದೆ, ಧನ್ಯನಾದ. ಒಳ್ಳೇದು ಸ್ವಾಮಿ, ನಾನು ಇತ್ತ ಧಾವಿಸಿ ಮಾಡುವುದು ಬಲವಾದಂತಹ ಕಾರಣ ಇದೆ. ಏನು? ಹೆತ್ತವೇ ಕೈಕಸೆಯ ದೇವಿ ಒಂದೊಮ್ಮೆಗೆ ಆತ್ಮಲಿಂಗವನ್ನು ತಂದು ಪ್ರತಿನಿತ್ಯವೂ ನಿನ್ನನ್ನು ಪೂಜೆ ಮಾಡುವುದಕ್ಕೆ ಅನುವು ಮಾಡಿ ಕೊಡ್ತೇನೆ ಅನ್ನುವಂತೆ ಮಾತು ಕೊಟ್ಟು ಬಂದೆ. ಆದುದರಿಂದಲೇ ಇಷ್ಟರ ತನಕ ತಪಸ್ಸನ್ನು ಆಚರಿಸಿದೆ. ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತ ಮನ ಮಾಡಿದೆ. ಒಂದೊಮ್ಮೆಗೆ ನೀನು ದಯ ತೋರದೆ ಹೋದಾಗ ಕಾಟಿನ ಮಾರ್ಗ ಅದೇ 9 ತಲೆ ನಿನ್ನ ಪಾದಕ್ಕೆ ಅರ್ಪಿಸುವುದಕ್ಕೆ ಮನ ಮಾಡಿದಾಗ ಒಲಿದು ಬಂದೆ ತಂದೆ. ಕೇಳುವುದು ಇಷ್ಟೇ, ಒಂದೇ ಒಂದು
ಮಾತು ಅಮ್ಮನ ಆಸೆ ಯಾವುದು? ಮಕ್ಕಳಾದತ್ತ ನಾವು ನೆರವೇರಿಸಲೇಬೇಕು. ಅಮ್ಮನಿಗೆ ಪ್ರತಿನಿತ್ಯವೂ ಪೂಜೆ ಮಾಡುವುದಕ್ಕೆ ನಿನ್ನಲ್ಲಿರುವಂತ ಆತ್ಮಲಿಂಗವ ದಯಪಾಲಿಸು. ಹುಟ್ಟಿದರೆ ಹುಟ್ಟಬೇಕು. ನಿನ್ನಂತ ಮಕ್ಕಳು ತಂದೆ ತಾಯಿಯಂದಿರ ಆಸೆ ಯಾವುದಿದೆಯೋ ಅದನ್ನು ಬಂಜೆಗೊಳಿಸಬಾರದು. ಹಾಗಾದ್ರೆ ತಾಯಿಯ ಆಸೆಯನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟಂತ ನಿನಗೆ ನಾನು ಅಷ್ಟು ಅಂದೆ. ಕೊಡುವೆಯ ತಂದೆ? ಎನ್ನಯ ಆತ್ಮಲಿಂಗವಿದು. ನಿನ್ನ ತಾಯಿ ಪೂಜಿಸಕ್ಕೆ ಬೇಕಾಗಿ ಸಮರ್ಪಣಾ ಭಾವದಿಂದ ನಾನು ನಿನಗೆ ಕೊಡ್ತೇನೆ. ಆದರೆ ತಾಹ ಹೊಂದಿಹುದು. ಅದೆಂತದ್ದು ಸ್ವಾಮಿ? ಕೊಡ್ತೇನೆ ಅಂತ ಹೇಳಿದ್ರಿ, ಆಮೇಲೆ ಆಧಾರ ಅಂತ ಹೇಳಿದ್ರಿ. ಒಂದು ತಾಹ ಯಾವುದು? ಕೈಲಾಸದಿಂದ ನೀನು ಭೂಲೋಕದತ್ತ ಪಯಣ ನಿನ್ನದ್ದು. ನಿನ್ನದಂತ ಲಂಕಾ ನಗರಿಯನ್ನು ಸೇರುವಂತ ವೇಳೆಗೆ ಯಾವ ಕಾಲಕ್ಕೂ ಈ ಲಿಂಗವು ಭೂಸ್ಪರ್ಶ ಆಗದ ತೆರದಲ್ಲಿ ಜೋಪಾನವಾಗಿರಿಸು. ಧನ್ಯನಾದ ತಂದೆ. ಇದು ನಿಮ್ಮ ಆತ್ಮಲಿಂಗ. ಅಮ್ಮ ಪ್ರತಿನಿತ್ಯವೂ ಪೂಜೆ ಮಾಡುವುದಕ್ಕೆ ಇರುವಂಥದ್ದನ್ನು ನೇರವಾಗಿ ನಾನು ಲಂಕೆಗೆ ಅದರ ಮಧ್ಯೆ ಎಲ್ಲೂ ಭೂಸ್ಪರ್ಶವಾಗಕೂಡದು. ಆದರೆ ಆಗಬಾರದು. ಆದರೆ ನಿನಗೆ ತೊಡಕು. ಸಂತೋಷ. ಪಟ್ಟಂತ ನೆರವೇರಿಸಿ ಅಂತಾಯಿತು. ಇನ್ಯಾಕೆ ತಡ? ಕಾಲ ನಿರೀಕ್ಷೆಯಲ್ಲಿ ಅಮ್ಮ ಇರಬೇಕು. ಯಾವಾಗ ಮಗ ಹೋದವ ಬರ್ತಾನಂತ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕು. ನಡೀತೇನೆ ಅಂತ. ಗಣಪತಿ ಕೈಲಾಸದಿಂದ ಇಳಿದವನ ಕಾರಣ ಉಂಟು ಸ್ವಾಮಿ. ನನ್ನ ತಂದೆಯ ಆತ್ಮಲಿಂಗವನ್ನೇ ಭಕ್ತಿಯ ಮೂಲಕ ಮೆಚ್ಚಿಸಿಕೊಂಡು ಅವ ಎತ್ತಿಕೊಂಡು ಹೋಗ್ತಾ ಇದ್ದಾನಲ್ಲ. ಒಂದು ವೇಳೆ ಈ ರೀತಿಯಾಗಿ ಅದನ್ನು ತನ್ನ ಲಂಕೆಗೆ ತೆಗೆದುಕೊಂಡು ಹೋದ ಅಂತಾದ್ರೆ ನನ್ನ ಅಪ್ಪನ ಅಸ್ತಿತ್ವಕ್ಕೆ ಬೆಳೆಯಲ್ಲಿ ಬರ್ತದೆ. ಹಾಗಾಗ ಕೂಡದು. ಸಜ್ಜನರ ಉಳಿವಿಗಾಗಿ ಆದ್ರು, ಲೋಕದ ಹಿತಕ್ಕಾಗಿ ಆದ್ರು ಆ ಲಿಂಗ ಲಂಕೆಯನ್ನು ಸೇರಕೂಡದನ್ನುವಂಥ ಉದ್ದೇಶವಿರಿಸಿಕೊಂಡವರಿದ್ದೇನೆ. ನಾರದರು ಈ ವಿಚಾರವನ್ನು ತಿಳಿಸಿದವರಿದ್ದಾರೆ. ದೇವತೆಗಳೆಲ್ಲ ಬೇಸರಗೊಂಡು ಅವರಿಗೆಲ್ಲ ಹಿತ ನುಡಿಗಳನ್ನು ಆಡಿದ್ದೇನೆ. ತಡೆಯಾಕೆ ವಟುವಾಗಿ ಕಾಣಿಸಿಕೊಂಡವ ನಾನಿದ್ದೇನೆ. ಆದ್ದರಿಂದ ಅವನ ಎದುರಾಗಿ ಸಾಕ್ತೇನೆ.
ನಮಸ್ಕಾರ. ಒಳ್ಳೇದಾಗ್ಲಿ. ನೀವು ಬ್ರಾಹ್ಮಣ? ಹೌದು. ಏನು ಹುಡುಕಾಡುವುದೇನು? ಜನ್ನದಾರ ಉಂಟಾ ಅಂತ ನೋಡಿ. ಉಂಟಲ್ಲ. ಜನ್ನದಾರ ಕೆಲವು ಮಂದಿಗಳು ಹಾಕಿ ಕೊಡ್ತಾರೆ, ಬ್ರಾಹ್ಮಣರು ಯಾರು ಅಂತ ಹೇಳುವುದು. ನನ್ನ ಮೇಲೆ ಸಂಶಯ ಪಡುವುದು ಬೇಡ. ಸಂಶಯ ಅಲ್ಲ ಸ್ವಾಮಿ, ಮತ್ತೆ ಏನಯ್ಯ? ಅವಸರದಲ್ಲಿ ನನ್ನ ಬಿಡದಿಯನ್ನು ಸೇರಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟು ಬಂದವನು ನಾನು. ಇನ್ನು ಇಲ್ಲಿ ನಿಲ್ಲುವುದಕ್ಕೆ ಹೋಗಬೇಕು. ಹಾಗಲ್ಲ, ಬಹಳಷ್ಟು ಆಯಾಸಗೊಂಡವನು ನಾನು. ಸ್ವಲ್ಪ ಕೂತುಕೊಂಡು ಹೋದ್ರೆ ಆಯ್ತು. ಆಗುವುದಿಲ್ಲ. ನಿಗದಿತ ಸಮಯಕ್ಕೆ ನಾನು ಮುಟ್ಟಲೇಬೇಕು. ಹೋಗುತ್ತಿರುವಂತಹ ಸಮಯ ಹೊತ್ತು ನೋಡು. ಏನಾಗಿದೆ? ಸಂಜೆಯ ಹೊತ್ತು. ಸಂಜೆ ಆಗಲೇಬೇಕಲ್ಲ, ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಕತ್ತಲಾಗ್ತದೆ. ಅದು ಗೊತ್ತು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಅದು ನಿಯಮ. ನಿಜ ಅಲ್ವಾ? ಈ ಸಮಯದಲ್ಲಿ ಮಾಡಬೇಕಾದಂತಹ ಕಾಯಕ ಯಾವುದು ಮಲ್ಲಯ್ಯ? ಏನದು? ನಿತ್ಯ ವಿಧಿಗಳು. ನಿತ್ಯಾನ್ನಕವನ್ನು ಪೂಜಿಸ ಮಾಡಬೇಕಾದ್ದು ನನ್ನ ಕಾಯಕ. ಈ ಸಮಯದಲ್ಲಿ ಹೇಗೂ ಆದಿತ್ತು ನಿತ್ಯ ವಿಧಿಗಳನ್ನು ಪೂರೈಸಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದೆ. ಒಳ್ಳೆಯ ವಿಚಾರ. ಅದರ ಒಂದು ಮಾತು ಏನಾಯ್ತು? ಇದೇನು ಗೊತ್ತಾ? ಕಪ್ಪು ಕಲ್ಲು. ಕಪ್ಪು ಕಲ್ಲ. ಮತ್ತೇನು? ಆರಾಧ್ಯ ಓದುತ್ತೇನಲ್ಲ. ಈ ಕಲ್ಲನ್ನೆಲ್ಲ ಪೂಜೆ ಮಾಡುದು ನೀವ? ಕಲ್ಲಿನಲ್ಲಿ ದೇವರಿದ್ದಾರೆ ಅಂತ ನಂಬಿದವರು ನಾವು. ಹೌದು. ಅದಕ್ಕೆ ಪೂಜೆ ಮಾಡಿದಾಗ ಅದರಲ್ಲಿ ದೇವತ್ವ ಬರುವುದಕ್ಕೆ ಸಾಧ್ಯ ಇರ್ತದೆ. ಬ್ರಾಹ್ಮಣರು ಪೂಜೆ ಮಾಡುವುದು ಯಾವುದಕ್ಕೆ? ಯಾವುದಕ್ಕೆ? ಕಲ್ಲಿಗೆ. ಅದರಲ್ಲಿ ದೇವರಿದ್ದಾರೆ ಅಂತ ನಾವು ಕಂಡುಕೊಳ್ಳುವುದಿಲ್ವ? ನೀವು ಕಂಡುಕೊಳ್ಳಲೇಬೇಕು. ನೀವಂತಲ್ಲ, ಬ್ರಾಹ್ಮಣರು ಕೂಡ ಪೂಜೆ ಮಾಡುವವರು. ಪೂಜೆ ಮಾಡುವ ದೇವರಾಗುವುದಿಲ್ಲ. ಆಶ್ಚರ್ಯ, ಇದು ಕಪ್ಪು ಕಲ್ಲು. ಇದು ನನ್ನ ಅಮ್ಮನಿಗೆ ಕೊಂಡೊಯ್ತಾ ಇದ್ದೇನೆ. ಎಲ್ಲಿಂದ ಸಿಕ್ಕಿದಲ್ಲಿ? ಸಿಕ್ಕಿದ್ದು ಎಲ್ಲಿಂದ ಕೇಳಬೇಡ. ಕದ್ದುಕೊಂಡು ಬಂದಲ್ವೇನೋ? ರಚನೆಯ ಮೂಲಕ ವೆಚ್ಚಿಸಿ ಪ್ರಭು ಶಂಕರನನ್ನು ಒಲಿಸಿ ಆತನ ಆತ್ಮಲಿಂಗವನ್ನು ನನ್ನ ಅಮ್ಮನಿಗೆ ಬೇಕಾದ ಕೊಂಡೊಯ್ತಾ ಇದ್ದೀನಿ. ಆತ್ಮಲಿಂಗ ಈಗ ಭಜನೆ ಮಾಡುವವರಿಗೆಲ್ಲ ಕಲ್ಲು ಸಿಗ್ತದಲ್ಲ? ಎಲ್ಲವರಿಗಲ್ಲ, ನನ್ನಂತವರಿಗೆ ಮಾತ್ರ. ಎಲ್ಲವರಿಗೂ ಸಿಕ್ಕುವುದಿಲ್ಲ. ಇಷ್ಟು ಮಾತನಾಡಬೇಕು. ಇದು ಶುದ್ಧ ಬೇಕು. ಬಾಯ ಶುದ್ಧ ಇದ್ರೆ ಸಾಕಾಗುತ್ತದೆ. ಈ ಕಲ್ಲು ಹಿಡ್ಕೊಂಡ ಜನ ಯಾರು? ನನ್ನ ಪರಿಚಯನ್ನು ಉತ್ತಮನಾಗಿದ್ದೇನೆ. ವರ್ತಮಾನ ಕಾಲದಲ್ಲಿ ಲಂಕಾಧೀಶ, ಲಂಕೇಶನಾಗಿ ಬೆರೀತಾ ಇರುವವ ದಶಕಟ್ಟ. ಹೋಗ್ಲಿ. ಜೀವಂತವಾಗಿ ಕಲ್ಲುಗುಂಡಿಗಾಗಿ ನಿಲ್ಲುವುದಿನಲ್ಲಿದ್ದೇನೆ. ಸತ್ಯ ಹೋಗು. ಹಾಗಲ್ಲೂ ಇಷ್ಟು ಧೀಮಂತ ವ್ಯಕ್ತಿಯನ್ನು ಇದು ಮೊದಲು ನೋಡ್ತಾ ಇದ್ದೇನೆ. ನೋಡ್ಲಿಕ್ಕಿಲ್ಲ. ಹಾಗೆಲ್ಲ ಸಣ್ಣವರಿಗೆಲ್ಲ ನಾವು ಕಾಣ ಸಿಕ್ಕುವುದಿಲ್ಲ. ದೊಡ್ಡವರಿಗೆ ಮಾತ್ರ ಸಿಕ್ಕೋದು. ಒಳ್ಳೇದಾಯ್ತು. ಈಗ ಅದೆಲ್ಲ ಇವತ್ತಾದ್ರೂ ಸಿಕ್ಕಿದೆಯಲ್ಲ, ನಿನ್ನ ಪುಣ್ಯ ಅಂತ ಭಾವಿಸಿಕೊ. ಆಗ್ಲಿ ನೋಡುವ. ಹುಡುಗ, ಏನು ಒಂದು ಉಪಕಾರ ಮಾಡುವ. ಈಗ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ನೀನು ನನ್ನದೇ ಉಪಕಾರ ಅಂತ ಹೇಳಿ. ಸಂಧ್ಯಾ ವಂದನೆ ಅಂದ್ರೆ ದೇವರು ಬರುವಾಗಲೇ ಹೇಳಿದ್ದಾರೆ, ಏನು? ಇದನ್ನು ಯಾವತ್ತೂ ನೆಲದ ಮೇಲೆ ಇರಿಸಕೂಡದು. ತಲೆಯಲ್ಲಿ ಇಟ್ಟುಕೊಂಡ್ರೆ ಆಯ್ತು. ಹಾಗಲ್ವೇನೋ? ಈಗ ಕೈಯಲ್ಲಿ ಉಂಟಲ್ಲ, ಸ್ವಲ್ಪ ಮೇಲೆ. ಸಂಧ್ಯಾ ಹೊತ್ತಿಗೆ ನಾನು ಮಾಡುವುದೇನು? ಸಂಧ್ಯಾ ವಂದನೆ. ಹೌದಲ್ಲ? ಆ ಸಮಯದಲ್ಲಿ ತಲೆಯಲ್ಲಿ ಹೊತ್ತು ಜಪ ಮಾಡುವುದಕ್ಕಾಗುತ್ತದೆ? ಕೆಳಗಿಡುವುದಕ್ಕಾಗುದಿಲ್ವಲ್ಲ? ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಅಯ್ಯ ನಿನಗೆ ಕೈ ಮುಗಿತೀನಿ. ಏನು? ಅದೇ ಗಳಿಗೆ ನನ್ನ ವಿಧಿವಿಧಾನವನ್ನು ಪೂರೈಸಿ ಬರುವಲ್ಲಿವರೆಗೆ ಇದನ್ನು ಸ್ವಲ್ಪ. ಈ ಕಲ್ಲ ಏನಯ್ಯ? ಕಲ್ಲನು ಪಿಡಿಯುತ್ತ ಕೊಲ್ಲೆನು ನೀಡಾಡು, ಪಿಡಿಯುತ್ತ ಕೊಲ್ಲೆನು ನೀಡಾಡು. ನಿನ್ನಂತಹ ಯೋಗ್ಯತಾವಂತರ ಹೌದು, ಕರ್ತವ್ಯವಾಗುವುದು. ಆದ್ರೆ ಈ ಕಪ್ಪು ಕಲ್ಲನ್ನು ಹಿಡ್ಕೊಂಡು ನನಗೆ ಆಗುದಿಲ್ಲ, ಅದನ್ನು ನೀನು ಹಿಡ್ಕೊಳ್ಬೇಕು ಅಂತ ಹೇಳಿದೆ. ಆಗುದಿಲ್ವಯ್ಯ? ಏನಯ್ಯ? ಕೈ ಮುಗಿತೇನೆ, ಕೈ ಮುಗಿತೇನೆ. ಮಾಡದೆ ಉಪಾಯ ಇಲ್ಲ, ಕೆಳಗೆ ಇಡುವ ಹಾಗೂ ಇಲ್ಲ.
ಇದು ಇಟ್ರೆ ಏನಾಗ್ತದೆ? ಆಗುದಿಲ್ಲ. ದೇವರು ಹೇಳಿದ ಮಾತು. ದೇವರು ಹೇಳಿದವುದು ಏನಾಗ್ತದೆ ಅಂತ ಬೇಕಾ? ಅದು ಗೊತ್ತಿಲ್ಲ. ಭೂಸ್ಪರ್ಶ ಆಗ ಕೂಡದು ಲಂಕೆಯನ್ನೇ ಸೇರಬೇಕಾದ್ದು ಅಂತ ಹೇಳಿದ. ಆದ್ರೆ ಅವರು ಹೇಳಿದ್ದನ್ನು ನಾನು ಅಲ್ಲ, ಆದ್ರೆ ಸ್ಪರ್ಶ ಆದ್ರೆ ಆಗಬಾರ್ದು. ಹಂಗಾಗುತ್ತದೆ. ಓ, ಮತ್ತೆ ಎತ್ತಲಿಕ್ಕೆ ಆಗುದಿಲ್ಲ ಅಂತ ಹೇಳುದ? ಇರಬೇಕು. ಇರ್ಬೇಕು. ನನ್ನ ಪ್ರಯತ್ನ ಎಲ್ಲ ಭಂಗ ಆಗಬಾರ್ದಲ್ಲ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಗೊತ್ತಾಯಿತು. ಕಪ್ಪು ಕಲ್ಲ ಹೌದು, ಅದನ್ನು ಭಾರ ಉಂಟೇನಯ್ಯ ಅದು. ಭಾರ ನೀನೇ ಇಷ್ಟು ಬಸವಳಿದು ಹೋದವನಿದ್ದೆ, ಎಲ್ಲ ಬೆವರು ಇಳಿತಾ ಉಂಟಾ? ಒಂದು ಕಲ್ಲನ್ನು ಹಿಡಿಯಲಿಕ್ಕೆ ಇಷ್ಟು ಸಣ್ಣ ಹುಡುಗ ನಾನು ಹೇಳ್ಕೊಳ್ಳುವೆ. ಇಲ್ಲಿಂದ ಬಂದದ್ದಲ್ಲ. ಅಪ್ಪ ಬೆಳ್ಳಿ ಬಟ್ಟೆ ಎಲ್ಲಿ ಉಂಟು? ತಂಪಾದ ಬೆಟ್ಟದಿಂದ ಹತ್ತುವುದಕ್ಕೆ ಕಷ್ಟ ಇತ್ತು, ಇಳಿಯುವುದಕ್ಕೆ ಕಷ್ಟ ಎಷ್ಟು ಅಂತ ನನಗೆ. ಅಲ್ಲ, ನೀನು ಕಷ್ಟಪಡ್ತಿದ್ದ. ನಾನು ಇಳಿದು ಬರುವಾಗಲೇ ನನ್ನ ಕಂಟು ನೋವು ಪ್ರಾರಂಭ ಆಗಿದೆ. ಅದು ಶೀತಲ ಪ್ರದೇಶ ಅಲ್ವ? ಮತ್ತೆ ಇಷ್ಟು ಬೆವರಿದ್ರೆ ನಮ್ಮ ಕಷ್ಟ ಉಳಿದವರಿಗೆ ಗೊತ್ತಾಗುತ್ತದೆ, ನಮಗೆ ಗೊತ್ತು. ಈಗ ಅದನ್ನು ನಾನು ಹಿಡ್ಕೊಳ್ಬೇಕು. ಹೌದು, ಅಲೆಗಳಿಗೆ ಕೈ ಮುಗಿತೇನೆ ಬೇಕಿದ್ರೆ. ಹೌದೌದು, ನೀನು ಹೌದು. ಏನಯ್ಯ ಇದು? ನನಗೆ ಕೈ ಮುಗಿಯುವಷ್ಟು ನೀನು. ಹಾಗಲ್ಲ, ಉಪಕಾರ. ಆದ್ರೆ ಒಂದುಂಟು, ನಾನು ಹಿಡ್ಕೊಳ್ತೇನೆ. ದಶಕಂಠ. ಇಷ್ಟು ಕೈಗಳಿದ್ದು ಅದನ್ನು ಹಿಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಕೆಲಸ ಮಾಡಿದ್ರೆ ಹೇಗೆ? ಈ 20 ಕರ ಉಂಟಲ್ಲ, ಆ 2 ಕರ ಮೇಲೆ ಹಿಡ್ಕೊಂಡೆ ಮತ್ತೆ ಆಗುದಿಲ್ಲ. ಕರ 20 ಇದ್ರು ಕೂಡ ಒಂದರಲ್ಲೇ ಕೆಲಸ ಮಾಡು. ಹೌದು, ಚಿಂತೆ ಮಾಡಬೇಡ. ಆದ್ರೆ ಒಂದು, ಈ ಕಲ್ಲನ್ನು ಹಿಡ್ಕೊಳ್ತೇನೆ, ನಿಯಮ ಉಂಟು, ಸುಲಭ ಇಲ್ಲ. ಗೊತ್ತಾಯ್ತು, ಅವಸರ ಆಗುದಿಲ್ಲ. ಪುಣ್ಯ ಒಂದು ಮಾತನ್ನಾದ್ರೂ ಕೇಳು. ಒಂದು ವೇಳೆ ನಾ ಹಿಡ್ಕೊಳ್ತೇನೆ, ಹಿಡ್ಕೊಂಡ್ರೆ ನೀನು ಹೋಗುದು ಗೋದಾವರಿ ತೀರಕ್ಕೆ ಅಲ್ವ? ಹೌದು. ನಿತ್ಯ ವಿಧಿಗಳನ್ನು ಪೂರೈಸುದೆ. ಹೌದು. ನಾನು 3 ಬಾರಿ ಕರೀತೇನೆ. 3 ಬಾರಿ, ಒಂದಲ್ಲ, 3 ಬಾರಿ ಕರೀತೇನೆ. 3 ಬಾರಿ ಕರೆದು ಬಾರದೇ ಇದ್ದರೆ ಅದನ್ನು ನಾನು ಕೆಳಗಿಡ್ತೇನೆ. ಅಲ್ಲ, ನಾನು ಬಾರದೇ ಇದ್ರೆ 1 2 ಸೇರಿಸಿ ಅದಾಗುದಿಲ್ಲ. ಈಗ ಹಿಡ್ಕೊಳ್ಬೇಕಲ್ಲ, 3 ಬಾರಿ ಮಾತ್ರ. ನಾನು ವಚನ 2 ಬದಲಾಯಿಸುವುದಿಲ್ಲ, ಕಡಿಮೆ ಇಲ್ಲ. 3 ಬಾರಿ ಕರೆಯುವಾಗ ನೀ ಬಂದ್ರೆ ಅದು ಮತ್ತೆ ನಿನ್ನ ಕೈ ಸೇರ್ತದೆ, ಗುರಿಯನ್ನು ಸೇರ್ತದೆ. ದಮ್ಮಯ್ಯ, ಕೈ ಮುಗಿತೇನೆ. ಆದಷ್ಟು ಹೇಳಿದಲ್ಲ, ಆದಷ್ಟು ಬೇಗ ಬರ್ತೇನೆ. 3 ಕರೆಯೊಳಗೆ ಬರಬೇಕು. 3 ಅವಸರದಲ್ಲಿ ಕರಿಬೇಡ. ಅದೆಲ್ಲ ಹೇಳಲಿಕ್ಕಿಲ್ಲ. ನನಗೆ ಅದರ ಭಾರ ಗೊತ್ತಿಲ್ಲ, ಹಿಡ್ಕೊಂಡು ಅಭ್ಯಾಸ ಇಲ್ಲ. ಎಲ್ಲಿಯಾದ್ರೂ ಭಾರ ಆದ್ರೆ ನಾನು ಕೆಳಗಿಟ್ಟೆ ಅಂತ ಆದ್ರೆ ಅದಕ್ಕೆ ಹೇಳುವುದು. ಭಾರ ಹೆಚ್ಚಾದ್ರೆ, ಹೌದು, ಕೈ ಮುರಿದ್ರೆ ಅಥವಾ ಕೊರಳು ಮುರಿದ್ರೆ ಪಾಪ. ಅಪ್ಪ ಕೊರಳು ಮುರಿಲಿಕ್ಕಿಲ್ಲ, ತಲೆಯಲ್ಲಿ ಹೊತ್ತುಕೊಳ್ಳುದು, ಕೈಯಲ್ಲಿ ಹೊತ್ತುಕೊಳ್ಳುದು. ಅಪ್ಪಮ್ಮನಿಗೆ ಒಬ್ಬರೇ ಮಗ, ಗಣಪತಿ ಭಟ್ಟ ಅಂತ ಹೆಸರು. ಹೌದು, ಗಣಪತಿ ಅಲ್ಲ, ಅಪ್ಪ ಶಿವಣ್ಣ. ನೀನು ಗಣಪಣ್ಣ, ಅಪ್ಪ ಶಿವಣ್ಣ. ಖಂಡಿತ ಆಗಾಗ ಬರ್ತಾ ಇರ್ತಾರೋ. ಹೌದಾ? ಶಿವಣ್ಣ ನಿಮ್ಮ ಮನೆಗ? ಅಲ್ಲ, ಅದು ನಮ್ಮ ಮನೆ ಹತ್ತಿರದಲ್ಲಿ ಇರುವಂತ ಶಿವಣ್ಣ. ಆಗಿರ್ಲಿ, ಏನೋ ಇದ್ರು. ಆರಾಧ್ಯ ದೇವರು ಶಿವನು, ಅವರ ಮಗ ಗಣಪ. ಹಾಗೆ ದೇವರ ಮಗ ಅಂತ ಅರ್ಥವಿಸಿಕೊಂಡ್ರು ತೊಂದರೆ ಇಲ್ಲ. ನನ್ನ ಪಾಲಿಗೆ ಸದ್ಯಕ್ಕೆ ಉಪಕಾರ ಮಾಡಿದಂತ ನನ್ನ ಪಾಲಿನ ದೇವರು. ಇಕೋ ಹದದಲ್ಲಿ ಭಾರ ಉಂಟು ಪುಣ್ಯ. ಬೆಳೆಸಿಬೇಕು ಹದದಲ್ಲಿ. ಅಲ್ಲ, ಇಷ್ಟು ಭಾರ. ಮೊದಲೇ ಹೇಳುವುದು ಒಳ್ಳೆಯದು. ಭಾರ ಆಗುತ್ತದೆ, ಹಿಡಿದುಕೊಳ್ಳುವುದಕ್ಕಾಗುವುದಿಲ್ಲ. ಆಗ್ಲೇ ಹೇಳಲಿಲ್ಲ. ಅಲ್ಲ, ಅದಕ್ಕೆ ಹೇಳಿ. ಮತ್ತೆ ಎಲ್ಲಿಯಾದ್ರೂ ಭಾರ 20 ಕರದಲ್ಲಿ ಹೇಳಿ ನಾನು ಆ ಕಡೆ ಹೋಗುವಾಗ ಇಲ್ಲಿ ಬೀಳಿಸಿದ್ರೆ ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ. ಏನಾಗ್ಲಿಕ್ಕಿಲ್ಲ. ದಮ್ಮಯ್ಯ, ಹಿಡ್ಕೋ, ಈಗ ಬೇಗ ಬರ್ತೇನೆ. ಬೇಗ, ಆದಷ್ಟು ಬೇಗ ಬರ್ತಾನೆ. ಜಾಗ್ರತೆ. ಆಯ್ತಾಯ್ತು. ರಾವಣ, ಒಂದು ಬಾರಿ. ರಾವಣ 2 ಬಾರಿ ಆಯ್ತು, ಇನ್ನೊಂದು ಬಾರಿ. ರಾವಣ ಅಯ್ಯೋ ಎಲ್ಲ ಹಾಳು ಮಾಡಿಬಿಟ್ಟು
ಇರುವಂತ ಸಮಯದಲ್ಲಿ ಭೂಮಿ ಸ್ಪರ್ಶ ಮಾಡಿದ್ಯಲ್ವೇನೋ, ಪೂಜೆ ಇಟ್ಟು ಎಲ್ಲ ಹಾಳು ಮಾಡಿದೆಲ್ಲ. ಭಾರಿ ಸಂತಾನ ಅನಿಷ್ಟ ಬಿಟ್ಟ. ನಿನ್ನಪ್ಪ ಯಾರು? ಶಿವಣ್ಣ. ನೀನು ಗಣಪಲ್ಲ. ನನ್ನ ಮಾನ ಮರ್ಯಾದೆ ತೆಗೆದದ್ದಲ್ಲದೆ ಅಮ್ಮನ ಮಾತು ಪುಷ್ಯ ಮಾಡಿದೆ ಅಲ್ಲ. ದೈವ ಬೇರೆ ಬಗೆತಲ್ಲ. ಅಮ್ಮನ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನೇರವಾಗಿ ಕೈಲಾಸಗಿರಿಯನ್ನು ಸೇರಿ ದೇವರನ್ನು ಒಲಿಸಿ ಆತ್ಮಲಿಂಗವನ್ನು ಆದಷ್ಟು ಬೇಗ ಪುರದತ್ತ ಕೊಂಡೊಯ್ಯಬೇಕು ಅನ್ನುವಂತೆ ಭಾವಿಸಿ ನಿತ್ಯ ವಿಧಗಳನ್ನು ಪೂರೈಸುವುದಕ್ಕೆ ಬೇಕಾಗಿ ಬಾಲಕನಲ್ಲಿ ಲಿಂಗವನ್ನು ಕೊಟ್ಟೆ. ಬರುವ ಮುಂಚಿತವಾಗಿಯೇ ಭೂಮಿ ಸ್ಪರ್ಶ ಆಗಿ ಹೋಯ್ತಲ್ಲ. ನನ್ನ ಪ್ರಯತ್ನ ಎಲ್ಲ ನೀರ ಮೇಲಿಟ್ಟಂತ ಹೋಮದಂತೆ ಹಾಳಾಗಿ ಹೋಯಿತು. ಶಿವನೇ ಶಿವನೇ ಶಿವನೇ, ಹಾಳಾಗಬಾರದು. ಅಮ್ಮನ ಮಾತು ಉಳಿಬೇಕು. ತಾಯಿಗೆ ತಕ್ಕ ಮಗನಾಗಿರ್ಬೇಕು. ಹಾಗಾಗಬೇಕು ಅಂತಾದ್ರೆ ಕೊಟ್ಟ ಲಿಂಗ ಶಿವ. ಆ ಲಿಂಗವನ್ನು ಪಡೆಯದೆ ಯಾವತ್ತು ನಾನು ಮನೆಯನ್ನು ಸೇರಲಾರೆ. ಭೂಮಿ ಸ್ಪರ್ಶ ಆದರೂ ಚಿಂತಿಲ್ಲ. ಈ ಲಿಂಗವನ್ನು ತನ್ನ 20 ಕೈಗಳನ್ನ ಅಪ್ಪಿ ಹಿಡಿದು ಗೆದ್ದು ಆಮೇಲೆ ಲಂಕೆಯನ್ನು ಸೇರಿಕೊಡ್ತೇನೆ. ನೋಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಹೋಗಿ ಹೋಗಿ ನನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಒಂದೊಮ್ಮೆಗೆ ಲಿಂಗವನ್ನು ಲಂಕೆಯನ್ನು ಸೇರಿಕೊಳ್ಬೇಕು ಅನ್ನುವಂತೆ ಸತ ಪ್ರಯತ್ನ ಮಾಡಿದ್ರು ಕೂಡ ಪ್ರಯತ್ನದಲ್ಲಿ ನಾನು ವಿಫಲನಾಗಿ ಹೋದೇನೆ. ಅಮ್ಮನ ಮಾತು ಭಂಗವಾಗಿ ಹೋಯಿತೆ. ಮಾತಿಗೆ ತಪ್ಪಿದ ಮಗನಾಗಿ ನಾನು ಲೋಕದಲ್ಲಿ ಬದುಕಬೇಕೇ? ಬದುಕಲಾರೆ. ಯಾವ ದೇವ ಕೊಟ್ಟಿದ್ದಾನೋ ಲಿಂಗ, ಅದೇ ಲಿಂಗಕ್ಕೆ ನನ್ನ ತಲೆಯನ್ನು ಬಡಿದು ಒಂದೊಮ್ಮೆಗೆ ನನ್ನ ಪ್ರಾಣಾರ್ಪಣೆ ಮಾಡ್ತೇನೆ. ಶಿವ ಬದುಕಬಾರದು. ಯಾರು? ನಾನು ಸಾಯ್ಬೇಕು. ನೀನು ಬದುಕಬೇಕು. ನಾನು ಸಾಯ್ಬೇಕು. ನೀನು ಇನ್ನೂ ಲಿಂಗಕ್ಕೆ ತಲೆ ಮಾಡಿದ್ದು ಸಾಯ್ಬೇಕು. ಇಲ್ಲ, ನೀನೀಗ ಸಾಯಬಾರ್ದು. ಸಾಯುವ ಕಾಲ ನಿನಗೆ ಒದಗಿ ಬರಲಿಲ್ಲ. ಸ್ವಾಮಿ ಸ್ವಾಮಿ ಇದ್ಯಾರದ್ದು? ಆತ್ಮಲಿಂಗ ನನ್ನದ್ದೇ. ಕೊಟ್ಟದ್ದು ನಾನೇ. ಕೊಟ್ಟದ್ದು ನೀವೇ. ಹೌದು. ಮನೆ ಮುಟ್ಲಿಲ್ಲ. ಪಟ್ಟದಲ್ಲೇ ಯಾಕೆ ಸಲ್ಪಟ್ಟಿತ್ತು? ಯಾಕೆ ನಾನು ಹೋಗುವಾಗ್ಲಿ ಕೊಡುವಾಗ್ಲೇ ಹೇಳಿದ್ದೇನೆ ಯಾವ ಕಾರಣಕ್ಕೂ ಭೂಸ್ಪರ್ಶ ಆಗ್ಬಾರ್ದು ಅಂತ. ಭೂಸ್ಪರ್ಶ ಆಯ್ತಲ್ಲ. ನಾನು ಕಾರಣ ಅಲ್ಲ ಸ್ವಾಮಿ. ಮತ್ತೆ ಯಾರು ಕಾರಣ? ನಾನು ಮಾಡುವಂತ ಕಾಯಕದಲ್ಲಿ ಹಿಂದುಳಿಯಬಾರದಲ್ಲ. ಲಿಂಗ ಉಂಟು ಅಂತ ನಾನು ಮಾಡುವಂತ ಸಂಧ್ಯಾ ವಂದನೆ ಅದನ್ನು ಮಾಡಲೇಬೇಕಲ್ಲ. ನಾನು ಒಂದು ವೇಳೆ ಮಾಡದೆ ಹೋದ್ರೆ ವೃತಭಂಗ ಆಗುತ್ತದೆ. ಅದಕ್ಕೆ ಒಂದು ವೇಳೆ ಕೆಳಗೆ ಇಟ್ಟೆನನ್ನಾದ್ರೆ ನಿಮ್ಮ ಮಾತು ಭಂಗ ಆಗುತ್ತದೆ. ಸಂದಿಗ್ಧ ಪರಿಸ್ಥಿತಿ. ಮತ್ತೆ ಕೆಳಗಿಡುವ ಹಾಗಿಲ್ಲ, ನುಂಗುವ ಹಾಗಿಲ್ಲ. ಕೆಳಗಿಡದೆ
ಇತ್ತ ಪುಲಿ ಅನ್ನುವಂಥ ಪರಿಸ್ಥಿತಿ ನನಗಾಯ್ತು ಸ್ವಾಮಿ. ಕೆಳಗಿಡದೆ ಈ ರೀತಿ ಯಾಕಾಯ್ತು? ಶಾಖದ ಮಾರಿ ಹಿಡಿದ ಅನಿಷ್ಟ ಸಂತಾನ ಯಾವುದೋ ಒಬ್ಬ ಬ್ರಾಹ್ಮಣ ಮಾಡಿ ಅಂತೆ ಇಡಬಾರ್ದು ಅಂತ ಹೇಳುವಾಗಲೇ ಕೆಳಗೆ ಇಟ್ಟು ಓಡಿ ಹೋದ. ನಾನು ಕೊಟ್ಟದ್ದು ಯಾರಿಗೆ? ನನಗೆ. ನೀನು ಕೊಟ್ಟದ್ದು ಯಾರಿಗೆ? ಮಾಡಿ ನಾನು ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ. ಹಾಗಲ್ಲ, ಮತ್ತೆ ಪೂಜೆ ಮಾಡಬೇಕಾ ಬೇಡ? ಹಾಗೆ ಪೂಜೆ ಮಾಡುವುದಕ್ಕೆ ಅರೆಗಳಿಗೆ ಬಿಟ್ಟುಕೋ ಅಂತ ಹೇಳಿ. ಇನ್ನು ನೀನು ಎಷ್ಟೇ ಪ್ರಯತ್ನ ಪಟ್ಟು ನಿನ್ನದಾದಂತಹ ಬಲ, ನಿನ್ನಲ್ಲಿರುವಂತಹ ಮಹಾಬಲವನ್ನೇ ಪ್ರಯೋಗ ಮಾಡಿ ಆ ಲಿಂಗವನ್ನು ಎತ್ತುವುದಕ್ಕೆ ಪ್ರಯತ್ನ ಪಟ್ಟವ ನೀನಲ್ವಾ? ಹೌದು. ಸಾಧ್ಯವೇ ಇಲ್ಲ. ಇನ್ನು ಯಾವ ಕಾಲಕ್ಕೂ ಇದು ಅಲ್ಲಿಂದ ಮೇಲೆದ್ದು ಬರುವ ಹಾಗಿಲ್ಲ. ಅದು ಬರುವುದಿಲ್ಲ. ಅಲ್ಲಿ ಸ್ಥಾಪನೆ ಆಗಿ ಆಯ್ತು. ಇದು ಯಾರದ್ದು? ನಾನೇ ಕೊಟ್ಟದ್ದು ಚಂದ್ರಹಾಸ. ಬಿಡುಕೋ. ಅದ್ಯಾಕೆ? ಸರಿ, ನನ್ನ ತರ ಕರೀರಿ. ಆಗಲ್ಲ. ಮತ್ತೆ ನೀನು ಮಾಡಿದ್ದು ಒಳಿತಾಯ್ತು. ಅದ್ಯಾ ಯಾಕೆ ಗೊತ್ತಾ? ಒಳಿತಾ? ಒಳಿತು. ಲಾಭದಿಂದ ಹೆಚ್ಚು ನಷ್ಟ ಆಯ್ತಲ್ಲ ಸ್ವಾಮಿ. ನಿನಗೆ ನಷ್ಟ ಅಂತ ಕಂಡಿರಬಹುದು, ಹಾ. ಆದರೆ ಲೋಕಕ್ಕೆ ಒಳಿತಾಯ್ತು. ಲೋಕಕ್ಕೆ ಒಳಿತು. ಈ ಕ್ಷೇತ್ರದ ಬಗ್ಗೆ ಗಮನ ಹರಿಸು. ಹಾ. ಸಾಮಾನ್ಯ ಕ್ಷೇತ್ರವಲ್ಲ. ಹಾ. ಈಗ ನನ್ನದಾದಂತಹ ಆತ್ಮಲಿಂಗವೇ ಇಲ್ಲಿ ನೆಲೆಯಾಗಿ ನಿಂತಹ ಕ್ಷೇತ್ರ. ಹೌದು. ಅದರ ಜೊತೆಯಲ್ಲಿ ನಿನ್ನದಾದಂತಹ ಮಹಾಬಲ ಹಾ. ಅಲ್ಲಿ ಪ್ರಯೋಗವಾಗಿದೆ. ಹಾ. ಹಾಗಾಗಿ ಇನ್ನು ಮುಂದಕ್ಕೆ ಮಹಾಬಲೇಶ್ವರನಾಗಿ ನಾನೇ ಇಲ್ಲಿ ನೆಲೆಯಾಗಿ ನಿಲ್ತೇನೆ. ಕಡೆಗೆ ಈಶ್ವರ ಹಾ. ಪ್ರಯೋಗ ಮಾಡಿದ್ದು ನನ್ನ ಮಹಾಬಲ. ಹೌದು. ಮೊದಲಿಗೆ ನನ್ನ ಹೆಸರು, ಹಾ. ಆಮೇಲೆ ನಿಮ್ಮ ಹೆಸರು. ಹೌದು. ಅಂದ್ರೆ ಮೊದಲು ನನಗೆ ಪೂಜೆ, ಆಮೇಲೆ ನಿಮ್ಗ ಪೂಜೆ ನನಗೆ. ನಿಮಗೆ. ನನ್ನ ಜೊತೆಯಲ್ಲಿ ನಿನ್ನ ಹೆಸರು ಅಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಮಹಾಬಲೇಶ್ವರನಾಗಿ ನಾನು ಉಳಿಯುತ್ತೇನೆ. ಹಾ. ಈ ಪ್ರದೇಶಕ್ಕೆ ಇನ್ನು ಮುಂದಕ್ಕೆ ಗೋಕರ್ಣ ಎಂಬಂತಹ ನಾಮವು ಒದಗಿ ಬರ್ತದೆ. ಗೋಕರ್ಣ ಹಾ. ಪುಣ್ಯಕ್ಷೇತ್ರ ಅಲ್ಲ, ಒಂದು, ಬರೇ ಗೋಕರ್ಣ ಅಲ್ಲ, ಮತ್ತೆ ಇದುವೇ ಭೂ ಕೈಲಾಸ. ಒಂದು ಕೈಲಾಸ ಅಲ್ಲಿ, ಅಲ್ಲಿ ಮತ್ತೊಂದು ಕೈಲಾಸ ಇಲ್ಲಿ. ಭೂಮಿಯಲ್ಲಿ ಕೈಲಾಸ ಯಾವುದು ಅಂತ ಕೇಳಿದ್ರೆ ಗೋಕರ್ಣ. ಭೂ ಕೈಲಾಸ ನಿರ್ಮಾಣ ಕರ್ತರು ಯಾರು ಅಂತ ಹೇಳಿದ್ರೆ ರಾವಣ. ರಾವಣ. ಇದಕ್ಕೆ ಸ್ವಾಮಿ, ಹಾ. ಗೋಕರ್ಣ ಆಯ್ತು, ಹಾ. ಭೂ ಕೈಲಾಸ ಆಯ್ತು. ಹಾ. ಆದ್ರೆ ನನ್ನ ಕೈಲಾಸ ಗೋವಿಂದ ಅಂತ ಹೇಳಬೇಕಷ್ಟೇ. ಅಮ್ಮನ ಮಾತು. ಅವಳಿಗೆ ಏನು ಮಾಡುವುದು? ಹೋಗು, ಎಲ್ಲಿಗೆ? ಅಮ್ಮನನ್ನು ಕರೆ ತಂದು ಇಲ್ಲೇ ಪೂಜಿಸು. ಹಾ, ಬಹಳ ದೂರ ಉಂಟಾ? ಆ ಮನೆ ಬಿಟ್ಟು ಇಲ್ಲಿ ಮನೆ ಮಾಡಬೇಕು. ಹೌದು. ಎಲ್ಲಿ ಇಲ್ಲೇ ಒಂದು ಪಕ್ಕದಲ್ಲಿ ಮನೆ ಮಾಡು. ಮನೆ ಮಾಡಿದ್ರೆ ಯಾವತ್ತು ಪೂಜೆ ಮಾಡುವುದಕ್ಕೆ ಹಾ. ಕೊಟ್ಟು ಯಾರಮ್ಮ? ಏನು ಒಪ್ಪದೆ? ದೇವರು ಹೇಳಿದ್ದು ಅಂತ ಹೇಳ್ತೇನೆ. ದೇವರು ಹೇಳಿದಂತೆ ಅಲ್ವಾ? ಹೌದು. ನನ್ನಿಂದಲಾಗಿ ಪುಣ್ಯಕ್ಷೇತ್ರ ಆಯ್ತು, ಭೂ ಕೈಲಾಸ ನಿರ್ಮಾಣ ಆಯ್ತು, ಭೂ ಕೈಲಾಸ ನಿರ್ಮಾಣ ಆಯ್ತು. ಕಾಲ ಕಾಲಕ್ಕೆ ಪೂಜೆ. ಕಾರಣಕರ್ತರು ನೀವು, ನಾನು ನೀನೆ. ಆರಾಧ್ಯ ಮೂರ್ತಿ ನೀವು. ನಾನು. ಪೂಜೆ ನಿಮಗೆ. ನನಗೆ. ಮೊದಲಿಗೆ ನನ್ನ ಹೆಸರು, ಹೌದು. ಆಮೇಲೆ ನಿಮ್ಮ ಹೆಸರು. ಹಾ. ಇನ್ನು ಮುಂದಕ್ಕೆ ಅಮ್ಮನಿಗೆ ಇಲ್ಲಿ ಹೊಸ ಮನೆ. ಹೌದು. ಯಾವ ಹೊಸ ಮನೆ? ಹಾ. ಕಲ್ಯಾಣ. ಶುಭ. ಉತ್ತಮ ಮೊದಲೇ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚೆತ್ತು ನಿತ್ಯ ಕರ್ಮವನ್ನು ಪೂರೈಸುವಂತ ನಾವು ಈಗ ಸಭಾಪ್ರವೇಶ ಮಾಡಿದ್ದೇವೆ. ನೋಡಿದೆಯಾ ಮನಸ್ಸಿಗೆ ಎಷ್ಟು ಆನಂದವಾಗುತ್ತಾ ಉಂಟು. ನಮ್ಮ ಆಗಮನ ನಿರೀಕ್ಷೆಯಲ್ಲೇ ಬಹಳಷ್ಟು ಮಂದಿ ಇದ್ದಾರೆ. ಧೀಮಂತರು, ಸಾಮಂತರು, ಒಂದಷ್ಟು ಸಭಾಸದರು. ಅವರ ಮುಖಮುದ್ರೆಯಿಂದಲೇ ನಮ್ಮ ಆಡಳಿತ ಹೇಗೆಂಬುದಾಗಿ ಜ್ವಲಂತವಾಗಿ ಅವರೇ ಸಾಕ್ಷಿ ಹೇಳುತ್ತಾ ಇದ್ದಾರೆ. ಎಲ್ಲರೂ ಕೂಡ ನಗುವನ್ನು ಬೀರುತ್ತಾ ಇದ್ದಾರೆ.
ರಾಜ ಪ್ರತ್ಯಕ್ಷ ದೇವತಾ, ರಾಜ ಕಾಲಸ್ಯ ಕಾರಣ ಅಂತ. ರಾಜನಾದವನು ಪ್ರತ್ಯಕ್ಷ ದೇವರು ಎಂಬ ನೆಲೆಯಿಂದ ರಾಜ್ಯದ ಆಡಳಿತ ನಡೆಸಬೇಕು. ಹಾಗೆ ಪ್ರಜೆಗಳನ್ನು ಮಕ್ಕಳಂತೆ ನಾನು ತಂದೆಯಾಗಿಯೋ ನೀನು ತಾಯಿಯಾಗಿಯೋ ಅವರಿಗೆ ಬೇಕಾದ ಅನುಕೂಲತನ ಒದಗಿಸಿಕೊಟ್ಟಿದ್ದೇವೆ. ನಾವು ಇಲ್ಲಿಯ ಕೇವಲ ಸಿಂಹಾಸನ ಹೇರಿದ್ದಲ್ಲ, ಪ್ರಜೆಗಳ ಹೃದಯ ಸಿಂಹಾಸನ ಗೆದ್ದಿದ್ದೇನೆ ಎಂಬುದನ್ನು ಎಣಿಸಿಕೊಂಡಾಗ ಮನಸ್ಸಿಗೆ ಹೆಮ್ಮೆ ಆಗುತ್ತಾ ಉಂಟು. ಇದು ಸಾಲ್ವಾ ದೇಶ. ಹೇಳಿ ಕೇಳಿ ತುಮಸ್ಸೇನಾದ ನಾನು ಇಲ್ಲಿ ಮೆರೆಯುತ್ತಾ ಇದ್ದೇನೆ. ನನಗೆ ಅನುಕೂಲೆಯಾಗಿ ನೀನು ಕೂಡ ಆಡಳಿತಕ್ಕೆ ಬೇಕಾದ ಸಮಯ ಸಂದರ್ಭ ಬಂದಾಗ ಒಂದಷ್ಟು ಆಲೋಚನೆಯನ್ನು ನಿನ್ನ ಸಹಾಯ ಕೂಡ ಉಂಟೆ ಅಲ್ವಾ? ಇಂದಿನ ದಿವಸದಲ್ಲಿ ನೋಡಿದೆಯಾ, ಅವರಂತ ಅಭಿಷ್ಟ ಏನುಂಟು ಅದನ್ನು ಕೇಳಿಕೊಂಡಾಗ ಅದನ್ನು ನಾವು ಬಹಳ ಸಂತೋಷದಿಂದ ಅವರಿಗೆ ನಾವು ಅದನ್ನು ಅನುಗ್ರಹಿಸಿದ್ದೇವೆ. ಪಡದೀಮಣಿ ಸ್ವಾಮಿ, ನಾವು ಬಹಳಷ್ಟು ವರ್ಷದಿಂದ ಇಲ್ಲಿ ಆಡಳಿತ ನಡೆಸ್ತಾ ಇದ್ದೇವೆ. ಹಾಗಂತ ನಮಗೆ ಒಂದು ಸಮಯದಲ್ಲಿ ಚಿಂತೆ ಖಂಡಿತ ಇಲ್ವಾ? ಚಿಂತೆ ಇದೆಯಪ್ಪ, ತುಂಬಾ ಇತ್ತು. ಈಗ ಯಾವುದೇ ಚಿಂತೆ ಖಂಡಿತ ಇಲ್ಲವೇ ಇಲ್ಲ. ಒಂದು ಸಮಯದಲ್ಲಿ ಒಂದು ಅಪ್ಪನಿಗೆ ಮಗನಾಗಿ ಹುಟ್ಟಿದ ಸಾಕಾಗುದಿಲ್ಲ, ಮಗನಿಗೂ ಅಪ್ಪನಾಗಬೇಕಲ್ಲ, ಹಾಗೆ ನೀನು ಕೂಡ ತಾಯಿ ಆಗಬೇಕಲ್ಲ. ಆ ಯೋಗ ಭಾಗ್ಯ ನಮಗೆ ಒದಗಿಯೇ ಬರಲಿಲ್ಲ. ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ದೇವೆ ನಾವು ಆ ಕಾಲಕ್ಕೆ. ಹೋದಲ್ಲಿ ಬಂದಲ್ಲಿ ಎಷ್ಟು ನಾವು ದೇವರನ್ನು ನಾಮಸ್ಮರಣೆ ಮಾಡುತ್ತಾ ಇದ್ದೆವು. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮಗೆ ಒಂದು ಪುತ್ರನೋ ಅಥವಾ ಪುತ್ರಿಯೋ ಸಂಜರಿಸಿ ಬರಲಿಲ್ಲ ಎಂಬುದಾಗಿ ನಮ್ಮ ಹಳ್ಳಿಯಲ್ಲಿ ಮುಳ್ಳಿನಂತೆ ಕೊರೆಯುತ್ತಾ ಇತ್ತು. ಅದೊಂದೇ ಚಿಂತೆ ಸ್ವಾಮಿ ನಮಗೆ. ಹೌದಲ್ಲ? ಆದರೆ ನಂಬಿದಂತ ದೇವರು ಯಾವ ಕಾಲ ಕೈ ಬಿಡುವುದಿಲ್ಲ. ಅದು ಬಿಡುವುದಿಲ್ಲ. ನಾವು ನಂಬಿದ್ಯಾರನ್ನು? ಆ ಪರಮೇಶ್ವರನ್ನು. ಶಿವ ನಮ್ಮನ್ನು ಕಾಯುತ್ತಾನೆ ಎಂಬ ವಿಶ್ವಾಸ ಖಂಡಿತ ಉಂಟೇ ಉಂಟು. ಯಾವಾಗ ನಮಗೆ ಮಕ್ಕಳಾಗುವುದಿಲ್ಲ ಎಂಬುದಾಗಿ ನಾವು ಆ ಚಿಂತೆಯಲ್ಲೇ ಇದ್ದೆವು. ನಮ್ಮ ಚಿಂತೆಯನ್ನು ದೂರ ಮಾಡುವುದಕ್ಕಾಗಿ ವೃದ್ಧಾಪ್ಯ ಬಂದ ಸಮಯದಲ್ಲಿ, ವೃದ್ಧಾಪ್ಯ ಯಾವ ಸಮಯಕ್ಕೆ ಬರುವುದು? 60 ಕಳೆದ ಮೇಲೆ ವೃದ್ಧರು ಅಂತ ಲೆಕ್ಕ. 60 ಕಳೆದ ಮೇಲೆ ನನಗೆ ಆಮೇಲೆ ನೀನು ಗರ್ಭವತಿ ಆದದ್ದು. ದೇವರ ಅನುಗ್ರಹವು ಏನು ಹೌದಲ್ಲ? ಹಾ, ದೇವನರಿದ್ರೆ ಕೊರಡು ಕೊನರುವುದು, ಬರಡು ಹಯನವುದು, ತಿಪ್ಪೆ ಉಪ್ಪರಿಯಾಗುವುದಂತೆ. ಎಷ್ಟು ಜನ ಪ್ರಜೆಗಳೆಲ್ಲ ಹೇಳ್ತಿದ್ರು ಇನ್ನು ಮಹಾರಾಣಿ ತಾಯಿ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಜನ ಹೇಳ್ತಿದ್ರು. ಹೌದಲ್ಲ? ಆದ್ದರಿಂದ ನಮಗೆ ಮಕ್ಕಳಾಗುವ ಸುಯೋಗ ಭಾಗ್ಯ ಒದಗಿ ಬಂತು. ಗಂಡು ಮಗುಕ್ಕೆ ಪ್ರಸವದಕ್ಕೆ ನೀನೇ ಕಾರಣೀಭೂತನಾದದ್ದು. ಆಮೇಲೆ ಮಗು ದೊಡ್ಡವನಾಗಿದ್ದಾನೆ, ಅವನಿಗೆ ಪ್ರಾಯ ಆಗಂತ ಒಂದು ಹೆಸರು ಬೇಕಲ್ಲ. ಸತ್ಯದಿಂದ ಧರ್ಮದಿಂದ ಅವನು ಮೆರೆಯಬೇಕು, ಹಾಗೆ ಸ್ಥಿರವಾಗಿ ಉಳಿಯಬೇಕೆಂಬ ಉದ್ದೇಶದಿಂದ ಅವನಿಗೆ ಸತ್ಯವಾಹನ ಎಂಬುದಾಗಿ ಹೆಸರಿಸಿದ್ದೇವೆ. ಹೌದಲ್ಲ? ಈಗ ದೊಡ್ಡವನಾಗಿದ್ದಾನೆ. ಯೋಗ್ಯ ಸಮಯಕ್ಕೆ ಬಂದಾಗ ಗುರುಮಠಕ್ಕೆ ಸೇರಿಸಿ ಶಸ್ತ್ರವು ಶಾಸ್ತ್ರವು ಮೊದಲಾದ ವಿದ್ಯೆಯನ್ನು ಸಂಪೂರ್ಣವಾಗಿ ಆತ ಕರಗತ ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಅವನಿಂದಲೇ ನಾವು ಖಂಡಿತ ತಿಳಿದುಕೊಂಡಿದ್ದೇವೆ. ಈಗ ನಾನೊಂದು ಆಲೋಚನೆಗೆ ಬಂದಿದ್ದೇನೆ. ನಮಗೆ ಅಧಿಕಾರ ಉಂಟು ಅಂತ ನಾವು ಎಷ್ಟು ಸಮಯದಲ್ಲಿ ನಮ್ಮಲ್ಲಿ ಉಳಿಸಿಕೊಳ್ಳುವುದು? ಎಷ್ಟು ಸಮಯ ಕಳೆಯುವುದಕ್ಕೆ ಸಾಧ್ಯ ಇದೆ ಹೇಳಿ? ಹಾಗಲ್ಲ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಇದು ಸಾಕು ಸಾಕಂತಾಗುವಾಗ ಮತ್ತೊಬ್ಬರದನ್ನು ಪೂರ್ಣವಾಗಿ ಹೊರುವಂತ ಹೊಣೆಗಾರಿಕೆ ಇರುವಾಗ ನಾವು ಖಂಡಿತ ಪೂರ್ಣ ಮನಸ್ಸನ್ನು ಬಿಟ್ಟು ಕೊಡಬೇಕು. ಅದಕ್ಕೆ ಅಲ್ವೇ ವಂಶ ಪಾರಂಪರ್ಯ ಅಂತ ಹೇಳು. ಈಗ ನಾನೊಂದು ತೀರ್ಮಾನ ಮಾಡಿದ್ದೇನೆ, ನಮ್ಮ ಈ ಆಡಳಿತವನ್ನು ನನ್ನ ಮಗನಿಗೆ ಒಪ್ಪಿಸಿ ಆಮೇಲೆ ನಾನು ಸ್ವಲ್ಪ ನಿಶ್ಚಿಂತೆಯಲ್ಲಿ ಇರುವುದು. ಇಲ್ಲಿ ಅರಮನೆಯಲ್ಲ ಕಾಲ ಕಳೆಯುವುದಲ್ಲ, ನಮ್ಮ ಹಿಂದಿನ ಪದ್ಧತಿಯಂತೆ ವಾನಪ್ರಸ್ಥಕ್ಕೆ ಹೋಗಬೇಕು, ಆ ಶಿವನನ್ನು ಕುರಿತು ಧ್ಯಾನ ಮಾಡಬೇಕು ಎಂಬ ಉದ್ದೇಶ ನನಗಾಗಿದೆ. ನಿನಗೂ ಕೂಡ ಆಗ ಆಲೋಚನೆ ಖಂಡಿತ ಇದೆ. ನಾನು ಎಷ್ಟೋ ಸಮಯದಿಂದ ಇದನ್ನೇ ಯೋಚನೆ ಮಾಡುತ್ತಾ ಇದ್ದೆ, ಆದ್ರೆ ನಿಮ್ಮ ಮುಂದೆ ಹೇಳಿಕೊಳ್ಳುವುದಕ್ಕೆ ನನಗೆ ಧೈರ್ಯ ಇರಲಿಲ್ಲ. ಮಹಾರಾಜರ ಮುಂದೆ ನಾನು ಹೇಳಿಕೊಂಡ್ರೆ ಒಂದೊಮ್ಮೆ ನೀವು ಬೇಸರ ಮಾಡಿದ್ರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆ ಹೇಳಿ? ಹೌದಲ್ವಾ? ಹಾಗಂತ ನಮಗೆ ಮನಸ್ಸುಂಟು ಮಗನಿಗೆ ಕೊಡುವುದಕ್ಕೆ, ಅವನಿಗೆ ವಿಚಾರ ತಿಳಿಸಬೇಕಾ ಬೇಡವಾ? ಅದು ಬೇಕು. ಅವರಲ್ಲಿ ಒಂದು ಮಾತು ಕೇಳಬೇಕಾ ಬೇಡವಾ? ಅಭಿಪ್ರಾಯ ಬೇಕು ಸ್ವಾಮಿ. ಹೌದಲ್ಲ? ಆದ್ದರಿಂದ ಯಾರಲ್ಲಿ ಮಗನನ್ನು ಬರುವುದಕ್ಕೆ ಹೇಳಿ.
ಸಲುವಾಗಿ ಒಂದಿ ಮಾಗದರು ಮಂತ್ರಿ ಮಾಂಡಲಿಕರು ನೆರೆದಂತಹ ದೊಡ್ಡ ಸಭೆ. ಕೇವಲ ಸಂಖ್ಯೆಯಲ್ಲೇ ಇದು ದೊಡ್ಡದಲ್ಲ, ನೆರೆದಂತಹ ಎಲ್ಲವರ ವ್ಯಕ್ತಿತ್ವವು ಅಷ್ಟೇ ದೊಡ್ಡದು. ಅಪ್ಪಯ್ಯ, ರಾಜಕೀಯ ಕಲಾಪಗಳು ನಡೆಯುತ್ತಿರುವಂತಹ ಸಂದರ್ಭ. ಅದರ ಆಸಕ್ತಿ ಇದ್ದುದರಿಂದಲೇ ಸಭೆಯ ಕೊನೆಯಲ್ಲಿದ್ದುಕೊಂಡು ನಾನು ಆಲಿಸುತ್ತಲೇ ಇದ್ದವನು. ಆದರೆ ಕಡು ಆಶ್ಚರ್ಯವೇ ಆಗಿದೆ. ಏನು ಮಗ? ದೊಡ್ಡ ಮಂದಿಗಳ ಮುಂದೆ ಕಿರಿಯನಾದಂತಹ ನನ್ನನ್ನು ಇಲ್ಲಿಯವರೆಗೆ ಬರಲು ಹೇಳಿದೆ. ಅಪ್ಪಯ್ಯ, ಮಗನು, ನಿಮ್ಮ ಅಂತರಂಗದಲ್ಲಿ ನನ್ನ ಕುರಿತಾಗಿ ಏನಾದರೂ ಮಾತನಾಡುವುದಕ್ಕಿದ್ದರೆ ಅಂತಃಪುರದಲ್ಲೋ ಅಥವಾ ರಾಜಕೀಯವನ್ನು ನುಡಿದ ಸಂದರ್ಭದಲ್ಲೋ ಆಡಬಹುದಿತ್ತು. ಈ ಸಂದರ್ಭದಲ್ಲೇ ಕರೆದಿದ್ದಿ ಎಂದಾದ್ರೆ ನನಗೆ ಯಾಕೋ ಒಂದು ತರ ಮುಜುಗರವಾಗುತ್ತಾ ಇದೆ. ಯಾಕಪ್ಪ ನಮ್ಮನ್ನು ಕರೆದದ್ದು? ಮಗನೇ, ಬಾರೆಲೋ ಕ್ಷಣಕಾಲ ವಿಳಂಬ ಮಾಡದೆ ಅತಿ ಶೀಘ್ರವಾಗಿ ನಮ್ಮ ಬಳಿಗೆ ಧಾವಿಸಿ ಬಂದದ್ದು ನೀನು. ಹೌದಪ್ಪ, ನಮ್ಮ ನಡೆಯಾಗಲಿ ನುಡಿಯಾಗಲಿ ಕೃತಿಯಾಗಲಿ ಇನ್ನೊಬ್ಬರಿಗೆ ಸಂದೇಶ ರೂಪವಾಗಿ ಇರಬೇಕು. ನಿನಗೆ ಅರಕುರಾದ ನೀನು ಯಾವ ಕಾಲಕ್ಕೂ ದಾರಿ ತಪ್ಪಬಾರದು. ನೀನು ನಡೆ ಇನ್ನೊಬ್ಬರಿಗೆ ಇದು ಆದರ್ಶವಾಗುವ ಉದ್ದೇಶದಿಂದ ನಿನಗೆ ಯೋಗ್ಯವಾದ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಕೊಟ್ಟಿದ್ದೇವೆ. ಅದು ನೀನು ಅನುಚಾನವಾಗಿ ಪಾಲಿಸಿ ಬಂದಿದ್ದೆಂಬುದನ್ನು ಎಣಿಸಿದಾಗ ಮನಸ್ಸಿಗೆ ಧನ್ಯತಾ ಅಭಾವ ಆಗ್ತಾ ಉಂಟು. ಸಂತೋಷಗೊಂಡೆ ತಾನೆ. ಆತ್ಮವೇ ಪುತ್ರನಾಮಾಸಿ ಎಂಬುದಾಗಿ ಹೇಳ್ತಾರೆ. ಆತ್ಮವೇ ಪುತ್ರ ರೂಪದಲ್ಲಿ ಹುಟ್ಟಿ ಬರ್ತಾರಂತೆ. ಅದು ಯಾವ ರೀತಿ? ತಂದೆ ಬಿಂದುವಿನ ರೂಪದಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಆಮೇಲೆ ಹೊರಬರುವುದು. ಹೌದಲ್ಲ? ಈಗ ನಿನ್ನ ಪ್ರತಿಮೂರ್ತಿಯಾದ ನನ್ನ ಬಳಿ ನಿಂತಾಗ ನನಗೆ ತುಂಬಾ ಈಗ ತಲೆಯಿದ ಭಾರ ತುಂಬಾ ಕಡಿಮೆ ಆಗಿದೆ ಮಗ. ಏನಪ್ಪ? ರಾಜಕೀಯ ಅರಸನಿಗೆ ಯಾವಾಗಲೂ ಕೂಡ ರಾಜಕೀಯ ಒತ್ತಡ ಇರುವಾಗ ಕಿರುಕುಳ ತಪ್ಪುವುದಿಲ್ಲವಂತೆ. ಒಂದಲ್ಲ ಒಂದು ಖಂಡಿತ ಯಾವುದೇ ಚಿಂತೆ ಕಡಿಮೆ ಆಗುವುದಿಲ್ಲವಂತೆ. ಹಾಗಂತ ನಿನ್ನ ಬೆಳವಣಿಗೆ ನೋಡುವಾಗ ನನ್ನ ಸ್ವಲ್ಪ ಹೊಣೆಗಾರಿಕೆ ಸ್ವಲ್ಪ ಕಡಿಮೆ ಮಾಡಬೇಕೆಂದು ಆಲೋಚನೆ ಮಾಡಿದ್ದೇನೆ. ಅಂದ್ರೆ ನಾನೀಗ ಇಲ್ಲಿ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಹಾಗಂತ ಎಷ್ಟು ಸಮಯ ಅಂತ ನಾನೇ ಇಲ್ಲಿ ಈ ಪೀಠದಲ್ಲಿ ಕುಳಿತುಕೊಳ್ಳುವುದು? ಯಾವಾಗ ನಮ್ಮಿಂದ ಆಗುವುದಿಲ್ಲೋ ಅದು ಇನ್ನೊಬ್ಬ ತಯಾರಾಗಿರುವಾಗ ಅವನಿಗೆ ಪೂರ್ಣ ಮನಸ್ಸು ಬಿಟ್ಟು ಕೊಡಬೇಕು. ಅದಕ್ಕಾಗಿ ನಾನೀಗ ಒಂದು ತೀರ್ಮಾನ ಮಾಡಿದ್ದೇನೆ. ಈ ತೆರೆಯ ಒಡೆತನವನ್ನು ನಿನಗೆ ಒಪ್ಪಿಸಿದ್ರೆ ಅದನ್ನು ನೀನು ಸ್ವೀಕಾರ ಮಾಡಿದ್ರೆ ಆಗ ನಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ ಮಗ. ಆದ್ದರಿಂದ ಪೀಠವನ್ನೇ ಇರಬೇಕು, ಈ ಪ್ರಜೆಗಳನ್ನು ಆಳಬೇಕು, ದೇಶದಲ್ಲಿ ಮೆರಬೇಕು ಮಗ ನೀನು. ಅಪ್ಪಯ್ಯ,
ಜನಕ ಹಾ ಜನನಕ್ಕೆ ಕಾರಣರು ನೀವು. ಹೌದು. ಆ ಕಾರಣದಿಂದಲೇ ಹಾ ಈಗಲೂ ಒಳ್ಳೆಯ ಸಲಹೆಯನ್ನೇನೋ ಕೊಡುತ್ತಾ ಇದ್ದೀವಿ. ಹೌದು ಮಗ. ಆದರೆ ಅಪ್ಪ, ಏನು ಮಗ? ನೀವು ಆಡುತ್ತಿರುವಂತಹ ಮಾತಿಗೆ ಹಾ ನಾನು ಅಡ್ಡಿ ಮಾತನ್ನಾಡುತ್ತೇನೆ ಎನ್ನುವ ಹಾಗೆ ಭಾವ ಸಲ್ಲದು. ಖಂಡಿತ ಯಾವ ಕಾಲಕ್ಕೂ ಇಷ್ಟದ ಮೊದಲು ನೀನು ಆಡ್ಲಿಲ್ಲ, ಇನ್ನು ಮುಂದೆ ಆಡುವುದಿಲ್ಲ, ವಿಶ್ವಾಸ ಉಂಟು ನನಗೆ. ಜನಕನಾಗಿ ಮಾಡಬೇಕಾದಂತಹ ಎಲ್ಲ ವಾತ್ಸಲ್ಯದ ಕಾರ್ಯಗಳನ್ನು ಹಾ ಇದುವರೆಗೆ ಚೆನ್ನಾಗಿಯೇ ಮಾಡುತ್ತಲೇ ಬಂದವರು. ಯಥಾರ್ಥವಾಗಿ ಹೇಳಬೇಕಾದರೆ ಹಾ. ಜನಕನಾದವನಿಗೆ ಅದು ಕರ್ತವ್ಯವೇ ಹೌದು. ಹಾ ಕರ್ತವ್ಯಕ್ಕೆ ಲೋಪಬಾರದ ತೆರದಲ್ಲಿ ಇದು ತನಕ ಮಾಡಿದ್ದೀರಿ ಎನ್ನುವುದಕ್ಕಾಗಿ ಹಾ ನಾನು ಇಷ್ಟೆತ್ತರಕ್ಕೆ ಬೆಳೆದು ಬಂದ ರೀತಿಯೇ ಹಾ ಆ ಸತ್ಯವನ್ನು ಹಾ. ಪ್ರಕಟಗೊಳಿಸುವುದಕ್ಕೆ ಸಾಧ್ಯ ಉಂಟು. ಹಾ ಅಪ್ಪಯ್ಯ, ಮಗನೇ, ನಿಮ್ಮ ಮುಂದೆ ಹೀಗಾಡುತ್ತೇನೆ ಎನ್ನುವ ಹಾಗೆ ಅನ್ಯತಾ ಭಾವಿಸಕೂಡದು. ಯಾವುದದು? ಅಷ್ಟ ಪ್ರಧಾನರಿದ್ದಾರೆ, ಅಷ್ಟೇ ಅಲ್ಲ ದಂಡ ಪ್ರಮುಖರು ಅನೇಕರೇ ಇದ್ದಾರೆ. ಹಾ ಪ್ರಾಯ ಎನ್ನುವುದು ನಿಮಗಾಗಿದೆಯೇ ಹೊರತು ಹಾ ನೀವು ಆಡಿಸುವಂತಹ ರಾಜಕೀಯ ಕ್ಷೇತ್ರ ವರ್ತುಲದಲ್ಲಿ ಹಾ. ನಿಮ್ಮ ಆಜ್ಞಾನುವರ್ತಿಗಳಾಗಿ ಮುಂದುವರಿಯಲೇಬೇಕಿದ್ದಂತಹ ಹಾ. ಈ ಮಂದಿಗಳಿಗೆ ಆದದ್ದೇ ಇಲ್ಲ. ಇಲ್ಲ. ನೀವು ಹೇಳಬಹುದು, ಕಿರೀಟ ಹೊತ್ತಿದ್ದೇನೆ, ಯಾವ ಕಾರಣಕ್ಕೂ ಯಾವ ಕಾಲದಲ್ಲಿಯೂ ಹಾ. ನಾವು ಆಲೋಚಿಸುತ್ತಲೇ ಮುಂದುವರಿಯಬೇಕು ಎನ್ನುವುದು. ಹಾ ಆದರೆ ಅಪ್ಪಯ್ಯ, ಮಗನೇ, ನಿಮ್ಮದ್ದಾದಂತಹ ಜ್ಞಾನ ಎನ್ನುವುದಿದೆಯಲ್ಲ, ಆ ಒಂದು ಜ್ಞಾನದ ಮೂಲಕವಾಗಿ ಹಾ. ಈ ಸಾಲ್ವ ಎನ್ನುವಂತಹ ದೇಶವನ್ನು ಹಾ. ಚೆನ್ನಾಗಿಯೇ ನಡೆಸುತ್ತಲೇ ಬಂದವರು, ಹಾ. ಸದ್ಧರ್ಮದಿಂದಲೇ ಪರಿಪಾಲಿಸುತ್ತಾ ಇದ್ದವರು. ಹೌದು. ಹಾಗಿರುವಾಗ ನೀವು ಹೊತ್ತ ಹೊಣೆಗಾರಿಕೆಯನ್ನು ಈ ಎಳೆಯ ಪ್ರಾಯದಲ್ಲಿ ನಾನು ಹೊತ್ತರೆ ಅದು ನನಗೆ ಕಷ್ಟವಾದೀತೋ ಏನು? ನನ್ನ ಜೀವನಾನುಭವವೇ ಈ ಸಂದರ್ಭದಲ್ಲಿ ಹೇಳುತ್ತಾ ಉಂಟು. ಈ ಐಶ್ವರ್ಯವನ್ನು ಪಾಲಿಸುವ ಹೊಣೆಗಾರಿಕೆಯನ್ನು ಹೊರುವಷ್ಟರ ಮಟ್ಟಿಗೆ ನೀನು ಬೆಳೆದಿಲ್ಲ ಎನ್ನುವ ಹಾಗೆ. ಅಪ್ಪ, ನೀವು ಆಡುತ್ತಿರುವಂತಹ ಕೆಲ ಮಾತುಗಳನ್ನು ಕೇಳಿದಾಗ ಜ್ಞಾನ ಎನ್ನುವುದು ನನಗೆ ತುಂಬುತ್ತದೆಯಾದರೂ ಅದು ನಾನೇ ಅನುಭವಿಸುತ್ತಾ ಅದನ್ನು ಹೊಂದಬೇಕು ಅಂತ ಆದ್ರೆ ಅದು ಇಲ್ಲಿದ್ದೇ ಆಗುವುದಿಲ್ಲವಪ್ಪ. ಆದ್ದರಿಂದಲೇ ಏನು ಮಗ? ಅಂತರಂಗದಲ್ಲಿ ಒಂದು ಅರಿಕೆ ಇದೆ. ಯಾವುದದು? ವಿಜ್ಞಾಪನೆಗೆ ಅವಕಾಶ ಉಂಟು ಅಂತ ಆದ್ರೆ ಹಾ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸಿಯೇ ಆ ಮಾತನ್ನಾಡುತ್ತೇನೆ. ಯಾವುದೇ? ಅಖಂಡವಾದಂತಹ ಆರ್ಯಾವರ್ತ ಹಾ ಅದು ನಮಗೆ ದೊಡ್ಡದೆ. ಅಂದ್ರೆ ನಮಗೆ ಕಾಣುತ್ತಿರುವ ಪ್ರಪಂಚ ಅಂದ್ರೆ ಅದು ಒಂದೇ. ಹಾಗಂದ ನಾವು ಈ ರಾಜ್ಯವನ್ನು ಈ ದೇಶವನ್ನು ಆಳಬೇಕು ಅಂತ ಆದ್ರೆ ಈ ದೇಶ ಸಂಚಾರವನ್ನು ಮಾಡಿ ಉಳಿದ ದೇಶದಲ್ಲಿ ಏನುಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟು. ಒಮ್ಮೊಮ್ಮೆ ಪ್ರವಚನಕಾರರು ಈ ಓಲಗದಲ್ಲಿ ಆಡಿದ್ದುಂಟು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಹಾಗೆ. ಓದಿದ್ದೇವೆ ವಿದ್ಯಾರ್ಜನೆಯ ಕಾಲದಲ್ಲಿ. ಹಾಗೆಂದು ಜೀವನವನ್ನು ನಡೆಸುವುದಕ್ಕೆ ಅದೇ ಆದೀತು ಅಂತಲ್ಲ. ಜೀವನವೆನ್ನುವುದು ಮಹಾಶರದಿ ಇದ್ದ ಹಾಗೆ ಎನ್ನುವುದನ್ನು ಅಡಿಗಡಿಗೆ ನೀವು ಆಡುತ್ತಿದ್ದವರು. ಅಮ್ಮನೂ ಹೇಳುತ್ತಿದ್ದದ್ದು ನಾನು ಚೆನ್ನಾಗಿಯೇ ಕೇಳಿದ್ದೆ. ಹಾಗಾದ್ರೆ ಜೀವನವೆನ್ನುವ ಮಹಾಶರದಿಯನ್ನು ದಾಟುವಲ್ಲಿ ನಮಗೆ ಉಪಯುಕ್ತವಾದಂತಹ ಅನುಭವಗಳೇನುಂಟು ಅದನ್ನು ನಾವು ಸಂಪಾದಿಸಬೇಕು ಅಂತ ಆದ್ರೆ ದೇಶ ಸುತ್ತಬೇಕು ಎನ್ನುವ ಆಶಯ ಉಂಟು ನನಗೆ. ಆದ್ದರಿಂದ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟರೆ ಮಿತವಾದ ಸಮಯದಲ್ಲೇ ಅದನ್ನು ಶೀಘ್ರವಾಗಿಯೇ ಪೂರೈಸಿ ಆಮೇಲೆ ಬಂದು ನಿಮ್ಮ ಆಶಯವನ್ನು ಪೂರೈಸುವಲ್ಲಿ ನಾನು ಪ್ರಯತ್ನ ಪಡ್ತೇನೆ. ಅಮ್ಮ, ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಒಳ್ಳೆಯದು. ಎಲ್ಲ ತಂದೆಯ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಮಗು. ಹಾಗಾದ್ರೆ ಈ ಸಂದರ್ಭದಲ್ಲಿ ಈ ಧರೆಯ ದೊರೆಯಾಗಿ ಮೆರೆಯುವಂತ ಆಶೆ ನಿನಗಿಲ್ಲ? ಮೆರೆಯಬೇಕು ಅಂತಾದ್ರೆ ಆ ಸಾಮರ್ಥ್ಯವೂ ಬೇಕು ತಾನೆ, ಅನುಭವ ಬೇಕು. ಮೆರೆಯಬೇಕು ಎನ್ನುವುದಾಗುವುದು ನಂತರ. ಆ ಹೊರೆಯನ್ನು ಹೊರುವ ಸಾಮರ್ಥ್ಯ ಉಂಟು ಅಂತ ಆಲೋಚಿಸಬೇಕಲ್ವೇ? ನೀನು ಹೇಳಿದಾಗ ನನಗೂ ಕೂಡ ಸರಿ ಅಂತ ಒಂದು ಮನಸ್ಸಿಗೆ ಬರ್ತದೆ ಮಗ. ಯಾವುದೇ ಅನುಭವಗಳು ಹೇಳಿ ಬರುವುದಿಲ್ಲವಂತೆ ಅಥವಾ ಕೇಳಿ ಬರುವುದಿಲ್ಲಂತೆ. ಯಾವುದೇ ಅನುಭವಗಳು ಅನುಭವಕ್ಕೆ ಬರಬೇಕಾದ್ರೆ ಅದು ಅನುಭವಿಸಿ ಬರಬೇಕಂತೆ. ಹೌದಪ್ಪ, ಹೌದಲ್ವಾ? ಪ್ರಪಂಚ ವಿಶಾಲವಾಗಿ ಇದೆ. ಅಲ್ಲಿ ಒಂದಲ್ಲ ಒಂದು ವಿಷಯ ದೇಶದಲ್ಲಿ ಒಂದೊಂದು ರೀತಿಯ ವಿದ್ಯಮಾನ ನಾವು ನೋಡ್ತೇವೆ. ಇಲ್ಲಿ ಇಲ್ಲದು ಅಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತದೆ. ಅದು ನಮ್ಮ ಜೀವನಕ್ಕೆ ಮತ್ತೊಂದು ಪಾಠವಾಗ್ತದೆ. ಇಲ್ಲಿ ಇಲ್ಲದ್ದು ಅಲ್ಲಿ ಇದ್ರೆ ಅದನ್ನು ಇಲ್ಲಿಗೆ ತರಬೇಕು ಅಥವಾ ಇಲ್ಲಿ ಹೊಂದಿಸುವುದು ಹೇಗೆ ಎನ್ನುವುದನ್ನು ತಿಳಿಯುವುದಕ್ಕೂ ಸಾಧ್ಯ ಉಂಟು ತಾನೆ. ಹೌದಲ್ಲ? ಒಂದು ರೀತಿಯಲ್ಲಿ ನನ್ನ ಪರೀಕ್ಷೆ ನಿನ್ನೆ ಗೆದ್ದಂತಾಯ್ತು ಮಗ. ಯಾಕೆಂದ್ರೆ ಈ ಬಾಕಿ ಯಾರಾದ್ರೂ ಇನ್ನು ಸಾಮಾನ್ಯ ಮಕ್ಕಳಾದ್ರೆ ಅಪ್ಪ ಅಧಿಕಾರ ಬಿಟ್ಟುಕೊಡುವಾಗ ಅಪ್ಪ ನಾನು ಇದನ್ನು ಕಾಯ್ತಾ ಇದ್ದೆ ಯಾವಾಗ ಬಿಟ್ಟು ಕೊಡ್ತೀರಿ ಎಂಬುದಾಗಿ. ಒಂದು ವೇಳೆ ಆ ಮಾತು ಬರಬಹುದಿತ್ತೋ ಏನೋ. ನನ್ನ ಮಗನಿಗೆ ಆ ಮಾತು ಬರಲಿಲ್ಲ, ಆ ಭಾವನೆ ಬೆಳೆಯಲಿಲ್ಲ. ಯಾಕಂದ್ರೆ ಇದು ನಮ್ಮದೇ ಅಲ್ಲವಲ್ಲ, ನಮ್ಮ ಹಿರಿಯರಿಂದಲೇ ಉಪಲಬ್ಧವಾದದ್ದು. ಹೌದು, ನಮ್ಮ ಹಿರಿಯರು ಇಷ್ಟು ಇದಕ್ಕೆ ಬುನಾದಿ
ಹಾಕದೇ ಇದ್ರೆ ನಾವು ಈ ಕಾಲದಲ್ಲಿ ಇಷ್ಟನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. ಹೌದು. ಹಾಗಾದ್ರೆ ಹಾ. ಹಿರಿಯರ ಉಳಿಸಿದ್ದು ಏನುಂಟು, ಗಳಿಸಿದ್ದು ಏನುಂಟು, ಅದನ್ನು ನಾವು ಉಳಿಸಬೇಕೆ, ಅದಕ್ಕೆ ಸೇರಿಸಬೇಕೆ ಹೊರತು ಅದನ್ನು ಮುಗಿಸುವುದಲ್ಲವಲ್ಲ. ಹೌದಲ್ಲ. ಆದ್ದರಿಂದ ನಾನು ಕೂಡ ಅವಸರ ಆತುರ ಸ್ವಲ್ಪ ಪಟ್ಟೆನೋ ಎಂಬುದಾಗಿ ನನಗೆ ಖೇದವಾಗುತ್ತಾ ಉಂಟು. ಆದ್ದರಿಂದ ಪ್ರಪಂಚ ವಿಶಾಲವಾಗಿದೆ, ಅದರಲ್ಲಿ ಹೋಗು, ಲೋಕಾನುಭವ ಬರೆದುಕೊಂಡು ಬಾ, ಆಮೇಲೆ ನಿನಗೆ ಬೇಕಾದಾಗ ನಾನು ದಾರ ಎರೆದು ಕೊಡ್ತೇನೆ. ಹೌದಾ? ಆಯ್ತು. ಶುಭವಾಗಲಿ, ಶೀಘ್ರವಾಗಿ ನೋಡೋಣ. ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಎನ್ನುವಂತಹ ಅರ್ಥಕ್ಕೆ ನಿದರ್ಶನವೇ ನಾನಾಗಿದ್ದೇನೆ. ನೋಡಿದರೆ ಓಲಗ ಚಾವಡಿ ಪ್ರವೇಶದ ಮಾಡಿ ಅಕ್ಷರವೇ ಎಲ್ಲರ ಬಾಯಿಂದಲೂ ಕೂಡ ಜಯಘೋಷದ ಘೋಷಣೆ. ಹೇಗೆ ವೀರಸಿಂಹನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವ ಹಾಗೆ. ಯಾಕೆ ಈ ಘೋಷಣೆ? ಅವರಿಗೆ ಬೇಕಾದಂತ ಸಂದರ್ಭದಲ್ಲಿ ಬೇಕಾದಂತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವ ಈ ಮಖದ ದೇಶದ ದೊರೆ ನಾನಾಗಿದ್ದೇನೆ. ಮಾತ್ರವಲ್ಲ, ನನ್ನದಂತ ಆಲೋಚನೆ ಹೇಗೆ ಇನ್ನು ಅಷ್ಟು ಸಾಧನೆ ಮಾಡಬೇಕು, ನನ್ನಂತ ಸಾಮರ್ಥ್ಯ ಏನೇನೋ ಹಾಗೆ ತೋರಿಸಿಕೊಡಬೇಕೆನ್ನುವ ಹಾಗೆ ನಿರ್ಧಾರಕ್ಕೂ ಬಂದವು ನಾನಾಗಿದ್ದೇನೆ. ಅದಕ್ಕೆ ಸಹಕಾರಾಗಿ ನಮ್ಮವರೆಲ್ಲರೂ ಕೂಡ ಇದ್ದಾರೆ. ಆದರೆ ಈ ಹೊತ್ತಿಗೆ ರಾಜ್ಯ ವಿಸ್ತರಣೆ ಮಾಡಬೇಕೆನ್ನುವಂತಹ ಉದ್ದೇಶಕ್ಕೆ ಬಂದವ ನಾನಾಗಿದ್ದೇನೆ. ಕಾಣುತ್ತಿರುವ ದೇಶ ಯಾವುದು ಗೊತ್ತಾ? ಅದೇ ಸಾಧು ದೇಶ. ಹೌದು, ಇದೇ ಸಂದರ್ಭ ಸರಿಯಾದದ್ದು. ಯಾಕಂತ ಹೇಳಿದ್ರೆ ಆ ನೃಪನ ಮಗ ದೇಶ ಸಂಚಾರಕ್ಕಾಗಿ ಹೊರಟು ಹೋಗಿದ್ದಾನೆ. ಹಾಗಿದ್ರೆ ಹೊತ್ತಿಗೆ ಅಲ್ಲಿಗೆ ಹೋದೆ ಅಂತಾದ್ರೆ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ಆಯ್ತು. ಸುಲಭದಲ್ಲಿ ವಶ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಈಗ ಹೋಗಬೇಕು. ಈಗಾಗಲೇ ನಾನು ನಿರ್ಧರಿಸಿಕೊಂಡಿದ್ದೇನೆ. ಹಾಗಿದ್ರೆ ಹೋಗುವುದು ನಾನು ಒಪ್ಪನೆಯೋ? ಅಲ್ವೇ ಅಲ್ಲ, ನಮ್ಮ ಸೇನೆಯನ್ನು ಕೂಡಿಕೊಂಡು ಈ ಹೊತ್ತಿಗೆ ಅಲ್ಲಿಗೆ ಹೋದೆ ಅಂತಾದ್ರೆ ನಾನು ಆಲೋಚನೆ ಮಾಡಿದಂತ ಎಲ್ಲ ವಿಚಾರಗಳು ಕೈಗೂಡಿ ಬರ್ತದೆ. ಅದಕ್ಕಾಗಿ ತಡ ಮಾಡುದು ಸರಿಯಲ್ಲ. ನಾಡಿ ಅಂತ
ರೀತಿ ಹೌದು. ನಮ್ಮ ಮಗನಿಲ್ಲ ಅಂತ ವೇಳೆ ಅದು ಕೂಡ ಹಾ. ಎಲ್ಲ ಹಾ. ನಾವು ನಿನಗೆ ಏನು ಅನ್ಯಾಯ ಮಾಡಿದ್ದೇವೆ, ಹಾ. ನಮ್ಮಿಂದ ಏನು ನಿಮಗೆ ತಪ್ಪಾಗಿದೆ, ಹಾ. ಈ ರೀತಿ ಅಭಿಯೋಗ ಮಾಡಬೇಕಾದ್ರೆ ಹಾ. ಏನು ಉದ್ದೇಶ ಹೇಳಬೇಕು. ಹೌದೇನು? ಏನು? ನಿನ್ನನ್ನು ನೋಡಿದವಾಗ ನಿನ್ನ ಯೌವನವಸ್ಥೆ ಕಳೆದು ಹೋಗುವ ಕಾಲ ಬಂದಾಗಿದೆ. ಆದರೂ ಈ ಹೊತ್ತಿಗೆ ಈ ಪುರವನ್ನು ಆಳುತ್ತಾ ಇದ್ದಿ, ನೀನಾಗಿ ಬಿಟ್ಟು ಕೊಡಬೇಕಿತ್ತು. ಆದರೆ ಬಿಟ್ಟು ಕೊಡಲಿಲ್ಲ. ನಾನು ಅರಸನಾಗಿ ಯಾರಿಗೆ ಬಿಟ್ಟು ಕೊಡ್ಬೇಕಿತ್ತ? ನಮ್ಮಂತವರಿಗೆ. ಯಾಕೆ? ಯಾಕಂತ ಹೇಳಿದ್ರೆ ಯಾ. ಅರಸನಾದವ ಯಾವ ಪುರವನ್ನು ಬೇಕಾದರೂ ವಶ ಮಾಡಬಹುದು, ಪುರವನ್ನು ವಿಸ್ತಾರ ಮಾಡಬಹುದು ಎನ್ನುವ ಹಾಗೆ ಕಾನೂನೇ ಹಾಗಂತ ವಿಚಾರವೇ ಉಂಟು. ಈಗ ಈ ಹೊತ್ತಿಗೆ ಅಂತದ್ದು ಒಂದು ವಿಚಾರವನ್ನು ಹಿಡಿದುಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಹಾಗಂತ ಈ ಹೊತ್ತಿಗೆ ನಿನ್ನನ್ನು ಪಡೆದೋಡಿಸುವಾಗ ಎದುರು ಬರುವವರು ಯಾರೂ ಇಲ್ಲ, ನಿನ್ನನ್ನು ಕಾಪಾಡುವವರು ಯಾರಿದ್ದಾರೆ? ನಿನ್ನ ಮಗ ದೇಶ ತಿರುಗಾಟಕ್ಕಂತ ಹೊರಟು ಹೋಗಿದ್ದಾನೆ. ಈ ಹೊತ್ತಿಗೆ ನೀನಾಗಿ ಬಿಟ್ಟು ಕೊಡುತ್ತೀಯೋ ಅಥವಾ ನಿಮಗೊಂದು ಗತಿಯನ್ನು ಕಾಣಿಸಬೇಕು? ಏನು? ನಾನು ಮುದುಕನಾದ ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಯಾವತ್ತೂ ಕೂಡ ಅದು ಕಡಿಮೆ ಆಗಲಿಲ್ಲ, ಕುಂದ್ರೆ ಇಲ್ಲ. ಅದು ನಿನ್ನ ಭಾವನೆ. ಏನಂತೆ ಇದೋ ಮಗನ ಜಾಗದಲ್ಲಿ ನಾನು ನಿನ್ನನ್ನು ಎದುರಿಸಿ ನಿನ್ನ ತಲೆ ಕಡಿಯುವಾಗ ಬಂದವ ಯಾರಿದ್ದರೆ ನಾನು ನೋಡ್ತೇನೆ. ಬಂದವ ಅಸಮರ್ಥನವಾಗಿ ಭಾವಿಸಿಕೊಂಡೆ. ಸಮರ್ಥನೆ ನೀನು ನನ್ನ ಹೋಗಿ ಪುರವನ್ನು ಕೈವಶ ಮಾಡಿಕೊಂಡಿದ್ದೇನೆ. ಹಾಗಂತ ಈತನನ್ನು ಬಂಧನದಲ್ಲಿಟ್ಟುಕೊಂಡಿದ್ದೇನೆ. ಹೀಗೆ ಬಿಡುದು ಸರಿಯೇ? ಆಹಾ, ಒಂದಲ್ಲ ಒಂದು ದಿವಸ ಯಾರಿಗ ಏನಾದ್ರೂ ಹೇಳಿಕೊಟ್ಟು ಉಪಟಳವನ್ನು ಮಾಡುತ್ತಾನೆ ಖಂಡಿತ. ಅದಕ್ಕಾಗಿ ಯಾರೇ ನಮ್ಮವರು ಅವರಿಬ್ಬರನ್ನ ಗಂಡನ್ನು ಕಿತ್ತು ಒಂದು ಗತಿಯನ್ನು ಕಾಣಿಸಿ ಇನ್ನು ಮುಂದಿನ ಸ್ಥಿತಿಯನ್ನು ಅಂತ ನಾವೇ ನೋಡ್ಕೊಳ್ತೇನೆ. ಕೆಲ ಕಡೆ ಯಶಸ್ವಿಯೂ ಆದಿ. ಮಧ್ಯೆ ಮಧ್ಯೆ ತಾಯಿ ತಂದೆಯರ ನೆನಪಾದರೂ ಅದೆಲ್ಲವನ್ನು ಕೆಲವೊಂದನ್ನು ಹೊಂದುವಲ್ಲಿ ಸಹಿಸಿಕೊಳ್ಳಬೇಕಾಗುತ್ತದೆ ಎನ್ನುವುದನ್ನು ಕಂಡುಕೊಂಡು ಮತ್ತೂ ಮುಂದುವರಿದೆ. ಆದರೂ ಈ ಕಾಲಕ್ಕೆ ಇಷ್ಟೂ ಸಾಕು ಎನ್ನುವುದನ್ನು ಅರಿತು ಮತ್ತೆ ನಮ್ಮ ಸಾಲ್ವ ದೇಶದ ಕಡೆಗೆ ಹೆಜ್ಜೆ ಇಟ್ಟಾಗ ಮಾರ್ಗ ಮಧ್ಯದಲ್ಲಿ ವಿಪ್ರೋತ್ತಮರೊಬ್ಬರು ಸಿಕ್ಕಿದರು. ಏನೋ
ಉರಿ ಬಿಸಿಲನ್ನು ನಡೆಯಲಾಗದೆ ಅವರು ಬಿದ್ದು ಬಿಟ್ಟ ಅವರನ್ನು ಸಂತೈಸಿ ಬೇಕಾದ ಉಪಚಾರವನ್ನು ಮಾಡಿದ. ಆ ಕಾಲಕ್ಕೆ ಅವರಿಂದ ಕೇಳಿ ತಿಳಿದಂತಹ ಸುದ್ದಿ ನನ್ನ ಅಂತರಂಗಕ್ಕೆ ದೊಡ್ಡ ಆಘಾತವನ್ನೇ ಕೊಟ್ಟಿತಲ್ಲ. ಏನು ಮಾಡೋಣ? ಅಪ್ಪಮ್ಮನನ್ನು ಉಳಿದು ದೇಶ ಸುತ್ತುವುದಕ್ಕಾಗಿ ಹೋದಂತಹ ನನಗೆ ಒದಗಿದಂತಹ ಶಿಕ್ಷೆಯೋ ಎನ್ನುವ ಹಾಗೆ ಯಾವನೋ ಒಬ್ಬ ಮಗದ ದೊರೆಯಂತೆ ನಾನಿಲ್ಲ ಎನ್ನುವ ಕಾರಣವನ್ನೇ ತಿಳಿದು ನಮ್ಮ ದೇಶವನ್ನು ಆಕ್ರಮಿಸಿ ನಮ್ಮಪ್ಪಯ್ಯನನ್ನು ಸೋಲಿಸಿದ್ದಾನೆ ಎನ್ನುವ ಸುದ್ದಿ ಅವರಾಡಿದು. ಆದರೆ ಯಾವುದೋ ಮತ್ತೊಂದು ವಿಷಯವನ್ನು ಹೇಳುವಲ್ಲಿ ಅವರ್ಯಾಕೋ ತಡವರಿಸ್ತಾ ಇತ್ತು. ಏನಾಗಿದೆ ನನ್ನ ತಂದೆ ತಾಯಿಯರಿಗೆ? ಯಾಕೆ ಹೀಗೆ ಇವರು ಭಯಗ್ರಸ್ತರಾಗಿ ಆಡಿದ್ದಾರೆ ಎನ್ನುವುದನ್ನು ತಿಳಿಯಬೇಕು ಅಂತಾದ್ರೆ ಆದಷ್ಟು ಶೀಘ್ರವಾಗಿ ತಾಯಿ ತಂದೆ ಹೌದಪ್ಪ, ನೀನು ಬರುವಷ್ಟರೊಳಗೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಎಂಬುದಾಗಿ ಆ ಭಯದಿಂದ ಇದ್ದವರು ಎಲ್ಲಿಯೋ ಹೋಗಿ ಬರಬೇಕಿದ್ದವನೇ ನಾನು. ಇಲ್ಲಿಯೇ ಇರಬೇಕಾದವನು ನಾನು. ಇಲ್ಲಿಯೇ ಇದ್ದು ನಿಮಗಾಗುವ ಅನಾಹುತವನ್ನು ನಾನು ತಡೆಯಬಹುದಿತ್ತೋ ಏನೋ. ಅಪ್ಪಯ್ಯ ಮಗ, ಲೋಕ ಸುತ್ತುವುದರ ಮೂಲಕವಾಗಿ ಜ್ಞಾನ ಸಂಪಾದನೆ ಎನ್ನುವುದನ್ನು ವಿಸ್ತರಿಸಬಹುದು ಎನ್ನುವ ಹಾಗೆ ಭಾವ ಹೊಂದಿ ನೀವು ಆಡಿದ ಮಾತಿಗೆ ಅಡ್ಡಿಯಾಗಿ ನಾನು ಹೊರಟೇ ಬಿಟ್ಟವನು. ಇಲ್ಲ ಮಗ, ಯಾಕೆ ಅಂತಹ ಒಂದು ಆಲೋಚನೆ ನನ್ನ ಅಂತರಂಗದಲ್ಲಿ ಹುಟ್ಟಿತೋ ನಾನು ಅರಿಯೇನಪ್ಪ, ನಾನರಿಯೆ. ಹುಟ್ಟಿದಂತಹ ಮಗನೊಬ್ಬ ವಯೋವೃದ್ಧರಾಗಿರುವಂತಹ ತಂದೆ ತಾಯಿಗಳಿಗೆ ಕಣ್ಣಾಗಿ ಇರಬೇಕು ಬದುಕಿನ ಕೊನೆಯವರೆಗೂ. ಆದರೆ ಅಪ್ಪ, ಅವಸರ ಪಟ್ಟು ನಾನು ದೇಶ ಸುತ್ತಲೂ ಹೋಗಿ ನೀವೇ ಕಣ್ಣು ಕಳೆದುಕೊಳ್ಳುವ ಹಾಗಾಯ್ತಲ್ಲ, ಕಣ್ಣು ಕಳೆದುಕೊಳ್ಳುವ ಹಾಗಾಯ್ತಲ್ಲ ಅಪ್ಪ. ಅಕ್ಷಮ್ಯ ಅಪರಾಧ ಇದು. ಆದರೂ ನನ್ನೆಸಗಿದಂತಹ ತಪ್ಪನ್ನು ಮನ್ನಿಸಬೇಕು ಎನ್ನುವಲ್ಲಿ ನನಗೆ ನಾಲಿಗೆಯೇ ಬರುತ್ತಿಲ್ಲವಪ್ಪ, ನಾಲಿಗೆಯೇ ಬರುತ್ತಿಲ್ಲ. ಇಲ್ಲ ಮಗ, ನನ್ನನ್ನು ಮನ್ನಿಸು ತಂದೆ. ಅಮ್ಮ, ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡ. ನಿನ್ನನ್ನು ನೋಡುವ ಆಸೆ ಮಗನೇ ನನಗೆ. ಆದ್ರೂ ಜೀವನ ಪರ್ಯಾಂತ ನನ್ನ ಬದುಕು ಕತ್ತಲಾಗಿ ಹೋಯಿತು ಮಗನೇ. ಇಲ್ಲವಮ್ಮ, ನಿಮ್ಮ ಬದುಕನ್ನು ಕತ್ತಲಾಗಿಸಿದವನಾರು? ನೀವು ಈ ರೀತಿಯಾಗಿ ಬರುವುದಕ್ಕೆ ಕಾರಣನಾದಂತಹ ಆ ಮಗದನ್ನು ಪತಿಯನ್ನು ಹಿಡಿಯುತ್ತೇನೆ, ಅವನ ಶಿರ ಕಡಿಯುತ್ತೇನೆ,
ಪೂರ್ವಕವಾಗಿ ನಿಮಗೆ ಮಾಡಿದಂತಹ ಈ ಕೃತ್ಯಕ್ಕೆ ಪ್ರತೀಕಾರವನ್ನು ತೀರಿಸ್ತೇನೆ. ಅಷ್ಟೇ ಅಲ್ಲ ತಂದೆ, ಮಾಡುವಂತಹ ಈ ನನ್ನ ಶಿಕ್ಷೆಯಿಂದ ಬದುಕಿನಲ್ಲಿ ಇಂತಹುದನ್ನು ಮುಂದೆ ಮಾಡಬಾರದು ಎನ್ನುವ ಹಾಗೆ ತಿಳಿದುಕೊಳ್ಳಬೇಕು. ನಮ್ಮ ಮಂದಿಗಳಿಗೆ ಕಣ್ಣಾಗಿದ್ದವರು ನೀವು. ಹಾಗಾದ್ರೆ ನಿಮ್ಮ ಕಣ್ಣನ್ನೇ ಕಿತ್ತವನ ಕಣ್ಣು ಕೇಳುತ್ತೇನೆ. ಒಂದು ಆಶೀರ್ವಾದ ಮಾಡು, ಒಂದು ಆಶೀರ್ವಾದ ಮಾಡು. ಬೇಡ ಬೇಡ ಇದ್ದ ಒಂದು ವೇಳೆ ಈ ಸಂದರ್ಭದಲ್ಲಿ ನೀನು ಯುದ್ಧಕ್ಕೆ ಹೋದೆ ಎಂದಾದ್ರೆ ಮತ್ತೆ ನಾವು ನಮ್ಮನ್ನು ನೋಡುವಂತರು ಯಾರಿದ್ದಾರೆ ಮಗ? ನಮಗೆ ಆಧಾರ ಯಾರಿದ್ದಾರೆ? ಮೊದಲೇ ಕಣ್ಣನ್ನು ಕಳೆದುಕೊಂಡಿದ್ದೇವೆ, ಕುರುಡರಾಗಿದ್ದೇವೆ ನಾವು. ಅದು ಕೂಡ ಸಮರ ಅಂದ್ರೆ ಮರಣಕ್ಕೆ ಕಾರಣವಾಗ್ತದೆ. ಒಂದು ವೇಳೆ ಸಮರದಲ್ಲಿ ಯಾರಿಗೆ ಸೋಲು, ಯಾರಿಗೆ ಗೆಲುವು, ಯಾರಿಗೆ ಮರಣ, ಯಾರಿಗೆ ಜಯ ಅಂತ ಹೇಳುವುದಕ್ಕಾಗುವುದಿಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತೆಂದಾದ್ರೆ ಮತ್ತೆ ನಮ್ಮನ್ನು ಆಧರಿಸುವ ಯಾರಿದ್ದಾರೆ ಮಗ? ನಮಗೆ ಈಗ ಕಾಲ ಸರಿಯಿಲ್ಲ ಮಗ, ಕಾಲ ಎಲ್ಲ ಪ್ರತಿಕೂಲವಾಗಿದೆ. ಒಂದು ಸಮಯ ಈಗ ಅವನಿಗೆ ಇರಬಹುದು, ಇನ್ನೊಂದು ಸಮಯ ನಮಗೆ ಇರಬಹುದು. ಆದ್ದರಿಂದ ಆ ತನಕ ನಾವು ತಾಳ್ಮೆಯಿಂದ ಕಾಯಬೇಕು. ಹೇಗಾದ್ರೆ ನಮ್ಮನ್ನು ಸ್ವಲ್ಪ ಉಪಚಾರದಿಂದ ಸ್ವಲ್ಪ ನೋಡು ಮಗ. ನಾವು ಮೊದಲೇ ಧೈರ್ಯ ಕೆಟ್ಟಿದ್ದೇವೆ, ನಮಗೆ ಯಾವುದು ಈಗ ಅರ್ಥವಾಗುವುದಿಲ್ಲ. ಭೀತರಾದವರಿಗೆ ಧೈರ್ಯವನ್ನು ಹೇಳಬೇಕಿದ್ದವರು ನೀವು. ಈ ಕಾಲದಲ್ಲಿ ಮಗದೆಸಗಿದಂತಹ ಈ ಕೃತ್ಯದಿಂದ ನೀವೆಷ್ಟು ಘಾಸಿಕೊಂಡಿದ್ದೀರಿ ಅಂತರಂಗದೊಳಗೆ ಎನ್ನುವುದು ನನಗೆ ಅರ್ಥವಾಗುತ್ತಾ ಇದೆಯಪ್ಪ. 6 ತಿಂಗಳ ಮೊದಲು ನಿಮ್ಮ ಆಜ್ಞೋಲ್ಲಂಘನೆಯನ್ನು ನಾನು ಮಾಡದೇ ಇರುತ್ತಿದ್ದರೆ ಇಂತಹ ಸ್ಥಿತಿ ನಿಮಗೆ ಒದಗುತ್ತಿರಲಿಲ್ಲವೋ ಏನು? ಕೋಪೋದ್ರಿಕ್ತನಾಗಿ ನಾನವನ ಶಿರ ಕಡಿವೆ ಎನ್ನುವ ಹಾಗೆ ಮುಂದುವರಿದಾಗ ಈ ಕಾಲದಲ್ಲಿಯೂ ನೀವು ತಡೆಯುತ್ತೀರಿ. ಹೌದು ಮಗ. ಈ ಕಾಲದಲ್ಲಿಯೂ ನಿಮ್ಮ ಆಜ್ಞೆಯನ್ನು ತಿರಸ್ಕರಿಸಿ ನಾನು ಹೋದೆ ಅಂತಾದರೆ ಮುಂದೆ ಯಾವ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾದೋ ಏನು? ಉಳಿಸುವುದಕ್ಕೆ ಸಾಧ್ಯವಿಲ್ಲ ಈಗ. ಆದರೆ ಅಪ್ಪ, ನಾನು ಅರಿತ ಹಾಗೆ ನಾವು ಬದುಕಿನಲ್ಲಿ ಯಾವ ಕೆಟ್ಟ ಕೆಲಸಗಳನ್ನು ಮಾಡಿದವರೇ ಅಲ್ಲ. ಇಲ್ಲ, ಸದಾ ಕಾಲವು ನಮ್ಮನ್ನ ನಾವು ಆರಾಧಿಸುವಂತಹ ಆ ಪರಮ ಕೃಪಾಳು ಪರಮೇಶ್ವರ, ಅವನಿಗೆ 3 ಕಣ್ಣುಂಟು. 3 ಕಣ್ಣಿರುವ ಅವನಿಗೂ ನಿಮ್ಮ ಕಣ್ಣುಗಳನ್ನು ಕೀಳುವುದು ಕಾಣಿಸದೇ ಹೋಯಿತೆ. ಇರಲಿ, ಪೂರ್ವಾರ್ಜಿತ ಕರ್ಮ ಇರ್ಬೋದು, ನಾವು ತಪ್ಪು ಮಾಡಿರ್ಬೋದು. ಹಿಂದೆ ಜನ್ಮದಲ್ಲಿ ಯಾರ ಕಣ್ಣನ್ನು ನಾವು ಕಿತ್ತಿದ್ದೇವೆ ಇರಬಹುದು. ಯಾವ ಜನ್ಮದಲ್ಲಿ ಯಾವ ತಾಯಿ ತಂದೆಯರ ಕಣ್ಣು ಕೀಳುವರೆ ನಾನು ಕಾರಣನಾಗಿದ್ದೇನೋ ಏನು ಇಲ್ಲ ಮಗ. ಅದಕ್ಕಾಗಿಯೇ ಇರಬೇಕು. ನನಗೆ ಕಣ್ಣಾಗಿದ್ದಂತಹ ನಿಮ್ಮ ಕಣ್ಣುಗಳನ್ನೇ ಕಳೆದುಕೊಂಡಂತಹ ಪರಿಸ್ಥಿತಿ ನನಗೆ ಒದಗಿದೆ. ನಮಗೆ ನೀನೀಗ ಕಣ್ಣು, ಮತ್ತೆ ಯಾರೂ ಇಲ್ಲ ನಮಗೆ. ಆಲೋಚಿಸಬೇಕು. ಯಾವ ಕಾರಣಕ್ಕೂ ನಾವು ಭಗವಂತನನ್ನು ದೂರ ಕೂಡದು ಇಲ್ಲ. ಏನು ನಿಮ್ಮ ಮೇಲಿನ ಪ್ರೀತಿಯಿಂದ ನಾನು ಆಡಿದ್ದ ತಪ್ಪು ನಮ್ಮದೇ ಇರಬೇಕು. ಹೌದು. ಆದರೂ ಈಗ ನಮಗೆ ಕಾಲ ಪ್ರತಿಕೂಲವಾದರೂ ಮತ್ತೊಂದು ದಿವಸವಾಗಿ ಅವನೇ ಅನುಕೂಲವಾಗಿಸಿ ಖಂಡಿತವಾಗಿಯೂ ಈ ರಾಜ್ಯದಲ್ಲೇ ನಾವು ಎಲ್ಲಾದರೂ ಇದ್ದರೆ ಆತನ ಕೆಂಗಣ್ಣಿಗೆ ನಾವು ಗುರಿಯಾಗಬೇಕಾದೀತೋ ಏನು? ಇರಲಿ ತಂದೆ, ಹೆಗಲೆತ್ತರಕ್ಕೆ ಬೆಳೆದುದಿಂತ ನಿಮ್ಮ ಮಗನೇ ನಿಮಗೆ ಹೆಗಲಾಗುತ್ತಾನೆ. ಬನ್ನಿ ಬನ್ನಿ, ಆತನ ಕೂಡ ವೈರತ್ವವನ್ನು ಸಾಧಿಸುವಲ್ಲಿಯವರೆಗೆ ಎಲ್ಲಾದರೂ ಇರುವ ಬನ್ನಿ.
ಪರಿಮಳವು ಲೋಕವನ್ನು ಪಸರಿಸಬೇಕು ಅಂತಾದ್ರೆ ಅದಕ್ಕೆ ಏನು ಬೇಕು ಹೇಳು ಅಲ್ವೇ? ಅಷ್ಟೇ ಅಲ್ಲ, ಆ ಗಿಡವನ್ನು ಬೆಳೆಯಬೇಕು ಅಂತಾದ್ರೆ ಕಾಲ ಕಾಲಕ್ಕೆ ಸರಿಯಾಗಿ ನೀರು ಗೊಬ್ಬರ ಇದನ್ನು ಒದಗಿಸಿಕೊಡಲೇಬೇಕು. ಹಾಗೆಯೇ ಹೆಣ್ಣಿನ ಜೀವನ ಎನ್ನುವುದು ಸಾರ್ಥಕತೆಯನ್ನು ಕಾಣಬೇಕು. ಅಲ್ಲ, ಸಂಸ್ಕಾರಯುತವಾಗಿ ನಡೆಯಬೇಕು ಅಂತಾದ್ರೆ ಅದಕ್ಕೆ ಆಶ್ರಯ ಯಾರದ್ದು ಬೇಕು? ಸಂಸ್ಕಾರಯುತರಾದಂತಹ ತಂದೆ ತಾಯಿಗಳ ಆಶ್ರಯ ಎನ್ನುವುದು ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಹೇಳುವುದಿದ್ರೆ ನಾನು ಭಾಗ್ಯವಂತಳೇ ಹೌದು. ನೋಡು, ಈ ಮಾದ್ರಾ ದೇಶದ ಹಯಪತಿ ಎನ್ನ ತಂದೆ ಮಗಳು ಎನ್ನುವ ಹಾಗೆ ಪ್ರೀತಿಯನ್ನು ಸಾಕಿ ಸಲಹಿಕೊಂಡು ಬಂದಿದ್ದಾರೆ. ಯಾವ ಕೊರತೆಯೂ ನನಗಾದದ್ದಿಲ್ಲ. ಯೋಗ್ಯ ಗುರುಗಳಿಂದ ವಿದ್ಯೆಯನ್ನು ಕಲಿಸಿದವರಿದ್ದಾರೆ. ಅದರಲ್ಲಿಯೂ ಸಂಸ್ಕಾರದ ಕುರಿತಾಗಿ ತಂದೆಯ ಪಾಠವಾಗಿದೆ, ಶೀಲದ ಕುರಿತಾಗಿ ತಾಯಿಯ ಪಾಠವಾಗಿದೆ. ಮತ್ತೆ ಬೇಕಾದಂತಹ ಸಕಲ ವಿದ್ಯೆಗಳನ್ನು ಗುರುಗಳಿಂದಲೇ ಕಲಿತವಳು ನಾನು. ಅರಮನೆಯನ್ನು ಸೇರಿದೆ, ಸಂತೋಷದ ಜೀವನವೇನೋ ನಡೆಯುತ್ತಾ ಇದೆ. ಆದ್ರೆ ಯಾಕೋ ಏನು ಈ ಅರಮನೆಯಲ್ಲಿದ್ದೇ ಮನಸ್ಸಿಗೆ ಬೇಸರವಾಯಿತು. ಇದನ್ನು ಹೋಗಲಾಡಿಸುವುದಕ್ಕೆ ದಾರಿ ಎತ್ತು ಎನ್ನುವ ಹಾಗೆ ಯೋಚಿಸಿದೆ ಅಂತಾದ್ರೆ ಒಂದು ಉಪಾಯ ಹೊಳೆಯಿತು ನನಗೆ. ಉಪವನದಲ್ಲಿ ಒಮ್ಮೆ ಸುತ್ತಾಡಿಕೊಂಡು ಬಂದ್ರೆ ಹೇಗೆ? ವನ ಸುತ್ತುವರಿದೆವು ಅಂತ ಆದ್ರೆ ಮನಸ್ಸಿಗೆ ಮುದ ಸಿಗುವುದಕ್ಕೆ ಸಾಧ್ಯವೇ ಉಂಟು. ಹಾಗಾಗಿ ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ಅಪ್ಪನಲ್ಲೇ ಹೇಳಿದ್ದೇನೆ, ನಾನು ಅವರೊಳ್ಳೆ ಹೋಗುವುದಲ್ಲ, ಸಖಿ ಗಡನವನ್ನು ಒಡಗೂಡಿಕೊಂಡು ಮುದದಿಂದ ನಾನು ಹೋಗಿ ಬರ್ತೇನೆ ಎನ್ನುವ ಹಾಗೆ ಅಪ್ಪಣೆಯನ್ನು ಕೊಟ್ಟವರಿದ್ದಾರೆ. ನಿಮ್ಮೆಲ್ಲರನ್ನು ಕರೆಸಿಕೊಂಡೆ. ಇನ್ನು ಯಾಕೆ ತಡ ಮಾಡೋದು? ಉಪ್ಪನ್ನು ಕಡೆಗಾಗಿ ನಡೆಯೋಣವಂತೆ ನಾವು. ಯಾವುದೋ ಒಂದು ರೀತಿಯ ಬೇಸರ ಅಂತರಂಗದೊಳಗೆ ಸದಾ ತುಡಿಯುತ್ತಲೇ ಇದೆ. ತಾಯಿ ತಂದೆಯರ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಒಂದು ವೇಳೆ ಕಣ್ಣನ್ನು ಕಳೆದುಕೊಳ್ಳದಿದ್ದರೆ ನಮಗ ಆ ಭಾಗ್ಯ ಬರುತ್ತಿರಲಿಲ್ಲವೋ ಏನು? ಯಾವುದಾದರೂ ಅಷ್ಟೇ, ಒಂದನ್ನು ಕಳೆದುಕೊಳ್ಳಬೇಕು, ಮತ್ತೊಂದನ್ನು ಪಡೆದುಕೊಳ್ಳಲೇಬೇಕು. ತಾಯಿ ತಂದೆಯರ ಆರೈಕೆಯನ್ನು ಮಾಡಿದೆ, ಆದರೆ ಅವರಿಗೆ ಬೇಕಾದಂಥ ಆಹಾರ ಏನಾದರೂ ಕಾಡಿನಲ್ಲಿ ದೊರೆಯಬಹುದು ಎನ್ನುವುದಕ್ಕಾಗಿ ಅರಸುತ್ತಾ ಬಂದೆ. ಹಗಲಿರಲೆನ್ನದೇ ದುಡಿದವನು ನಾನು. ಆದ್ದರಿಂದಲೇ ಯಾಕೋ ಒಂದು ರೀತಿಯ ಜಾಟ್ಯವೇ ನನ್ನನ್ನು ಆವರಿಸಿ ಕಾಣುತ್ತಿರುವಂತಹ ಹೆಮ್ಮರದ ಬೇರಿಗೆ ತಲೆಯಾನಿಸಿ ಮಲಗ. ಈ ದಾರಿಯಾಗಿ ವಿಧುಮುಖಿಯಾದಂತಹ ನಾನು ಬಂದೆ ಅಂತ ಏನನ್ನು ಕಾಣ್ತಾ ಇದ್ದೇನೆ ನಾನು? ಅಯ್ಯೋ, ಇಂತಹ ರೂಪ, ಇಂತಹ ತೇಜಸ್ಸು, ಓಜಸ್ಸು, ಹಾಯಾಗಿ ನಿದ್ರೆಗೆ ಜಾರಿದವನಿದ್ದಾನೆ. ವಿದುಧರನನ್ನೇ
ಸೋಲಿಸುವಂತಹ ಆ ತೇಜಸ್ಸು ಇವನಲ್ಲಿ ಕಾಣ್ತಾ ಉಂಟು. ಹಾಗಾದ್ರೆ ಯಾರಿರಬಹುದು ಈತ? ವಿಧುಮುಖಿ ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ವಿಧುಧರನಿಗೆ ಸರಿ ಸಮಾನನಾಗಿ ಇವ ಕಾಣ್ತಾನೆ ಅಂತ ಆಗುವಾಗ ಮಾತ್ರವಲ್ಲ, ಆ ವಿಧುವಿನ ಉದಯವಾಗುವಂತಹ ಹೊತ್ತಿನಲ್ಲಿ ನೈದಿಲೆ ಯಾವ ರೀತಿಯಾಗಿ ಅರಳಿ ನಿಲ್ತದೋ ಅದೇ ತೆರನಾಗಿ ನನ್ನ ಮನಸ್ಸು ಕೂಡ ಕೆದರುತ್ತಾ ಇದೆ. ಯಾಕೆ ಹೀಗೆ ನನ್ನ ಮನಸ್ಸು ವಿಚಲಿತವಾಗುತ್ತಾ ಇದೆ? ಅರ್ಥವಿಸಿಕೊಂಡೆ ನಾನು. ಈತನದಾದಂತಹ ರೂಪವನ್ನು ಕಂಡ ಬಳಿಕ ನನ್ನ ಮನಸ್ಸು ಕೂಡ ಆ ರೀತಿಯಾಗಿ ಬದಲಾವಣೆಯನ್ನು ಕಾಣ್ತಾ ಉಂಟು. ಹಾಗಾದ್ರೆ ಇವನನ್ನು ಸರಿಯಾಗಿ ನೋಡಿ ಆಹಾ, ಇವನ ರೂಪವೇ ಹೇಳ್ತಾರೆ ಲೋಕದಲ್ಲಿ ಅತಿ ರೂಪವಂತ ಯಾರು ಅಂತ ಕೇಳಿದ್ರೆ ಆ ಮನ್ಮಥರಿಗೆ ಎಲ್ಲರೂ ಹೋಲಿಸುವರು. ಆದರೆ ಆ ಮನ್ಮಥನನ್ನು ತಂದು ಇವನ ಕಾಲಿಗೆ ಕಟ್ಟಬೇಕು. ಅವನನ್ನೇ ಧಿಕ್ಕರಿಸುವಂತಹ ರೂಪವನ್ನು ಹೊಂದಿದವನಿದ್ದಾನೆ ಈತ. ಅಷ್ಟೇಯೋ, ಇವನ ಮುಖಕಾಂತಿಯನ್ನು ನೋಡಿದೆ ಅಂತ ಆದ್ರೆ ಬಾಣಂಗಳದಲ್ಲಿ ಬೆಳಕನ್ನು ಪಸರಿಸುವಂತಹ ಸೂರ್ಯದೇವ
ಇವನ ಮುಖದಲ್ಲಿ ಬಂದು ಮನೆ ಮಾಡಿದವನಿದ್ದಾನೆ. ಅಂತಹ ತೇಜಸ್ಸು ಇವನ ಮುಖದಿಂದ ಹೊರಹೊಮ್ಮುತ್ತಾ ಇದೆ. ಇಷ್ಟು ರೂಪವಂತ ಇಲ್ಲಿ ಬಂದು ಮಲಗಬೇಕು ಅಂತಾದ್ರೆ ಯಾರಿರಬಹುದು? ಯಾವ ಲೋಕದಿಂದ ಇಲ್ಲಿಯವರೆಗೆ ಬಂದು ಇಲ್ಲಿ ಈ ರೀತಿಯಾಗಿ ಮಲಗಿದ್ದಾನೋ ಏನು? ಅಲ್ಲ, ನಾನು ನನ್ನಷ್ಟಕ್ಕೆ ಪ್ರಶ್ನೆ ಮಾಡಿಕೊಂಡೆ ಅಂತಾದ್ರೆ ನನಗೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಉತ್ತರ ತಿಳಿಯಬೇಕು ಅಂತಾದ್ರೆ ನಾನೇ ಪ್ರಯತ್ನಿಸಬೇಕು. ಅಲ್ಲ, ಮಲಗಿದವನಲ್ಲಿ ಹೇಗೆ ಮಾತನಾಡುವುದಪ್ಪ? ಎಚ್ಚರಿಸು. ನಿದ್ರಾಭಂಗ ಮಹಾಪಾಪ ಅಂತ ಹೇಳುತ್ತಾರೆ. ಹಾಗಂತ ಎಬ್ಬಿಸದೆ ಹೋದ್ರೆ ನನಗೆ ಉತ್ತರ ಸಿಗ್ತದಾ? ಉತ್ತರ ಬೇಕು ಅಂತಾದ್ರೆ ಇವನನ್ನು ಎಬ್ಬಿಸಲೇಬೇಕು. ನೋಡೋಣ, ಏನು ಪಾಪ ಬಂದ್ರು ಅದನ್ನೆಲ್ಲ ಆ ಬಳಿಕ ನೋಡಿಕೊಂಡರೆ ಆಯ್ತು. ಇವನಲ್ಲಿ ಮಾತನಾಡುವುದೇ ಹೇಗೆ? ಅಯ್ಯೋ, ಪರಪುರುಷನೀತ ಮುಟ್ಟಿ ಎಬ್ಬಿಸುವುದಕ್ಕಾಗ್ತದ? ಆಗುವುದಿಲ್ಲ. ಅರ್ಥವಿಸಿಕೊಂಡೆ. ಹೆಣ್ಣು ಮಕ್ಕಳ ಬಳೆಯ ಸದ್ದಿಗೆ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ ಎನ್ನುವ ಹಾಗೆ ತಿಳಿದಿದ್ದೇನೆ. ನೋಡೋಣ, ಇವರ ಕಿವಿಯ ಹತ್ತಿರಕ್ಕೆ ಹೋಗಿ ಕ್ಷಣಿಕವಾದ ಚಿಂತೆಗಳು ಜೀವನದಲ್ಲಿ ಒದಗಿ ಬರ್ತದೆ. ಅದನ್ನೆಲ್ಲ ಬದುಗೊತ್ತಿ
ಹಂಸತೂಲಿಕದಲ್ಲೇ ಪವಡಿಸಬೇಕಿದ್ದ ಮಂದಿಗಳದೆಷ್ಟೋ ಮಂದಿಗಳಿದ್ದಾರೆ. ಆದರೆ ನನ್ನ ಬದುಕಿನಲ್ಲಿ ಅಲ್ಲ, ಅದನ್ನೆಲ್ಲ ನಿನ್ನಲ್ಲಿ ಹೇಳುವ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಅಂದ್ರೆ ಚಿಂತೆ ಇಲ್ಲದೆ ನಾನು ಮಲಗಿದವನಲ್ಲ. ಚಿಂತೆ ಬೇಕಾದಷ್ಟು ಉಂಟು ನನಗೆ. ಆದರೆ ಕಣ್ತೆರೆದಾಗ ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಒಮ್ಮೆ ನನ್ನ ಚಿಂತೆಯೆಲ್ಲ ದೂರವಾಗುತ್ತದೋ ಎನ್ನುವ ಹಾಗನಿಸಿತು ಅಂತರಂಗಕ್ಕೆ. ಹೌದೇ? ಆದರೆ ಯಾಕಂದ್ರೆ ದಟ್ಟವಾದ ವಿಪಿನ ಇದೆ. ನನ್ನಂತಹ ಒಬ್ಬ ಗಂಡುಗಲಿಗಳು ಅಥವಾ ಹುಡುಗರು ಬರುವಲ್ಲಿ ಹಿಂದೆ ಮುಂದೆ ಆಲೋಚಿಸ್ತೇವೆ. ಹೆಣ್ಣು ಮಗಳು ನೀನು, ನಿಜ, ಓರ್ವಳೇ ಇದ್ದಿ. ಹಾಗಾದ್ರೆ ನೀನು ದೇವತೆಯೋ ಎನ್ನುವ ಹಾಗೆ ಭಾವನೆಯಿಂದ ನಾನು ಹಾಗೆ ಕೇಳಿದ್ದು. ಯಾಕಂದರೆ ಕಾಡಿನಲ್ಲೆಲ್ಲ ದೇವತಾ ದರ್ಶನವಾಗಿ ಬದುಕಿನಲ್ಲಿ ಹೊಂದಿದ ದುಃಖಗಳನ್ನೆಲ್ಲ ದೂರ ಮಾಡ್ತಾರೆ ಎನ್ನುವುದನ್ನು ಕೇಳಿ ತಿಳಿದಿದ್ದೇನೆ. ಆದರೆ ನಾಚಿ ನೆಲಗೇಚುತ್ತಿರುವಂತಹ ನೀನು ಒಬ್ಬ ನಾಡನಾರಿ ಎನ್ನುವ ಹಾಗೆ ತಿಳಿದುಕೊಂಡು ದೇವತೆಗಳಾದಲ್ಲಿ ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ, ಅವರಿಗೆ ಬೆವರುವುದಿಲ್ಲ. ನಾನು ಹಾಗಲ್ಲ ನೋಡು, ಬಿಟ್ಟಕನ್ನು ಬಿಟ್ಟ ಹಾಗೆ ಇಲ್ಲ, ಮುಚ್ಚುತ್ತೇನೆ ತೆರೆಯುತ್ತೇನೆ. ತಂಪಾದ ಗಾಳಿಗೆ ತನುವಡ್ಡಿ ಹಾಯಾಗಿ ಮಲಗಿದರೆ ಒಮ್ಮೆ ನಾನು ಬೆವರಿದೆ. ಯಾಕಂದ್ರೆ ನಿನ್ನನ್ನು ನೋಡಿದ್ರೆ ನೀನು ಬಹಳ ಬೆವರಿದ್ದೆ. ಹೌದು, ಯಾಕೋ ಅಂತ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಬಹಳ ಕಾಲದ ಮೊದಲೇ ಇಲ್ಲಿಗೆ ಬಂದಿದ್ದಿ ಅಂತ ನನಗೆ ಅನಿಸ್ತಾ ಇದೆ. ಯಾರು ನೀನು? ಓರ್ವಳೆ ಬಂದದ್ದು. ಯಾಕಂದ್ರೆ ದಟ್ಟವಾದ ಕಾನನ ಇದು. ಇಲ್ಲಿಗೆ ಓರ್ವಳೆ ಬರುವುದಕ್ಕೆ ಭಯಪಡ್ತಾರೆ. ಹಾಗಾದ್ರೆ ನಾಡನಾರಿ ಆದರೆ ನಿನಗೆ ಯಾವುದಾದ್ರೂ ಒಂದು ಊರಿರ್ತದೆ. ನಿನ್ನನ್ನು ಈ ಪ್ರಪಂಚಕ್ಕೆ ಕಾಣಿಕೆಯನ್ನಾಗಿಸಿ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ನಿನ್ನ ತಂದೆ ತಾಯಿಗಳು ಯಾರು? ನಿನಗೆ ಗುರು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ವಿಸ್ತರಿಸಿದರೆ ಒಳ್ಳೆಯದಿತ್ತು. ನನ್ನ ಪರಿಚಯ ಬೇಕೆ? ಕಣ್ಣು ಬಿಟ್ಟು ನೋಡಿದವನೇ ಮೊದಲಾಗಿ ನನ್ನನ್ನು ಹತ್ತು ಹಲವಾರು ಪ್ರಶ್ನೆಗಳನ್ನೇ ಕೇಳುತ್ತಾ ಇದ್ದಿ. ಕಣ್ಣೇ ಕೇಳುತ್ತಾ ಇತ್ತು. ಮತ್ತೆ ಕಣ್ಣಲ್ಲೇ ನಾನು ಮಾತನಾಡಿದ್ರೆ ನೀನು ಅಪಾರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾನು ಮಾತನಾಡುವುದಕ್ಕೆ ತೊಡಗಿದ್ದೆ. ಅಪರಿಚಿತರು ಪರಸ್ಪರ ಪರಿಚಯ ಮಾಡಿಕೊಳ್ಳುವುದು ತಪ್ಪೇನೂ ಅಲ್ಲ. ಹೌದು, ಅದು ಧರ್ಮವೇ ಹೌದು. ಹಾಗಂತ ನಿನ್ನನ್ನು ಸರಿಯಾಗಿ ಗಮನಿಸಿದೆ, ನಿನ್ನ ಮಾತುಗಳನ್ನು ಆಲಿಸಿದೆ ಅಂತಾದ್ರೆ ಒಂದು ಸಂಸ್ಕಾರಯುತ ಅಂತ ಅರ್ಥವಾಯಿತು ನನಗೆ. ಸಂಸ್ಕಾರಯುತವಾದವರನ್ನು ಕಂಡುಕೊಳ್ಳುವಲ್ಲಿ ಮುಂದಿರುವವರು ಸಂಸ್ಕಾರವಂತರೇ ಆಗಿರ್ತಾರಂತೆ. ಹಾಗಾದ್ರೆ ಒಳ್ಳೆ ಸಂಸ್ಕಾರ ನಿನಗೂ ಉಂಟು ಅಂತ ಅರ್ಥ ಆಯ್ತು. ಖಂಡಿತ. ನಾನು ಈ ಕಾಡದಾರಿಯಾಗಿ ಒಬ್ಬಳೇ ಯಾಕೆ ಬಂದೆ? ಅದೇ ಓರ್ವಳಿ ಬಂದದ್ದಲ್ಲ, ಮತ್ತೆ ಉಳಿದವರು ಯಾರು? ಜೊತೆಗಾರ್ತಿಯರಿದ್ದಾರೆ. ಎಲ್ಲಿದ್ದಾರೆ? ಬರುವಾಗ ಜೊತೆಯಾಗಿಯೇ ಬಂದದ್ದು ನಾವು. ಮತ್ತೆ ಈಗ ಈ ವನವನ್ನು ಸೇರಿದ ಬಳಿಕ ಎಲ್ಲರೂ ಒಂದೊಂದು ದಾರಿಯಾಗಿ ಹೋದವರಿದ್ದಾರೆ. ಅಂದ್ರೆ ನೀವು ಆಗಾಗ ಈ ವನದ ಕಡೆ ಬರ್ತೀರೋ? ವನವಿಹಾರಕ್ಕಾಗಿ ಬರುವವರು ನಾವು, ಮಾತ್ರವಲ್ಲ ಸುಮಗಳನ್ನು ಕೊಯ್ಯುವವರು ನಾವು. ಹಾಗಾದ್ರೆ ಬೇರೆ ಬೇರೆ ಸುಮಗಳನ್ನು ಅರಸುತ್ತಾ ಹೋದವರಿದ್ದಾರೆ. ಕುಸುಮ ಪ್ರಿಯರು ನಾವು. ಕುಸುಮ ಕಂಗಳನ್ನು ಹೊಂದಿದಂತಹ ನೀನು ಕುಸುಮ ಪ್ರಿಯ. ಒಳ್ಳೆಯದು. ಹೆಣ್ಮಕ್ಕಳಿಗೆ ಹೂವಿನಕ್ಕಿಂತ ಬಂಗಾರ ಮತ್ತೊಂದಿಲ್ಲವಲ್ಲ ಅಲ್ವೇ? ಅರಸುವುದರಲ್ಲಿ ಯಾವುದು ಅತಿ ಪ್ರಿಯ ಅಂತ ಹೇಳಿದ್ರೆ ಕುಸುಮದಲ್ಲಿ, ಆ ಬಳಿಕ ಬಂಗಾರದಲ್ಲಿ, ಆ ಬಳಿಕ ಉಡುವಂತಹ ವಸ್ತ್ರದಲ್ಲಿ ಅಲ್ವೇ? ಹಾಗಾಗಿ ನಾನು ಯಾವ ರೀತಿಯಾಗಿ ತಿರುಗಾಡುತ್ತಾ ಬಂದೆ. ನನ್ನ ಪರಿಚಯ ಯಾರು? ಮಾತ್ರಾದೇಶ ಕೇಳಿದ್ದೀಯ ನೀನು?
ಮಾತ್ರ ಕೇಳಿದ್ದೇನೆ. ಅಲ್ಲಿ ಅಧಿಪತಿ ಹಾ, ಹಯಪತಿ ಓ ವರ್ತಮಾನದಲ್ಲಿ ಅಲ್ಲಿ ಆಳ್ವಿಕೆಯನ್ನು ನಡೆಸಿಕೊಂಡು ಬರುವವರು. ಅವರು? ಹಾ, ಹಾ. ಅವರ ಪ್ರೀತಿಯ ಮಗಳು ನಾನು. ನಿನ್ನ ಹೆಸರು? ಸಾವಿತ್ರಿ ಎನ್ನುವ ಹಾಗೆ ನನ್ನ ಹೆಸರು. ಓಹೋ, ಹೆಸರು ಸೊಗಸಾಗಿ. ಮನದ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಈ ಕಡೆಗಾಗಿ ಬಂದೆ. ಸರಿ. ಬಂದವಳಿ ನಿನ್ನನ್ನು ಕಂಡೆ. ಹಾ. ಹಾಯಾಗಿ ನಿದ್ರಿಸುತ್ತಾ ಇದ್ದೀಯ. ಹೌದು. ನಿದ್ರಿಸಿದವರಲ್ಲಿ ಮಾತನಾಡಬೇಕೆನ್ನುವಂತಹ ಉತ್ಸಾಹ ನನ್ನಲ್ಲಿ ಹುಟ್ಟಿಕೊಂಡಿತು. ಹಾಗಾಗಿ ಎಬ್ಬಿಸಿದೆ. ಮೊದಲಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಿತ್ಯ ಮಾಡಿದವನನ್ನು ಎಬ್ಬಿಸಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನಲ್ಲಿ ಸಿಟ್ಟಾಗಬಾರದು ನೀನು. ಹಾಗೇನಿಲ್ಲ. ಒಂದು ವೇಳೆ ನೀನು ಎಬ್ಬಿಸದೇ ಇರ್ತಿದ್ರೆ ನಾನು ಎಷ್ಟು ದಿನ ಇಲ್ಲಿಯೇ ಮಲಗಿರ್ತಿದ್ದನೋ ಏನು. ಹೌದೇ? ಯಾಕಂದ್ರೆ ನಿದ್ದೆ ಬಿಟ್ಟು ಗಾಢವಾದಂತಹ ನಿದ್ರೆಯಲ್ಲಿ ಇದ್ದಂತ ಕಾಣುತ್ತದೆ. ಹಾಗಾದ್ರೆ ಎಲ್ಲಿಯೋ ಇದ್ದವ ಇಲ್ಲಿ ಬಂದು ಮಲಗಬೇಕು ಅಂತಾದ್ರೆ ನಿನಗೂ ಒಂದು ಊರು ಅಂತ ಇರ್ಬೇಕಲ್ಲ, ತಂದೆ ತಾಯಿಗಳು ಅಂತ ಇರ್ಬೇಕಲ್ಲ. ನಿನ್ನ ಹೆಸರೇನು? ವಿಚಾರವನ್ನು ತಿಳಿಸ್ತೀಯ ನನ್ನಲ್ಲಿ? ನನ್ನ ನಿನಗೆ ಉತ್ಸಾಹ ಇತ್ತು. ಹೌದು. ಯಾಕಂದರೆ ಹಿನ್ನೆಲೆ ದೊಡ್ಡದುಂಟು, ಆದ್ದರಿಂದಲೇ ಸೊಗಸಾಗಿಯೇ ವಿಸ್ತರಿಸಿದೆ. ಹಾ, ಆದರೆ ಮಾತ್ರವಲ್ಲ ನಿನ್ನ ಹಿನ್ನೆಲೆಯನ್ನು ತಿಳಿಯಬೇಕೆನ್ನುವಂತಹ ಆ ಆಸೆ ನನಗಾಗ್ತಾ ಉಂಟು. ನಾನು ಆಗ ಆಡಿದ್ದೆ. ಯಾಕಂದ್ರೆ ನಿನ್ನದನ್ನು ಬಹಳ ಸಂತೋಷದಿಂದಲೇ ನೀನು ಆಡಿದೆ ಹೇಳಿಕೊಂಡೆ ಎಂದ ಮಾತ್ರಕ್ಕೆ ನನ್ನನ್ನು ನನ್ನ ಕುರಿತಾಗಿ ಹೇಳುವಲ್ಲಿ ಬಹಳ ಬೇಸರ ಇದೆ. ಕೇಳಬಾರದಿತ್ತೆ ನಾನು. ಯಾಕಂದ್ರೆ ನಾನು ಹೇಳುವಂತಹ ಸ್ಥಿತಿಯಲ್ಲಿಲ್ಲ. ಯಾಕೆ? ಯಾಕಂದ್ರೆ ನಿನ್ನಷ್ಟು ಸೊಗಸಾಗಿ ಅದನ್ನು ಹೆಣೆಯುತ್ತಾ ನನಗೆ ಹೇಳುವುದಕ್ಕೆ ಅಸಾಧ್ಯ ಉಂಟು ಈ ಕಾಲ. ನಾನು ಕೇಳುವುದಕ್ಕೂ ಕಾರಣ ಉಂಟು. ನಿನ್ನನ್ನು ನೋಡಿದಾಗಲೇ ನಿನ್ನ ಪರಿಚಯವನ್ನು ಮಾಡಿಕೊಳ್ಬೇಕೆಂದು ಹಾಗೆ ಆಸೆ ಹುಟ್ಟಿಕೊಂಡದ್ದು ಯಾಕೆ ನನಗನ್ನಿಸುವುದು. ಅಲ್ಲ, ನನ್ನ ಮನಸ್ಸು ಹೇಳುತ್ತಾ ಇರುವುದು ಪೂರ್ವ ಜನ್ಮದಲ್ಲಿ ನಾವೇನೋ ತೀರ ಸಂಬಂಧಿಕರಾಗಿದ್ದೆವೋ ಅಲ್ಲ ಪರಿಚಿತರಾಗಿದ್ದೆವೋ ಎನ್ನುವಂತೆ ನನ್ನ ಮನಸ್ಸು ಹೇಳುತ್ತಾ ಉಂಟು. ಹಾಗಾಗಿ ನಿನ್ನ ಪರಿಚಯವನ್ನು ತಿಳಿಯಬೇಕು. ಪರಿಚಯವನ್ನು ತಿಳಿದುಕೊಳ್ಳುವ ಕಾರಣಕ್ಕಾಗಿ ಈ ರೀತಿಯೆಲ್ಲ ಕತೆ ಕಟ್ಟುವುದ ನೀನು? ಕತೆ ಕಟ್ಟುವುದಲ್ಲ, ಇದ್ದದನ್ನು ಹೇಳಿದೋಣ. ಏನು ನಿನಗೆ ಹಾಗೆ ಅನಿಸ್ತದೆ ಎಂದಾದ್ರೆ ಅಲ್ಲ ಅನ್ನುವುದಕ್ಕೆ ನಾನಲ್ಲ. ಹಾಗೊಂದು ನಾನು ಸಾಮಾನ್ಯನಲ್ಲ. ಅಂದ್ರೆ ನನ್ನ ವಸನಭೂಷಣಗಳನ್ನು ಗಮನಿಸುವಾಗಲೇ ನಿನಗೆ ಅರ್ಥವಾದಿ. ನೋಡುವಾಗಲೇ ಅರ್ಥವಿಸಿಕೊಂಡು ರಾಜಕುಮಾರನಿರಬಹುದು. ಹೌದು, ಖಂಡಿತ ಹೌದು. ಹೌದೇ? ಏನು ಈ ಸ್ಥಿತಿ ಈ ಕಾಲದಲ್ಲಿ ನಮಗೆ ಒದಗಿ ಬಂದಿದೆ ಅಷ್ಟೇ. ಏನಾಯಿತು? ನಾನು ಒಬ್ಬ ಭೂಪತಿಯ ಮಗನಿ. ದ್ವಿಮತ್ಸೇನ ಎನ್ನುವವನು ನನ್ನ ಪಿತನು. ವರ್ತಮಾನದಲ್ಲಿ ಭೂಪನಾಗಿಲ್ಲ ನನ್ನಪ್ಪ. ಆಳುತ್ತಿದ್ದದ್ದು ಶಾಲ್ವ ಎನ್ನುವಂತಹ ದೇಶವನ್ನು. ದೇಶ ಪರ್ಯಟನೆಯನ್ನು ಮಾಡಬೇಕು, ಕೋಶ ಓದಬೇಕು ಎನ್ನುವ ಕಾರಣದಿಂದಲೇ ಅಪ್ಪ ಅಮ್ಮನ ಆಶೀರ್ವಾದವನ್ನು ಹೊಂದಿ ನಾನು ನಾಡನ್ನು ತೊರೆದು ಹೊರಟವನು. ಅರಸನಾಗಬೇಕಾದವನಿಗೆ ಅಂತಹದ್ದೆಲ್ಲ ತಿಳಿದಿರಲೇಬೇಕು. ಅದೇ ಭಾವದಿಂದ ಹೊರಟದ್ದು. ಆದರೆ ಆ ಕಾಲದಲ್ಲಿ ಘಟಿಸಲೇಬಾರದಂತಹ ದುರ್ಘಟನೆಯೊಂದು ನಾನಿಲ್ಲದ ವೇಳೆಯಲ್ಲಿ ನಮ್ಮ ಸಾಲ್ವ ದೇಶದಲ್ಲಿ ನಡೆದು ಹೋಯಿತು. ನಿನ್ನ ಪುರದಲ್ಲಿ? ಯಾರಿಂದ? ಹೇಗೆ? ವೀರಸೇನ ಎನ್ನುವವನು ಮಗಧದ ಭೂಪತಿ. ವಯೋವೃದ್ಧರಾದಂತಹ ನನ್ನ ತಂದೆಯೊಡನೆ ಕಾದಾಡಿ ಅಪ್ಪನನ್ನು ಸೋಲಿಸಿದ್ದಲ್ಲದೆ
ಕ್ರೂರವಾಗಿ ಹಿಂಸಿಸಿದ. ಅಯ್ಯೋ, ಅಪ್ಪನನ್ನಲ್ಲದೆ ಆ ನನ್ನ ಅಮ್ಮನ ಕಣ್ಣುಗಳನ್ನೂ ಕಿತ್ತ. ಕಣ್ಣುಗಳನ್ನು ಕಳೆದುಕೊಂಡರೆ ಆ ಊರನ್ನು ಬಿಟ್ಟು ಓಡಬೇಕು ಎನ್ನುವಂತಹ ಬ್ರಾಹ್ಮಣರು ನನಗೆ ಹೇಳಿದರು ಈ ವಿಷಯವೆಲ್ಲವನ್ನು. ಅವಸರವಾಗಿ ಹೋದರೆ ತಾಯಿ ತಂದೆಯರ ಸ್ಥಿತಿ ಚಿಂತಾಜನಕವಾಗಿತ್ತು. ಅಯ್ಯೋ, ಉಳಿದ ಮಂದಿಗಳೆಲ್ಲ ವೀರಸೇನನ ಅಟ್ಟುಳಿಗೆ ಭಯಗೊಂಡು ಸುಮ್ಮಗೆ ತುಟಿ ಬಿಚ್ಚದೇ ಇದ್ದರು. ನಾಶ ಮಾಡ್ತಾನ ವೀರಸೇನನನ್ನು ಎನ್ನುವ ಹಾಗೆ ಮುಂದುವರಿದ ಕಾಲಕ್ಕೆ ಅಪ್ಪಯ್ಯನೇ ತಡೆದರು. ನಾಡು ಒಲಿಯದೇ ಇರುವ ಕಾಲದಲ್ಲಿ ಕಾಡೇ ನಮಗೆ ಗತಿ ಮಗನು. ನಾವು ಕಳೆದುಕೊಂಡ ರಾಜ್ಯವನ್ನು ಅಥವಾ ಕಳೆದುಕೊಳ್ಳುವುದರಲ್ಲಿ ಕಾರಣರಾದವರನ್ನು ಶಿಕ್ಷಿಸುವಲ್ಲಿ ಕಾಲ ಬೇಕಾಗುತ್ತದೆ. ಆದಷ್ಟು ಬೇಗ ನಾಡನ್ನು ತೆರೆದು ಕಾಡು ಸೇರೋಣ ಎನ್ನುವ ತಂದೆಯ ಮಾತನ್ನು ಮನ್ನಿಸಿ ಹಲವು ದಿವಸಗಳಿಂದ ಇಲ್ಲೇ ಇದ್ದೇವೆ ನಾವು. ಹೌದಾ? ಇಷ್ಟು ನಮ್ಮ ವಿಚಾರ. ಅಯ್ಯೋ, ಆದ್ದರಿಂದ ಎಷ್ಟು ನೋವನ್ನು ಅನುಭವಿಸುತ್ತಿದ್ದೀಯೋ ಏನೋ ನೀನು. ನಿನ್ನ ಈ ಕರುಣಾಜನಕ ಸ್ಥಿತಿಯನ್ನು ಕಾಣುವಾಗ ನನಗೂ ಕೂಡ ಮನಸ್ಸಿಗೆ ನೋವಾಗ್ತಾ ಇದೆ. ಇಷ್ಟೆಲ್ಲ ನೋವನ್ನು ಇರಿಸಿಕೊಂಡು ನಿನ್ನ ಮುಖದಲ್ಲಿ ಆ ತೇಜಸ್ಸು ಯಾವ ರೀತಿಯಾಗಿ ಹೊರಹೊಮ್ಮುತ್ತಾ ಇದೆ ನೋಡು. ಅದನ್ನು ಕಂಡಾಗ ನನಗೆ ಮನಸ್ಸಿಗೆ ಸಮಾಧಾನವಾದದ್ದು. ಹೌದು, ನೋವಿನ ಹಿಂದೆ ನಲಿವು ಎನ್ನುವುದು ಒದಗಿ ಬರ್ತದೆ. ನೋವಿನ ವಿಚಾರವನ್ನು ಕೇಳಿದಾಗ ಏನೋ ಮನಸ್ಸಿಗೆ ಬೇಸರವಾಯಿತು ಏನೋ. ಅಲ್ಲ, ಹೇಳುವಾಗ ಬೇಸರ ಆಗ್ತದೆ. ಯಾಕಂದ್ರೆ ಸುಖದಿಂದ ಇರುವಂತಹ ನಿಮಗೆ ಅಲ್ಲ, ನೀನು ಹೇಳದಿದ್ದರೆ ನನಗೆ ಗೊತ್ತಾಗುವುದಕ್ಕುಂಟೆ. ಹೇಳಿದಾಗ ಸ್ವಲ್ಪ ಮನಸ್ಸು ಹಗುರಾಯಿತು. ಅದಷ್ಟೇ. ದುಗುಡವನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡೆವು ಅಂತಾದ್ರೆ ಮನಸ್ಸು ಹಗುರವಾಗುತ್ತದೆ ಅಂತೆ. ಈಗ ನಾನು ಕೇಳಿದೆ, ನನ್ನಲ್ಲಿ ನಿನ್ನ ನೋವಿನ ವಿಚಾರವನ್ನು ತಿಳಿಸಿದೆ. ದುಗುಡದಿಂದಿರುವ ತಂದೆ ತಾಯಿಗಳು ಕಾಯ್ತಾ ಇದ್ದಾರೆ. ನಾನು ಹೋಗಬೇಕು. ಅಯ್ಯೋ, ನೀನೇ ಹೋಗುವುದು. ಅಪ್ಪಮ್ಮನಿಗೆ ಕಷ್ಟವಾಗ್ತದೆ. ಕಣ್ಣಾಗಿ ಇರುವವನೇನು ನೋಡೋಣ. ವಿಧಿ ಇದ್ದು ನಿನಗೆ ಕಷ್ಟ ಕೊಟ್ಟಿರಬಹುದು. ಮುಂದಕ್ಕೆ ಆ ಸುಖವನ್ನು ಮತ್ತೆ ಅನುಭವಿಸುವುದಕ್ಕೂ ಸಾಧ್ಯವಿರಬಹುದು. ವಿಧಿ ಹಣೆಯಲ್ಲಿ ಬರೀತಾನೆ ಅಂತಾದ್ರೆ ಅದೇ ರೀತಿಯಾಗಿ ನಡೆಯಬೇಕಾದದ್ದಲ್ಲ. ಇನ್ನೊಮ್ಮೆ ಬಂದ್ರೆ ಅಪ್ಪಮ್ಮ ಇರುವಲ್ಲಿಗೆ ನಾನೇ ನಿನ್ನನ್ನು ಕರೆದುಕೊಂಡು ಆದೀತು. ಹೋಗಿ ಬರ್ತೇನೆ. ಯೋಗ ಉಂಟು ಅಂತಾದ್ರೆ ಮತ್ತೆ ನಮ್ಮ ಭೇಟಿ ಆದೀತು. ಅಧಿಪನಾಗಿ ಹಯಪತಿ ಎಂಬಂತಹ ನಾಮಧೇಯದಿಂದಲೇ ಸಕಲ ಪ್ರಜಾವರ್ಗಗಳನ್ನು ಹರುಷದಿಂದಲೇ ಸಂತೃಪ್ತಿಗೊಳಿಸಿದ್ದೇನೆ ಅನ್ನುವುದೇ ನನ್ನ ಪಾಲಿಗೆ ಸಂತೋಷ. ಈ ಹಿಂದೆ ಈ ರಾಜಛಾವಣಿಗೆ ಬಂದಂತಹ ನಾರದರ ನಿರ್ದೇಶನದ ಮೇರೆಗೆ ವಟ ಸಾವಿತ್ರಿಯನ್ನ ಒಲಿಸಿಕೊಂಡೆ ಅವಳಿಂದಲೇ ಅನುಗ್ರಹಿಸಿದಂತಹ ತರುಣಿಯೋರ್ವಳನ್ನ ಪಡೆದವನಿದ್ದೇನೆ. ಸಾವಿತ್ರಿ ಎಂಬಂತಹ ನಾಮಧೇಯದಿಂದಲೇ ಅನುದಿನವೂ ಅನುಕ್ಷಣದಲ್ಲಿ ಅವಳನ್ನೇ ಕಾಣುತ್ತಾ ಮಾತುಗಳನ್ನಾಡುತ್ತಾ ಅವಳ ಮನದ ಅಭೀಷ್ಟೆಯನ್ನ ಈಡೇರಿಸುತ್ತಾ ಸದಾ ನಾನು ಸಂತೋಷದಿಂದಲೇ ಜೀವನವನ್ನ ನಡೆಸುತ್ತಿದ್ದೇನೆ ಅನ್ನುವುದೇ ನನ್ನ ಪಾಲಿಗೆ ಸೌಭಾಗ್ಯ. ಇಂದಿನ ದಿವಸವೂ ಅವಳನ್ನೇ ಕಾಣುವುದಕ್ಕಾಗಿ ಮನ ಮಾಡುವವ ನಾನು. ಮತ್ತೆ ಅವಳನ್ನು ಕಾಣಬೇಕು ಎಂದು ಯೋಚಿಸುವಾಗ ಎಲ್ಲಿದ್ದಾಳೆ ಮಗಳು ಸಾವಿತ್ರಿ? ಇತ್ತ ಬಾರಮ್ಮ.
ವೈಯಾರಿಯೇ ಸಾವಿತ್ರಿ ಆರಂಭ ಮಗಳೇ ವೈಯಾರಿ, ಎದ್ದೇಳು ಮಗಳು. ನಿನ್ನನ್ನು ಕಂಡಾಗ ಮನದಲ್ಲಿ ಹರುಷ. ಯಾಕೆ ಗೊತ್ತೇ? ಯಾಕೆ? ನಿನ್ನ ಬಗೆಗೆ ಆಲೋಚನೆಯಲ್ಲಿದ್ದವ ನಾನು. ಯೌವನ ಒಂದು ನಿನ್ನ ಪಾಲಿಗೆ ತುಂಬಿಕೊಂಡಿದೆ. 16 ವರ್ಷಗಳೇ ಕಳೆದಿದೆ. ನನ್ನಯ ಯೌವನ ಮುಗಿಯುವ ಕಾಲ, ನಿನಗೆ ಯೌವನ ತುಂಬುವ ಕಾಲ. ಹಾಗಾದ್ರೆ ನಿನ್ನ ಬಗೆಗಾಗಿ ಯೋಚಿಸಿದ್ದು ಹೇಗೆ? ನಿನಗೆ ಒಂದು ಒಪ್ಪುವಂತಹ ವರನನ್ನ ಅರಸಿ ಮದುವೆಯನ್ನ ಮಾಡಬೇಕು ಎಂಬುದಾಗಿ. ಎಷ್ಟು ಬೇಗ ನನಗೆ ಮದುವೆಯ? ಇಷ್ಟು ಬೇಗ ಅಲ್ಲ ಮಗಳೇ, ನೀನು ಬೆಳೆದು ದೊಡ್ಡವಳಾಗಿದ್ದೀಯ, ಮದುವೆಯ ಪ್ರಾಯ ನಿನಗೆ ತುಂಬಿಕೊಂಡಿದೆ. ಆದುದರಿಂದಲೇ ನಿನ್ನ ಅಭಿಪ್ರಾಯ ಹೇಗೆಂದು ನನ್ನಲ್ಲಿ ತಿಳಿಸುವಿಯಾ? ಓ ಪ್ರೀತಿಯನ್ನು ನಿಶ್ಚಿತದಲ್ಲಿ ಏನು ಮಗಳೇ? ಕೇಳ್ತೀರ ನನ್ನ ಮಾತು? ಕೇಳಬೇಕು. ಯಾಕೆ ಮಗಳೇ? ಜತೆಯೊಳು ಸಖಿಯರ ವನವ ಜತೆಯೊಳು ಸಖಿಯರ ಏನಾಯ್ತು? ಸುತ್ತುತ್ತಲಿರಗಡೆ ಪದದೊಂದು ಬಗೆಯ ಜತೆಯೊಳು ಸಖಿಯರ ಸುತ್ತುತ್ತಲಿರಗಡೆ ಪದದೊಂದು ಬಗೆಯ ಅಪ್ಪ, ಮಗಳೇ, ಮತ್ತೊಮ್ಮೆ ಬುಧ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು, ಶುಭವಾಗಲಿ. ಎಷ್ಟು ಹೊತ್ತಿಗೆ ನೀವು ನನ್ನನ್ನು ಕರೆಯುತ್ತೀರಿ ಎಂದು ಹಾಗೆ ಕಾಯುತ್ತಾ ಇದ್ದವಳು ನಾನು. ಯಾಕೆ ಮಗಳೇ? ಯಾವತ್ತೂ ನಿಮ್ಮ ಬಳಿಯಲ್ಲಿಯೇ ಇರುವವಳು. ಅಂದ್ರೆ ಪ್ರೀತಿಯ ಮಗಳು ನಾನು. ಹೌದು, ಪ್ರೀತಿಯನ್ನೇ ಉಣಬಡಿಸಿದವರು ನೀವಿದ್ದೀರಿ. ನಿಜ. ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಆ, ಇದೆಲ್ಲ ಹೇಗೆ? ನಿಮ್ಮದಾದಂತಹ ಪ್ರೀತಿಯನ್ನು ಉಣಿಸಿದ ಕಾರಣ ಇಷ್ಟು ಎತ್ತರಕ್ಕೆ ಆದಷ್ಟು ಬೇಗ ಬೆಳೆದು ನಿಂತಿದ್ದೇನೆ ನೋಡಿ. ಸಂತೋಷ ಮಗಳೇ. ಈಗ ನೀವು ಹೇಳುತ್ತಾ ಇದ್ದೀರಿ ಯೌವನವತಿಯಾಗಿದ್ದೇನೆ ನಾನು. ಹೌದು. ಮದುವೆ ಎನ್ನುವಂತಹ ಸಂಸ್ಕಾರವನ್ನು ನಿನಗೆ ಮಾಡಬೇಕಾದದ್ದು ತಂದೆಯಾದಂತಹ ನನ್ನ ಕರ್ತವ್ಯ. ನನ್ನಯ ಹೊಣೆ ಅಲ್ವೇ ಮಗನೇ? ತಪ್ಪು ಅಂತ ಹೇಳುವುದಿಲ್ಲ. ಆ, ಹೆಣ್ಣು ಹುಟ್ಟಿದ ಬಳಿಕ ತಂದೆ ತಾಯಿಗಳಿಗೆ ಹೊಣೆಗಾರಿಕೆ ಇರುವುದೇ. ಆ, ಮಗಳು ಪ್ರಾಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಯೋಗ್ಯ ಪುರುಷನನ್ನು ನೋಡಿ ಮದುವೆ ಮಾಡಿ ಕಳುಹಿಸಿಕೊಡಬೇಕು ಎನ್ನುವ ಹಾಗೆ ಹೌದು. ಕನಸನ್ನು ಕಂಡವರು ನೀವಲ್ಲಿ. ಆ ಕನಸು ನನಸಾಗಬೇಕು ಅಂತಾದ್ರೆ ಆ, ನಿಮ್ಮ ಎಣಿಕೆಯಂತೆಯೇ ಮಗಳ ಮದುವೆಯನ್ನು ನಡೆದು ಹೋಗಬೇಕು. ನಿನ್ನಯ ಸಹಕಾರವು ಬೇಕು. ಆದ್ರೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೇನೆ. ನಿನ್ನನ್ನು ಕ್ಷಮಿಸುವುದೇ? ಯಾಕೆ ಮಗಳೇ? ನಿಮ್ಮ ಮಾತಿಗೆ ತಪ್ಪಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ. ನನ್ನ ಮಾತಿಗೆ? ಹೌದು. ಹೇಗೆ? ಒಂದು ಬಗೆ ನಡೆದು ಹೋಗಿದೆಯಪ್ಪ. ಯಾವ ಬಗೆ? ಅಂದ್ರೆ ಮೊನ್ನೆಯ ದಿವಸ ನಿಮ್ಮಂದರೆ ಅಪ್ಪಣೆಯನ್ನು ಪಡೆದು ಸಖ್ಯರನ್ನೆಲ್ಲ ಒಡಗೂಡಿಕೊಂಡು ವನಾಂತರದಲ್ಲಿ ಸುತ್ತಾಡಿ ಬರ್ತೇನೆ ಅಂತ ಹೋದವಳಲ್ವೇ ನಾನು. ಹೌದು. ಹೋದಾಗ ಏನಾಯ್ತು? ಅಲ್ಲಿ ಒಂದು ಘಟನೆ ನಡೆದು ಹೋಯಿತು. ಯಾವ ಘಟನೆ? ಯಾರೂ ಏನು ಅಂತ ಗೊತ್ತಾಗ್ಲಿಲ್ಲ. ಸುಂದರ ಪುರುಷನವರು ವನದಲ್ಲಿ ಮಲಗಿದ್ದ. ವನದಲ್ಲಿ ಮಲಗಿದ್ದ? ಹಾ. ಏನಾಯ್ತು ಮುಂದೆ?
ಅವನನ್ನು ನೋಡಿದ ಬಳಿಕ ಅವನಲ್ಲಿ ಮಾತನಾಡಬೇಕು ಎನ್ನುವ ಹಾಗೆ ಮನಸ್ಸಾಯಿತು. ಮಾತುಗಳನ್ನಾಡಿದೆಯಾ? ಎಬ್ಬಿಸಿದೆ, ಹ, ಮಾತನಾಡಿದೆ. ಯಾರಂತೆ? ಪರಿಚಯವನ್ನು ಕೇಳಿದಾಗ ಆಡಿಕೊಂಡ. ಹೇಗೆ? ಸಾಲ್ವಪುರದ ಹ, ಯುವರಾಜ ನಾನಿದ್ದೇನೆ ಎನ್ನುವ ಹಾಗೆ. ಹ, 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 ಹ. ಅಂದ್ರೆ ಮುಂದಕ್ಕೆ ರಾಜ್ಯವನ್ನು ಆಳಬೇಕಾದಂತಹ ಹೊಣೆಗಾರಿಕೆ ಆತನಿಗಿದೆ. ಇರಲಿ ಬಿಡು. ಅಪ್ಪ ವಯೋವೃದ್ಧರಾಗಿದ್ದಾರೆ. ಹ, ನನಗೆ ಅಲ್ಲಿ ಆ ಪಟ್ಟವನ್ನು ಕೊಡುತ್ತೇನೆ ಎನ್ನುವ ಹಾಗೆ ಹೇಳಿದಂತಹ ಸಂದರ್ಭದಲ್ಲಿ ದೇಶ ಪರ್ಯಟನೆಯಾಗಿ ಹೋಗಿ ಬಂದವ ನಾನು. ಹ. ಅವ ದೇಶ ಪರ್ಯಟನೆಯನ್ನು ಮಾಡಿ ಬರುವಂತಹ ಸಂದರ್ಭದಲ್ಲಿ ಹ್ಮ್. ಅವರ ಪುರದಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿದೆಯಂತೆ. ದುರ್ಘಟನೆ? ಹಾ, ಏನಂತೆ? ಯಾವುದಂತೆ? ಮಗಧ ದೇಶದ ವೀರಸಿಂಹನೆನ್ನುವಾತ ಹ, ಇವರ ಪುರಕ್ಕೆ ದಾಳಿಯನ್ನು ಮಾಡಿದವನಿದ್ದಾನೆ. ಇವನ ತಂದೆ ತಾಯಿಗಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟವನಿದ್ದಾನಂತೆ. ಮಾತ್ರವಲ್ಲ, ಅಲ್ಲಿಯ ಪುರವನ್ನು ಅವನ ಕೈವಶ ಮಾಡಿಕೊಂಡವನಿದ್ದಾನೆ. ಹ, ಹ. ಅಷ್ಟಾದ್ರೂ ಆಗ್ತಿತ್ತು. ಮತ್ತೇನಾಯ್ತು? ಆದ್ರೆ ಇವರ ತಂದೆ ತಾಯಿಗಳ ಅಕ್ಷಿಗಳನ್ನೇ ಕಳೆದುಕೊಂಡವರಂತಾಗಿದ್ದಾರೆ. ಶಿವ ಶಿವ. ಆ ರೀತಿಯಾದಂತಹ ಕಷ್ಟವನ್ನು ಒದಗಿಸಿಕೊಟ್ಟಿದ್ದಾನೆ ಆತ. ಅಪ್ಪ, ಏನು ಅವನ ಬಗ್ಗೆ ಆತನನ್ನು ಅಷ್ಟು ನೋಡಿದ ಬಳಿಕ ಹ, ಅವನ ಹೆಸರು ಸತ್ಯವಾನ ಎನ್ನುವ ಹಾಗೆ, ಒಳ್ಳೆ ಹೆಸರು. ಚಿತ್ರಾಶ್ವ ಎನ್ನುವ ಹಾಗೆ ಮತ್ತೊಂದು ಹೆಸರಿದೆಯಂತೆ. ಸಂತೋಷ. ಅವನ ರೂಪವನ್ನು ನೋಡಿದ ಬಳಿಕ ಹ, ಅವನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡವಳಿದ್ದೇನೆ. ಅವನನ್ನು ಈ ಮಗಳ ಒಂದು ಆಸೆಯನ್ನು ನೆರವೇರಿಸಿಕೊಡ್ತೀರ ತಾವು? ಮಗಳೇ, ಓ, ನಿನ್ನ ಆಸೆಯನ್ನು ಆ, ಧಾರಾಳವಾಗಿ ನಿನ್ನ ಮನದ ಇಚ್ಛೆಯನ್ನು ನಾನು ಈಡೇರಿಸುತ್ತೇನೆ. ಅಲ್ಲ, ಇಷ್ಟರವರೆಗೆ ನಾನು ಕೇಳಿದ್ದನ್ನು ಇಲ್ಲ ಅಂತ ಹೇಳಿದವರಲ್ಲ ನೀವು. ಅಲ್ವೇ? ಇದು ಒಂದು ಆಸೆಯನ್ನು ಇಲ್ಲ ಅಂತ ಹೇಳಬಾರದು. ನಿನ್ನ ಆಸೆಯನ್ನು ಇಲ್ಲ ಎಂಬುದಾಗಿ ಇದುವರೆಗೆ ನುಡಿದವನಲ್ಲ ಎಂಬುದಾದರೆ ಈ ಆಸೆಯನ್ನು ನೆರವೇರಿಸದೆ ಇರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ದೇವಮುನಿಗಳೇ, ದೇವಮುನಿಗಳ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಶುಭವಾಗಲಿ. ಮುನಿಗಳೇ, ಬಾನಂಗಳದಲ್ಲಿ ಉದಯಿಸಿದ ಸೂರ್ಯನ ರಶ್ಮಿಯು ಭೂಮಿಯನ್ನು ಯಾವ ರೀತಿಯಲ್ಲಿ ಸೋಗುವುದು ಅದೇ ರೀತಿಯಾಯಿತು ನೀವು ನಮ್ಮ ಪುರಕ್ಕೆ ಬಂದದ್ದು. ಸಂತೋಷಗೊಂಡಿದ್ದೇನೆ. ಪಾದ ಸೇವೆಯನ್ನ ಮಾಡಿದ್ದೇನೆ, ಅರ್ಚಿಸಿದ್ದೇನೆ, ಪೂಜಿಸಿದ್ದೇನೆ. ನೀವು ನನ್ನನ್ನು ಪಾಲಿಸಬೇಕು ದೇವ. ಅಯ್ಯ ಹಯಪತಿ, ಏನು? ತಿರುಗಾಟವನ್ನು ಮಾಡುತ್ತಾ ಹ, ನಿನ್ನ ಪುರಕ್ಕೆ ಬಂದಂತಹ ಸಂದರ್ಭ ಹ, ವಿಧ ವಿಧವಾಗಿ ನನ್ನನ್ನು ಸತ್ಕರಿಸಿದವ ನೀನು. ಹೌದು. ನಿನ್ನ ಸತ್ಕಾರವನ್ನು ಕಂಡು ಹ, ಸಂತೃಪ್ತಗೊಂಡವನಿದ್ದೇನೆ. ಹ, ಆದರೆ ಇಂದಿನ ದಿನ ಹ, ಬಹಳ ಸಂತೋಷದಿಂದ ಇದ್ದೀಯ ನೀನು. ಹೌದು. ಹಾಗಾದರೆ ಹ, ಈ ಸಂತೋಷಕ್ಕೆ ಏನೋ ಒಂದು ಕಾರಣ ಇದೆ ಎನ್ನುವುದು ಸ್ಪಷ್ಟ. ಹ. ನಿನ್ನ ಸಂತೋಷಕ್ಕೆ ಕಾರಣ ಏನೆಂದು ಕೇಳಬಹುದೇ? ಮುನಿಗಳೇ, ಸಂತೋಷಕ್ಕೆ ಬೇರೆ ಏನು ಕಾರಣ ಅಲ್ಲ. ಪ್ರಾಯ ಪ್ರಬುದ್ಧಳಾದಂತಹ ನನ್ನ ಮಗಳಿಗೆ ಒಪ್ಪುವಂತಹ ವರನನ್ನ ಅರಸಿ ಮದುವೆಯನ್ನು ಮಾಡಬೇಕು ಅನ್ನೋದಾಗಿ ನಾನೇ ತೀರ್ಮಾನಕ್ಕೆ ಒಳಗಾದವ. ಆಗ ಅವಳ ಮನದ ಅಭೀಷ್ಟೆಯನ್ನು ಹೇಳಿಕೊಟ್ಟಿದ್ದಾಳೆ. ಸತ್ಯವಾನ ಎಂಬಂತಹ ತರುಣನನ್ನ ಅವಳು ಒಪ್ಪಿದ್ದಾಳೆ ಮನಸ್ಫೂರ್ತಿಯಾಗಿ. ಅವಳೊಂದಿಗೆ ಮದುವೆಯ ಕಾರ್ಯದಲ್ಲಿ ನಾನು ಬಹಳ ಸಂತೋಷದಿಂದಲಿರುವವನು. ಏನ ಬೇಡಲಿ ಮಾತ್ರ ಭೂಮಿ ಬಲಿ, ಏನ ಬೇಡಲಿ ಮಾತ್ರ ಭೂಮಿ ಬಲಿ, ಸಾವಿತ್ರಿ ಬಯಕೆಯ ಜೀರ ಪುಣ್ಯರ ಮರಿಪ ಆಸೆಯಲೇ. ಏನ ಬೇಡಲಿ ಮಾತ್ರ ಭೂಮಿ ಬಲಿ, ಸಾವಿತ್ರಿ ಬಯಕೆಯ ಜೀರ ಪುಣ್ಯರ ಮರಿಪ ಆಸೆಯಲೇ.
ಹಯಪತಿ, ಪ್ರಾಯ ಪ್ರಬುದ್ಧೆಯಾದಂತ ಮಗಳಿಗೆ ಮದುವೆಯನ್ನು ಮಾಡಬೇಕಾದದ್ದು ತಂದೆಯಾದವನ ಕರ್ತವ್ಯವೇ ಹೌದು. ಹಾಗೆಂದು ಮಗಳಿಗೆ ಯೋಗ್ಯವಾದಂತಹ ವರನನ್ನು ಹುಡುಕುವಲ್ಲಿ ಒಂದು ಹೆಜ್ಜೆ ಅವಳೇ ಮುಂದೆ ಇಟ್ಟಿದ್ದಾಳೆ ಎಂದಾದ ಮೇಲೆ ತಂದೆಯಾದಂತ ನಿನಗೆ ಮಗಳಿಗೆ ವರನನ್ನು ಹುಡುಕುವಂತ ಕಷ್ಟವೇ ಇಲ್ಲ ಎನ್ನುವುದು ಸ್ಪಷ್ಟವಾಯಿತು. ಹೌದು. ನೀನು ನೋಡಿದ್ದು ಯಾರನ್ನು? ಸತ್ಯವಾನ. ಹೌದು. ಅವನ ವಿಚಾರವಾಗಿ ನಾನು ಕೂಡ ಕೇಳಿ ತಿಳಿದಿದ್ದೇನೆ. ಚಂದ್ರನಂತೆ ರೂಪವನ್ನು, ಸೂರ್ಯನಂತೆ ವರ್ಚಸ್ಸನ್ನು, ದೇವೇಂದ್ರನಂತೆ ಪೌರುಷವನ್ನು ಹೊಂದಿದ್ದಾನೆ. ಆದರೆ ಯೋಚನೆ ಅದಲ್ಲ. ಮತ್ತೆ ಮುಂದಿನ ವಿಚಾರವನ್ನು ಹೇಗೆ ಹೇಳುವುದು ಎನ್ನುವ ಹಾಗೆ ನಾನು ಆಲೋಚನೆಯನ್ನು ಮಾಡುವುದು. ಯಾಕೆ ಮಹರ್ಷಿಗಳೇ? ಈಗ ಹೇಳಿದರೆ ಮದುವೆಯನ್ನು ನಿಲ್ಲಿಸಿದಂತ ಮಾತು ನನಗೆ ಆರೋಪ ಬರ್ತದೆ, ಅಪವಾದ ನಿಮಗೆ ಬರುತ್ತದೆ. ಒಂದು ವೇಳೆ ಹೇಳದೆ ಹೋದರೆ ಒಬ್ಬಳಾಕೆ ಹೆಣ್ಣಿನ ಜೀವನವನ್ನು ಹಾಳು ಮಾಡಿದ ಹಾಗಾಯ್ತು. ವಿಚಾರವನ್ನು ಹೇಳಿದರೆ ಒಳಿತು ಕೆಡುಕು ಯಾವುದು ಎಂಬುದಾಗಿ ನಾನು ಯೋಚಿಸಬಹುದು. ಈಗ ನನ್ನ ಕತೆ ಹೇಗಾಯ್ತು ಗೊತ್ತಾ? ಹೇಗೆ? ಬಿಸಿ ತುಪ್ಪವನ್ನು ಬಾಯಿಯಲ್ಲಿ ಇಟ್ಟುಕೊಂಡ ಹಾಗಾಯ್ತು. ಒಂದು ಕಡೆಯಿಂದ ಉಗುಳುವುದಕ್ಕೂ ಅಲ್ಲ, ಆ ಕಡೆಯಿಂದ ನುಂಗುವುದಕ್ಕ ಅಲ್ಲ. ಈಗ ನಿಮ್ಮ ಆಲೋಚನೆ ಹೇಗೆ? ನೀವು ಹೇಳಬೇಕಾದ ವಿಚಾರವನ್ನು ಹೇಳಿದರೆ ನಾನು ಹೇಗೆ ಎಂಬುದಾಗಿ ಯೋಚಿಸಬಹುದು. ಈಗ ಹೇಳುವುದಕ್ಕಾಗಿಯೇ ಬಂದವ ನಾನು. ಧಾರಾಳ. ನಿನ್ನ ಮಗಳು ದೇವಿಯ ಭಕ್ತೆ. ಹೌದು. ದೇವಿಯ ಭಕ್ತೆಯಾದಂತಹ ಆಕೆ ಕಾಲ ಕರ್ಮವನ್ನು ಅರಿಯದೆ ಸ್ವಲ್ಪ ಅವಸರ ಮಾಡಿದಳು ಎನ್ನುವ ಹಾಗೆ ಅನಿಸುತ್ತಾ ಉಂಟು. ಎಲ್ಲಿ ಎಡವಿದ್ದಾಳೆ ಮಹರ್ಷಿಗಳೇ? ಯಾಕೆ ಗೊತ್ತೇ? ಇವಳು ಮದುವೆಯಾಗುವಂತ ಸತ್ಯವಾನ ಸ್ವಲ್ಪ ಪುಣ್ಯವನ್ನು ಕಡಿಮೆ ಮಾಡಿದ್ದಾನೋ ಎನ್ನುವ ಹಾಗೆ ನನಗೆ ಅನಿಸುತ್ತಾ ಉಂಟು. ಯಾಕೆ ಆ ಭಾವ ನಿಮ್ಮಲ್ಲಿ ಒದಗಿ ಬಂದಿದೆ? ಬ್ರಹ್ಮ ಬರೆದಂತ ವಿಧಿ ಬರಹವನ್ನು ಯಾರಿಂದಲೂ ಅಳಿಸುವುದಕ್ಕಾಗುವುದಿಲ್ಲವಂತೆ. ಹೌದು. ಹಾಗೆಯೇ ನಿನ್ನ ಮಗಳು ಮದುವೆಯಾಗುವಂತಹ ಸತ್ಯವಾನ ಇಂದಿನಿಂದ ಕೇವಲ 1 ವರ್ಷ ಮಾತ್ರ ಬದುಕುತ್ತಾನೆ. ಹೌದೇ? ನಾನು ಮದುವೆಯಾಗುವಂತಹ ವರ ಅಲ್ಪಾಯುಷಿ ಎನ್ನುವ ಹಾಗೆ ಹೇಳುತ್ತಾ ಇದ್ದಾರೆ. ಕೇಳಿದವಾಗಲೇ ಇಂದಿನಿಂದ ಅವನಿಗೆ ಬದುಕಿರುವುದು ಕೇವಲ 1 ವರ್ಷ ಮಾತ್ರ. ಹೌದು ಮಗನೇ, ಅದಕ್ಕಾಗಿ ಮರುಗದಿರು ನೀನು. ನನ್ನ ಜೀವನದ ಕುರಿತಾಗಿ ಯೋಚಿಸಿದೆ ಅಂತಾದ್ರೆ ಅದೆಷ್ಟೋ ಸಂಭ್ರಮವನ್ನು ಅನುಭವಿಸಬೇಕಾದವಳು ನಾನು. ಆದ್ರೆ ಇದು ಹೇಗಾಯಿತು? ಸ್ವಚ್ಛಂದವಾಗಿ ಹರಿದಾಡುತ್ತಿದ್ದಂತಹ ಆ ಮಲ್ಲಿಕಾ ಲತೆಗೆ ಬಿಸಿ ಜಲವನ್ನು ನಾವು ಸೋಕಿಸಿದೆವು ಅಂತಾದ್ರೆ ಅದು ಯಾವ ರೀತಿಯಾಗಿ ಕರಟಿ ಕಮರಿ ಹೋಗುತ್ತದೋ ಅದೇ ರೀತಿ ನನ್ನ ಜೀವನವು ಕೂಡ ಕರಟಿ ಕಮರಿ ಹೋಗುವುದಕ್ಕಿಲ್ವೇ ಅಪ್ಪ? ಮಗಳೇ, ಆ ಕುರಿತಾಗಿ ನೀನು ಮರುಗಬೇಡ ಮಗಳೇ. ಸತ್ಯವಾನ ಅಲ್ಲದಿದ್ದರೆ ಏನಂತೆ? ಲೋಕದಲ್ಲಿ ಅದೆಷ್ಟೋ ಭೂಕುಮಾರರಿದ್ದಾರೆ. ಅವರನ್ನೆಲ್ಲ ನಾನು ಹುಡುಕುವ ಪ್ರಯತ್ನ ಮಾಡಿ ನಿನಗೆ ಒಪ್ಪುವಂತಹ ವರನನ್ನು ಅರಸಿ ಮದುವೆಯನ್ನು ನಾನು ಮಾಡುತ್ತೇನೆ. ಮರುಗಬೇಡ ನೀನು. ಬೇಡ ತಂದೆ, ಬೇಡ. ಸಾಲ್ವದ ದೊರೆಯ ಗೋವರನು ಹರಣದಲ್ಲವನೆಲ್ಲ
ಬಿಟ್ಟು ಬೇರೆ ಪುರುಷರನ್ನು ನೀವು ತೋರಿಸುತ್ತೀರಿ, ಅಂತವನನ್ನು ನಾನು ಮದುವೆಯಾಗಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಲ್ಲ. ಹೌದು ಮಗಳೇ. ಸಾಧ್ಯ ಉಂಟೆ ತಂದೆ ಇದು? ಯಾಕೆ? ಮೊದಲ ನೋಟದಲ್ಲಿ ನಾನವನಿಗೆ ಸೋತವಳಿದ್ದೇನೆ. ನನ್ನ ಮನಸ್ಸನ್ನು ಆತನಿಗೆ ಒಪ್ಪಿಸಿ ಆಗಿದೆ. ನನ್ನ ಈ ಮನೋಮಂದಿರದಲ್ಲಿ ಆತನನ್ನೇ ಪ್ರತಿಷ್ಠಾಪಿಸಿ ಪೂಜಿಸುತ್ತಾ ಇದ್ದೇನೆ. ಹಾಗಿರುವಾಗ ಮನಸ್ಸೊಬ್ಬನಿಗೆ ಕೊಡುವುದು, ದೇಹವನ್ನು ಮತ್ತೊಬ್ಬನಿಗೆ ಕೊಡುವುದು, ಇದು ಸರಿ ಬರ್ತದೆ ಹೇಳಿ? ಆಗುವುದಿಲ್ಲ. ಹರಣದಲ್ಲೊಬ್ಬನಿದ್ದಾನೆ ನನಗಾತ, ನನ್ನ ಪ್ರಾಣವಲ್ಲಭನಾತ. ಆ ರೀತಿಯಾಗಿ ನಾನು ತೀರ್ಮಾನಿಸಿ ಆಗಿದೆ. ಹಾಗಿರುವಾಗ ನೀವು ಮತ್ತೆ ಯಾರನ್ನಾದರೂ ಗೂಪರ ತರಳರನ್ನು ತೋರಿಸಿ ಇಂಥವರನ್ನು ಮದುವೆಯಾಗು ಅಂತ ಹೇಳಿದಿರಿ ಅಂತಾದ್ರೆ, ಇಲ್ಲ ತಂದೆ, ಅಂತಹವರನ್ನು ನಾನು ಕಣ್ಣೆತ್ತಿಯು ನೋಡುವವಳಲ್ಲ. ವಿಧಿ ನನ್ನ ಹಣೆಯಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ ಅಂತಾದ್ರೆ ಅದೇ ರೀತಿಯಾಗಿ ನಡೆಯಬೇಕಾದದ್ದು ನನಗೆ ಧರ್ಮ ಅಲ್ವೇ? ಬಂದದ್ದನ್ನೆಲ್ಲ ಅನುಭವಿಸುವುದಕ್ಕೆ ನಾನು ಕೂಡ ಸಿದ್ಧಳಿದ್ದೇನೆ. ಆತನನ್ನೇ ನಾನು ಮದುವೆಯಾಗುವುದಪ್ಪ. ಮಗಳೇ, ಅವನೊಂದಿಗೆ ನನಗೆ ಮದುವೆ ಮಾಡಿಕೊಡಬೇಕು ನೀವು. ಕಂದ, ವಿಧಿಯಾಟವ ಏನೆಂಬೆ, ಜಗವೇ ಆತನ ಕೈಗೊಂಬೆ. ವಿಧಿ ಏನು ಬರೆದಿರುತ್ತಾನೋ ಜಗದಲ್ಲಿ ಅದುವೇ ನಡೆಯುವುದಂತೆ. ಅದರಿಂದ ನನ್ನ ಮಗಳು ಹೊರತಲ್ಲ ಅನ್ನುವುದೇ ಸತ್ಯವಲ್ವೇ? ಅಂಬಿಕೆಯ ಅನುಗ್ರಹದಿಂದಲೇ ಉದಿಸಿದವಳಲ್ವೇ ನಾನು. ಎಷ್ಟು ವರ್ಷ ಜೀವನದಲ್ಲಿ ಈ ರೀತಿ ಆಗ್ತದೆ ಅಂತ ಬರೆದಿದ್ದಾಳೆ ಅಂತ ಆದ್ರೆ ಅದನ್ನು ತಪ್ಪಿಸುವುದಕ್ಕುಂಟೆ. ಆ ಅಂಬಿಕೆಯ ಚರಣ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ನನಗೆ ಆತನೇ ಗಂಡನಾಗಿ ಒದಗಿ ಬರಬೇಕು ತಂದೆ. ಮಗಳೇ, ಎಷ್ಟು ವರುಷ ಬದುಕಿದ್ದೇವೆ ಅನ್ನುವುದಕ್ಕಿಂತ ಬದುಕಿದಂತ ವರುಷಗಳಲ್ಲಿ ಹೇಗಿದ್ದೇವೆ ಅನ್ನುವುದೇ ಮುಖ್ಯವಲ್ವೇ? ಆತನೊಂದಿಗೆ ತನ್ನ ಬದುಕನ್ನು ನಾನು ಸಾಗಿಸುತ್ತೇನೆ ಅನ್ನುವಂತಹ ಭರವಸೆ ನಿನ್ನಲ್ಲಿ ಇದೇ ಹೌದೇ ಆದರೆ ಆ ದೇವರ ಅನುಗ್ರಹ ಖಂಡಿತವಾಗಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ. ನಿನ್ನ ಮದುವೆಯ ಕಾರ್ಯವನ್ನು ಸತ್ಯವಾನನ ಜೊತೆ ನಾನೇ ಹರುಷದಿಂದಲೇ ನೆರವೇರಿಸುತ್ತೇನೆ. ಮದುವೆಯ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳುವ. ಹೀಗೆ ಬಾ, ಹೀಗೆ ಬಾ. ಅಯ್ಯ ಹಯಪತಿ, ಏನು ತರುಣಿಯನು ಚಿತ್ರವಿಯುವುದೇ ವಿಜಯ ಚಿತ್ರವಿದೋ ಹರ ನರದಿ ಬದಯುಗವ ಜಾನಿ ಹರ ನರದಿ ಬದಯುಗವ ಜಾನಿ ಹರದಿ ವಿಧಿವದ್ದಾಗಿ ಸುದೆಯಳ ಕರುಣಿಗುದು ಮಕ್ಕಳಿಗೆ ಒದಗಿದಂತ ಕಷ್ಟವನ್ನು ಪರಿಹರಿಸುವುದು ಹೆತ್ತವರ ಕರ್ತವ್ಯ. ಆದರೆ ಇಂದಿನ ದಿನ ನಿನಗೊದಗಿದಂತಹ ಕಷ್ಟವನ್ನು ನಿನ್ನ ಮಗಳೇ ಪರಿಹರಿಸಿದ್ದಾಳೆ. ಹಾಗಾಗಿ 10 ಹಲವು ಮಕ್ಕಳನ್ನು ಹೆರುವುದಕ್ಕಿಂತ ಇಂತಹ ಒಬ್ಬಳಾದರೂ ಮಗಳಿರಬೇಕು. ಮಗಳೇ ಸಾವಿತ್ರಿ, ಮುನಿವರ ಚಿಂತಿಸಬೇಡ ಕಂದ. ನಿನ್ನ ಮದುವೆಯ ಸಮಾರಂಭಕ್ಕೆ ನಾನು ಕೂಡ ಬರುವವನಿದ್ದೇನೆ. ಹಾಗೆ ಮದುವೆಗೆ ಬಂದಂತಹ ನಾನು ನಿನಗೆ ವಟ ಸಾವಿತ್ರಿ ವೃತವನ್ನು ಹೇಳುವವನಿದ್ದೇನೆ. ವಟ ಸಾವಿತ್ರಿ ವೃತದ ನಿಯಮದ ಪ್ರಕಾರವಾಗಿ ನೀನು ಅದನ್ನು ಆಚರಿಸಿದೆ ಎಂದಾದರೆ ಮುಂದೆ ನಿನಗೆ ಬರುವಂತಹ ಕಷ್ಟವೆಲ್ಲ ದೂರವಾಗುತ್ತದೆ. ನಿನಗೆ ಶುಭವಾಗಲಿ. ಮತ್ತೊಮ್ಮೆ ಚಿರ ಸೌಭಾಗ್ಯವತಿ ಭವ.
ಪ್ರಭು ಕಾಲ ಎಷ್ಟೊಂದು ಬೇಗ ಉರುಳುತ್ತದೆ ನೋಡು. ನಿನ್ನೆ ಮದುವೆ ಆದ ಹಾಗೆ ನಮಗೆ ನೆನಪು. 1 ವರ್ಷ ಹೇಗೆ ಕಳೆಯಿತು ಅಂತಲೇ ಹೌದು, ಇಂದಿಗೆ 1 ವರ್ಷವಾಯಿತು ನೋಡಿ. ಅರಮನೆಯ ಸಂತಸದ ಜೀವನವನ್ನು ಕಳೆಯುತ್ತಿದ್ದಂತಹ ನೀನು ನಮ್ಮ ಗುಡಿಸಲಲ್ಲಿ ಎಷ್ಟೊಂದು ಬೇಗ ಅಭ್ಯಾಸವಾಯಿತು ನೋಡು ನಿನಗೆ. ಕೊಂಡೆ ನಾನು. ಹೌದು, ಸುಖವಾದ ಜೀವನವೇ ಸರಿ, ನೆಮ್ಮದಿ ಉಂಟು ನನಗೆ ಇದರಲ್ಲಿ. ಹಾಗೆಂದು ಮಾತನಾಡುತ್ತಲೇ ಕಾಲ ಕಳೆದ್ರೆ ಬದುಕು ಕಳೆಯುತ್ತದ? ಆಗುವುದಿಲ್ಲ. ತಿನ್ನುವುದಕ್ಕೆ ಏನಾದ್ರೂ ಅರಸಬೇಕು, ಬೇಕೇ ಬೇಕಲ್ಲ. ಅದನ್ನು ಮಾಡಬೇಕು ಅಂತಾದ್ರೆ ಅದಕ್ಕೆ ಎಲ್ಲಾ ವ್ಯವಸ್ಥೆ ಆಗಬೇಕು. ಆದ್ದರಿಂದ ಅತೀ ದೂರ ಅಂತ ಹೋಗುವುದಿಲ್ಲ, ಇಲ್ಲೇ ಕಾಡಿನ ಸಮೀಪದಲ್ಲಿ ಬೇಕಾದನ್ನು ಅರಸಿ ಬರ್ತೇನೆ. ನೀನಿಲ್ಲಿ ಪ್ರಭು ನೆಮ್ಮದಿಯ ಜೀವನವನ್ನೇ ನಡೆಸಿಕೊಂಡು ಬಂದಿದ್ದೇವೆ. ಆದ್ರೆ ಯಾಕೋ ಏನು ಏನಾಯ್ತು? ಇವತ್ತು ನೀವು ಹೊರಟು ನಿಂತಾಗ ನನಗೂ ನಿಮ್ಮ ಜೊತೆಯಾಗಿ ವನಕ್ಕೆ ಬರಬೇಕು ಅಂತ ಆಸೆಯಾಗುತ್ತಾ ಉಂಟು. ಹೆಂಡತಿಯಾದವಳು ಗಂಡನೊಂದಿಗೆ ನಡೆಯಬೇಕಾದದ್ದು ಶಾಸ್ತ್ರ ಅಲ್ವೇ? ಆದ್ರೆ ಯಾವತ್ತು ಗಂಡನ ಹಿಂದೆಯೇ ಬಂದ್ರೆ ಮನೆಯ ಕೆಲಸ ಎಲ್ಲ ನೋಡಿಕೊಳ್ಳುವುದು ಯಾರು? ಆದ್ರೆ ಯಾಕೋ ಏನು ಸತಿಪತಿಯರ ಜೊತೆಯಾಗಿ ನಿಸರ್ಗ ವೀಕ್ಷಣೆಯನ್ನು ಮಾಡಬೇಕು ಎನ್ನುವಂತಹ ತುಮುಲ ನನಗೆ. ಹೌದೇ? ಬೇಡ ಅಂತ ಹೇಳಬಾರದು ನೀವು, ಜೊತೆಯಾಗಿ ಹೋಗಿ ಬರೋಣವ ನಾವು. ಇನ್ನು ಯಾವತ್ತು ನಾನು ಹೋಗುವಾಗ ಬರ್ತೇನೆ ಅಂತ ಹೇಳುವ ಕೇಳಿದ್ದೇನೆ ನಾನು. ಇವತ್ತೇ ಕೊನೆ ಆಗಬೇಕು. ಇಷ್ಟರವರೆಗೆ ಕೇಳಿದ್ದು ಇಲ್ಲ, ಇನ್ನು ಕೇಳುವುದೂ ಇಲ್ಲ. ಇವತ್ತು ಯಾಕೋ ಏನು ನಿಮ್ಮ ಜೊತೆಯಾಗಿ ಬರಬೇಕು ಅನ್ನಿಸ್ತಾ ಉಂಟು. ಒಂದು ಬಯಕೆಯನ್ನು ಈಡೇರಿಸಬಾರ್ದೆ? ಈಡೇರಿಸೋಣ. ಯಾಕಂದ್ರೆ ಮತ್ತೆ ಮತ್ತೆ ನೀನು ಕೇಳುತ್ತಾ ನಾನು ಆಗುವುದಿಲ್ಲ ಅನ್ನುವುದು. ಯಾಕಂದ್ರೆ ವೃದ್ಧ ತಂದೆ ತಾಯಿಗಳಿದ್ದಾರೆ, ಹೌದು, ಕುರುಡರು ಬೇರೆ, ಅವರ ಸೇವೆಯನ್ನು ಮಾಡಬೇಕು ನಾನು. ಆದಷ್ಟು ಬೇಗ ಹೋಗಿ ಬೇಗ ಆದೀತು, ನಡೆಯೋಣ.
ಎಷ್ಟೊಂದು ಬೆಳೆದು ನಿಂತಿದೆ. ಒಂದು ಪ್ರಕಾಶಮಾನ ಸ್ವಾಮಿ, ಸಾವಿತ್ರಿ. ವನವನ್ನು ಸುತ್ತುವರಿಯುತ್ತಾ ಬಂದವರಲ್ವೇ ನಾವು? ನೋಡಿ, ಆ ಕಡೆಗೆ ನೋಡಿ. ವನದೇವಿಯು ಹಸಿರು ಸೀರೆಯನ್ನುಟ್ಟು ನರ್ತಿಸುತ್ತಿರುವಂತಹ ಭಾಸವಾಗುತ್ತಾ ಇದೆ. ವಿಶೇಷವಾಗಿಯೇ ಕಂಗೊಳಿಸುತ್ತಾ ಇದ್ದಾಳೆ ವನಮ. ಆ ಕಡೆಗೆ ನೋಡಿ, ನವಿಲುಗಳು ಗರಿಬಿಚ್ಚಿ ಕುಣಿಯುತ್ತಾ ಇವೆ. ಜಿಂಕೆ ಮರಿಗಳು ಅತ್ತಿನಿತ್ತವು ಸಂಚರಿಸುತ್ತಾ ಇವೆ. ಅದೇನು ಮರದಿಂದ ಕೇಳುತ್ತಾ ಇರುವುದು? ಕೋಗಿಲೆ ಇಂಪಾದ ಗಾಯನ ಕೇಳಿ ಬರ್ತಾ ಉಂಟು. ಎಷ್ಟು ಮುದವಾಗ್ತಾ ಇದೆ ನೋಡಿ. ಸ್ವರ್ಗವನ್ನೇ ಕಾಣುವ ಹಾಗೆ ಅನಿಸ್ತದೆ ನನಗೆ. ಅಲ್ವೇ? ಇಷ್ಟು ಬೇಗ ನಾವು ಸ್ವರ್ಗ ಕಾಣುತ್ತೇವೆ ಅಂತ ನಾನು ಯೋಚಿಸಿದ್ದೇ ಇಲ್ಲ. ಎಂತದು ಸ್ವಾಮಿ ಇದು? ಹಾಗಲ್ಲ, ನೋಡಂತೆ. ಇಲ್ಲಾಂದ್ರೆ ಯಾವತ್ತೂ ಇರುವ ಕಾನನ ಇದು. 1 ವರ್ಷ ಆಯಿತು, ಈ ದಿನವೇ ಇಷ್ಟೊಂದು ಸೊಗಸಾಗಿ ಕಾಣಬೇಕು ಅಂತ ಆದ್ರೆ ಇಂಥದ್ದೆಲ್ಲ ಬದುಕಿನಲ್ಲಿ ಒಮ್ಮೆ ಮಾತ್ರ ಕಾಣುವುದು ಅಂತ ನನಗನಿಸುವುದು. ಏನು ಆ ರೀತಿಯಾಗಿ ಒಗಟೊಗಟಾಗಿ ಮಾತನಾಡ್ತಾ ಇದ್ದ? ಅಂತದ್ದೆಲ್ಲ ಹೇಳಬಾರದು ನೀವು. ಹಾಗೇನಿಲ್ವೇ? ನೋಡಂತೆ, ಇಷ್ಟು ಸೌಂದರ್ಯ ಮಧ್ಯದಲ್ಲಿಯೂ ಕೂಡ ಇಲ್ಲೊಂದು ಒಣ ಮರ ನೋಡು. ಈ ಒಣ ಮರವನ್ನು ನೋಡುವಾಗ ಈ ಅಡುಗೆ ಮಾಡ್ಲಿಕ್ಕೆಲ್ಲ ಇದು ಬಹಳ ಉಪಯುಕ್ತವಾದದ್ದು. ನೋಡು ಸಾವಿತ್ರಿ, ನೀನಿಲ್ಲೇ ಚಂದವನ್ನು ನೋಡ್ತಾ ಇರು. ನಾನು 1-2 ಕೊಂಬೆ ರೆಂಬೆಗಳನ್ನು ಮುರಿತೇನೆ ಅಷ್ಟೇ. ಬೇಡ ಸ್ವಾಮಿ, ಯಾಕೆ ಆ ರೀತಿಯಾಗಿ ಮುಂದುವರಿಯುವುದು? ಅದು ನಮ್ಮ ಅಡುಗೆಗೆ. ಅಯ್ಯೋ, ಅದು ಮೇಲೆ ಇದೆಯಲ್ಲ. ಮೇಲಿದ್ದದಲ್ಲ ಕೊಯ್ಯುವುದಿಲ್ಲ. ಬೇಡ ನೀವು. ನೀನಿರು, ಮೊದಲೇ ತಡವಾಗಿದೆ. ಆದಷ್ಟು ಬೇಗ ಅಪ್ಪ ಅಮ್ಮನ ಜಾಗ್ರತೆ. ಅಯ್ಯೋ ನೋಡಿ, ಇದೇ ತಪ್ಪು. ಏನು? ಯಾವುದೇ ಕೆಲಸಕ್ಕೆ ಹೋಗೋ ಜಾಗ್ರತೆ ಅಂತ ಹೇಳಕೂಡದು. ಮತ್ತೆ ಹೋಗಿ ಬನ್ನಿ ಅಷ್ಟೇ ಸಾಕು. ಈಗ ಆದಷ್ಟು ಬೇಗ. ಆಯ್ತಾ? ನೆಲದ ಮೇಲೆ ಬೀಳಿದೋ ಬಲವು ಕುಂಗಿ ಹೋದುವೆ ಉರಗಲಿ ಗಾದೆಗಳು ಸಾವಿತ್ರಿ, ಏನಾಯಿತು? ಏನಿಲ್ಲ. ಬೇಡ ಬೇಡ ಎಂದು ಹಾಗೆ ಹೇಳಿದೆ ನಾನು. ಅಯ್ಯೋ, ಏನಾಯಿತು? ಸ್ವಲ್ಪ ಎದೆ ನೋಯ್ತೇನೆ ಅಷ್ಟೇ. ಬಹುಶಃ ಏನು ತಿಂದದ್ರಲ್ಲಿ ವ್ಯತ್ಯಾಸವಾಗಿ. ಏನು ಪ್ರಭು, ಏನಾಗ್ತಾ ಇದೆ ನಿಮಗೆ? ಅಯ್ಯೋ, ಅಯ್ಯೋ, ಪ್ರಭು, ಪ್ರಭು. ಇನಿಯನಾಡಿದ ನುಡಿಯನಾಯಿರಿ ಮನದಿ ಬೆದರುತ್ತಲಿದ್ದರು ಏನಾಗುವುದಿಲ್ಲ. ವಿನಯದಿಂದಲಿ ಹೇಳಿದರು ರಮಣನ ಗಮನ ಬೀ
ಹೋಗಿದ್ದೀರಿ, ಸ್ವಲ್ಪ ಆಯಾಸವಾಗಿದೆ ಅಷ್ಟೇ. ಇದೇ ನೋಡಿ, ಯಾವತ್ತು ನಿಮ್ಮಲ್ಲಿ ಹೇಳ್ತಾ ಇದ್ದೀರಿ, ಮನೆ ಕುರಿತಾಗಿ ಚಿಂತೆಯನ್ನು ಮಾಡಬಾರದು ನೀವು. ಆ ಚಿಂತೆ ಮಾಡಿದ್ರೆ ಇದೇ ರೀತಿ ಆಗ್ತದೆ. ಇಲ್ಲ, ಆ ಚಿಂತೆಯನ್ನು ಬಿಟ್ಟು ನೋಡಿ, ಇಲ್ಲೇ ಮರದ ಬುಡದಲ್ಲಿ ಕುಳಿತಿದ್ದೇನೆ. ನನ್ನ ಜಂಗಿಯಲ್ಲಿ ತಲೆಯಿರಿಸಿ ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಆಗ್ತದೆ. ಚಿಂತೆಯನ್ನು ಬಿಟ್ಟು ಮನೆಗೆ ಬಿಡಿ ನೀವು. ಏನಾಗುವುದಿಲ್ಲ, ಏನಾಗುವುದಿಲ್ಲ ನಿಮಗೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಶ್ರೀಮತಿ ಮತ್ತು ಶ್ರೀ ರತ್ನಾಕರ ದೇವಡಿಗ ಕೃಷ್ಣಾಪುರ ಇವರಿಗೆ ಹಾಗೂ ಇವರ ಕುಟುಂಬಸ್ಥರಿಗೆ ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ಶ್ರೀ ಕೆ ಜನಾರ್ದನ ಇವರ ಸೇವಾ ಬಾಪ್ತು ಮೂಡು ಶೆಡ್ಡೆ ಶಿವಶಕ್ತಿ ಭಜನಾ ಮಂದಿರದ ವಟಾರದಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಲಿ. ನಿಯಂತ್ರಣದ ಒಳಗಿರ್ತಾನೋ ಅವನು ಯಮ. ಪ್ರಪಂಚವನ್ನೆಲ್ಲ ನಿಯಂತ್ರಿಸುವವನೂ ಹೌದು, ತಾನು ನಿಯಮವನ್ನು ಮೀರದವನೂ ಹೌದು. ಹಾಗಾಗಿ ಮಹಿಷ ವಾಹನನಾಗಿ ಪ್ರಸಿದ್ಧನಾದವ. ಮಹಿಷ ಅಂದ್ರೆ ಅಜ್ಞಾನದ ಸಂಕೇತ, ಯಮ ಅಂದ್ರೆ ಜ್ಞಾನದ ಸಂಕೇತ. ಯಾರಿಗೆಲ್ಲ ಮಹಿಷ ಹೆಚ್ಚು ಇಷ್ಟ ಅವರಿಗೆ ಜ್ಞಾನ ಇಲ್ಲ ಅಂತ ಅರ್ಥ. ಹಾಗಾಗಿ ಅಜ್ಞಾನವನ್ನು ನಿಯಂತ್ರಿಸಿ ಯಾರು ಅದರ ಮೇಲೆ ನಿಂತಿರ್ತಾನೋ, ಅಜ್ಞಾನವನ್ನು ನಿಯಂತ್ರಿಸಿ ಯಾವನು ಲೋಕಕ್ಕೆ ಜ್ಞಾನವನ್ನು ಕೊಡ್ತಾನೋ ಅವನನ್ನು ಮಹಿಷ ವಾಹನನಾದ ಯಮ ಅಂತ ಕರೆಯುವುದು. ಈ ಪ್ರಪಂಚದಲ್ಲಿ ಸೂರ್ಯದೇವನಿಗೆ ಕಂದನಾಗಿ ಜನಿಸಿದವ ನಾನು. ಮೊದಲನೆಯವ ವೈವಸ್ವತಮನು, ಎರಡನೆಯವ ನಾನು. ನನ್ನೊಂದಿಗೆ ಹುಟ್ಟಿದವಳು ಯಮುನೆ. ಹಾಗಾಗಿ ಲೋಕದಲ್ಲಿ ಯಾವ ಅವಳಿ ಮಕ್ಕಳು ಹುಟ್ಟಲಿ ಯಮಳರು ಅಂತ ಕರೆಯುವುದು. ಪ್ರಪಂಚದ ಮೊದಲ ಅವಳಿ ಮಕ್ಕಳು ನಾವೇ, ಯಮ ಹಾಗೂ ಯಮುನೆ. ಹಾಗಾಗಿ ಯಾವ ಅವಳಿ ಮಕ್ಕಳು ಹುಟ್ಟಿದರು ಆಮೇಲೆ ಅವರಿಗೆ ಯಮಳರು ಅಂತ ಕರೆಯುವುದು. ಆಮೇಲೆ ಹುಟ್ಟಿದವರಿದ್ದಾರೆ, ಶನಿಯೋ ಸಾವರ್ಣಿಯೋ ತಪತಿಯೋ. ಯಮುನೆ ಹಾಗೂ ತಪತಿ ನದಿಯಾಗಿ ಹರಿದರೆ, ಸಾವರ್ಣಿಯು ವೈವಸ್ವತನು ಮನ್ವಂತರದ ಅಧಿಕಾರಿಯಾದ್ರೆ, ನಾನು ಹಾಗೂ ಶನಿ ಅವಾದ್ರೂ ಕೆಲವೊಮ್ಮೆ ಬಿಟ್ಟು ಹೋದಾನು. ನಾವು ಹುಟ್ಟಿನಂದ ನಂತರ ಸಮವರ್ತಿಯಾಗಿ ಸಮದರ್ಶಿತ್ವದಿಂದ ಕಾಲಾರ್ಧ ಕಾಲವೂ ವ್ಯತ್ಯಾಸ ಆಗದ ಹಾಗೆ, ದೊಡ್ಡವ ಸಣ್ಣವ, ವಿದ್ಯಾವಂತ ಅವಿದ್ಯಾವಂತ, ಧರ್ಮಿ ಅಧರ್ಮಿ ಇದನ್ನೆಲ್ಲ ನೋಡಿ ಲೆಕ್ಕ ಮಾಡಿ ತರುವವರು. ಹಾಗೆಂದು ನಾನು ಘೋರ ಸ್ವರೂಪದಿಂದಲೇ ಇರುವುದೇ ಅಲ್ಲವಲ್ಲ. ಬೇರೆ ಬೇರೆ ಕ್ರಿಯೆಗೆ ಸರಿಯಾಗಿ ನಮ್ಮ ಪ್ರತಿಕ್ರಿಯೆ. ಪೂರ್ವ ದಿಕ್ಕಿನಲ್ಲಿ ಯಾರೆಲ್ಲ ಸಜ್ಜನರಿದ್ದಾರೋ ಅವರಿಗೆ ಕಾರುಣ್ಯ ಮೂರ್ತಿಯಾಗಿ ಕಾಂತಿಯುಕ್ತವಾದ ಕಾಲಸ್ವರೂಪನಾಗಿ ಕಾಣಿಸಿಕೊಳ್ಳುತ್ತೇನೆ. ಪಶ್ಚಿಮ ದಿಕ್ಕಿನಲ್ಲಿ ಸತ್ಪುರುಷರಿಗೆ ದಾರ್ಶನಿಕನಾಗಿ ವೈವಸ್ವತ ಸ್ವರೂಪದಿಂದ ಕಾಣಿಸಿಕೊಳ್ಳುತ್ತೇನೆ. ಉತ್ತರ ದಿಕ್ಕಿನಲ್ಲಿ ಪುಣ್ಯಾತ್ಮರಿಗೆ ಧರ್ಮ ಪುರುಷನಾಗಿ ಕಾಣಿಸಿಕೊಳ್ಳುತ್ತೇನೆ. ಈ ದಕ್ಷಿಣ ದಿಕ್ಕಿನಲ್ಲಿ
ಈ ದಿಕ್ಕಿನಲ್ಲಿ ಪಾಪಿಗಳ ಸ್ಥಾನ ಮಹಿಷವಾಹನ, ಪಾಣಿ ಪಾಶಧರ. ಯಾಕೆ ಅವರನ್ನು ಕ್ರೂರಿಯಾಗಿಯೇ ಕಾಣಬೇಕಾದಂತ ಬದ್ಧತೆ ಕರ್ತವ್ಯ ನಮಗುಂಟು. ಯಾವನನ್ನು ಬಿಡುವುದಕ್ಕಾಗುವುದಿಲ್ಲ. ನಮಗೆ ತ್ರಿಶೂಲ ಪಾಣಿಯ ಆಜ್ಞೆ, ಅದರಂತೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸುವವರು. ಯಾರದ್ದು ಎಷ್ಟು ಲೆಕ್ಕ ಇದನ್ನು ಸರಿಯಾಗಿ ನೋಡಿ ಅವರಿಗೆ ಬೇಕಾದಂತಹ ಕರ್ಮಕ್ಕೆ ಸರಿಯಾದ ಫಲ. ಭೂಲೋಕದಲ್ಲಿ ಕೆಲವರೆಲ್ಲ ಲೆಕ್ಕಾಚಾರದಲ್ಲಿ ತಪ್ಪಿಸಬಹುದು, ನಮ್ಮ ಲೆಕ್ಕದಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಅಲ್ಲಿಂದ ತಪ್ಪಿಸಿಕೊಂಡು ನಾನು ಗೆದ್ದೆ ಅಂತ ಭಾವಿಸುವುದು. ನಾವಿಲ್ಲಿ ಲೆಕ್ಕ ಹಾಕಿರ್ತೇವೆ, ಅಲ್ಲಿ ತಪ್ಪಿಸಿಕೊಂಡದ್ದನ್ನು ಸೇರಿಸಿಕೊಡ್ತೇವೆ. ಹಾಗಾಗಿ ಈ ದಕ್ಷಿಣ ದಿಕ್ಕಿನಲ್ಲಿ ನಾನು ಹೇಳಲಿಕ್ಕೆ ತುಂಬ ಉಂಟಲ್ವ. ಇನ್ನೊಂದು ಪ್ರಸಂಗದ ಯಮ ಹೇಳಿ, ಈ ಪ್ರಸಂಗದಲ್ಲಿ ಬೇಡ. ಎಲ್ಲಿದ್ದಾನೆ ಚಿತ್ರಗುಪ್ತ? ಯಮಧರ್ಮರಾವರೇ ನಮೋ ನಮ. ಓ ಯಮಧರ್ಮರಾವರೇ ನಮೋ ನಮ. ಈ ಲೋಕದಲ್ಲಿ ಪಾಪ ಮಾಡಿದ್ದನ್ನು ಲೆಕ್ಕ ಬರೆಯುವುದು ಯಾರು? ನಾನೇ. ಈಗ ನಿನ್ನದನ್ನೊಂದು ಪುಸ್ತಕದಲ್ಲಿ ಬರೀಬೇಕಲ್ಲ. ಜನ ಇಲ್ಲ ಅಲ್ಲ ಬೇರೆ. ಈಗ ಮಾಡಬೇಕು ಅಂತ ಕಾಣ್ತದೆ ನನಗೆ. ಚಿತ್ರ ಪಾಪಿ ನನ್ನ ಹೆಸರೇ ನಿನಗೆ ಸರಿ ಬರುದಿಲ್ಲ. ನಿನ್ನನ್ನು ಅಲ್ಲಿಂದ ಇಲ್ಲಿಯವರೆಗೆ ತಂದದ್ದು ಯಾಕೆ? ನೀನು ಎಲ್ಲ ಸರಿ ಇದ್ದಿದ್ದ, ನಿನಗೆ ಹೆಸರೇ ಸರಿ ಬರುದಿಲ್ಲ. ಬರ್ತದೆ ಮತ್ತೇನಾಯ್ತು? ಯಮಧರ್ಮರಾವರ ಅಂತ. ರಾಯರೇ? ರಾವರೇ. ಅದೆಂತ ನಿನ್ನದು? ಯಾವುದು ಇದು? ಅದು ಗೊತ್ತಾಯ್ತು. ಕೈಯಲ್ಲಿ ಇದು ಲೇಖನಿ. ಹಾ ನೋಡಿ ಇಲ್ಲಿ ಒಂದುಂಟು ಚಿಕ್ಕ ಲೇಖನಿ. ಹಾ ಇದು ದೊಡ್ಡ ಲೇಖನಿ. ಯಾವಾಗಲೂ ಇದನ್ನು ಹಿಡ್ಕೊಂಡು ಬರಬೇಡ ಆಯ್ತಾ? ನೀನು ಕಾಣ್ಲಿಕ್ಕಿಲ್ಲ, ಅದೇ ಕಂಡಿತ್ತು. ರಾಯವರೇ, ಚಿತ್ರ ಗುಮ್ಮಸ್ತ ಈ ಕಡೆ ಬಾ ಅಂತ ನೀವು ಕರೆದಿರ. ಚಿತ್ರ ಗುಮ್ಮಸ್ತ ಈ ಕಡೆ ಬಾ. ಚಿತ್ರಗುಪ್ತ ಗುಪ್ತ ನೀನೊಬ್ಬನೇ? ಇಲ್ಲ, ತುಂಬಾ ಇದ್ದೇವಲ್ಲ. ನಿನಗೆ ಮಂಡೆ ಹಾಳಾಗಿದೆ. ಇಬ್ಬರು ಇರುವುದಲ್ವ ಇನ್ನು? ಚಿತ್ರ ಹಾಗೂ ಗುಪ್ತ ತುಂಬಾ ಇರ್ತದೆ. ಅಲ್ಲ ಅದರಲ್ಲಿ ಒಬ್ಬರನ್ನು ಕಾಣ್ತಾರೆ. ಹೌದೇನು? ನಿನ್ನ ಕಾರ್ಯ ಇರ್ತದೆ. ಎಲ್ಲಿದ್ದಾರೆ ಪಾಪಿಗಳು, ಎಲ್ಲಿದ್ದಾರೆ ಪುಣ್ಯಾತ್ಮರು? ಒಮ್ಮೆ ಇಲ್ಲಿಗೆ ಬರ್ಲಿಕ್ಕೆ ಉಂಟು. ಮತ್ತೆ ಲೆಕ್ಕಾಚಾರ ಎಲ್ಲ ಹಾಕಿ ಒಳ್ಳೆಯವರಾದ್ರೆ ಇಲ್ಲಿಗೆ, ಸ್ವಲ್ಪ ಒಳ್ಳೆಯವರಾದ್ರೆ ಇಲ್ಲಿಗೆ, ಪಾಪಿಗಳಾದ್ರೆ ಇಲ್ಲಿಗೆ, ಯಾವುದಕ್ಕೂ ಆಗದವರಾದ್ರೆ ಇಲ್ಲಿಗೆ, ಹೀಗೆಲ್ಲ ಲೆಕ್ಕಾಚಾರ ಮಾಡಿ ನಾವು ಬೇರೆ 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 ಅವರಿಗೆ ಕೊಡುವುದು ಫಲ. ಇವತ್ತಿನದ್ದು ಏನಾದ್ರು ಉಂಟಾ ಲೆಕ್ಕಾಚಾರ? ಹೌದು, ನೋಡುವ. ಯಾವುದಾದ್ರೂ ಉಂಟಾ? ಅಂತೇಳಿದ್ರೆ ಮೆಟ್ಟಿಯನು ಸತ್ತದಲ್ಲದೆ ಇಲ್ಲಿಗೆ ಬಂದು ನೀನು ಮೆಟ್ಟುವುದು ಎಂತದಕ್ಕೆ? ಅದು ಜ್ಯೋತಿ ಸ್ವರೂಪ ಅಲ್ವೇನು? ಜ್ಯೋತಿಯ ಮೆಟ್ಟಿಯನು ನಾನು. ನೀನು ಮೆಟ್ಟಿವಿ. ಹಾಗಾದ್ರೆ ಪ್ರಾರಂಭಿಸಿ. ಕರಬಿಡಿದ ಬದಿಗುಳಿಯುವುದೆಗೆರಳುವ ಪರಪುರುಷನ
18 ಓ 25 ಲೆಕ್ಕಾಚಾರ. ನೀನು ಯಾವಾಗ ಇಲ್ಲಿ ಉಂಟು ಅಂತ ಅರಿಯುವುದಾ? ಅಲ್ಲ ಮತ್ತೆ ಈ ಪೇಟದ್ದು ಹಾ ವಿಷಯ. ಹಾ ರಾಯರೇ, ಅದು ಎಂತದ್ದು, ಹೆಣ್ಣ ಗಂಡ? ಅದು ಹೆಣ್ಣು ಪೇಟ. ಹೌದಾ? ನೀವು ಅಂದಾಜು ಮಾಡಿ. ನಿನ್ನ ಹಲ್ಲು ತೆಗೆದೇನು? ಹಾಗೆ ಎಂತದ್ದು ಓದಾರಿದ್ದು ನೀನು? ನಾನೆಂತದ್ದು ಮಾಡುದು? ಹೆಣ್ಣು ಪೇಟ ನೀವು ಅಂದಾಜು ಮಾಡಿ. ನಾನೇ ಬೇಡ, ನೀನೇ ಮಾಡಿದ್ಯಲ್ವ? ಅದಲ್ಲ, ಮತ್ತೆ ಯೋಚನೆ ಮಾಡಿ ಯಾವುದು ಶಿಸ್ತು ಕೊಡಬೇಕು ಅಂತ ಕೊನೆಗೆ. ಅದು ನೀನು ಹೇಳ್ಬೇಕಲ್ಲ. ಇದು ಇದು ಹೆಣ್ಣು ಜ್ಯೋತಿಯಲ್ಲೇ ಹೀಗುಂಟು, ಸರಿ ಇರುವಾಗ ಎಷ್ಟು ನರದವ್ರು ಬಲ್ಲಿ ಇರ್ಲಿಕ್ಕಿಲ್ಲ. ಇಲ್ಲ, ಅದು ಅದೇ ಇದು ಈಗ ಜ್ಯೋತಿಯಲ್ಲಿ ಕೂಡ ಹಾಗೆ. ಹೌದಾ? ಕೆಲವು ಬಿಟ್ಟು ಹೋಗುದಿಲ್ಲ ನೋಡು. ಇವಳು ಕೆಲವರು ನೋಡಿ ಎಷ್ಟೆಲ್ಲ ಮಾತಾಡ್ತಾರೆ, ಮುಖಕ್ಕೆ ಬಣ್ಣ ಹಾಕದಿದ್ರೆ ಕೈ ಕಾಲು ನಡೀತದೆ ಅವರಿಗೆ. ಹೌದೌದು, ಮತ್ತೆ ಅವ್ರು ಮಾತಾಡ್ಲಿಕ್ಕೆ ಇಲ್ಲ. ಹೌದು, ಯಾರ್ಯಾರನ್ನು ಕಳಿಸು. ಹೌದೌದು ಹೌದೌದು, ಕೆಲವರ ವಿಷಯ ಬೇಡ, ನಾವು ಪ್ರೇತದ ವಿಷಯ ಮಾತಾಡ. ಇವಳ ಹೆಸರು ವಿನೋದ. ವಿನೋದ ಒಳ್ಳೆ ಹೆಸರು. ಹುಟ್ಟುವಾಗ ಸಣ್ಣ ಮಗು ಇವಳು. ನೀನು ಹುಟ್ಟುವಾಗಲೇ ಮುದುಕನ? ಯಾಕೆ? ಮತ್ತೆ ಸಣ್ಣ ಮಗು ಅಲ್ಲದೆ ಮತ್ತೆ ಎಲ್ಲರೂ ಹಾಗೆ ಅಲ್ವಾ? ಆಗಲ್ಲ, ಹುಟ್ಟುವಾಗ ಸಣ್ಣ ಮಗು ಆಗಿದ್ದು. ಎಲ್ಲಿಂದಲೇ ಪ್ರಾರಂಭ ನೋಡಿ, ಇಲ್ಲಿ ಬರ್ದದ್ದು ನೋಡಿ. ಅದು ನೋಡುದಿಲ್ಲ. ಸಣ್ಣ ಮಗು ಯಾರು? ನಾನೇ. ಅದು ನೀನೇ ಓದ್ಬೇಕಷ್ಟೇ. ಹೌದು ಇವಳು ಸಣ್ಣದಿರುವಾಗ ಇವಳ ಅಪ್ಪ ಅಮ್ಮನಿಗೊಂದು ದೊಡ್ಡ ನಿರೀಕ್ಷೆ ಇತ್ತು. ಇವಳ ಜೀವನದಲ್ಲಿ ಹೀಗೆ ಆಗಬೇಕಂತ ಒಂದು ನಿರೀಕ್ಷೆ ಇತ್ತು. ಇವಳ ಅಪ್ಪ ಅಮ್ಮನಿಗೆ ಎಷ್ಟರದ್ದು ಒಂದು ನಿರೀಕ್ಷೆ ಇತ್ತು. ನಿರೀಕ್ಷೆ ಮತ್ತೆ ನಾನೆಂತ ಹೇಳಿ? ನಿನ್ನ ಕರ್ಮ. ಇಲ್ಲ, ಅದು ಇತ್ತು. ಇವಳನ್ನು ಸಣ್ಣದಿರುವಾಗ ಸ್ವಲ್ಪ ಸ್ವಲ್ಪ ಬೆಳೆದು ದೊಡ್ಡವಳಾದ ಮೇಲೆ ಸರಿಯಾದಂತಹ ಒಂದು ಸಂಸಾರ ಸಿಗಬೇಕಿದ್ರೆ ಗುರುಮಠಕ್ಕೆ ಕಳಿಸಬೇಕು. ಸರಿಯಾದ ಒಂದು ಸಂಸಾರ ಸಿಗಬೇಕಿದ್ರೆ ಒಂದು ಸಿಗಲಿಕ್ಕಿಲ್ಲ. ನೀನು ಹೇಳಿದಾಗೆ ಮಾಡಿದ ಕೆಲವು ಸಂಸಾರ ಸಿಕ್ಕಿತ್ತು. ಎಂತದ್ದು? ಇನ್ನ ಕರ್ಮ ಸಂಸ್ಕಾರ. ಆ ಸಂಸ್ಕಾರ ಸಿಗಬೇಕಿದ್ರೆ ಅವರು ಗುರುಮಠಕ್ಕೆ ಹೋಗ್ಬೇಕಂತ ಯೋಗ್ಯವಾದಂತ ಗುರುವನ್ನು ಆಯ್ಕೆ ಮಾಡಿ ಗುರುಮಠಕ್ಕೆ ಕಳುಹಿಸಿ. ಗುರುಮಠದಲ್ಲಿ ಇವಳ ಕಲಿಕೆ ಅಂದ್ರೆ ಭಯಂಕರ ಕಲಿಯುವಿಕೆಯಲ್ಲಿ ಭಯಂಕರ ಅಂತ ಉಂಟ ಅಂದ್ರೆ ಎಲ್ಲ ಉತ್ತೀರ್ಣ. ತುಂಬಾ ಅದ್ಭುತವಾದ ಎಂತ ಪರೀಕ್ಷೆ ಬಂದ್ರೂ ಉತ್ತೀರ್ಣವೇ. ಪರೀಕ್ಷೆ ಬಂದ್ರೂ ಉತ್ತೀರ್ಣವೇ. ಇದನ್ನು ನೋಡಿ ಗುರುವಿಗೆ ಬಹಳ ತೃಪ್ತಿ ಆಯ್ತು. ಗುರು ಅಂದಾಜು ಮಾಡಿದ, ಮುಂದೊಂದು ದಿವಸ ಶಬ್ದ ಆಗಾಗ ಬರುದು. ಆಗದಿಂದ ಹೇಳ್ತಾ ಇದ್ದಿ. ಗುರು ನಿರ್ಣಯ ಮಾಡಿದ್ರು ಅಥವಾ ಯೋಚನೆ ಮಾಡಿದ್ರು? ಬೇರೆ ಶಬ್ದ ಉಂಟಾ? ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಗುರು ಒಂದು ಒಳ್ಳೆಯ ಭವಿಷ್ಯ ಉಂಟು ಜೀವನದಲ್ಲಿ ಅಂತ ಯೋಚನೆ ಮಾಡಿ, ಭವಿಷ್ಯ ಉಂಟು ಜೀವನದಲ್ಲಿ ಅಂತ ಯೋಚನೆಯನ್ನು ಮಾಡಿದ. ಅಷ್ಟು ಹೊತ್ತಿಗೆ ಒಬ್ಬ ಬಂದ. ಯಾರು? ಜಯ ಅಂತ ಅವನ ಹೆಸರು. ಜಯ ಗುರುಮಠಕ್ಕೆ ಬಂದ. ಗುರುಮಠಕ್ಕೆ ಬಂದ. ಅವ ಕಲೀಲಿಕ್ಕೆ ಬಂದದ್ದಲ್ಲ, ಕಲ್ತು ಇವಳನ್ನು ನೋಡ್ಲಿಕ್ಕೆ ಪ್ರಾರಂಭ ಆಯ್ತು. ಬರೇ ಜಯನ ಬೇರೆ ಏನಾದ್ರೂ ಉಂಟ ಸೇರಿಸಿ? ಅಲ್ಲ, ಉಂಟು ಜಯ ಅಂತ, ಬರೇ ಜಯ. ಈಗ ಆಯ್ತಾ? ಈಗ ನೋಡಿ ಅವರಿಬ್ಬರಿಗೆ ಪ್ರೀತಿ ಆಯ್ತು. ಪ್ರೀತಿ ಆಯ್ತು. ಇಬ್ಬರು ಪರಸ್ಪರ ಮಾತನಾಡುವುದು ಹಾಗೆ ಹೀಗೆ ಎಲ್ಲ ಆಯ್ತು. ಆಮೇಲೆ ಇವರು ಗುರುಮಠದಲ್ಲಿಲ್ಲ, ಮತ್ತೆ ಅಲ್ಲಿ ಎಲ್ಲ ಸುತ್ತಾಡ್ಲಿಕ್ಕೆ ಹೋಗುದು ಇವರು. ಗುರುಮಠದಲ್ಲಿ ಇಲ್ಲ, ಸುತ್ತಾಟ. ಇವರ ಇದನ್ನೆಲ್ಲ ನೋಡಿ ಗುರುವಿಗೆ ಸಿಟ್ಟು ಬಂತು. ಗುರು ಕೂಡಲೇ ಇವಳ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದ್ರು. ಇಲ್ಲಿಂದ ಕರೆದುಕೊಂಡು ಹೋಗಿ ಅಂತ. ಅವರು ಬಂದು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಇವಳು ದೊಡ್ಡವಳಾಗಿದ್ದಾಳೆ. ನೀನು ಹೇಳುವ ಗೊತ್ತಾಯ್ತು. ದೊಡ್ಡವಳಾದಂತಹ ಇವಳಿಗೆ ಸಾಧಾರಣ ನೀನು ಹೇಳುತ್ತಾ ಇರುವಾಗ ನೀನು ಹೀಗೆ ಕತೆ ಹೇಳಿದ್ರೆ ಭೂಲೋಕದವರದ್ದಾದ್ರೆ ಕೂದಲು ಬಿಳಿಯಾದೀತು. ಇಲ್ಲ ಆಯ್ತಾ? ಕರ್ಕೊಂಡೋಗಿ ವಯಸ್ಸಿಗೆ ಬಂದ ಮೇಲೆ ಮದುವೆಯನ್ನು ಮಾಡಿಸಿ, ಮದುವೆ ಮಾಡಿ ಅವನೊಟ್ಟಿಗೆ ಬೇರೆ ಪಾಪದ ಹುಡುಗನನ್ನು ನೋಡಿ. ಪಾಪದ ಅಂದ್ರೆ ತುಂಬಾ ಪಾಪ ಮಾಡಿದವನ? ತುಂಬಾ
ಚಂದದ ಸಾಧು ಸ್ವಭಾವ ಸಾಧು ಸ್ವಭಾವದವನನ್ನು ನೋಡಿ ಹಾ. ಮದುವೆ ಮಾಡಿಸಿದ್ದು. ಹಾ. ಮದುವೆ ಆಯ್ತಾ, ಹಾ. ಸಂಸಾರ ಜೀವನ ಚೆನ್ನಾಗಿ ಸಾಗುತ್ತಾ ಇತ್ತು ರಾಯರು. ಇದು ಯಾವುದು ಗುರುಮಠದಲ್ಲ ಅಲ್ಲ ಅಲ್ಲ, ಗುರುಮಠದ್ದು ಉಂಟು. ಸಂಸ್ಕಾರ. ಹಾ. ಹಾ. ಹೀಗೆ ಸ್ವಲ್ಪ ದಿವಸ ಕಳೆದವಾಗ ಒಂದು 4-5 ಮಕ್ಕಳಾಗುವಾಗ ಹಾ. ಇವ ಬಂದ, ಗುರುಮಠದ ಜಯ. ಅವನಿಗೆ ಮದುವೆ ಆಗಿರ್ಲಿಲ್ವಾ? ಆ, ಅವನದ್ದು ಮದುವೆ ವಿಷಯವೇ ಇಲ್ಲಿ. ಸರಿ ಬಿಡು. ಆಯ್ತಾ ರಾಯರೇ, ಹೆಚ್ಚಿನ ಅಂಶ ಆಗ್ಲಿಲ್ವಾ ಅಂತ. ಹಾ. ಆಯ್ತಾ, ಇವ ಬಂದು ನೋಡಿದ. ಹಾ. ನೋಡಿ ಮತ್ತೆ ಇಬ್ಬರಿಗೆ ಮತ್ತೆ ಪ್ರಾರಂಭ ಪ್ರೀತಿ. ಗಂಡನಿಗೆ ಗೊತ್ತಿಲ್ಲದಾಗ ಹಾ, ಸರಿ. ಆಯ್ತಾ, ಹಾ. ಕೊನೆಗೆ ಇವಳಿಗೆ ಆಸೆಯನ್ನು ತೋರಿಸಿದ. ಹಾ. ನಾನು ನಿನ್ನನ್ನು ಮದುವೆ ಆಗ್ತೇನೆ, ಚೆನ್ನಾಗಿ ಸಾಕ್ತೇನೆ ಅಂತ ಹಾ. ಕರ್ಕೊಂಡೋದ. ಹಾ. ಕರ್ಕೊಂಡೋಗಿ ಹಾ. ಸ್ವಲ್ಪ ದಿವಸ ಆಗುವಾಗ ಇವ ಬಿಟ್ಟ. ಹಾ. ಯಾರು? ಜಯ ಬಿಟ್ಟ. ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾಳೆ. ಹಾ, ಸರಿ. ಕರ್ಕೊಂಡು ಬಂದು ಹಾ. ನೋಡು, ಆ ಕಡೆ ಗಂಡನಿಲ್ಲ, ಈ ಕಡೆ ಈ ಜಯನೂ ಇಲ್ಲ. ಹಾ. ಇಬ್ಬರು ಇಲ್ಲದಿರುವಂತಹ ಸಮಯದಲ್ಲಿ ಇವಳಿಗೆ ಬೇಸರ ಆಯ್ತು. ಹಾ. ಏನು ಮಾಡುದು, ಜೀವನ ಹೇಗೆ ಅಂತ ಹಾ. ತನ್ನ ಮಕ್ಕಳನ್ನು ಮಾರಾಟ ಮಾಡಿದ್ಲು. ಹಾ? ಹ್ಮ್. ಯಾರಿಗೆ? ಬೇರೆ ಬೇರೆ ಸಿಕ್ಕವರಿಗೆ, ಹಣಕ್ಕೆ. ಹೌದಾ? ಹ್ಮ್. ಹಾ. ಆಮೇಲೆ ಬದುಕಲಿಕ್ಕೆ ದಾರಿ ಇಲ್ಲದೆ ರಾಯರೆ ಹಾ. ಹೇಗೇಗೋ ಬದುಕಿದ್ಲು. ಹೇಗೆ ಅಂದ್ರೆ? ಹೇಗೇಗೋ ಅಂದ್ರೆ ತನ್ನ ಜೀವನವನ್ನೆಲ್ಲ ಹಾ. ಹಂಚಿಕೊಂಡು ಹಾ. ಎಲ್ಲ ಕೇಳಿ ಪ್ರಯೋಜನ ಎಲ್ಲಿ ನೋಡಿ. ಆದ್ರೂ ಪ್ರಯೋಜನ ಇಲ್ಲದ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ಲ. ಹೌದು. ನೀನು ಹೇಳದಿದ್ರೆ ನಾನು ಶಿಕ್ಷೆ ಕೊಡುದು ಹೇಗೆ? ಆಯ್ತಾ ರಾಯರೆ, ಹಾ. ಮಕ್ಕಳನ್ನು ಮಾರಾಟ ಮಾಡಿದ್ಲು. ಕೊನೆಗೆ ತನ್ನನ್ನೇ ತಾನು ಮಾರಾಟ ಮಾಡಿದ್ಲು. ಹಾ? ಹ್ಮ್. ಶೀಲ ವಿಕ್ರಯ. ಶಿಲ್ ವಿಕ್ರಯ ಮಾಡಿದ್ಲು. ಓ? ಶಿಲ್ ವಿಕ್ರಯ ಶೀಲ ವಿಕ್ರಯ. ವಿಕ್ರಯ ಮಾಡಿದ್ಲು ಹಾ. ರಾಯರೆ. ಆಯ್ತಾ, ಹಾ. ಅಷ್ಟಕ್ಕೆ ಮುಗಿಲಿಲ್ಲ. ಹಾ. ಇವಳಿಗೆ ಕೊನೆಗೆ ಒಂದು ರೋಗ ಬಂತು. ಹಾ. ಮಾರಂಕ ರೋಗ. ಓ? ಮಾರಂಕ ರೋಗ. ಅದ್ಯಾರು? ಮಾರಂಕ ರೋಗ. ಮಾರಕ ರೋಗ. ಮಾರಂಕ ರೋಗ ಬಂದು ಹಾ. ಇವಳ ಗಾಳಿ ಹೋಯ್ತು. ಗಾಳಿ ಹೋಯ್ತು, ಉಸಿರು ಹೋಯ್ತು. ನೀನು ಎಂತದ್ದು ಕೆಂದಿನ ವಿಷಯ ಹೇಳುದು ಅವಳ ವಿಷಯ ಹೇಳುದು? ಇಲ್ಲ, ಅವಳದ್ದು ಗಾಳಿ. ಉಸಿರಾಟ ನಿಂತಿತ್ತು. ಹಾ. ಉಸಿರಾಟ ನಿಂತ ಮೇಲೆ ಇವಳು ಸತ್ಲು. ಸತ್ತ ಮೇಲೆ ಇವರಿಗೆ ಯಾರು ಇಲ್ಲ ಅಂತ ಹೇಳಿ ನೋಡು, ಅವಳಿಗೆ ಮತ್ತೆ ಶಿಕ್ಷೆ ಕೊಡುವ, ನಿನಗೆ ಎಂತದ್ದು ಕೊಡುದು ಅಂತ ಈಗ ನಿನಗೆ ಸ್ವಯ ಉಂಟ? ನಿನಗೆ ಇದ್ದ ಅದನ್ನೇ ಹೇಳ್ತೀವಿ. ಸತ್ತದ ಮತ್ತೆ ಪ್ರಾಣ ಹೋದ್ರೆ ಸಾಯುವುದಲ್ವೇನೋ? ಈಗ ಆಗಾಯ್ತಾ? ಮೊದಲೆಲ್ಲ ಹೇಗೆ? ಹಾ, ಗೊತ್ತಾಯ್ತು. ಕೆಲವರೆಲ್ಲ ಜೀವ ಇದ್ರು ಸತ್ತ ಹಾಗೆ ಇರ್ತಾರೆ. ಆಯ್ತಾ ರಾಯರೇ, ನಮಗೆ ಒಂದು ಆಟಲೆ ಬಿಸಿ ಇಲ್ಲ. ನಾವು ಅಮರರ ಅಲ್ವಾ? ಅಮರರ ಅಲ್ವಾ? ಯಾರು? ಅಮರ ರಾಯರೇ, ಕೊನೆಗೆ ಇವಳನ್ನು ಯಾರೋ 4 ಜನ ಸೇರಿ ಒಂದು ಹೊತ್ತಿಸಿದ್ರು. ಆಯ್ತಾ, ಅಲ್ಲಿಗೆ ಪ್ರಾಣ ಹೋಯ್ತು. ಇನ್ನು ಪುನಃ ಸತ್ತದನ್ನು ಅವರು ಸುಟ್ಟದ್ದು. ಹಾಗೆ ಜ್ಯೋತಿಯಾಗಿ ಇಲ್ಲಿಗೆ ಬಂದಿದ್ದಾಳೆ ನೋಡಿ, ಸುದ್ದಿಯೇ ಇಲ್ಲ. ಹೆಣ್ಣಾದವಳಿಗೆ ಚೀಲವೇ ಭೂಷಣ. ಮತ್ತೆ ಈ ಚೀಲವನ್ನೆಲ್ಲ ಕಳ್ಕೊಂಡು ಚೀಲ ನಿನ್ನನ್ನು ತುಂಡು ಮಾಡಿ ಹಾಕಲಿಕ್ಕೆ ಅಲ್ಲ. ಶೀಲ, ಶೀಲಂ ಸರ್ವತ್ರ ವೈಧನಂ. ಶೀಲಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ. 3 ವಿಷಯ ವಿಕ್ರಯ ಮಾಡಬಾರ್ದು. ಯಾವುದು? ಒಂದು ಅನ್ನ ವಿಕ್ರಯ, ಮಾಡಬಾರ್ದು. ಒಂದು ವೇದ ವಿಕ್ರಯ, ಮಾಡ್ಲೇಬಾರ್ದು. ಮತ್ತೊಂದು ಶೀಲ ವಿಕ್ರಯ. ಅದನ್ನು ಮಾಡ್ಲೇಬಾರ್ದು. ವೇದ ವಿಕ್ರಯ ಅಂದ್ರೆ ಎಂತದ್ದು ಗೊತ್ತಿಲ್ಲ. ನೀವು 3 ಅಂತ ಹೇಳಿ ಅದರಲ್ಲೇ ಇರ್ಬಹುದಂತ ನಾನು ಲೆಕ್ಕ ಹಾಕಿ. ವೇದ ವಿಕ್ರಯ ಅಂತ ಹೇಳಿದ್ರೆ ಪುರೋಹಿತನಾದವ ಪೂಜೆಗೆ ಇಷ್ಟು ಅಂತ ಕೇಳಲಿಕ್ಕಿಲ್ಲ. ಅನ್ನವನ್ನು ಬರೀಬೇಡ ನೀವು, ಅನ್ನವನ್ನು ಮಾರಲಿಕ್ಕೆ ಅಂತ ಇಲ್ಲ. ಆಮೇಲೆ ಶೀಲವನ್ನು ಮಾರಲಿಕ್ಕೆ ಇಲ್ಲ. ಅದರೊಂದಿಗೆ ಕೆಲವು ಉಂಟು, ಕಲಾ ವಿಕ್ರಯ ಮಾಡ್ಲಿಕ್ಕೂ ಇಲ್ಲ. ಕಲಾವಿದ ಎಷ್ಟು ಕೊಡ್ಬೇಕು ಅಂತ ಕೇಳಲಿಕ್ಕಿಲ್ಲ. ಯಾವಾಗ? ಕೃತ, ತ್ರೇತ, ದ್ವಾಪರದಲ್ಲಿ. ಕಲಿಯುಗದಲ್ಲಿ ಈ 4 ಮಾಡ್ತಾರೆ. ಕೇಳದೆ ಉಪಾಯ ಇಲ್ಲ, ಇಲ್ಲದ್ರೆ ಕೊಡುವುದೇ ಇಲ್ಲ. ಕಡಿಮೆ ಕೊಡ್ತಾರೆ. ಪೂಜೆಗೂ ಕೊಡುವುದಿಲ್ಲ, ಕಲಾವಿದನಿಗೂ.
ಅನ್ನ ಮಾರದೆ ಉಪಾಯ ಇಲ್ಲ, ಹೌದು. ಅದರಲ್ಲೇ ಬದುಕೋ. ಅನ್ನ ಎಂತದ್ದು? ಹೌದು. ಕಲಿಯುಗದಲ್ಲಿ ನೀರು ಮಾರಬೇಕಾದೀತು ಹೌದೌದು. ಅಲ್ವಾ? ನೀರು- ಕಲಿಯುಗದ ಧರ್ಮ ನೀರು ಮಾರಾಟ ಮಾಡಿಯೇ ಕೆಲವರು ಜೀವನ ಮಾಡಬಹುದು ಅಲ್ವಾ? ಮತ್ತೆ? ಇದು ಹಾಗಲ್ಲ. ಈ ಯುಗದಲ್ಲಿ ಹಾ. ಶೀಲ ವಿಕ್ರಯ ಮಾಡಿದ್ದಾಳೆ ಎಂದಾದ್ರೆ ಹಾ. ನಿರ್ದಯದಿಂದ ಹಾ. ನೀನು ಎಲ್ಲಿ ನೋಡು ನಾನಿಲ್ಲಿ ನೀವು ಅವಳಿಗೆ ಕೊಡುವ ಶಿಕ್ಷೆ ನಾನು ಅಲ್ಲಿಯಾ ಅಲ್ಲಿ ನೋಡ್ಬೇಕಾ? ಹ್ಮ್. ಹಾ. ನಿರ್ದಯದಿಂದ ನಿರ್ದಯದಿಂದ ಹಾ? ಏನು ಮಾಡಲಿ? ಅವಳನ್ನು ಕೊಂಡು ಹೋಗಿ ಹಾ ರೌರವ ಹಾ ನರಕಕ್ಕೆ ಹಾಕಿ ಹಾ ಏನು ಅವಳಿಗೆ ದೇಹದ ಹಾ ಚಾಪಲ್ಯ, ಹಾ. ದೇಹದ ಸುಖದ ಅಪೇಕ್ಷೆ ಹಾ ಅಲ್ಲಿದ್ದಾರಲ್ಲ, ಹಾ ವಿಷಾಸನ ಹಿಡಿದುಕೊಂಡು ನಿಂತವರು, ಹೌದು. ಗರಗಸ ಹಿಡಿದುಕೊಂಡು ಹಾ. ನಿಂತವರು, ಹಾ. ಅವರು ಹಾ. ಇವಳ ದೇಹವನ್ನು ತುಂಡು 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 ಮಾಡಿ ಹಾಕಲಿ ಕುಂಬಿ ಪಾಕಕ್ಕೆ. ಆಯ್ತು ಯಾವುದ್ರಲ್ಲಿ? ಇದರಲ್ಲಿ ಅಲ್ಲ. ಹಾ. ಯಾತನಾಮಯ ಶರೀರ ಕೊಡು. ಹಾ ಕೆಲವರೆಲ್ಲ ಕೇಳಲಿಕ್ಕುಂಟು, ಹೌದು ನೋವಾಗುದು ದೇಹಕ್ಕಲ್ವಾ, ಹಾ ಮತ್ತೆ ಸತ್ತ ಮೇಲೆ ಏನುಂಟು? ಹೌದು ಇಲ್ಲಿ ಬಂದ ಮೇಲೆ ಒಂದು ಶರೀರ ಕೊಡ್ಲಿಕ್ಕುಂಟು. ಕೊಡ್ಲಿಕ್ಕುಂಟು. ಯಾವುದಕ್ಕೆ? ಹಾ. ನೋವು ಪಡ್ಲಿಕ್ಕೆ ಶರೀರ. ಹೌದೌದು. ಹಾಗಾಗಿ ಹಾ. ಸತ್ತ ಮೇಲೆ ಹೆಣದಲ್ಲಿ ಆತ್ಮ ಮಾತ್ರ ಹೋಗುದಲ್ವಾ, ನೋವು ಯಾವುದಕ್ಕೆ ಆಗುದು? ಯಾವುದು? ನೋವಾಗುವುದಕ್ಕೆ ಯಾತನಾಮಯ ಶರೀರ. ಹೌದೌದು. ಕೊಂಡೋಗು, ಹಾ. ಕಟ್ಟಿ ಹೇಳ್ಕೊಂಡು ಹೋಗು, ಎಳ್ಕೊಂಡು ಹೋಗು. ಓ, ರೌ ರೌ ನರಕಕ್ಕೆ ಹಾಕಿ ಆಯ್ತು ಅದು. ಓ. ರೌ ರೌ ನರಕಕ್ಕೆ ಹಾಕಿ ಆಯ್ತು. ನೀನು ಮಾತಾಡುವಾಗ ನನಗೆ ಅದಕ್ಕಿಂತ ಹೆಸಿಗೆ ಕೇಳ್ತದೆ, ರೌ- ರೌರವಕ್ಕಿಂತ. ಆ, ಆ, ರೌರವ ನರಕ. ಇನ್ನೊಂದುಂಟು ಹಾ, ಒಂದು. ಹಾ. ಏ, ನೀನು ಅದನ್ನೇ ತಂದದ್ದ? ಅದಲ್ಲ, ಮತ್ತೆ ಆಗ ಹೆಣ್ಣು ಪೇಟ, ಹಾ, ಈಗ ಗಂಡು ಪೇಟ. ಅದ್ರಲ್ಲಿ ಗಂಡ ಹೆಣ್ಣು ಅಂತಲೇ ಗೊತ್ತಾಗೋದಿಲ್ಲ. ಅದು ಪೇಟ ಅಲ್ವಾ? ಹಾ, ಹಾ, ಹಾ. ಪೇಟಕ್ಕೆ ಗೊತ್ತಾಗ್ತದ ಹಾಗೆ. ಗೊತ್ತಾಗೋದಿಲ್ಲ. ಹೌದು. ಆವಾಗ ಸ್ವಲ್ಪ ಕೂದಲಿದ್ದಾಗೆ ಕಾಣ್ತಾ ಇತ್ತು, ಅದು ಹೆಣ್ಣಲ್ವಾ? ಹಾ. ಈಗ ಗಂಡು. ಹಾ. ನಾಳೆ ಇದ್ರ ವಿಷಯ. ಎಷ್ಟಕ್ಕೂ ಓ ಮೆಟ್ಟಬೇಕು. ಬೇಡ ಬೇಡ. ಅದಕ್ಕೂ ಮತ್ತೆ ನಮ್ಮನ್ನು ನೋಡಿ ಕೂ ಅಂತ ಹೇಳುವುದು. ಹ್ಮ್. ಮತ್ತೆ ಅದು ಭೂಲೋಕದಲ್ಲಿ ಕೆಲವು ಜನವನ್ನು ಕರೆದ ಅಭ್ಯಾಸ ಉಂಟಂತ ಅದಕ್ಕೆ. ಹೆಚ್ಚಿನ ಹಾಗೆ ಹೌದು, ಇಲ್ಲ. ಅದು ನಿಮ್ಮ ಈ ಗೊರಂಕರ ರೂಪವನ್ನು ನೋಡಿ ಕೂಡ ಯಾವುದು? ಗೊರಂಕರ ರೂಪ ನೋಡಿ ಭಯ ಇಲ್ಲ ಅಂತ ಹೇಳುವಾಗ ಅದೇ ಅಸ್ತಮ ಇದ್ದವನಿಗೆ ಹ. ಘೋರಾಕಾರ. ಮತ್ತೆ ಹಾ. ಇವತ್ತು ನೀವು ಗೊರಂಕರ ಅಲ್ಲ, ಎಂತದು? ಗೊರಂಕರ ಘೋರಾಕಾರ. ಓ, ಇವನ ಹೆಸರು ಹಾ. ಇವ ಭಾರಿ ಬೇಸರ ಆಗ್ತದೆ ಇವರೇ. ಏನು ಅವ ಒಬ್ಬ ಕಲಾವಿದ ಇವರೇ ಅಂತ ಹೇಳ್ಬೇಡ. ಹಾ? ನೀನ್ ಎಂತದ್ದು ಯಾರಲ್ಲಿ ಮಾತಾಡೋದು? ದೋಣಿ ನಡೆಸೋನಲ್ಲಿ ಮಾತಾಡ. ಅಲ್ಲ ಹಾ, ಸರಿ. ನಾವು ನಮಗೆಲ್ಲ ನೀವೇ ಅಲ್ವಾ ಹಾ. ಯಜಮಾನ್ರು. ಹಾ. ಇವ ಒಬ್ಬ ಕಲಾವಿದ ಮತ್ತೆ. ಹಾ. ಏಯ್! ಒಬ್ಬ- ನಾ ಸ್ವಂತ ಮೊದಲೇ ಬಿಡ್ತಿದ್ದೆ ಅಲ್ವಾ? ಸೊಂಟ ಇಲ್ಲ, ಹೌದೌದು, ಗೊತ್ತಾ? ಕಲಾವಿದ. ಹಾ, ಕಲಾವಿದ. ಹೌದೌದು. ಹೌದಾ? ಹ್ಮ್. ಹಾ? ಹ್ಮ್. ಹಾ. ಇವನ ಹೆಸರು ರಂಜಿತ್. ಹಾ. ಹೌದಾ? ಹ್ಮ್. ಅವನೊಟ್ಟಿಗೆ ಮತ್ತೊಬ್ಬ ಇದ್ದ ಅಲ್ವಾ, ಕೃಷಕಾಯದವ? ಅವ ಇಲ್ಲ, ಅವ ಬರ್ಬೇಕಷ್ಟೇ. ಸರಿ, ಸರಿ. ಅವ ಸದ್ಯಕ್ಕೆ ಬರ್ಲಿಲ್ಲ. ಹಾ, ಹಾ, ಸರಿ. ಅವ ಏಕೆ ಇಲ್ಲಿ
ಇಲ್ಲಿಗೆ ಬಂದ ಯಾಕೆ? ಅವನ ಜೀವನ ಭಯಂಕರ ಉಂಟು ರಾಯರೇ. ಕೇಳು. ಅದನ್ನು ಸ್ವಲ್ಪ ಸ್ವಲ್ಪ ಹೇಳ್ತೇನೆ ನಾನು. ಎಲ್ಲಿ ಅವ ಬಹಳ ದೂರ ಅವನ ರಾಯಕಿನವನ ಉತ್ತರದವನ ಆ ಕಡೆ ತೆಂಕಿನವ ಬಂದನ ರಾಯರೇ. ಇವ ಸಣ್ಣದಿರುವಾಗ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಟ ಮಾಡ್ತಾ ಇದ್ದ. ಸರಿ. ಅವೊಬ್ಬ ಅನಾಥ. ಅಪ್ಪ ಅಮ್ಮ ಇಲ್ವಾ? ಅಪ್ಪ ಅಮ್ಮ ಹುಟ್ಟಿದ ಮೇಲೆ ಸತ್ತಾದ್ದು. ಅದಾಗೆ ಅಲ್ವಾ? ಇಲ್ಲದ್ರೆ ಮರದಿಂದ ಬಂದದ್ದವ. ಹೌದು. ಆಮೇಲೆ ಇವ ಹೀಗೆ ತಿರುಗಾಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಸಣ್ಣದಿರುವಾಗ ಆ ಕಡೆ ಎಲ್ಲ ಬಯಲಾಟ ಪ್ರದರ್ಶನ. ಇವ ಸಣ್ಣದಿರುವಾಗ ಅದನ್ನೇ ನೋಡಿ ನೋಡಿ ಯೋಚನೆ ಮಾಡಿದ, ನಾನು ಕೂಡ ಒಂದು ದೊಡ್ಡ ಕಲಾವಿದನಾಗಬೇಕಂತ. ಹಾಗೆ ಗುರುಮಠಕ್ಕೆ ಹೋದ, ಕಲಿತ ಯಾವುದು ಎಲ್ಲ ಅಭ್ಯಾಸ ಮಾಡಿದ. ಅಭ್ಯಾಸ ಮಾಡಿ ಒಂದು ಪ್ರತಿಷ್ಠಿತ ಮೇಳಕ್ಕೆ ಬಂದ. ಕೂಟಕ್ಕೆ ಬಂದವಾಗ ಈ ಭಾಗವತರು ನೋಡಿ ಇವನಿಗೆ ಅಂದಾಜು ಮಾಡಿದ್ರು. ಹೀಗೆ ನೋಡಿ ಈಗ ಭಾಗವತರು ಹೀಗೆ ನೋಡಿ ಅಂದಾಜು ಮಾಡಿದ್ರು. ನೀನು ಆಗಾಗ ಭೂಲೋಕಕ್ಕೆ ಹೋಗ್ತೀಯ, ನಿನ್ನದು ಬರ್ತದ ಅಂತ ಒಂದು ಪ್ರೇತ. ಯಾವುದು? ಕಲ್ಲು ಹೊಡೆದೇ ಕೊಲ್ತಾರ ಅಂತ ನೀನು ಎಲ್ಲರಿಗೂ ಅದನ್ನೇ ಹೇಳ್ತೀವಿ, ಒಂದೇ ಶಬ್ದ. ಇಲ್ಲ ಭಾಗವತರು ಕೂಡ ನಿನ್ನದು ಸಾರಿಗೂ ಒಗ್ಗರಣೆ, ಪಾಯಸಕ್ಕೂ ಒಗ್ಗರಣೆ, ಎಲ್ಲದಕ್ಕೂ ಒಂದೇ ಶಬ್ದವ ನಿನ್ನದು. ಆಚೆ ಮಾಡುವ ಭಾಗವತರಿಗೆ ನೋಡಿ ಯೋಚನೆ ಮಾಡಿದ್ರು. ಇವ ಮುಂದೊಂದು ದಿವಸ ಒಳ್ಳೆ ಕಲಾವಿದ ಆಗ್ತಾನೆ ಹಾಗೆ ಒಂದು ನಿರೀಕ್ಷೆ ಇತ್ತು. ಇವನಿಗೆ ಬಹಳ ಅವಕಾಶ ಕೊಟ್ಟು, ಓ ರಾಯರೇ, ಅವನು ಒಬ್ಬ ನಿಮ್ಮ ವೇಷ ಎಲ್ಲ ಮಾಡ್ತಾ ಇದ್ದ. ಯಮನ ವೇಷ ಅಂತ ಒಂದು. ಹೇಗೆ? ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ? ಕೆಟ್ಟದ್ದು ಮಾಡ್ಲಿಕ್ಕೆ ನಿಮ್ಮ ವೇಷ ಅಲ್ಲ ಅಲ್ಲ, ಯಾರೇ ವೇಷ ಆದ್ರೂ ಕೆಟ್ಟದ್ದು ಮಾಡುವವನಿಗೆ ಯಾರದ್ದು ಅಂತ ಇಲ್ಲ. ಯಾವುದನ್ನು ಕೆಟ್ಟದ್ದು ಮಾಡಿ ಇಲ್ಲ, ಇವು ಭಯಂಕರ ಚಂದ ಮಾಡ್ತಾ ಇದ್ದಾರೆ. ಹೀಗೆ ಕೆಲವೆಲ್ಲ. ಅವನೊಟ್ಟಿಗೆ ಚಿತ್ರಗುಪ್ತ ಮಾಡುವ ಇರ್ಲಿಲ್ವಾ? ಯಮ ಮಾಡುವಾಗ ಚಿತ್ರಗುಪ್ತ ಮಾಡುವವ ಇದ್ದ, ಅವ ಬರ್ಲಿಲ್ಲ ಅಲ್ಲ. ಅವ ಹೇಗೆ? ಒಳ್ಳೇದು ಮಾಡ್ತಿದ್ರೆ ಕೆಟ್ಟದ್ದು ಮಾಡ್ತಿದ್ದ? ಅವ ಹೇಳಿ ಪ್ರಯೋಜನ ಇಲ್ಲ ರಾಯರ. ಒಳ್ಳೇದು ಅಂದ್ರೆ ಅಷ್ಟು ಒಳ್ಳೇದಿಲ್ಲ ಮಾತು. ಹಾಗೆ ನಾನು ಬಿಟ್ಟೆ, ಅವನನ್ನು ತರ್ಲಿಲ್ಲ, ಇವನನ್ನು ಮಾತ್ರ ತಂದೆ ರಾಯರ. ಇವ ಹಾಗೆ ಒಳ್ಳೆಯ ಪ್ರದರ್ಶನವನ್ನು ನೀಡಿ ಬಹಳ ಜನ ಬೇಡಿಕೆಯವನಾದ. ಹಾಗೆ ಸ್ವಲ್ಪ ತಿರುಗಾಟದಲ್ಲಿ ಇವನಿಗೆ ಕೆಲವೆಲ್ಲ ವ್ಯಾಸನ ಬಂತು. ಯಾವುದು ವ್ಯಾಸನ? ಒಟ್ಟಿಗೆ ಇದ್ದವರೊಟ್ಟಿಗೆಲ್ಲ ಸೇರಿ ಹಾಗೆ ಹೀಗೆ ಆಗಿ. ಬಹುಶಃ ಯಾರು ಅಡ್ಡದಲ್ಲಿದ್ದವರು ಹಾಳು ಮಾಡಿರ್ಬೇಕು. ಅಡ್ಡದಲ್ಲಿದ್ದವರಲ್ಲ, ಉದ್ದದಲ್ಲಿ ಇದ್ದವರು, ಅವರ ಹತ್ತಿರ ಇರುವವರು, ಕೆಳಗೆ ಅವರಿಗಿಂತ ಸ್ವಲ್ಪ ಕೆಳಗೆ ಇರುವವರು, ಹೀಗೆ ಮೊದಲಿನಿಂದ ಕೆಳಗಿದ್ದವರು ಮತ್ತೆ ಕೆಳಗೆ ಇದ್ದವರ ಅಲ್ಲ, ಅವನೊಟ್ಟಿಗೆ ಇದ್ದು ಸ್ವಲ್ಪ ಕೆಳಗಿನವರು. ಹಾಗೆ ಯೋಚನೆ ಮಾಡಿರಾಯರೆ ಅವ ಕೊನೆಗಾಗುವಾಗ ಯಾವುದೂ ಇಲ್ಲ ಅಂತಾಯ್ತು. ಈ ದುರ್ವ್ಯಸನದಿಂದಾಗಿ, ಆ ದುರ್ವ್ಯಸನದಿಂದಾಗಿ ಇವನ ಪ್ರಾಣ ಹೋಯ್ತು ರಾಯರೆ. ಹಾಗಾಗಿ ಸತ್ತು ಇಲ್ಲಿಗೆ ಬಂದವ. ಹೌದಾ? ಕಲಾವಿದನೆಯೋ? ಹೌದು. ಎಂತ ನೋಡುದು ಈಗ? ಎಂತ ಮಾಡುದಂತಲೇ ಗೊತ್ತಾಗುದಿಲ್ಲ. ಈಗ ಯಾಕೆ ಸಮಸ್ಯೆ ಅದು ಗೊತ್ತುಂಟ? ದುರ್ವ್ಯಸನಕ್ಕೆ ಶಿಕ್ಷೆ ಕೊಡ್ಬೇಕು. ಕಲಾವಿದನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಯಾಕೆ ಮನಸ್ಸು ಬರುದಿಲ್ಲ? ಯಾಕೆ? ನೀವೊಂದು ಕಲಾವಿದನ ಬಗ್ಗೆ ಒಂದೆರಡು ಮಾತು ಹೇಳಿ. ಎರಡು ಮಾತು ಹೇಳಲಿಕ್ಕೆ ಇಲ್ಲಿ ಭಾಷಣ ಮಾಡುದ ನಾನು? ಪಾಪಿ. ಕಲಾವಿದನಾದವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಯಾಕೆ ಮನಸ್ಸು ಬರುವುದಿಲ್ಲ? ಮನೆಯಲ್ಲಿ ಯಾರು ಸತ್ತಿರಲಿ, ಯಾರಿರಲಿ, ಏನು ಸಮಸ್ಯೆ ಇರಲಿ, ಪಾಪ ಏನು ಅವನನ್ನು ಅಗಲಿ ಹೋಗಿರಲಿ, ಸಾವಿರ ಸಮಸ್ಯೆಗಳು ಅವನ ತಲೆಯ ಮೇಲಿರಲಿ, ಅವ ರಂಗದಲ್ಲಿ ತೋರಿಸ್ತಾನ? ಇಲ್ಲ. ನಿಜವಾದ ಪೂಜೆ ಯಾವುದು? ಯಾವುದು? ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನ. ಜನಗಳಿಗೆ ಸಂತೋಷ ಮಾಡುವುದಕ್ಕಿಂತ ದೊಡ್ಡ ಪೂಜೆಯೇ ಬೇಡ. ಇಲ್ಲ. ಏನು ಕಷ್ಟ ಇದ್ರು, ಏನು ನಷ್ಟ ಇದ್ರು, ಏನು ದುಃಖ ಇದ್ರು, ಏನು ಅಳಲಿದ್ರು, ಏನು ಅಂತರಂಗದ ನೋವಿದ್ದರು ಅದನ್ನು ಮರೆಸಿಕೊಂಡು ಜನಗಳಿಗೆ ಸಂತೋಷ ಕೊಡುವ ಪುಣ್ಯ ಮಾಡ್ತಾನೆ ಅಲ್ವಾ? ಆ ದುರ್ವ್ಯಸನ ಇದರಿಂದ ಹೋಗ್ತದೆ. ಆದ್ರೂ ದುರ್ವ್ಯಸನ ಮಾಡಿದ್ದಾನಲ್ವಾ? ಅವ ದುರ್ವ್ಯಸನ ಮಾಡಿದ್ದಕ್ಕಿಂತಲೂ ನಿಮ್ಮ ವೇಷ ಮಾಡಿದ್ದಕ್ಕಾದ್ರೂ ಒಂದು ದಿವಸ ಆದ್ರೂ ಒಂದು ಸಣ್ಣ ನನ್ನ ವೇಷ ಮಾಡಿದ್ದಕ್ಕೆ ಬೇಕಾದ್ರೆ ಅವನಿಗೆ ಪ್ರಶಸ್ತಿ ಕೊಡಬೇಕು. ನಮ್ಮಲ್ಲಿ ಇಲ್ಲ ಅಲ್ಲ? ನಮ್ಮಲ್ಲಿ ಉಂಟ ಪ್ರಶಸ್ತಿ. ಪ್ರಶಸ್ತಿ ಆ ಕಡೆಯಿಂದ ಈ ಕಡೆ ಇದೆ, ಅಲ್ಲಿಗೆ ಇದು ಸರಿಯಾಯ್ತು. ಆದ್ರೆ ಒಂದು ಲೆಕ್ಕಾಚಾರ ಮಾಡ್ಬೇಕು ನೀವು. ಲೆಕ್ಕಾಚಾರ ಅವ ಜನಗಳಿಗೆ ಸಂತೋಷ ಹೆಚ್ಚು ಕೊಟ್ಟದ್ದು ದುರ್ವ್ಯಸನ ಹೆಚ್ಚು ಕೊಟ್ಟು ಮಾಡಿದ್ದ. ದುರ್ವ್ಯಸನ ಕೊನೆಗಾಗುವಾಗ ಹೌದಾ? ಹೆಚ್ಚು ದುರ್ವ್ಯಸನ 85 ಉಂಟು, ಸಂತಸ 73. 12 ಉಳಿದಿದ? 12 ಆಯ್ತು. 11 ಕಲಿತ ಅಂತ 12. 85ರಿಂದ 73 ತೆಗೆದ್ರೆ ಹೇಗೆ? ಹೌದು. ಆದ್ರೆ ಒಂದು ಇರ್ತದೆ ಮಾತ್ರ, ಯಾವುದು? ಅದು ಹಾಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ?
ಅವನ ಪಾಪವನ್ನು ಹೊರಿಸಿದ್ದು. ಹಾಗಲ್ಲ, ಹಾಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ 4 ಜನಕ್ಕೆ 4 ಜನ ಸರಿ ಅಂತ ಒಂದು ಲೆಕ್ಕ ಅಲ್ವಾ? ಕೆಲವರೆಲ್ಲ 4ನೇ ಒಂದು ಭಾಗವೂ ಇರುವುದಿಲ್ಲ, ಅವರನ್ನು ಒಂದೊಂದು ಲೆಕ್ಕ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಹಾಗೆ ದುರ್ವ್ಯಸನ ಯಾವುದು, ಒಳ್ಳೆ ಕೆಲಸ ಯಾವುದು ಅಂತ ಲೆಕ್ಕ ಮಾಡ್ಲಿಕ್ಕೆ ಕಷ್ಟ ಇಲ್ವಾ? ತುಂಬಾ ಒಂದು ಕೆಲಸ ಮಾಡು, ಯಾವ ದುರ್ವ್ಯಸನ ಇದ್ದದ ಅವನಿಗೆ? ಸ್ವಲ್ಪ ಸ್ವಲ್ಪ ಅದು ಇದು ಕುಡಿಯೋದು ಅದೆಲ್ಲ ಇತ್ತು. ಹೌದಾ? ಕುಡಿಯುವುದಂದ್ರೆ ಅಂತದ್ದು ಕುಡಿಯುವುದಲ್ಲ, ಮತ್ತೆ ಅಮಲು ಪದಾರ್ಥ. ಹಾಗಾದ್ರೆ ಒಂದು ಕೆಲಸ ಮಾಡು, ಕ್ಷಾರ ಕರ್ದಮ. ಎಂತದ್ದು? ಅರ್ಧ. ಕ್ಷಾರ ಕರ್ದಮ. ಅರ್ಧ. ಕ್ಷಾರ ಅಂದ್ರೆ ಎಂತದ್ದು? ಗೊತ್ತಿಲ್ಲ. ಉಪ್ಪು. ಉಪ್ಪು. ಕರ್ದಮ ಅಂದ್ರೆ ಇಡೀ ಉಪ್ಪು. ಉಪ್ಪು ಮತ್ತೆ ಕ್ಷಾರ ಆದ್ರೆ ಅರ್ಧ ಉಪ್ಪ ಅಲ್ಲ, ಉಪ್ಪು ಕೆಸರಿನ ನೀರು. ಉಪ್ಪಿನ ನೀರು. ಉಪ್ಪು ಮತ್ತು ಕೆಸರು ಒಟ್ಟಿಗೆ. ಉಪ್ಪು ಕೆಸರು. ಕೆಸರಿನಲ್ಲಿ ಉಪ್ಪು. ಉಪ್ಪು ಅದಕ್ಕೆ ಹಾಕಿ ಉಪ್ಪು. ಲಾಲಾ ಭಕ್ಷ್ಯ. ಲಾಲ ಅಂದ್ರೆ ಎಂತದ್ದು? ಗೊತ್ತಿಲ್ಲ. ಲಾಲ ರಸ ಅಂದ್ರೆ ಎಂತದ್ದು? ಗೊತ್ತಿಲ್ಲ. ಜೊಲ್ಲಿನ ಕೆರೆ, ಎಂಜಲಿನ ಕೆರೆ, ಅದಕ್ಕೆ ಹಾಕಿ ಸ್ವಲ್ಪ ಕ್ರಿಮಿ ಭೋಜನ. ಕ್ರಿಮಿ ಭೋಜನ ಎಷ್ಟು ಕೊಡ್ತಿದ್ದಾನೆ? ತುಂಬಾ ಕೊನೆಗಾಗುವಾಗ ಇಚ್ಛಾಯ್ತು. ಹೌದಾ? ಇವನೊಟ್ಟಿಗೆ ಚಿತ್ರಗುಪ್ತ ಮಾಡ್ತಿದ್ದವ? ಅವ ಪಾಪ ಅವ ಕುಡಿಯುವುದಿಲ್ಲ. ಅವ ಕುಡಿದ್ರೆ ಯಾವತ್ತ ಬರ್ಬೇಕಿತ್ತು. ಹೌದಾ? ಬಿಡ ಹಾಕಿ ಕ್ರಿಮಿ ಭೋಜನದಿಂದ ಸ್ಥೂಲ ಪ್ರೋತದಿಂದ ಚುಚ್ಚಿ ಇವ ಮಾಡಿದ ದುರ್ವ್ಯಸನಕ್ಕೆ ಸರಿಯಾದ ಶಾಸ್ತಿಯನ್ನು ಕಟ್ಟಬೇಕು. ಮುಗೀತಾ? ಹೊರಗಡೆ ಸಾಲು ನಿಟ್ಟದ್ದು ಮುಗೀತು. ಎಷ್ಟು ಅಂತ ಆಯ್ತು, ಸತ್ತದ್ದಾಯ್ತು. ಆಯ್ತು, ಸತ್ತದ್ದಾಯ್ತು. ಎಂತದ? ಸರಿ ನೋಡು. ಏನ ಬೇಡಲಿ ಆಯ್ತಾ? ಲೆಕ್ಕ ಹೇಳುದು ಯಾರು? ನಾನು. ಮತ್ತೆ ನೀನೇ ಹೇಳ್ಬೇಕದಲ್ವಾ? ಇಲ್ಲಿ ಒಂದು ಕಾಂತ ಉಂಟು. ಎಂತದ? ಅದು ಇಲ್ಲ, ಇವತ್ತು ಇಲ್ಲ ರಾಯರ, ಅದು ಇಲ್ಲ. ಯಾವುದು? ಅದು ಇವತ್ತಿಲ್ಲ ಅಂತ ಬಿಡ್ಲಿಕ್ಕೆಲ್ಲ ಎಂತದ್ದು ಅಂತ ಭಾವಿಸಿದಿ ನೀನು? ಇಲ್ಲ, ಕಲಾಪ್ರಸ್ತುತಿ ಅಂತ ಭಾವಿಸಿದ್ಯಾ? ಅದು ಬಿಡುವ ಪಾತ್ರ ಅಂತ ಹೇಳಲಿಕ್ಕೆ? ಇದು ಯಮಲೋಕ. ಇದು ಇಲ್ಲಿ ಬಿಡದೆ ಉಪಾಯ ಇಲ್ಲ ರಾಯರ. ಯಾಕೆ? ರಾಯರ ಒಬ್ಬ ಸತ್ತಿದ್ದಾನೆ. ಅವ ಹತ್ರ ಬರ್ಬೇಕಲ್ಲ. ಅವ ಇಲ್ಲಿಗೆ ಬರ್ಲಿಲ್ಲ. ಅದು ವಿಷಯ ಬೇರೆ ಉಂಟು ರಾಯರ. ಸ್ವಲ್ಪ ಅದು ಸ್ವಲ್ಪ ಆಚೆ ಈಚೆ ಆಗಿ ಉಂಟು. ಅದು ಸ್ವಲ್ಪ ತಲೆ ಬಿಸಿಯ ವಿಚಾರ. ಸಾಯ್ಲಿಲ್ವಾ? ಅಲ್ಲ, ಅವ ಸತ್ತಿದ್ದಾನೆ. ಮತ್ತೇನು ಕರ್ಕೊಂಡು ಬರ್ಲಿಲ್ಲ? ಅದು ಸ್ವಲ್ಪ ತಲೆ ಬಿಸಿಯ ವಿಚಾರ. ಅದು ಸ್ವಲ್ಪ ಅಲ್ಲಿ ಇದಾಗಿದೆ ರಾಯರ. ನೀನು ನನಗೆ ತಲೆ ಬಿಸಿ ಮಾಡಬೇಡ. ಆಯ್ತಾ? ನೀನು ಹೇಳು ಸರಿ. ರಾಯರ, ಭೂಲೋಕದಲ್ಲಿ ದುಮ್ಮಸ್ಸಿನ ಮಗ ಎಂತದು? ದುಮ್ಮಸ್ಸನ್ನ ದಿಮಸ್ಸೇನ. ದಿಮಸ್ಸೇನ. ಯಪ್ಪ, ಇದನ್ನು ಬರೆದ್ರು ನನಗೆ ಓದ್ಲಿಕ್ಕೆ ಆಗುದಿಲ್ಲ. ಬರ್ದಿದ್ಯಾ ನೀನು? ಬರ್ದಿದ್ಯಾ? ಸರಿ. ಸರಿ. ಮಗ ಪುಣ್ಯ ಪುರುಷ. ಪುಣ್ಯ ಪುರುಷ. ಪುಣ್ಯಾತ್ಮ. ಅವನ ಹೆಸರು ಪುಣ್ಯ ಪುರುಷ ಅಲ್ಲ, ಸತ್ಯವಾನ. ಸತ್ಯವಾನ. ಸತ್ಯವಾನ ಎನ್ನುವ ಅವ ಸತ್ತು ತುಂಬಾ ಹೊತ್ತಾಯ್ತು. ಆದ್ರೂ ಅವ ಇಲ್ಲಿಗೆ ಬರ್ಲಿಲ್ಲ. ಇವರೇನು ಅಷ್ಟು ಉದಾಸೀನ ಮಾಡಿದ್ದು ನಮ್ಮ ಯಮದೂತರು? ಉದಾಸೀನ ಮಾಡಿದ್ದಲ್ಲ, ಮತ್ತೆ ಅವನ ಹೆಂಡತಿ ಸಾಯ್ತ್ರಿ. 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 ಯಾರು? ಯಾವ ಭಾಷೆ ಮಾತಾಡೋದು ನೀನು? ಸಾಯ್ತ್ರಿ. ಅವಳ ಹೆಸರು ಸಾವಿತ್ರಿ. ಅದೇ ಸಾಯ್ತ್ರಿ. ಅವಳ ಜಂಗೆಯ ಮೇಲೆ ಅಲ್ಲ, ಜಂಗೆಯಲ್ಲಿ ಅಲ್ಲ, ಮತ್ತೆ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ದಾನೆ. ಎಂತದು? ಜಂಗೆ ಅಲ್ಲ, ತೊಡೆಯಲ್ಲಿ. ತೊಡೆ ಜಂಗೆ ಅಂದ್ರೆ ಅಲ್ಲಿ ಅದು ಅದೇಯಾ? ಒಂದೇಯಾ? ಸರಿ, ಮುಂದುವರಿ. ಮಲಗಿದ್ದಾನೆ. ಅವ ಬರ್ಲಿಲ್ಲ ರಾಯರೇ. ತೊಡೆಯಲ್ಲಿ ಮಲಗಿದ್ರೇನು, ಎದೆಯಲ್ಲಿ ಮಲಗಿದ್ರೇನು? ಅದು ಈಗ ತೊಡೆಯಲ್ಲಿ ಮಲಗಿದವನನ್ನು ಕರ್ಕೊಂಡು ಬರ್ಲಿಕ್ಕಿಲ್ಲ ಅಂತ ಉಂಟಾ? ಅದು ಹೆಂಡತಿಯ ತೊಡೆ ಮೇಲೆ ಮಲಗಿದ್ದಂದ್ರೆ ಹೆಂಡತಿ ಸ್ವಲ್ಪ ಭಜನೆ ಮಾಡ್ತಾ ಇದ್ದಾಳೆ. ಭಜನೆ. ಗಂಡ ಸಾಯುವ ಮೊದಲೇ ಮರಣ ಭಜನೆ ಅಲ್ಲ, ಮರಣ ಭಜನೆ ಅಲ್ಲ, ಮತ್ತೆ ದೇವಿ ಭಜನೆ. ದೇವಿ ಭಜನೆ ಅಂದ್ರೆ
ಈ ಅಂಬಿಕೆ ಎನ್ನುವ ದೇವಿಯನ್ನು ದೇವಿ ದೇವಿಯನ್ನು ನೀನ್ ಇಂಥದ್ದೆಲ್ಲಿ ಅಂತ ನೋಡು. ಎಂತದ್ದು? ದೇವಿ ಅಂತಾದ್ರೂ ಒಂದು ಸರಿ ಹೇಳು. ಪಾಪಿ ದೇವಿಯನ್ನು ಸರಿ, ಅಷ್ಟೇ ಹೆದರಿಕೆ ಉಂಟಲ್ಲ. ನಾಳೆ ಚಿತ್ರಗುಪ್ತ ಇಲ್ವ ಅಂತ ಚಿತ್ರ ಒಬ್ಬನೇ ಅಂತ ಸರಿ. ಅವಳು ಅಂಬಿಕೆಯ ಕುರಿತಾಗಿ ಭಜನೆ ಮಾಡ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಯಮ ಭಟ್ರು ಹೋಗಿ ಏನು ಆಗದೆ ಇಲ್ಲಿಗೆ ಬಂದರು. ಅವರಿಗೆ ಆಗುದಲ್ಲ, ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ. ಚಿತ್ರಗುಪ್ತ, ಈ ಪ್ರಪಂಚದಲ್ಲಿ ಕರ್ತವ್ಯಕ್ಕೆ ಹೆಸರು ಯಮಧರ್ಮ. ಕರ್ತವ್ಯಚ್ಯುತರಾದವರಿಗೆ ಶಿಕ್ಷೆ ಕೊಡುವ ನನ್ನ ಅಧೀನದಲ್ಲಿದ್ದವರು ಕರ್ತವ್ಯಚ್ಯುತರಾಗಲಿಕ್ಕಿಲ್ಲ. ಹಾಗಾದ್ರೆ ಏನಾಯ್ತು? ಅವರಿಗೆ ಹೇಳ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ ಏನೋ ಒಂದು ಅಲ್ಲಿ ಪ್ರಭೆ, ಪ್ರಕಾಶ, ಪ್ರಭಾವ, ಅವರು ಇವರಿಗೆ ಕೃಪೆ ಬಂದದ್ದಲ್ಲ. ಇಲ್ಲ, ಅವರು ಪಾಪ. ಮೊದಲಿಗೆ ಹಾಡುವುದೇ ಹಾಗೆ, ಕೃತಾಂತಸ್ಯ ಕೃಪಾ ನಾಸ್ತಿ. ಕೃತಾಂತನಿಗೆ ಕೃಪೆ ಇಲ್ಲ, ಕೃತಾಂತನ ಭಟರಿಗೂ ಕೃಪೆ ಇಲ್ಲ. ಇಲ್ಲ ಉಂಟಾ? ಇಲ್ಲ, ಹೇಳಿಲ್ಲ. ಅವಳು ಕಣ್ಣೀರಾಗ್ತಾಳೆ ಅಂತ ಅದಕ್ಕಲ್ಲ. ಪಾಪ ಇವಳು ಬಂದು ನನ್ನಲ್ಲಿ ಕೂಗಿದ್ರೆ ಅಂತ. ಹೆಂಡತಿಯ ಮಾಂಗಲ್ಯ ಹೋಗ್ತದೆ ಅಂತ ನಾನು ಬಿಡ್ತೇನೋ? ಇಲ್ಲ ಇಲ್ಲ. ನಾಳೆ ಮಗನ ಮದುವೆ ಉಂಟು ಅಂತ ಅಪ್ಪನನ್ನು ಬಿಟ್ಟಿದ್ದೇನೋ? ಇಲ್ಲ ಇಲ್ಲ. ಬೆಳಿಗ್ಗೆ ಅಡುಗೆ ಮಾಡಿದವರು ಮಧ್ಯಾಹ್ನಕ್ಕೆ ಊಟಕ್ಕೆ ಇರುವುದಿಲ್ಲ ಅಂತ ಅವರನ್ನು ಬಿಟ್ಟಿದ್ದೇನೋ? ಇಲ್ಲವೇ ಇಲ್ಲ. ಅಥವಾ ನಾಳೆ ನನ್ನ ಮಗು ತಬ್ಬಲಿ ಆಗುತ್ತಾನೆ ಎನ್ನುವ ಕಾರಣಕ್ಕಾಗಿ ತಂದೆ ಇಲ್ಲದ ಮಗುವಿನ ತಾಯಿ ಎನ್ನುವುದಾಗಿ ಆ ತಾಯಿಯನ್ನು ಬಿಟ್ಟಿದ್ದೇನೋ? ಇಲ್ಲ ಇಲ್ಲ, ನೀವು ಬಿಡ್ಲಿಲ್ಲ. ಇಂದು ಯೌವನದ ಪ್ರಾಯದ ಹೆಣ್ಣು ಮಗಳು ಎನ್ನುವ ಕಾರಣಕ್ಕಾಗಿ ವಿಧವೆ ಆಗುವುದು ಬೇಡ ಅಂತ ಗಂಡನನ್ನು ಬಿಟ್ಟಿದ್ದೇನೋ? ಇಲ್ಲಪ್ಪ. ಯಾಕೆ ಬಿಡ್ಲಿಲ್ಲ? ನಿಮಗೆ ಕನಿಕರ ಇಲ್ಲ. ಕನಿಕರ ಯಾಕೆ ಬೇಕು? ಬೇಡ ಅಂತ ನೀವು. ನನಗೆ ಅವರಲ್ಲಿ ಕೋಪ ಉಂಟಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ? ನಿಮ್ಮ ಉದ್ಯೋಗ ಮುಗಿದು ಒಂದು ಕ್ಷಣವೂ ಅಲ್ಲಿ ಬದುಕಲಿಕ್ಕಿಲ್ಲ. ಎಂತದ್ದು? ನಾನು ಬೆನ್ನು ತಟ್ಟಿದ್ದು ನನಗೆ ಸಾಬಾಸ್ ಕೊಟ್ಟಾರೆ. ಓ, ಹಣೆ ಬರ ಕೆಟ್ಟ. ಇದನ್ನೇ ಬೇರೆ ಬೇರೆ ಯಾರಾದ್ರೂ ಕಟ್ಟುದು, ಹಿಂದೆ ಹೋಗುದಿಲ್ಲ. ಇನ್ನು ಬೆನ್ನು ತಟ್ಟುದತ್ತೆ. ನಿನ್ನದು ಮೊದಲೇ ಇದು ಮುರಿದೋಗಿದೆ, ಹಿಂದೆ ಯಾರು ಕಟ್ಟುದು, ಬೆನ್ನು ತಟ್ಟುದತ್ತೆ. ಯಾರವಳು? ಸತ್ಯವಾನನ ಹೆಂಡತಿ ಸಾವಿತ್ರಿ. ಅವಳ ಪ್ರಭೆಯಿಂದ ಯೋಚನೆ ಮಾಡಬೇಡಿ. ಅವರಿಗಾಗಲಿಲ್ಲ ಎಂದಾದ್ರೆ ಸೂರ್ಯಪುತ್ರ ಸವಿತೃ ದೇವನ ಮಗ, ಸವಿತೃ ಮಂಡಲ ಮಧ್ಯವರ್ತಿಯಾಗಿರುವಂತಹ ನಾರಾಯಣನ ಪ್ರಭಾವ ಇರುವ ಆ ಸೂರ್ಯ ದೇವನಿಂದಲೇ ಹುಟ್ಟಿದವ. ನನ್ನ ಪ್ರಭೆಯ ಮುಂದೆ ಅವಳದೆಂತ ಪ್ರಭೆಯ? ಮಹಿಷನನ್ನು ಏರಿಕೊಂಡಿದ್ದೇನೆ, ದಂಡವನ್ನು ಹಿಡಿದಿದ್ದೇನೆ. ಎಲ್ಲಿ ಉಂಟು ಭಾಷಾ? ಪಾಪ ರಾಯರೇ, ಅವರೊಂದು ಸ್ವಲ್ಪ ಕೂಗಿಕೊಂಡು ಬಂದ್ರು, ಪಾಯಸ ತಕೊಂಡೋಗಿ. ನಮ್ಮವರು ಒಂದು ಕೂಗಿಕೊಂಡು ಬಂದ್ರು, ಕೂಡ್ಲಿಲ್ಲ ಅಂತ ಪಾಯಸ ತಕೊಂಡೋಗಿ ತಕೊಂಡೋಗಿ. ಆಗ್ಲಿಲ್ಲ ಅಂತಲ್ಲ. ನನಗೆ ಬೇಸರ ಆಯ್ತು ಅವರನ್ನು ನೋಡಿ. ನಿನಗೆ ಹೋಗ್ಬೋದಿತ್ತಲ್ಲ. ನಾನು ಅವರಿಗೆ ಆಗ್ಲಿಲ್ಲ, ಮತ್ತೆ ನನಗೆ ಆಗ್ತದೆ. ನೀನು ಬರೀಲಿಕ್ಕೆ ಮಾತ್ರ ಇಲ್ಲ, ಬರೀಲಿಕ್ಕೆ ಮಾತ್ರ, ಬೇರೆ ಯಾವ್ದಕ್ಕೂ ಇಲ್ಲ. ನೀನು ನನ್ನೊಟ್ಟಿಗೆ ಬರೋದಿಲ್ಲಲ್ಲ, ನೀನು ಬರುದು ಬೇಡ. ಇಲ್ಲ, ನೀನು ಬಂದ್ರೆ ನಿನ್ನಷ್ಟು ದೊಡ್ಡ ಉಪದ್ರ ಮತ್ತೊಂದು. ನನಗೆ ಬರೀಲಿಕ್ಕೆ ಉಂಟು ಸ್ವಲ್ಪ. ಹೌದಾ? ಬರಿ, ಸರಿ ಲೆಕ್ಕ ಮಾಡು. ಲೆಕ್ಕ ತಪ್ಪಿಸಬೇಡ. ಆ ಕಡೆ ಈ ಕಡೆ ಆಗಬಾರ್ದು. ಬರ್ತೇನೆ, ನೀನು ಬರ್ತೇನೆ. ಮಹಿಷ ವಾಹನವಾಗಿ
ನಿಮ್ಮನ್ನು ಕಳೆದುಕೊಂಡು ಇನ್ನು ನಾನು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಬದುಕಬೇಕು? ನನ್ನ ಈ ಬವಣೆಯನ್ನು ನಾನು ಯಾರಲ್ಲಿ ಹೇಳಬೇಕು, ಯಾರಲ್ಲಿ ಹೇಳಬೇಕು? ಅಮ್ಮ ಕಾತ್ಯಾಯಿನಿ, ನೀನಲ್ಲದೆ ನನಗೆ ಅನ್ಯಗತಿ ಇಲ್ಲವಮ್ಮ, ಅನ್ಯಗತಿ ಇಲ್ಲ. ನನ್ನ ಹಣೆಯಲ್ಲಿರುವಂತಹ ಈ ಅರಿಶಿನ ಕುಂಕುಮ, ನನ್ನ ಕೊರಳಲ್ಲಿರುವಂತಹ ಈ ಮಾಂಗಲ್ಯವನ್ನು ಉಳಿಸಿಕೊಡಬೇಕಮ್ಮ, ಉಳಿಸಿಕೊಡಬೇಕು. ಅದು ದಂಡಧರಾದಂತಹ ಯಮಧರ್ಮ ನನ್ನವರನ್ನು ಸೆಳೆದುಕೊಂಡು ಇವನಕ್ಕಾಗಿ ಬರುತ್ತಾ ಇದ್ದಾನೆ. ನನ್ನವರನ್ನು ಉಳಿಸಿಕೊಳ್ಳಬೇಕು ನಾನು. ಅಮ್ಮ ನೀನೇ ದಯೆ ತೋರು, ದಯೆ ಮೇಲಿನಿಂದ ಕೆಳಗೆ ಬಂದಿದ್ದೇನೆ. ದಟ್ಟಾರಣ್ಯದ ಮಧ್ಯದಲ್ಲಿ ಎಲ್ಲಿ ಉಂಟು ಪ್ರಾಣಜ್ಯೋತಿ? ಬಂದು ಹೌದು, ನನ್ನ ಕಿಂಕರರು ಹಿಂಜರಿದದ್ದರಲ್ಲಿ ಆಶ್ಚರ್ಯ ಇಲ್ಲ. ಏನು ಪ್ರಭೆ, ಒಂದು ಕಡೆಯಿಂದ ರೂಪವಂತನಾಗಿ ಧರ್ಮಾತ್ಮನಾಗಿ ಯೌವನದ ಈ ನಿಗಿ ನಿಗಿ ಹೊಳೆಯುವಿಕೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಂತಹ ಸತ್ಯವಾನ ಅವನ ತಲೆಯನ್ನು ತೊಡೆಯ ಮೇಲಿರಿಸಿಕೊಂಡು ವಟ ಸಾವಿತ್ರಿ ಮಂತ್ರದ ಮೂಲಕ ಕಾತ್ಯಾಯಿನಿಯನ್ನು ಜಪಿಸುವಂತಹ ಅವನ ಮಡದಿ, ಅದರೊಂದಿಗೆ ಲಕ್ಷ ಹೋಮಗಳ ಫಲವಾಗಿ ಹುಟ್ಟಿದ ಹಿನ್ನೆಲೆ, ಅದರೊಂದಿಗೆ ಪತಿವ್ರತ ಧರ್ಮ, ಈ ನಾಲ್ಕು ಒಟ್ಟಿಗೆ ಸೇರಿದರೆ ಯಮಕಿಂಕರರಿಗಾದರೂ ಸುಲಭವೇ? ಸುಲಭ ಅಲ್ಲ ಎನ್ನುವ ಕಾರಣಕ್ಕಾಗಿ ಮಾಡದೆ ಹೋಗುವುದಕ್ಕಾಗುವುದಿಲ್ಲವಲ್ಲ, ಮಾಡಬೇಕಾದನ್ನು ಮಾಡಬೇಕಲ್ಲ. ಹಾಗಾಗಿ ಅವಳ ಮುಂದೆ ಗೋಚರಿಸಿದ್ದೇನೆ. ಹೆಣ್ಣೆ, ನಿನ್ನ ಗಂಡನ ಆಯುಷ್ಯ ತೀರಿದೆ. ಬಂದವ ನಾರಕಿ ಅಂತಕ ಯಮಧರ್ಮರಾಯ, ಅವನನ್ನು ಕೊಂಡು ಹೋಗಬೇಕು. ನಾನು ಹೇಗೂ ಕೊಂಡು ಹೋದೇನು, ಆದರೆ ಕೊಂಡು ಹೋಗುವಲ್ಲಿ ಇಲ್ಲಿಯವರೆಗೆ ಒಳ್ಳೆಯವಳಾಗಿ ಬದುಕಿದ ನೀನು ತಡೆಯಾಗಕೂಡದು. ಅವನ ಶಿರವನ್ನು ಜಂಗೆಯಿಂದ ಕೆಳಗಿಡು, ನಾನು ಕೊಂಡು ಹೋಗುತ್ತೇನೆ. ಬಿಟ್ಟುಬಿಡು, ಬಿಟ್ಟುಬಿಡು, ಬಿಟ್ಟುಬಿಡು. ತಲೆಯನ್ನು ದೊಡೆಯಲ್ಲ ಗೆಳಗಿಟ್ಟು ಸಾವಿತ್ರಿ, ತಲೆಯ ಬಾಗಿರಿ ನಿಲ್ಲಲು, ತಲೆದೂಗಿರವಿ ಪುತ್ರ ಬಲಗಿ ಬಾಯನಿದ್ದು ನಿಲ್ಲದ ಮೊರಟಗೈನಿಗೆ.
ನಿನ್ನ ಗಂಡನ ಪ್ರಾಣವನ್ನು, ಅಂಗುಷ್ಟ ಗಾತ್ರದ ಪ್ರಾಣ ಜ್ಯೋತಿಯನ್ನು ನನ್ನ ಪಾಶದಿಂದ ಬಲೆಯಾಗಿ ಇಕ್ಕಿ ಕೊಂಡು ಹೋಗುವ ಸಮಯದಲ್ಲಿ ಹೇಗೂ ಕಣ್ಣೀರು ಸುರಿಸ್ತಾ ಇದ್ದಾಳೆ ಹುಡುಗಿ. ಮರದ ಬುಡದಲ್ಲಿ ಎಷ್ಟು ಕಣ್ಣೀರು ಸುರಿಸ್ತಾಳೆ ಅಂತ ಹಿಂದೆ ತಿರುಗಿ ನೋಡಿದ್ದು. ನೀನು ನನ್ನ ಹಿಂದೆ ಇದ್ದಿ. ಏನಿದು? ಆಶ್ಚರ್ಯ ಆಗಿ ಹೋಯಿತು. ಗಂಡನ ಪ್ರಾಣ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಿನಗೆ ಸಂಬಂಧ, ಆನಂತರ ಸಂಬಂಧ ಇಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದ ಯಾವ ಸಂಬಂಧವು ಸತ್ಯವಾದ ಸಂಬಂಧ ಅಲ್ಲ. ನಿಜ ಸತಿ, ನಿಜ ಸುತ, ನಿಜ ಪಿತ. ಮತ್ತೊಂದು ಜನ್ಮದಲ್ಲಿ ಯಾರು ಗಂಡನೋ, ಯಾರು ಹೆಂಡತಿಯೋ, ಯಾರು ತಂದೆಯೋ, ಯಾರು ಮಗನೋ, ಸತ್ತ ಮೇಲೆ ಸಂಬಂಧ ಇಲ್ಲ. ಧರ್ಮ ಅರ್ಥ ಕಾಮದಲ್ಲಿ ಅತಿಕ್ರಮಿಸದೇ ಇರುವಂತ ಗಂಡ ಹೆಂಡತಿಯರ ಸಂಬಂಧ ಸತ್ತ ಮೇಲೆ ಅತಿಕ್ರಮಿಸಕೂಡದು ಅಂತ ಇಲ್ಲ. ಅದು ಮೋಕ್ಷಕ್ಕೋ ಸ್ವರ್ಗಕ್ಕೋ ಬೇರೆ ಗತಿಗೋ ಹೋಗುವುದು. ಧರ್ಮದ ಪಾವಿತ್ರ್ಯ ಹೇಗೆ? ಈ ಪ್ರಪಂಚದಲ್ಲಿ ಹುಟ್ಟುವುದು ವಿಕೃತಿ, ಸಾಯುವುದು ನಿಜವಾದಂತಹ ಪ್ರಕೃತಿ. ಮರಣಂ ಪ್ರಕೃತಿ ಶರೀರೀಣಾಂ ವಿಕೃತಿ ಜೀವನ್ ಮುಚ್ಚತೈ ಬುಧೈ. ಜೀವನವೇ ವಿಕೃತಿ, ನಿಜವಾಗಿ ಸಾಯುವುದೇ ಪ್ರಕೃತಿ. ಹುಟ್ಟಿನ ಹೊಟ್ಟೆಯಲ್ಲೇ ಸಾವಿನ ಬುತ್ತಿಯನ್ನು ಕಟ್ಟಿಕೊಂಡು ಬರುವ ಜೀವರು ಕೊನೆಗೆ ಸೇರಬೇಕಾದಲ್ಲಿಗೆ ಸೇರುವಲ್ಲಿಗೆ ನಿನ್ನ ಗಂಡನೂ ಸೇರಿದ್ದಾನೆ. ಅವನಿಗೆ ಮಾಡಬೇಕಾದಂಥ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಮುಗಿಸಿ, ಮಾಡಬೇಕಾದ ಹೆಂಡತಿ ಏನು ಮಾಡಬೇಕು ಆ ಎಲ್ಲ ಕ್ರಿಯಾಕರ್ಮಗಳನ್ನು ಮಾಡು. ಯಾಕೆ? ಮಡದಿ ಮನೆಯವರೆಗೆ, ಬಂಧುಗಳು ಬೀದಿಯವರೆಗೆ, ಮಗ ಬರುವ ಮಸಣಕ್ಕೆ ಯಾವನೇ ಆಗಲಿ ಚಿತೆಗೆ ಏಕಾಂಗಿ. ನೀನು ಯಮನ ಹಿಂದೆ ಬಂದಿದ್ಯಲ್ಲ, ಏನು ಅಂತ ಹೇಳಬೇಕು ನಿನಗೆ? ಹೋಗು ಹೋಗು. ಎದ್ದೇಳು, ಹೋಗು. ಏನಾಡುತ್ತಾ ಇರುವೆ ನೀನು? ಹೋಗು ಅಂದೆ. ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದೆ ಎನ್ನುವ ಹಾಗೆ? ಹೌದು. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಮತ್ತೆ ನನ್ನ ಪತಿಯನ್ನು ಹಿಂಬಾಲಿಸಿಕೊಂಡು ಬಂದವಳು ನಾನು. ಅದು ಎಲ್ಲಿವರೆಗೆ ಹಿಂಬಾಲಿಸಲಿಕ್ಕೆ ಇರುವುದು? ಅವರನ್ನು ಬಿಟ್ಟಿರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅದು ಬದುಕಿರುವವರೆಗೆ ಹಿಂಬಾಲಿಸಬಹುದು, ಸತ್ತ ಮೇಲೆ ಹಿಂಬಾಲಿಸಲಿಕ್ಕೆ ಉಂಟಾ? ಅವರ ಪ್ರಾಣವನ್ನು ನೀನು ಸೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಅದನ್ನೇ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದೇನೆ. ನೀನು ಭಾವಿಸಬಾರದು, ಭಾವಿಸಬಾರದು. ನಾನು ಬರಲೇಬೇಕು. ಅದರ ಹಿಂಬಾಲಿಸಿ ನನಗೇನು ಮಾಡಿಟ್ಟಿದ್ದಾನೆ, ನನಗೇನೂ ಮಾಡದೆ ಹೋದನೆ, ನನಗೇನು ಗತಿ? ಅವನಿಲ್ಲದಿದ್ರೆ ನಾನು ಬದುಕುವುದು ಹೇಗೆ? ಅವನಿಲ್ಲದಿದ್ರೆ ನಾನು ಸಂಸಾರ ಮಾಡುವುದು ಹೇಗೆ? ಅವನಿಲ್ಲದಿದ್ರೆ ನಾನು ಮಕ್ಕಳನ್ನು ಸಾಕುವುದು ಹೇಗೆ? ಹೀಗೆ ಯೋಚಿಸುವ ಹಲವಾರು ಹೆಂಡತಿಯರು. ದೇಹ ಸಂಬಂಧವಾದ ದಾಂಪತ್ಯ ಬೇರೆ, ಜೀವ ಸಂಬಂಧವಾದ ದಾಂಪತ್ಯ ಬೇರೆ, ಮಾನಸಿಕವಾದಂತಹ ಬಾಂಧವ್ಯ ಇರುವ ದಾಂಪತ್ಯ ಬೇರೆ. ದೇಹ ಸಂಬಂಧವಾದ ದಾಂಪತ್ಯ ಒಬ್ಬ ಹೋದರೆ ಮತ್ತೊಬ್ಬ ಸಿಕ್ಕಿಯ. ಜೀವ ಸಂಬಂಧವಾದದ್ದು ಜೀವ ಹೋದ ಮೇಲೆ ಮತ್ತೊಂದು ಜೀವವನ್ನು ಹುಡುಕೀತು. ಮಾನಸಿಕ ಸಂಬಂಧಕ್ಕಾದರೂ ಒಂದು ಇತಿಮಿತಿ ಇದ್ದೀತು. ನಿನ್ನದು ಆತ್ಮ ಸಂಬಂಧ, ಆತ್ಮನಿಷ್ಠೆಗೆ ಮೆಚ್ಚಿದೆ. ಆಗ್ತದೋ ಇಲ್ವೋ ಎರಡನೇ ವಿಷಯ. ಸತ್ತ ಗಂಡ ಅವನನ್ನು ಬಿಡುವುದಿಲ್ಲ ಅಂತ ಹಿಂಬಾಲಿಸಿಕೊಂಡು
ಬಂದೇ ಅಲ್ಲ. ಹೌದು. ಅವನನ್ನು ಕರ್ಕೊಂಡು ಹೋಗಬೇಕಾದ್ದು. ಹೋಗಬಾರದು ಅಂತ ನೀನು ಹೇಳಬಾರದು, ಹೇಳಕೂಡದು. ನನಗದು ಕರ್ತವ್ಯ. ಆದರೆ ನಿನ್ನ ಆತ್ಮನಿಷ್ಠೆಗೆ ಮೆಚ್ಚಿ ಒಂದು ಔದಾರ್ಯದಿಂದ ವರವನ್ನು ಕೊಡಬಲ್ಲೆ. ನಿನ್ನ ಗಂಡನ ಪ್ರಾಣವನ್ನು ಕೇಳುವುದನ್ನು ಬಿಟ್ಟು ಬೇರೆ ಏನು ವರಬೇಕು ಕೇಳು. ನಿನ್ನ ಮಾತುಗಳನ್ನು ಕೇಳಿದಾಗ ಸ್ವಲ್ಪ ಧೈರ್ಯ ಬಂತು ನನಗೆ. ವರ ಕೊಡ್ತೇನೆ ಎನ್ನುವ ಹಾಗೆ ಹೇಳಿದೆಯಲ್ಲ. ಒಂದು ವರ ಕೇಳು. ನಿನ್ನ ವರ ಕೊಡುವುದಿಲ್ಲ, ನಾನು ಹೇಳಿದ ವರ ಕೇಳು. ನಿನ್ನ ವರ ಸಿಗುವುದಿಲ್ಲ ನಿನಗೆ. ನನ್ನವರನ್ನು ಕಳೆದುಕೊಂಡಿದ್ದೀರಿ ನಾನು ಮಾತ್ರವಲ್ಲ ಕಳೆದುಕೊಂಡದ್ದು. ಅವರ ತಂದೆ ತಾಯಿಯು ಅವರನ್ನು ಕಳೆದುಕೊಂಡಿದ್ದಾರೆ. ಹೆಂಡತಿ ಗಂಡನನ್ನು ಮಾತ್ರ ಕಳೆದುಕೊಳ್ಳುವುದಲ್ಲ, ಇದ್ರೆ ಅಪ್ಪ ಅಮ್ಮನು ಮಗನನ್ನು ಕಳೆದುಕೊಳ್ತಾರೆ, ಇದ್ರೆ ಅಣ್ಣ ತಮ್ಮಂದಿರು ಸಹೋದರನನ್ನು ಕಳೆದುಕೊಳ್ತಾರೆ. ಇದು ಸಾಮಾನ್ಯ. ಆದರೆ ಈ ಹಿಂದೆ ಏನೋ ಒಂದು ದುರ್ಘಟನೆಯಲ್ಲಿ ಇವರ ತಂದೆ ತಾಯಿಗಳು ಅಕ್ಷಿಗಳನ್ನು ಕಳೆದುಕೊಂಡಿದ್ದಾರೆ, ರಾಜ್ಯವನ್ನು ಕಳೆದುಕೊಂಡಿದ್ದಾರೆ. ತದನಂತರದಲ್ಲಿ ಅವರಿಗೆ ಕಣ್ಣಾಗಿ ಇದ್ದವರಿವರು ಈಗ ಆ ಕಣ್ಣನ್ನೇ ನೀನು ಸೆಳೆದೊಯ್ದುಕೊಂಡು ಹೋಗುತ್ತಿ ಅಂತ ಆಗುವಾಗ ಅವರಿಗೆ ಮತ್ತೆ ಕಣ್ಣಿಲ್ಲದ ಹಾಗಾಗ್ತದಲ್ವೇ? ಅದಕ್ಕಾಗಿ ಕಳೆದುಕೊಂಡಂತಹ ನನ್ನ ಅತ್ತೆ ಮಾವಂದಿರಿಗೆ ಮತ್ತೆ ಆ ಅಕ್ಷಿಗಳನ್ನು, ಅವರು ಕಳೆದುಕೊಂಡಂತಹ ರಾಜ್ಯವನ್ನು ಕರುಣಿಸುವೆಯಾ ದೇವ? ಕಣ್ಣಿಲ್ಲದವರಿಗೂ ಕಣ್ಣೀರು ಉಂಟಲ್ಲ, ಕಣ್ಣಿಲ್ಲದೆ ಇದ್ರೇನಂತೆ? ಅವರ ಕಣ್ಣಿನಲ್ಲಿ ಕಣ್ಣೀರು ಬರುವಾಗ ಅನುಭವಿಸುವುದಕ್ಕಾದರೂ ಅವರಿಗೊಂದು ದೃಷ್ಟಿ ಬೇಕು. ಕಳೆದುಕೊಂಡ ರಾಜ್ಯ, ಕಳೆದುಕೊಂಡ ದೃಷ್ಟಿ. ತಥಾ ಹೊರಟೆ. ಸರಿ ಎಂದು ಸರಿ ಅಂತ ಹೇಳಿ ವರ ಕೊಟ್ಟದ್ದು, ಮತ್ತೊಂದು ನನ್ನ ಹಿಂದುಗಡೆಯಿಂದ ಸರಿ ನೀನು ಹೀಗೆ ವರವನ್ನು ಕೊಟ್ಟದ್ದು. ಹಿಂದುಗಡೆ ಬಾ ಅಂತ ವರ ಕೊಟ್ಟದ್ದಲ್ಲ. ಆ ಒಂದು ವರವನ್ನು ತೆಗೆದುಕೊಂಡು ಹೋಗುವುದು ಬಿಟ್ಟು ಮತ್ತೆ ಹಿಂಬಾಲಿಸ್ತಾ ಬರ್ತಾ ಇದ್ದಿ, ಇನ್ನೂ ಮುಂದುವರಿದು ಬರ್ತಾ ಇದ್ದಿ. ನಿನ್ನ ಅತ್ತೆ ಮಾವಂದಿರಿಗೆ ದೃಷ್ಟಿ ಬಂದಿದೆ, ಅವರಿಗೆ ಹೋದ ರಾಜ್ಯ ಬಂದಿದೆ, ಆದರೂ ಹಿಂಬಾಲಿಸಿ ಬಂದಿದ್ದಿ ಎಂದಾದ್ರೆ ನಿನ್ನ ಗಂಡನ ಬಗೆಗಿನ ನಿಷ್ಠೆಯೂ ಒಂದು, ಇನ್ನೊಂದು ಕೇವಲ ಯಾವುದೋ ಒಂದು ಸಾಮಾನ್ಯ ವರದಿಂದ ತೃಪ್ತಳಾಗುವಷ್ಟು ಅತೃಪ್ತಿ ನಿನ್ನಲ್ಲಿ ಇರುವುದಲ್ಲ ಅಂತ ಗೊತ್ತಾಯಿತು. ಒಂದು ಕೆಲಸ ಮಾಡು, ಅರ್ಧಂಬರ್ಧ ಕೇಳಬೇಡ. ನಿನಗೆ ತೃಪ್ತಿಯಾಗುವ ನಿನ್ನ ಗಂಡನ ಪ್ರಾಣವೊಂದನ್ನು ಬಿಟ್ಟು ಬೇರೆ ಏನು ಬೇಕು ಕೇಳು. ನರಕದ ಜಿಗಾರಿ ವರವಿದ್ದು ನಡೆದ
ನನ್ನ ತಂದೆಗಾಗಿ ನಾನು ಕೇಳುತ್ತಾ ಇದ್ದೇನೆ. ತಂದೆಗಾಗಿ? ಅಂದ್ರೆ ಅವರಿಗೆ ಪ್ರೀತಿಯ ಮಗಳು ನಾನು. ಓಹೋ. ಹೆಣ್ಣಿಗೆ ಹೆಣ್ಣಾಗಿಯೂ ಗಂಡಿಗೆ ಗಂಡಾಗಿಯೂ ನಾನು ಒಳ್ಳೆಯ ಮಗಳಿದ್ದದ್ದು. ಸರಿ. ನನ್ನನ್ನು ಮದುವೆ ಮಾಡಿಕೊಟ್ಟ ಬಳಿಕ ಅವರು ಏಕಾಂಗಿಯಾಗಿದ್ದಾರೆ. ಇನ್ನು ಅವರ ವೃದ್ಧಾಪ್ಯದ ಸಮಯದಲ್ಲಿ ಅವರಿಗೊಂದು ಆಧಾರ ಅಂತ ಬೇಕು ಅಂತಾದ್ರೆ ಯಾರೂ ಇಲ್ಲ. ಮುಂದೆ ರಾಜ್ಯವನ್ನು ಆಳಬೇಕು ಅಂತಾದ್ರೆ ಉತ್ತರಾಧಿಕಾರಿ ಅಂತ ಬೇಕಲ್ಲ, ಅದಕ್ಕೂ ಅವರಿಗೆ ಯಾರೂ ಇಲ್ಲ. ಹಾಗಾಗಿ ನನ್ನ ಅಪ್ಪನಿಗೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ, ಅವರಿಗೊಂದು ಪುತ್ರ ಸಂತತಿಯಾಗುವ ಹಾಗೆ ಅನುಗ್ರಹಿಸುವೆಯಾ ತಂದೆ? ಸಾವಿತ್ರಿ, ನಿನ್ನ ಹಿನ್ನೆಲೆ ಅದನ್ನು ಯೋಚಿಸುವಾಗ ನಿನ್ನ ತಂದೆ ಲಕ್ಷ ಹೋಮಗಳನ್ನು ಮಾಡಿದ್ದ. ಮಕ್ಕಳು ಬೇಕು, ಪುತ್ರರು ಬೇಕು ಅಂತ ಬಯಸಿದ್ದ. ಸಾವಿತ್ರಿ ದೇವಿ ಬಂದು ಹೇಳಿದ್ದಳು, ಮಗಳನ್ನು ಕೊಟ್ಟೇನು, ಪುತ್ರರು ಈಗ ಕೊಡ್ಲಿಕ್ಕಾಗೋದಿಲ್ಲ, ಕಾಲಾಂತರದಲ್ಲಿ ನಿರೀಕ್ಷಿಸು. ಬಹುಶಃ ಸಾವಿತ್ರಿ ದೇವಿಯ ಮಾತಿನ ಅರ್ಥ, ಮಗಳಾಗಿ ಹುಟ್ಟಿದವಳೇ ಇದನ್ನು ಪಡೆಯುವುದಕ್ಕೆ ಶಕ್ತಳಾಗುತ್ತಾಳೆ ಎನ್ನುವುದಾಗಿರಬೇಕು. ನಿನ್ನ ತಂದೆಗೆ ಪುತ್ರರು ತುಸುವಂತೆ ಅನುಗ್ರಹಿಸಬೇಕು. 100 ಮಂದಿ ಪುತ್ರರು, ಉತ್ತರಾಧಿಕಾರಿಗಳು, ಸತ್ತರು ಮತ್ತೆ ಚಿರಂಜೀವಿಗಳಾಗಿ ಅವರ ರೂಪದಲ್ಲಿರುವವರು. ದೊಡ್ಡ ವಿಷಯ ಅಲ್ಲ. ನಿನ್ನ ಹೆತ್ತವರಿಗೆ 100 ಪುತ್ರರನ್ನು ತೆರಳು ತೆರಳು. ಸಾವಿತ್ರಿ, ಕೇಳಿದ ವರವನ್ನು ಕೊಟ್ಟ ಮೇಲೂ ಹಿಂಬಾಲಿಸಿ ಬಂದೆಯಾ? ಎಲ್ಲಿಯವರೆಗೆ ಹಿಂಬಾಲಿಸ್ತಿ? ಕಾಣುತ್ತಾ ಇರುವುದನ್ನು ನೋಡಿದೆಯಾ? ಅದಕ್ಕೆ ವೈತರಣಿ ಅಂತ ಹೆಸರು. ರಕ್ತದ ನದಿ. ಅದೆಷ್ಟೋ ಪಾಪಿಗಳು, ಅದೆಷ್ಟೋ ಕೆಟ್ಟದ್ದನ್ನು ಮಾಡಿದವರು, ಅದೆಷ್ಟೋ ಕ್ರೂರ ಕರ್ಮಿಗಳು, ಅದೆಷ್ಟೋ ಘಾತಕರು ನೋಡು ಬಿದ್ದು ಹೊರಳಾಡುವುದು. ಆ ವೈತರಣಿ ನದಿಗೆ ಪ್ರತಿಯೊಬ್ಬರೂ ಬೀಳಬೇಕು. ಆ ವೈತರಣಿ ನದಿಯನ್ನು ದಾಟಿ ಹೋಗಬೇಕಾದ್ರೆ 1 ವರ್ಷ ಬೇಕು. ಹಾಗಾಗಿ ಮಾಸಿಕ ಅಂತ 1 ವರ್ಷದವರೆಗೆ ಮಾಡುವುದು. ಆಮೇಲೆ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡುವುದು. ಮೊದಲಿಗೆ ಮಾಸಿಕ ಅಂತ 12 ಸಲ ಮಾಡಿ, ಯಾಕೆ ಒಂದೇ ವರ್ಷದಲ್ಲಿ ಮುಗಿಸದೆ 12 ಸಲ ಮಾಡುವುದು? ವೈತರಣಿಯನ್ನು ದಾಟಿ ಹೋಗಲಿ ಆತ್ಮನಾದವ. ಅವ ದಾಟಿ ಹೋಗಬೇಕಾದ್ರೆ ಅವನ ನಂತರದವರು ಕೊಡಬೇಕಾದಂಥ ಪಿಂಡ ಪ್ರದಾನವನ್ನು, ಕೊಡಬೇಕಾದಂಥ ಪ್ರೇತ ಕರ್ಮಗಳನ್ನು ಮಾಡಿ ಅವರನ್ನು ದಾಟಿಸುವ ಸೇತುವೆಯನ್ನು ಕಟ್ಟಬೇಕು. ಅದಕ್ಕೆ ಮಾಸಿಕ ಮಾಡು. ಅಂಥ ವೈತರಣಿ ಮರ್ತ್ಯ ದೇಹ ಇರುವವರು, ಪೃಥ್ವಿಯ ಅಂಶ ಇರುವವರು, ವರುಣಪಾಶ ಇರುವವರು, ಜರೆ ಮೃತ್ಯುಗಳಿಂದ ಬಾಧಿತರಾದವರು ಬರಬಹುದಾದ ಜಾಗ ಅಲ್ಲ. ನಿಮ್ಮದೊಂದು ಹೀಗೆ ಸಮಸ್ಯೆ ಅಲ್ವಾ? ಅದಕ್ಕೆ ಹೇಳುವುದು, ಭೂಲೋಕದವರು ಕೇಳಿದ ಕೂಡಲೇ ನಮ್ಮಲ್ಲಿ ಇಲ್ಲ ಅಂತ ಹೇಳಬೇಕು. ಮುಗಿದೋಯ್ತು. ಒಮ್ಮೆ ಕೊಟ್ಟು ಮತ್ತೆ ಅವನ ಬೆನ್ನ ಹಿಂದೆ ಬಿಡು. ಮೊನ್ನೊಮ್ಮೆ ಕೊಟ್ಟಿದ್ದೀರಲ್ಲ ಪುನೊಮ್ಮೆ ಕೊಡಿ, ಮೊನ್ನೆ ಕೊಟ್ಟಿದ್ದೀರಲ್ಲ ಪುನೊಮ್ಮೆ ಕೊಡಿ. ಕೊಟ್ಟರೆ ಇದೇ ಕಷ್ಟ ಆಗುತ್ತೆ. ನಾನು ಮೊದಲಿಗೆ ಬಿಟ್ಟು ಬರ್ತಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ನಾನು 2 ಸಲ ಕೊಟ್ಟದ್ದೇ ಸಮಸ್ಯೆ ಆಗಿದೆ. ಛಲ ಮಾಡಬೇಡ. ಯಮಲೋಕಕ್ಕೆ ನಾನು ಹೋಗಬೇಕು. ನನ್ನ ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂಥ ಪಾಪವನ್ನು ಕಟ್ಟಿಕೊಳ್ಳಬೇಡ. ಇನ್ನೊಂದುಂಟು, ನೀನು ಕಣ್ಣೀರು ಸುರಿಸಿದ್ರೆ ನನಗೆ ಮಾತ್ರ ಸಮಸ್ಯೆ ಅಲ್ಲ, ನಿನ್ನ ಗಂಡನ ಮುಂದಿನ ಗತಿಗೂ ಸಮಸ್ಯೆ. ಹಾಗಾಗಿ ನೋಡು, ಸತ್ತವರ ಮನೆಯಲ್ಲಿ ಆತ್ಮ ಅಲ್ಲೇ ಸುತ್ತಿರ್ತದೆ. ಹಾಗಾಗಿ ಹೆಚ್ಚು ಅಳಬೇಡಿ ಅಂತ ಹೇಳುದು. ಯಾಕೆ? ಅಳುವುದನ್ನು ನೋಡಿದರೆ ಆ ಆತ್ಮಕ್ಕೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ನಿನ್ನ ಗಂಡನಿಗೆ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರದ ಇರುವ ಹಾಗೆ
ನೀನು ಕಣ್ಣೀರನ್ನು ಸುರಿಸಿ ಮುಂದೆ ಹೋಗದ ಹಾಗೆ ಪ್ರವಾಹ ಮಾಡದಿರು. ಹಿಂತಿರುಗು. ಇರಲಾರಿ ರಮಣನ ತೊರೆದು ನಂದಿಗೂ ಕರುಣಿದು ಬದಿಯ ರವಿಸೂನುವೆ ಮನೆಗೆ ಹೋಗು ಎಂದು ಹಾಗೆ ಹೇಳುತ್ತಾ ಇದ್ದೀಯಲ್ಲ, ಹೇಗೆ ಹೋಗಲಿ ನಾನು? ಹೇಗೆ ಹೋಗಲಿ? ಎಲ್ಲಿಗೆ ಅಂತ ಹೋಗಲಿ ನಾನು? ಏನು ಕಟ್ಟಿದ ಮನೆ ಇಲ್ವಾ? ರಾಜ್ಯವನ್ನು ಮತ್ತೆ ಪಡೆಯುವಂತಹ ಒಂದು ಸಾಮರ್ಥ್ಯವನ್ನು ನಿನ್ನ ಅತ್ತೆ ಮಾವನಿಗೆ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಸುಖವಾಗಿರು. ಇಲ್ಲ, ನನ್ನ ಮನೆ ಎಂಬುದು ನಿನ್ನ ಬಳಿಯಲ್ಲಿದೆ. ಅದೇ ನನ್ನ ಸರ್ವಸ್ವ ಅಂತ ಭಾವಿಸಿದವಳು ನಾನು. ಭಾವನಾತ್ಮಕವಾಗಿ ನೀನು ಹೇಳುವುದು ಸರಿ, ಆದರೆ ವಾಸ್ತವ ಯೋಚನೆ ಮಾಡು. ನನ್ನ ಮನೆ ಅಂತ ಎಷ್ಟೋ ಮಂದಿಯನ್ನು ಭಾವಿಸಿದ ಮನಸ್ಸಂಬಂಧ ಇದ್ದವರೆಲ್ಲ ಸತ್ತ ಮೇಲೆ ಅದೇ ನನ್ನ ಮನೆ ಅಂತ ಹೋದ್ರೆ ಭೂಲೋಕದಲ್ಲಿ ಯಾರಾದ್ರೂ ಇದ್ದಾರಾ? ಆದರೆ ನನಗೆ ನನ್ನವರನ್ನು ಬಿಟ್ಟು ಬದುಕುವಂತಹ ಸಾಮರ್ಥ್ಯವೂ ಇಲ್ಲ. ನಿನ್ನ ಭಾವ ಏನಿದ್ದರೂ ನನ್ನವರ ಜೊತೆಯಾಗಿ ಬದುಕಬೇಕು ಎನ್ನುವ ಹಾಗೆ ತೀರ್ಮಾನಿಸಿ ಇಷ್ಟರವರೆಗೆ ಕಾಲವನ್ನು ಕಳೆದವಳು ನಾನು. ಈಗ ನನ್ನವರನ್ನು ನೀನು ಸೆಳೆದುಕೊಂಡು ಹೋಗುತ್ತಿ ಅಂತ ಆಗುವಾಗ ಅವರನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಅದಕ್ಕೆ ಯಮಧರ್ಮರಾಯ, ಈ ಲೋಕದಲ್ಲಿರುವಂತಹ ಎಲ್ಲರನ್ನು ಕರೆದುಕೊಂಡು ಹೋಗುವವ ನೀನಲ್ವೇ? ಹೌದು. ಹಾಗಿರುವಾಗ ಈ ಒಂದು ಪ್ರಾಣ ನಿನಗೆ ಹೆಚ್ಚಾದೀತೆ ಹೇಳು. ನನ್ನವರ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗಯ್ಯ, ನನ್ನನ್ನು ಕರೆದುಕೊಂಡು ಹೋಗ. ನಿನ್ನ ಗಂಡನ ಮೇಲೆ ನಾನು ಹಗೆಯಿಂದ ಕೊಂಡು ಹೋಗುವುದಲ್ಲ, ನೀನು ತಪ್ಪಾಗಿ ಭಾವಿಸಬೇಡ. ಒಂದು ರೀತಿಯಲ್ಲಿ ನೋಡುವುದಿದ್ರೆ ಅವ ಮತ್ತೊಂದು ಜನ್ಮಕ್ಕೆ ದಾಟುವುದಕ್ಕೆ, ಮತ್ತೊಂದು ಗತಿಗೆ ಹೋಗುವುದಕ್ಕೆ ನಾನೇ ಅವನಿಗೆ ಕೈಯಾಸರೆಯಾಗಿ ಕೊಂಡು ಹೋಗುವುದು. ನಿನ್ನ ಪ್ರಾಣವನ್ನು ಕೊಂಡು ಹೋಗಬೇಕಾ? ಏನು ನನ್ನ ಸಂಕಲ್ಪದಿಂದ ಕೊಂಡು ಹೋಗುವುದು ಅಂತ ಭಾವಿಸಿದ್ಯಾ? ಆಯುಷ್ಯ ಮೀರಿದ ಮೇಲೆ ಕೊಂಡು ಹೋಗಬೇಕಾದ ಬದ್ಧತೆ ಇರುವವ ನಾನು. ನಾನೇನು ನನಗಿಂತ ಮೇಲಿರುವ ಮೂರು ಮೂರ್ತಿಗಳು ತನಗೆ ಬೇಕಾದ ಹಾಗೆ 100 ವರ್ಷದ ಒಮ್ಮೆಲೆ ಸೃಷ್ಟಿ ಮಾಡಿ ಬ್ರಹ್ಮದೇವನಿಗೆ ಮಲಗಲಿಕ್ಕೆ ಆಗ್ತದ? ತನಗೆ ಬೇಕಾದನ್ನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡಿ ತನಗೆ ಬೇಡದ್ದಕ್ಕೆ ಏನೂ ಹೊಟ್ಟೆಗೆ ಕೊಡದೆ ಉಪವಾಸ ಕೆಡಹಲಿಕ್ಕೆ ಹರಿಗಾದರೂ ಆಗ್ತದ? ತನಗೆ ಬೇಕಾದವರನ್ನು 1000 ವರ್ಷಗಳ ಕಾಲ ಬದುಕಿಸಿ ತನಗೆ ಬೇಡದೆ ಇರುವವರನ್ನು 20ರಲ್ಲಿ ತೆಗಿಲಿಕ್ಕೆ ಹರನಿಗಾದರೂ ಆಗ್ತದ? ಆಗುತ್ತದ ಇಲ್ವೋ ಎನ್ನುವುದಲ್ಲ ವಿಷಯ. ಸಾಧು ಅಲ್ಲ, ಆದೀತು ಸರಿಯೋ? ಸಾಧ್ಯ ಬೇರೆ, ಸಾಧು ಬೇರೆ. ಸಾಧುವಾದದ್ದನ್ನೇ ಮಾಡಬೇಕಾದವ ಯಮ. ನನ್ನನ್ನು ಕೇಳಲಿಕ್ಕೆ ಉಂಟು, ನನ್ನನ್ನು ಕೇಳುವವರಿದ್ದಾರೆ, ಅಜಭವ ಹರಿಗಳು. ಅವರಿಗೇನು ಉತ್ತರ ಕೊಡಲಿ ನಾನು? ಆಯುಷ್ಯ ಮುಗಿದವನನ್ನು ಯಾಕೆ ಬಿಟ್ಟೆ? ಆಯುಷ್ಯ ಮುಗಿಯದವಳನ್ನು ಯಾಕೆ ಕೊಂಡು ಹೋದೆ? ಏನು ಉತ್ತರ ಕೊಡಲಿ? ಯಾವ ದಯೆಗೂ ನಾನು ದಾಕ್ಷಿಣ್ಯಕ್ಕೂ ಬೀಳುವವನಲ್ಲ. ಕರ್ತವ್ಯ ಮಾತ್ರ ನನಗೆ ಪ್ರಥಮವಾದ ಆದ್ಯತೆ. ಹಾಗಾಗಿ ಆಯುಷ್ಯ ಮುಗಿದಿರುವ ನಿನ್ನ ಗಂಡನನ್ನು ಬಿಟ್ಟುಕೊಡಬೇಕು ಎನ್ನುವುದಾಗಿ ನೀನು ಕೇಳಿದರೆ ಬಿಟ್ಟುಕೊಡ್ಲಿಕ್ಕಾಗುವುದಿಲ್ಲ. ಆದರೆ ನನ್ನ ದೇವರಾದಂತಹ ಮುಕ್ಕಣ್ಣನ ಆಣೆ, ನಿನ್ನಲ್ಲೇನೋ ವಿಶೇಷ ವರ್ಚಸ್ಸು. ಇಲ್ಲದಿದ್ದರೆ ವೈತರಣಿಯ ದಡಕ್ಕೆ ಮಾನವ ಮಾತ್ರಳಾದವಳು ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಂದಿದ್ದಿ. ಹಾಗಾಗಿ ಈ ಅನುಸರಿಸಿಕೊಂಡು ಬರುವ ಪ್ರಾಣವನ್ನು ಬಿಟ್ಟು 3ನೇ ವರವನ್ನು ಕೇಳಿ ಆಮೇಲೆ ಇಲ್ಲಿಂದ ತೆರಳು. 3ನೇ ಮನುಜರ ಕರ್ಮವ ಘನತೆಯ ನಡೆಯುವ
ನನಗೆ ಮೂರನೆಯ ವರವನ್ನು ಅನುಗ್ರಹಿಸುವೆಯಾ ನೀನು? ಸ್ಪಷ್ಟ ಹೇಳ್ತೇನೆ, ಕೊನೆಯ ವರ ಇನ್ನು ನನ್ನನ್ನು ಕಾಡದೆ. ಆದಿ ಮೂರನೆಯ ವರವಾಗಿ ನಾನು ಕೇಳುವುದಿದ್ರೆ ಬೇರೆ ಏನನ್ನೂ ನಾನು ಕೇಳುವುದಿಲ್ಲ. ಗಂಡನ ಪ್ರಾಣವಂತ ಕೇಳಬೇಡ, ಉಳಿದದಕ್ಕೆ ನನಗೆ 100 ಔರಸ ಪುತ್ರರನ್ನು ಪಡೆಯುವಂತಹ ಭಾಗ್ಯವನ್ನು ಕರುಣಿಸುತ್ತದೆಯೇ? ಕರುಣಿಸಿದೆಯಾ ತಂದೆ? ನಾನು ತಥಾಸ್ತು ಅಂತ ಹೇಳಿ ಆಯ್ತಲ್ವಾ? ಹೇಳಿ ಆಯ್ತು. ಯಾವಾಗಲೂ ಇಷ್ಟು ಮಾತಾಡಿದ ಮೇಲೆ ತಥಾಸ್ತು ಅಂತ ಹೇಳುದು ನಾನು ಒಮ್ಮೆಲೆ ಹೇಗೆ ಹೇಳಿದ್ದದು? ನನಗೆ ಏನಾಯ್ತು? ತಥಾಸ್ತು, ದೊಡ್ಡ ವಿಷಯ ಇತ್ತು, ಹೋಗು. ಎಲ್ಲಿಗೆ? 100 ಮಕ್ಕಳನ್ನು ಪಡಿಬೇಕು ಅಂತ ಕೇಳಿದ್ದಲ್ವಾ? ತಥಾಸ್ತು. ಗಂಡ ಬೇಡುವ ನಿನಗೆ? ಯಾಕೆ ಗಂಡ? ಗಂಡನಿಂದಲೇ 100 ಮಕ್ಕಳನ್ನು ಪಡೆಯಬೇಕು ಎಂದು ಹಾಗೆ ಕೇಳಿದ್ದೆ ನಾನು. ಹಾಗಿಲ್ಲ, ಶಾಸ್ತ್ರದಲ್ಲಿ ಉಂಟಲ್ಲ, ಗಂಡ ಸತ್ರೆ, ಗಂಡ ನಷ್ಟನಾದ್ರೆ, ಗಂಡ ನಪುಂಸಕನಾದ್ರೆ, ಗಂಡ ಪತಿತನಾದ್ರೆ, ಗಂಡ ಪರಿವ್ರಾಜಕನಾದ್ರೆ ಮತ್ತೊಬ್ಬನನ್ನು ಸೇರಿ ಮಕ್ಕಳನ್ನು ಪಡೆಯಬಹುದು ಎನ್ನುವುದು ಶಾಸ್ತ್ರೀಯವಾಗಿ ಸರಿಯೇ. ನಾನು ನನ್ನ ಗಂಡನಿಂದಲೇ 100 ಮಕ್ಕಳನ್ನು ಪಡೆಯಬೇಕು ಎಂದು ಹಾಗೆ ಕೇಳಿಕೊಂಡದ್ದು. ಅಂದ್ರೆ ನೀನು ಔರಸ ಪುತ್ರವನ್ನು. ಈಗ ಗಂಡನಿಲ್ಲದಿದ್ರೆ ನಾನು ಹೇಳಿದ ವರ ಸತ್ಯ ಆಗುದಿಲ್ಲ. ಮಾತಿಗೆ ತಪ್ಪಿದ ಹಾಗಾಗುವುದಿಲ್ವೇ? ಧರ್ಮ ಮೀರಿ ನಡೆದ ಹಾಗಾಗುವುದಿಲ್ಲ. ನೀನು ನಿನ್ನ ಕರಿಮಣಿ ಉಳಿಸಿಕೊಳ್ಳಬೇಕು ಅಂತ ಬಂದದ್ದಲ್ವ? ಅಲ್ಲ, ನೀನು ಕಾಣದ ಹಗ್ಗ ಒಂದು ತಂದಿದ್ದಿ. ಆ ಹಗ್ಗ ಕಟ್ಟಿ ಹಾಕಿದ್ದು ಯಮನನ್ನು. ಹೆಚ್ಚಿದೆ. ಬಾಲೆಯಾಗಿದ್ದಂತ ನೀನು ಎಲ್ಲರೂ ಆರಾಧಿಸುವ ತಾಯ್ತನದ ಜಾಗಕ್ಕೆ ಹೋದೆ. ಗಂಡನನ್ನು ಕೇಳಲಿಲ್ಲ. ಮೊದಲಿಗೆ ಗಂಡ ಬೇಕು ಅಂತ ಅಪೇಕ್ಷಿಸಿದೆ. ಸಾವಿತ್ರಿ ಅಂತ ಕರೆದೆ ನಾನು. ಆಮೇಲೆ ಬಾಲೆ ಅಂತ ಕರೆದೆ. ಆಮೇಲೆ ನನಗೆ ಗೊತ್ತಿಲ್ಲದೆ ನೀನು ಅಮ್ಮನಾಗು ಅಂತ ವರ ಕೊಟ್ಟೆ. ಸಾಮಾನ್ಯಳಾದವಳು, ದಯೆ ಇಲ್ಲದ ಕೃತಾಂತನ ಮನಸ್ಸಿನಲ್ಲಿ ಆದರೂ ಬಾಲೆ ಮಗಳೇ ಎನ್ನುವುದಾಗಿ ಕರೆಯುವ ಹಾಗೆ ಮಾಡಿ ಅವ ಭಾವನಾ ಸಂಬಂಧಕ್ಕೆ ಸಿಲುಕಿ ಕೇಳಿದ ವರವನ್ನು ಕೊಡುವಷ್ಟು ಬೆಳೆದು ನಿಂತೆ. ಇಲ್ಲಿಯವರೆಗೆ ಹೇಳುತ್ತಾ ಇದ್ದೆ ನಾನು, ಯಮನನ್ನು ಯಾವುದು ಬಂಧಿಸುವುದಿಲ್ಲ, ಸಂಪತ್ತು ಬಂಧಿಸುವುದಿಲ್ಲ, ಅಧಿಕಾರ ಬಂಧಿಸುವುದಿಲ್ಲ, ವಿದ್ಯೆ ಬಂಧಿಸುವುದಿಲ್ಲ, ತ್ರಾಣ ಬಂಧಿಸುವುದಿಲ್ಲ, ಕಾರುಣ್ಯ ಬಂಧಿಸುವುದಿಲ್ಲ, ಅನುಕಂಪ ಬಂಧಿಸುವುದಿಲ್ಲ. ಆದರೆ ಪತಿನಿಷ್ಠೆ ಬಂಧಿಸ್ತದೆ, ಪತಿವ್ರತಾ ಧರ್ಮ ಬಂಧಿಸ್ತದೆ. ಕೊಡದೆ ಹೋಗುವುದಿಲ್ಲ ಎನ್ನುವುದಾಗಿ ನಿನ್ನ ಹಠ. ನಿಜವಾಗಿ ನೀನು ಗೆದ್ದದ್ದು ಇಲ್ಲಿ ಅಂತ ಕೇಳಿದ್ರೆ, ಗಂಡ ಬೇಕು ಎನ್ನುವುದಾಗಿಯೇ ಕೇಳ್ತಿದ್ರೆ ಗೆಲ್ತಿದ್ಯೋ ಇಲ್ವೋ? ಅವಳು ಗಂಡನಿಗೆ ಹೆಂಡತಿಯಾಗುವವಳು ಗಂಡನಿಗೆ ಮಾತ್ರ ಹೆಂಡತಿಯಾಗುವುದಲ್ಲ, ತಂದೆ ತಾಯಿಗೆ ಸರಿಯಾದ ಮಗಳಾಗಬೇಕು, ಅತ್ತೆ ಮಾವಂದಿರಿಗೆ ಸರಿಯಾದ ಸೊಸೆಯಾಗಬೇಕು, ಅಲ್ಲಿರುವ ಪ್ರಜೆಗಳಿಗೆ ಸರಿಯಾದಂತಹ ಸಾಮ್ರಾಜ್ಯ ಆಗಬೇಕು. ನೀನು ಕೇಳಿದ 3 ವರದಲ್ಲಿ ಅದು 3 ಬಂತು. ಎಲ್ಲವನ್ನು ಕೇಳಿದ ಕಾರಣ ನಿಜವಾದ ಗೃಹಿಣಿಯಾದೆ.
ನೀನು ಗೆದ್ದೆ. ನೀನು ಗೆದ್ದಲ್ಲಿಗೆ ನಾನು ಸೋತೆ ಅಂತ ಭಾವಿಸಬೇಡ. ಇಲ್ಲ, ಈ ಸೋಲಿನಲ್ಲಿ ಒಂದು ತೃಪ್ತಿ ಉಂಟೇನೆ. ಅಸಂಭವನೀಯವಾದದ್ದನ್ನು ಸಂಭವಿಸುವ ಹಾಗೆ ಮಾಡಿತು. ಈ ಪ್ರಪಂಚ ನಿಂತಿರುವುದು ಹೊತ್ತಂತ ಶೇಷನ ಮೇಲಲ್ಲ, ಆಧರಿಸಿದ ಕೂರ್ಮನ ಮೇಲಲ್ಲ, ಬೆಳಗುವ ಸೂರ್ಯಚಂದ್ರರ ಮೇಲಲ್ಲ, ಪತಿವ್ರತಾ ಧರ್ಮದ ಮೇಲೆ. ಹಾಗಾಗಿ ಈ ಸನಾತನ ಸಂಸ್ಕೃತಿಯಲ್ಲಿ ನಾರಿಯಾದವಳಿಗೆ ವಿಶೇಷ ಸ್ಥಾನ. ನಾನು ಸೋತದ್ದಲ್ಲ, ನಾನು ಗೆದ್ದೆ. ಯಾಕೆ ಗೆದ್ದೆ? ಸೋಲುವಲ್ಲಿ ಸೋತ್ರೆ ಮಾತ್ರ ಗೆಲ್ಲುವುದು. ಶಿಷ್ಯನಾದವನು ಗುರುವನ್ನು ಮೀರಿಸಿದ್ರೆ ಅದು ಗುರುವಿನ ಸೋಲಲ್ಲ, ಗುರುವಿನ ಗೆಲುವು. ತಂದೆಯಾದವನನ್ನು ಮಗ ಮೀರಿಸಿದ್ರೆ ಅದು ತಂದೆಯ ಸೋಲಲ್ಲ, ತಂದೆಯ ಗೆಲುವು. ಸರಿ. ಪ್ರಪಂಚವನ್ನೇ ನಿರ್ದಯದಿಂದ ಆಯುಷ್ಯ ಮುಗಿದ ಮೇಲೆ ಕೊಂಡು ಹೋಗುವ ಯಮ ಪತಿವ್ರತಾ ಧರ್ಮದ ಮುಂಭಾಗದಲ್ಲಿ ಸೋತ್ರೆ ಯಮನ ಸೋಲಲ್ಲ, ದಂಡಧರನ ವೈಭವ. ಯಾಕೆ? ಕೊಡಬೇಕಾದಲ್ಲಿ ಮಾನ್ಯತೆ ಕೊಟ್ಟರೆ ಮಾತ್ರ ಅದಕ್ಕೆ ಸರಿಯಾದಂಥ ಮೌಲ್ಯ ಸಿಗುವುದು. ನೇರ ನಿಂತ ಬಿದಿರು ಶವ ಹೊರುವುದಕ್ಕಾಗ್ತದೆ, ಬಾಗಿದ ಬಿದಿರು ದೇವರು ಹೊರುವ ಪಲ್ಲಕ್ಕಿಗಾಗ್ತದೆ. ಒಂದು ಕಾಲದಲ್ಲಿ 3 ಮೂರ್ತಿಗಳನ್ನೇ ಮಕ್ಕಳಾಗಿಸಿದಂಥ ಅನಸೂಯಾದೇವಿ, ಅವಳ ಪತಿವ್ರತಾ ಧರ್ಮ. ಇಂದು ನಾಳಿನ ಸೂರ್ಯ ಉದಯಿಸುವ ಮೊದಲು ಇನ್ನ ಗಂಡ ಸಾಯ್ತಾನೆ ಎನ್ನುವುದಾಗಿ ಋಷಿಯೊಬ್ಬನಿಂದ ಶಬ್ದಳಾದ ಮೇಲೆ 1 ವಾರದ ಕಾಲ ಸೂರ್ಯೋದಯ ಆಗದ ಹಾಗೆ ತಡೆದಂತ ಸುಮತಿ ಎನ್ನುವವಳ ಪತಿವ್ರತಾ ಧರ್ಮ ಪ್ರಪಂಚಕ್ಕೆ ಮಾನ್ಯವಾಗಿ ಈಗಲೂ ಉಂಟು. ಆದರೆ ಅವರಲ್ಲಿ ಒಬ್ಬರು 3 ಮೂರ್ತಿಗಳನ್ನು ಮಕ್ಕಳಾಗಿಸಿದ್ದು, ಮತ್ತೊಬ್ಬರು ಸೂರ್ಯನ ಚಲನೆಯನ್ನು ನಿಲ್ಲಿಸಿದ್ದು. ನೀನು 1 ಮೆಟ್ಟಿಲು ಮೇಲೆ ಹೋದೆ, ಸತ್ತವನನ್ನೇ ಬದುಕಿಸುವಷ್ಟರ ಮಟ್ಟಿಗೆ ಅರ್ಹತೆಯನ್ನು ಪಡೆದಂತಹ ಸಾವಿತ್ರಿಯ ಸತೀತ್ವ ಸೂರ್ಯ ಚಂದ್ರರಿರುವವರೆಗೆ ಸ್ಥಾಯಿಯಾಗಿ ಉಳಿಯುತ್ತದೆ. ನಿನ್ನ ಗಂಡನಿಗೆ ಪ್ರಾಣವನ್ನು ಕೊಟ್ಟು ಬಿಟ್ಟಿದ್ದೆ. ಅದರೊಂದಿಗೆ 400 ವರ್ಷಗಳ ಕಾಲ ಸುಖ ದಾಂಪತ್ಯವನ್ನು ಮಾಡಿ ಪ್ರಪಂಚದಲ್ಲಿ ವಸಿಷ್ಠ ಅರುಂಧತಿಯರಂತೆ, ಅತ್ರಿ ಅನಸೂಯೆಯರಂತೆ, ಲಕ್ಷ್ಮೀನಾರಾಯಣರಂತೆ ಬದುಕಿ. ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಪ್ರಪಂಚದಲ್ಲಿ ಹೆಂಡತಿಗಿಂತ ಸರಿಯಾದ ಸಮನಾದ ಮಿತ್ರರಿಲ್ಲ, ಸ್ವಾತಂತ್ರ್ಯಕ್ಕೆ ಸಮನಾದ ಸುಖ ಇಲ್ಲ, ದಯೆಗೆ ಸರಿಯಾದ ಧರ್ಮ ಇಲ್ಲ. ಹೆಂಡತಿಯೊಬ್ಬಳು ಗಂಡನ ಆಯುಷ್ಯವನ್ನು ವೃದ್ಧಿ ಮಾಡುವಲ್ಲಿ ಪ್ರಧಾನ ಪಾತ್ರ ವಹಿಸುವ ಕಾರಣ ಈ ಪ್ರಪಂಚದಲ್ಲಿ ಸತಿಯಾದವಳಿಗೆ ಅಷ್ಟು ದೊಡ್ಡ ಹೆಸರು. ಅಂಬಿಕೆಯ ಭಜಕಳಾಗಿ ಆ ಅಂಬಿಕೆಗೆ ಸರಿಯಾದ ಸತಿಯಾದಂತ ನೀನು 400 ವರ್ಷಗಳ ಕಾಲ ಪ್ರಪಂಚ ಎಲ್ಲ ನೆನಪಿಟ್ಟುಕೊಳ್ಳುವ ಹಾಗೆ ಬದುಕಿ ಸತ್ತ ಮೇಲೂ ಪ್ರಪಂಚದ ನಾಲಿಗೆಯಲ್ಲಿ ನಿಮ್ಮ ಹೆಸರು ಹಸಿರಾಗಿ ಉಳಿಯಲಿ, ಹಸಿರಾಗಿ ಉಳಿಯಲಿ, ಹಸಿರಾಗಿ.
ಸದೃಶನು ಸಾವಿತ್ರಿಯ ಪ್ರತಿವ್ರತ ಧರ್ಮದ ಬಲದಿಂದಲೇ ಮತ್ತ ಯಮನ ಮನೆಯಿಂದ ಬಂದಿದ್ದೇನೆ. ಯಾಕೆ ಅಂದು ಕಬಳಿಸಿದ ರಾಜ್ಯವನ್ನು ದಂಡಿಸಿದ ನಮ್ಮವರಿಗೆ ಸರಿಯಾದ ಪ್ರತೀಕಾರವನ್ನು ಸೀರಿಸುವುದಕ್ಕಾಗಿ ಕಾಲಿಗೆ ರಗಿದರ ಬದುಕೊಂಡು ಕೊಂದ ಬದುಕಿ ಬಾಳಬೇಕಾದವನು ನೀನು. ಆದರೆ ಈ ಹೊತ್ತಿಗೆ ಶೌರ್ಯ ಉಂಟಾಡುವ ಹಾಗೆ ಮಾರ್ಮನತೆ ಎದುರು ಬರ್ತಾ ಇದ್ದಿ. ಈಗ ಏನು ಆ ಹೊತ್ತಿಗೆ ನಿನ್ನ ತಂದೆಯ ಕಣ್ಣನ್ನು ಕೇಳಿಸಿದ್ದೇನೆ. ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವನ ಪ್ರಾಣವನ್ನು ತೆಗೆಯುವುದಕ್ಕೆ. ಯಾಕೆ ಬದುಕಿ ನನ್ನ ನೆನಪಾದ್ರೂ ಆಗಲಿ ಎನ್ನುವ ಹಾಗೆ ಈ ಹೊತ್ತಿಗೆ ಅವರ ಪರವಾಗಿ ಬಂದವ ನೀನು. ನಿನ್ನ ಪ್ರಾಣ ಪಕ್ಷಿಯನ್ನು ನಾನು ಅಳಿಸ್ತೇನೆ. ಪ್ರಪಂಚ ಮುಖದಲ್ಲಿ ಯೋಗಿ ತಂದೆ ತಾಯಿಗಳನ್ನು ಪಡೆಯಬೇಕಾದ್ರೆ ಪುಣ್ಯ ಮಾಡಿರಬೇಕಂತೆ. ಹಾಗೆ ನಾನೇ ಭಾಗ್ಯವಂತ ಎಂದುಕೊಂಡಿದ್ದೇನೆ. ಕಾರಣ ಉಂಟು. ನನ್ನ ಜನಕ ಲೋಕದ ಒಳಿತನ್ನು ಸದಾ ಬಯಸುವವರೇ ಇದ್ದಾರೆ. ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಮೃಕಂಡು ಮಹರ್ಷಿ ಎನ್ನುವ ಹಾಗೆ ನಾಮದೇ ಅವರದ್ದು. ಅವರ ಪ್ರೀತಿಯ ಮಗ ನಾನು ಮಾರ್ಕಾಂಡೇಯ ಇದ್ದೇನೆ. ಎಂದಿನಂತೆ ಇಂದ ಅವರು ಕರೆದಾಡಿದಂತಹ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ಮಗನೇ, ಇವತ್ತು ಸುದಿನ. ನೀನು ಆಶ್ರಮದಲ್ಲಿ ಇರುವುದಲ್ಲ, ನೇರವಾಗಿ ಕಾಂತಾರದತ್ತ ಸಾಗಬೇಕು. ಯಾಕೆಂತ ಆಡಿದಾಗ ಈಶ್ವರನನ್ನು ಪೂಜಿಸುವುದಕ್ಕೆ ವಿಶೇಷವಾದಂತಹ ಪುಷ್ಪಗಳ ಅಗತ್ಯ ಇದೆ. ಹಾಗಾಗಿ ಅದನ್ನು ಆಯ್ದುಕೊಂಡು ನೀನೇ ಬರಬೇಕು ಅಂತ ಅವರು ಆಡಿದ್ದು. ಇದು ಎನ್ನ ಸೌಭಾಗ್ಯ ಎಂದು ಅರ್ಥವಿಸಿಕೊಂಡೆ ನಾನು. ಕಾರಣ ಉಂಟು. ಈಶನ ಪೂಜೆ ಮಾಡಬೇಕಾದ್ರೆ ಯೋಗ್ಯವೂ ಬೇಕು, ಭಾಗ್ಯವೂ ಬೇಕು. ಆ ಭಾಗ್ಯ ನನ್ನದಾಯ್ತಲ್ಲ ಅನ್ನುವ ಹಾಗೆ ತಿಳಿದುಕೊಂಡವನಿದ್ದೇನೆ. ತಂದೆಯಿಂದಲೇ ಬೀಳ್ಕೊಂಡು ಕಾಂತಾರವನ್ನು ಸೇರಿಕೊಂಡಾಗ ಆಶ್ಚರ್ಯವಾಯಿತು. ಇದು ಈಶನ ಪೂಜೆಗೆ ಯೋಗ್ಯವಾದಂಥ ಕುಸುಮಗಳು ಸರಿ. ಸುರಭಿ, ಮಲ್ಲಿಗೆ, ಜಾಜಿ, ಸೇವಂತಿಗೆ ಪರಿಮಳಿಸುವ ನಾನಾ ವಿಧದ ಪುಷ್ಪಗಳು ಅರಳಿ ನಿಂತಿವೆ. ತಡೆಯಾಕೆ ವಿಶೇಷವಾದಂಥ ಕುಸುಮಗಳನ್ನು ಆಯ್ದುಕೊಳ್ಳುತ್ತಾ ಮುಂದೆ ಸಾಗುತ್ತೇವೆ.
ಸಭೆಯನ್ನು ಸೇರಿದ್ದೇನೆ, ಆಯಾಯ ದಿಕ್ಕುಗಳನ್ನು ಪ್ರವೇಶ ಮಾಡಿದ್ದೇನೆ. ಆದರೆ ಕಟ್ಟಕಡೆಗೆ ಪ್ರವೇಶ ಮಾಡಿದ್ದು ದಕ್ಷಿಣ ದಿಕ್ಕಿಗೆ. ಚಿತ್ರಗುಪ್ತ, ಅಯ್ಯೋ ನಿನ್ನ ಪುಸ್ತಕ ಇಲ್ವಾ? ಒಮ್ಮೆ ಬಿಡಿಸು. ವಿಷಯ ಒಂದು ಬಾಕಿ ಆಗಿದೆ. ಏನದು? ಭೂಲೋಕದಲ್ಲಿ ಒಬ್ಬ ಕೆಲವೆಲ್ಲ ಪ್ರೇತಗಳು ಇವತ್ತು ಕೂಡ ಬಂತಲ್ಲ. ಇವತ್ತು ನೀವೊಂದು ಬೇರೆ ಕಾಣ್ತೀರಿ, ಆಗ ಒಂದು ಬೇರೆ ಇತ್ತು ಇವರೇ. ಈಗ ಇವತ್ತು ನೀವೊಂದು ಇದು ಎಂತದು ಇದು ಇದೆಯಂತ ಅದು ಇದಾಯ್ತಲ್ಲ ಇಲ್ಲಿ ಅವನ ಲೆಕ್ಕಾಚಾರ ಅದು ಭೂಲೋಕದಲ್ಲಿ ಒಬ್ಬ ಇವನ ಮಗ, ಮೃಕಂಡು ಮಹರ್ಷಿಯ ಮಗ ಮಾರ್ಕುಂಡಯ್ಯ ಅಂತ ಹೆಸರು. ಮಾರ್ಕಂಡೆ ಅಂತ ಅವನ ಹೆಸರು. ಅದು 12-16 ಒಮ್ಮೆ ಅಲ್ಲ 16 ವರ್ಷ ಅವನಿಗೆ ಆಯುಷು. ಹೌದೇ? ಆಯುಷು ಮುಗಿದಾಯ್ತು, 16 ಆಯ್ತು. ಆಯ್ತು ಆದ್ರೂ ಅವ ಇಲ್ಲಿಗೆ ಬರ್ಲಿಲ್ಲ ರಾಯರೇ. ಯಾಕೆ ಬರ್ಲಿಲ್ಲ? ಅವ ಬರ್ಲಿಕ್ಕೆ ಈಗ ಅವನಿಗೆ ಸಮಯ ಇಲ್ಲ. ಅವನಿಗೆ ಈಗ ಸಮಯ ಇಲ್ಲ. ನಿನಗೆ ಸಮಯ ಇಲ್ವಾ? ನನಗುಂಟು ನೋಡಿ, ಇಲ್ಲಿ ನೋಡಿ. ಎಂತದ್ದು? ಇಲ್ಲಿ ಅವ ಶಿವನನ್ನು ಪೂಜಿಸುವುದಕ್ಕಾಗಿ ಪುಷ್ಪವನ್ನು ಕೈಲಿಕ್ಕೆ ಹೋಗ್ತಾ ಇದ್ದಾನೆ. ಆಯುಷ್ಯ ಮುಗಿದ್ರು ಅವ ಬರ್ಲಿಲ್ಲ. ದೇವಳಿದ್ದಾನೆ. ಆಯುಷ್ಯ ಮುಕ್ತಾಯವಾದರೂ ಯಮಾಲಯವನ್ನು ಸೇರದೇ ಉಳಿದಿದ್ದಾನೆ. ಹಾಗಿದ್ರೆ ಅವನನ್ನು ಬಿಡಬಹುದೇ? ಬಿಡಬಾರ್ದು. ಆದ್ರೆ ನೀನು ಹೋಗುವುದು ಬೇಡ. ನಮ್ಮ ಭಟರಿದ್ದಾರೆ, ಬರಲಿ ಅವರು. ನಿಮ್ಮ ಕರೆಯನ್ನು ಆಲಿಸಿ ಬಂದಿದ್ದೇವೆ. ನಮ್ಮಿಂದ ಏನು ಕಾರ್ಯವಾಗಬೇಕು ತಿಳಿಸಿ.
ಹೊರಟಿದ್ದೇನೆ. ಯಮನಾಲಯಕ್ಕೆ ಬರುವುದಕ್ಕೆ ಅನಿವಾಗಿದೆ. ನಮ್ಮ ಜೊತೆ ಬಾರು. ಈ
ತಲೆ ಕೊಡ್ತೇನೆ ಜವಾಬ್ದಾರಿ. ಗಂಡಗಳೆಲ್ಲ
ಓಡಾಡಿಕೊಂಡು ನಿನ್ನ ಬಳಿಗೆ ಬಂದೆ. ಬಂದು ನಿನ್ನ ಮುಖವನ್ನು ನೋಡಿದ್ರೆ ಮುಖದಲ್ಲಿ ಏನೋ ಒಂದು ರೀತಿಯ ಚಿಂತೆ ಕಾಣುತ್ತಾ ಇದೆ. ಕರೆಸಿದನ ಕಾರಣ ಏನು? ಶಿವಗಣಗಳಿಂದ ತಡೆ ಆಯ್ತಂತೆ. ಅದಕ್ಕಾಗಿ ನಿನ್ನನ್ನು ಮರೆಸಿದ್ದೇನೆ. ಏನು ನಿನ್ನ ಅಭಿಪ್ರಾಯ? ಸಕಲ ಜೀವಿಯು ನಿನ್ನ ಪಾದಕ್ಕೆ ಬಂದು ಬೀಳಲೇಬೇಕು. ಈ ಹೊತ್ತಿಗೆ ಮಾರ್ಕಾಂಡೆ ಎಂಬುದವ ಅವ ಬರಲಿಲ್ಲ. ಅದಕ್ಕೆ ಬೇಕಾಗಿ ನಮ್ಮವರನ್ನು ಕಳುಹಿಸಿಕೊಟ್ರೆ ನಮ್ಮವರಿಗೆ ಅಪಮಾನವಾಯಿತೆ. ಅಣ್ಣಯ್ಯ, ಬಿಡು ಚಿಂತೆಯನ್ನು. ಆ ಪರಶಿವನೇ ಬಂದ್ರು ಕೂಡ ಎದುರಾಳಿಯಾಗಿ ನಾನು ಹೋಗ್ತೇನೆ. ಕಳುಹಿಸಿಕೊಂಡ ಸಂಗಮ್ಮ, ನಿನ್ನ ಶೌರ್ಯದ ನುಡಿಯನ್ನು ಕೇಳಿದಾಗ ಬುಧವಾತ್ಯನು. ಹಾಗಿದ್ರೆ ನೀನು ಒಬ್ಬಳೇ ಹೋಗುವುದಲ್ಲ, ನಿನ್ನ ಜೊತೆಯಲ್ಲಿ ನಾನು ಬರ್ತೇನೆ. ನಡೆಯ
ಆಯುಷ್ಯ ಮುಗಿದ ಮೇಲೆ ಅವರನ್ನು ನಿನ್ನದಾದಂತಹ ಶೈಮಿನಿಪುರಕ್ಕೆ ಕರೆದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ಹಾಗೆಂದು ಏನು ಅರಿಯದಂತಹ ಬಾಲಕನಾದಂತ ಮಾರ್ಕಾಂಡೇಯನನ್ನು ಈ ಸಮಯದಲ್ಲಿ ಎಳೆಯುವುದಕ್ಕೆ ಮುಂದಾದೆಯಾ? ಬಂದವ ವೀರಭದ್ರ, ಅವನನ್ನು ಕೊಂಡು ಹೋಗುವುದಕ್ಕಿಂತ ಮೊದಲಾಗಿ ನಿನ್ನ ಪ್ರಾಣವನ್ನು ಇಕ್ಕಿ ಬಿಡಿಸು ಬಿಡಿಸು. ಶಾಂತ ರೂಪಕ್ಕೆ ಬಂದು ಎಲ್ಲರನ್ನೂ ಕೂಡ ಪ್ರಪಂಚದ ಜನಗಳನ್ನು ಉದ್ಧರಿಸಬೇಕು ಉದ್ಧರಿಸಬೇಕು. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ನನ್ನ ಭಕ್ತನಿಗೆ ಆದಂತಹ ಅನ್ಯಾಯ ತಿಳಿದು ಮಾಡಿದಂತ ಅನ್ಯಾಯಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಬೇಕಾಗಿ ಕಾಲನಿಗೂ ಕಾಲ ನಾನು ವಿಶ್ರಮಿಸುವ ವೇಳೆ ನೀವೆಲ್ಲರೂ ಈ ಪರಿಯಾಗಿ
ಪ್ರಾರ್ಥಿಸುವಾಗ ನಾನೇನೋ ಶಾಂತನಾಗಿದ್ದೇನೆ, ಇವರಿಗೆ ಶಿಕ್ಷೆ ಕೊಡೋದಕ್ಕೆ ಕಾರಣ ಅದುವೇ. ಪುರಮದನಿಗೀಳಯ್ಯ ಎನ್ನಯ್ಯ ಮಾದ ಕರುಣದಿಂದು ಮೇಯ ಪ್ರಿಯ ಉರಿಯ ಜ್ವಲಿಗೆ ಬದಂಗಗಳು ಜೀವುದುಡಿ ದುರುಳರು ಕೆಣಗಿ ನಿನ್ನನು ಬಂಗೆವಿಯ ನೀನು ಪುರಮದ ಮನೆಗೀಳಯ್ಯ. ಅಯ್ಯೋ, ನಿನ್ನ ಕೋಪಕ್ಕೆ ಕಾರಣ ಏನು ಎನ್ನುವ ಹಾಗೆ ಚೆನ್ನಾಗಿ ನಾವು ಅರಿತವರಿದ್ದೇವೆ. ಆದರೆ ನಿನ್ನ ಕೋಪವನ್ನು ಯಾರಲ್ಲಿ ತೋರಿಸಬೇಕಿತ್ತು ಅವರಲ್ಲಿಯೇ ತೋರಿಸಬೇಕು ಹೊರತು ನಿನ್ನದಾದಂತಹ ಭಕ್ತರಿದ್ದಾರೆ ಇವರು, ನಿನ್ನ ಕಾಯಕವನ್ನೇ ಇವರು ಮಾಡುವವರಿದ್ದಾರೆ, ನಿನ್ನ ಆಜ್ಞಾನುವರ್ತಿಗಳಷ್ಟೇ. ಅಂತಹ ಆಜ್ಞಾನುವರ್ತಿಗಳಿಗೆ ನೀನೇ ಕಾಯಕವನ್ನು ಒದಗಿಸಿದವರ ಕಾಯಕಕ್ಕೆ ನೀನೇ ಕುತ್ತು ತಂದೆ ಅಂತ ಆದ್ರೆ ಭಗವಂತ ಪ್ರಪಂಚ ಮುಖದಲ್ಲಿ ಮಂದಿಗಳು ಏನಾದ್ರೂ ಆಡುವುದಕ್ಕಿಲ್ವೇ ಹೇಳು? ಹಾಗಾಗಿ ಮೂರು ಮೂರ್ತಿಗಳಾದಂತಹ ನಾವುಗಳು ಸಾಂಗವಾಗಿ ಕಾರ್ಯವನ್ನು ತೊಡಗಿಸಿಕೊಳ್ಳಬೇಕು ಅಂತಾಗಿದ್ರೆ ಆದಂತಹ ತೊಡಕನ್ನು ನಾವೇ ದೂರ ಮಾಡಬೇಕಾಗಿದೆ. ಹಾಗಾಗಿ ಯಾವ ಕೋಪದಿಂದಲಾಗಿ ಇವರಿಗೆ ನೀನು ದಂಡಿಸ್ತಾ ಇದ್ದೀಯಾ ಆ ಕೋಪವನ್ನು ಬಿಟ್ಟು ಶಾಂತನಾಗಬೇಕು. ಇವರಿಗೂ ನೀನು ರಕ್ಷಣೆಯನ್ನು ಒದಗಿಸಿ ಕೊಡ್ಬೇಕಯ್ಯ. ಅವರಿಗೆ ಏನಾಗ್ಲಿಲ್ಲ. ಆಲಿದ ಮನುಗಿರಿ ಲೋಲ ಬರಮೇಗ ನೀಲಲೋಹಿತರುಳ್ಳ ಮಾನವೀಜ ಧರಣಿಗಳಿರುವ ನರನೆಂದು ಬೈದು ಮುನಿದರನದುಗಳಿಗೆ ಪದಜರಣನೆಂಬುದು ಅರಿಯದಿ ಪಾಲಿದು ಮಹಾದೇವ, ನನ್ನ ಅಪರಾಧವನ್ನು ಮನ್ನಿಸಬೇಕು. ಸಾಮಾನ್ಯ ಹುಡುಗ ಎನ್ನುವ ರೀತಿಯಲ್ಲಿ ಆತನನ್ನು ದಂಡಿಸುವುದಕ್ಕೆ ಮನ ಮಾಡಿದೆ. ದಂಡಿಸಿದರ ಪರಿಣಾಮವಾಗಿ ಈ ಹೊತ್ತು ಅಳಿದರೂ ಮತ್ತೊಮ್ಮೆ ಉಳಿದಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಕೃಪಾ ಕಟಾಕ್ಷವೇ ಕಾರಣ. ಆದರೆ ನಾನು ಯೋಚನೆ ಮಾಡುವುದು ದೇವರೇ, ಏನು ಮಾಡಿದ್ರು ಕೂಡ ನಮ್ಮಂತವರಿಗೆ ಹೆಸರೇ ಇಲ್ಲ. ಯಾಕೆ? ಹೆಸರೆಲ್ಲವೂ ನಿಮಗೆ ಆಯಿತು. ಅಂದ್ರೆ ನನ್ನನ್ನು ಈ ಸಂದರ್ಭದಲ್ಲಿ ದಂಡಿಸಿ ಈ ಧರೆಯಲ್ಲಿ ಹೊರಗೂ ಹಾಗೆ ಮಾಡಿದ್ದೀರಿ. ಹೌದು ಅಲ್ವೇ? ಆವಾಗ ನಾನು ಮೃತ್ಯುವನ್ನು ಹೊಂದಿದೆ. ಕಾರಣ ನೀವೇ. ಹೌದು. ಈ ಕಾಲನನ್ನೇ ಜಯಿಸಿದಂತ ನೀವು. ಕಾಲಾಂತಕ ಎನ್ನುವ ನೆಗಲ್ತೆಯನ್ನು ಪಡೆದವರು ನೀವೇ ಅಲ್ವಾ? ಹೌದು. ಹಾಗಿದ್ರೆ ತಂದವನ್ನು ದಂಡಿಸಿ ಮೃತ್ಯುವನ್ನು ದಂಡಿಸಿ ಮೃತ್ಯುಂಜಯ. ಯಾವುದೇ ಇರಲಿ ಸ್ವಾಮಿ, ನಮ್ಮ ಅಪರಾಧವನ್ನು ಮನ್ನಿಸಬೇಕು, ಕ್ಷಮಿಸಬೇಕು. ಏಳಯ್ಯ ಕಾಲ ನೀನು ಈ ಬರಿಯಲ್ಲಿ ಗೋಳಿಡಲೇ ತೆಗೆಯಲು ತಾಳು ದೇವರಿನ ಮೇಲೆ ಗೊದೆಯಲಿಲ್ಲ ಬಾರಿ ನಾನು ಜಾಲ ಮತಿಲಿಲ್ಲೋ ಹೌದಾದ್ರೂ ಅದು ಮೂರು ಮೂರ್ತಿಗಳ ಸಂಕಲ್ಪಕ್ಕೆ ನೀವು ಅನುಕೂಲಕರಾಗಿ ಇರಬೇಕಾದವರು. ಹಾಗೆಂದು ನಾನು ದಂಡಿಸಿದೆ, ನಿಮ್ಮಲ್ಲಿ ಕ್ರೋಧವನ್ನು ಗೊಂಡೆ. ಈಗ ನನ್ನಲ್ಲಿ ಯಾವ ಸಿಟ್ಟೂ ಇಲ್ಲ. ಯಾಕಿಲ್ಲ? ನೀವೀರುವರು ಎಲ್ಲಿಗೆ ಶರಣು ಬಂದವರಿದ್ದೀರಿ. ಹಾಗಾಗಿ ಮುನಿಸನ್ನು ಬಿಟ್ಟ ನಿಮ್ಮ ಲೋಕವನ್ನು ಸೇರಿ ಲೋಕ ಕಲ್ಯಾಣವಾರ್ಗವಾಗಿ ತಂಡನ ಪ್ರಾಬಲ್ಯ ಏನು ಎನ್ನುವ ಹಾಗೆ ಎಲ್ಲರಿಗೂ ಅರ್ಥವಾಯಿತು. ಹೌದೌದು. ಆದ್ರೆ ಆ ಹುಡುಗನಿಗೆ ಆಯುಷ್
ಶೂರಿದ್ದಿಯೂ ಹೌದಲ್ವೇ? ನಾಳಿದ್ದೇನೆ. ಅಳಿದರಿ ಮನುದುರರು ಅಳಿದರು ಭುವನಗಳಳಿದು ಹೋದರು ನೀನು ಗೆಳೆಯರ ಇವರಿಗೆ ತಿಳಿದಿರುವುದು ನೀನು ಅಳಿದರಿ ಮನುದುರರು. ಜಯ ರುಂಡಮಾಲ ಸದಾಶಿವ ಮೃತ್ಯುಂಜಯ ನಮೋ ನಮಃ ನಮೋ ನಮಃ. ಕಂದ ಮಾರ್ಕಾಂಡೇಯ ಎದ್ದೇಳು ಕಂದ. ನಿನ್ನದಾದಂತಹ ಪರಮ ಭಕ್ತಿಗೆ ಮೆಚ್ಚಿದವ ನಾನಿದ್ದೇನೆ. ಅಲ್ಪಾಯುಷ್ಯ ಆದಂತಹ ನೀನು ಈ ರೀತಿಯಲ್ಲಿ ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನೇ ಮೇಳೈಸಿಕೊಂಡವ. ನಿನ್ನಲ್ಲಿ ಎಲ್ಲರೂ ಹೇಳಿದ್ದು ಅಲ್ಪಾಯುಷ್ಯ ಅಂತ, ಇನ್ನು ಹಾಗಾಗುವುದಿಲ್ಲ. ಏನು ತಂದೆ? ಮಗು ನೋಡು, ಈ ಪ್ರಪಂಚವನ್ನು ಸರಿಯಾಗಿ ನೋಡು. ಮುಕ್ಕೋಟಿ ದೇವತೆಗಳಿದ್ದಾರೆ, ಅವರಿಗೂ ಅಳಿವೆಂಬುದಿದೆ. ಮನು ಮುನಿಗಳಿಗೂ ಅಳಿವೆಂಬುದಿದೆ. ಹೆಚ್ಚಾಕೆ ಮೂರು ಮೂರ್ತಿಗಳಂತ ನಮಗೂ ಕಲ್ಪಾಂತೆ ಎಂಬುದಿದೆ. ಆದ್ರೆ ಮಗನೇ, ಇನ್ನು ಮುಂದಕ್ಕೆ ನಿನಗೆ ಅಳಿವೇ ಇಲ್ಲ. ನಿನಗೆ ಚಿರಂಜೀವಿಯ ಪದವಿಯನ್ನು ನಾವು ಮೂವರು ಒಂದಾಗಿ ಒದಗಿಸಿದ್ದೇವೆ. ಜಯ 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 ಜಯ. ದೇವ, ಈ ಪ್ರಪಂಚದಲ್ಲಿ ರಕ್ಕಸನಾದ್ರು ತನ್ನ ಸ್ವಪ್ರಯತ್ನದಿಂದ ಕೈಲಾಸವನ್ನೇ ಭೂಲೋಕಕ್ಕೆ ತಂದು ಭೂ ಕೈಲಾಸವನ್ನೇ ನಿರ್ಮಿಸಿದ. ಆ ಬಳಿಕ ಸಾವಿತ್ರಿ ಏನು ಮಾಡಿದ್ದಾಳೆ? ತನ್ನ ಪತಿವ್ರತ ಧರ್ಮದಿಂದ ಯಮಧರ್ಮರನ್ನು ಗೆದ್ದು ತನ್ನ ಪತಿಯನ್ನು ಮರಳಿ ಪಡೆದವಳಿದ್ದಾಳೆ. ಹಾಗೆಯೇ ಭಕ್ತಿಯ ಪರಾಕಾಷ್ಠೆಯನ್ನು ಮೇಳೈಸಿ ಈ ಹುಡುಗ ನೋಡಿದ್ದೀರಾ, ಭಕ್ತ ಮಾರ್ಕಾಂಡೆ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹಾಗಾದ್ರೆ ಇಂತಹ ಪುಣ್ಯಪ್ರದವಾದಂತಹ ಕಥಾಭಾಗವನ್ನು ಯಾರು ಆಡ್ತಾರೋ, ಯಾರು ಆಡುವುದಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತಾರೋ ಅವರೆಲ್ಲವರಿಗೂ ನಾವು ನಂಬಿದಂತಹ ಕಟೀಲು ದುರ್ಗಾ ಪರಮೇಶ್ವರಿಯು, ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿಯು ಜೀವನದಲ್ಲಿ ಸನ್ಮಂಗಳವನ್ನೇ ಉಂಟು ಮಾಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಪುಣ್ಯಪ್ರದವಾದಂತಹ ಕಥಾಭಾಗಕ್ಕೆ ಮಂಗಳ ಗೀತೆಯನ್ನು ಹಾಡುವರೆ ಎಲ್ಲರಿಂದಲೂ ಅನುಮತಿಯನ್ನು ಯಾಚಿಸ್ತೇವೆ. Sei.